ಸುಮಾರು 400 ವರ್ಷಗಳ ಇತಿಹಾಸವಿರುವ ಜನ್ನದೇವರ ಕಂಬಳ. ಬಹಳಷ್ಟು ವರ್ಷಗಳ ಹಿಂದೆ ಜೈನ ಮನೆತನದವರ ಆಡಳಿತದಿಂದ ನಡೆದುಕೊಂಡು ಬಂದ ಕಂಬಳ. ಕೆಸರುಗದ್ದೆ ಓಟದಲ್ಲಿ ಓಡಲಿರುವ ವಿದ್ಯಾರ್ಥಿಗಳು ಹೆಸರು ನೀಡುವ ಅವಶ್ಯಕತೆ ಇಲ್ಲ. ನೇರವಾಗಿ ಪ್ರಾರಂಭಿಕ ಹಂತದಲ್ಲಿ ನಾವು ನೋಂದಾಯಿಸಿಕೊಳ್ಳುವವರೆಗೆ ವಿನಂತಿಸ್ತಾ ಇದ್ದೇವೆ. ಕೆಸರುಗದ್ದೆ ಓಟ ಹಗ್ಗ ಜಗ್ಗಾಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವಂತಹ ತಂಡದವರು ತಕ್ಷಣ ತಮ್ಮ ಹೆಸರನ್ನ ಪ್ರಕಟಣಾ ವಿಭಾಗದಲ್ಲಿ ನೋಂದಾಯಿಸುವವರೆ ವಿನಂತಿಸಿಕೊಂಡಿದ್ದೇವೆ. ಕಾರ್ಯಕ್ರಮದ ಪ್ರಾಯೋಜಕ ಬಂಧುಗಳ ವಿವರವನ್ನು ಪ್ರಕಟಿಸಿಕೊಂಡು ದೀಪಾಲಂಕಾರ ಹೆರಂಜೆ ದೊಡ್ಡಮನೆ ದಿವಂಗತ ಮಹಾಬಲ ಹೆಗ್ಡೆ ಅವರ ಪರವಾಗಿ ಅವರ ಮಕ್ಕಳ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡಿದ್ದೇವೆ. ಧ್ವನಿವರ್ಧಕ ಮತ್ತು ಆಸನದ ವ್ಯವಸ್ಥೆ ಶ್ರೀ ಮಂಜುನಾಥ್ ಶೆಟ್ಟಿ, ತಾಲೂಕು ಅಲ್ಪಸಂಖ್ಯಾತರ ವಿಸ್ತರಣಾ ಅಧಿಕಾರಿ, ಮಂಗಳೂರು ಉಪವಿಭಾಗ. ಸೆನ್ಸರ್ ಅಳವಡಿಕೆ ಮತ್ತು ಸಿಡಿಮದ್ದು ಪ್ರದರ್ಶನ ಶ್ರೀಯುತ ಸದಾನಂದ ಹೆಗ್ಡೆ ಮತ್ತು ಸಹೋದರರು, ಭದ್ರಾವತಿ. ಓಟದ ಕೋಣಗಳಿಗೆ ಆಗಮಿಸಿದ ಎಲ್ಲ ಕೋಣಗಳಿಗೆ ಹಿಂಡಿ ಹಾಗೂ ತಟ್ಟೆಯ ವ್ಯವಸ್ಥೆಯನ್ನು ಹೆರಂಜೆ ದೊಡ್ಡಮನೆ ಶ್ರೀಮತಿ ಸುಶೀಲಾ ಹೆಗ್ಡೆ ಅವರು ಮತ್ತು ಅವರ ಮನೆಯವರು ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಆಗಮಿಸಿದ ಪ್ರತಿ ಕೋಣಗಳ ಯಜಮಾನರಿಗೆ ಗೌರವ ಧನವನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ. ಗೌರವ ಧನದ ಪ್ರಾಯೋಜಕರ ಯಾದಿಯನ್ನು ಪ್ರಕಟಿಸ್ತಾ ಇದ್ದೇವೆ. ಶ್ರೀಯುತ ಗುಂಡು ಶೆಟ್ಟಿ ಹೆರಂಜೆ ಮೇಲ್ಮನೆ, ಶ್ರೀಯುತ ಕಿರಣ್ ರಾಜ್ ಮಂಜುನಾಥ್ ಶೆಟ್ಟಿ ಓಂಕಾರ ಹೌಸ್ ಹೆರಂಜೆ, ಶ್ರೀ ಚಂದ್ರಶೇಖರ್ ಶೆಟ್ಟಿ ಹೋಟೆಲ್ ಪ್ರಾರ್ಥನಾ ಇಚಲ್ ಕಾರಂಜಿ, ಶ್ರೀ ಸಂತೋಷ್ ಶೆಟ್ಟಿ ಹೋಟೆಲ್ ಆಧಾರ್ ಇಚಲ್ ಕಾರಂಜಿ, ಶ್ರೀಯುತ ಸುರೇಶ್ ಶೆಟ್ಟಿ ಹೋಟೆಲ್ ಶ್ರೀಕೃಷ್ಣ ಮೈಸೂರು, ಶ್ರೀಯುತ ಪ್ರಸಾದ್ ಬಿ ಶೆಟ್ಟಿ ಹೆರಂಜೆ ತುಮ್ರವೆಟ್ಟು ಉದ್ಯಮಿಗಳು ಮುಂಬೈ, ಡಾಕ್ಟರ್ ಸಿದ್ಧಾಂತ್ ಶೇಖರ್ ಹೆಗ್ಡೆ ಹೆರಂಜೆ ದೊಡ್ಡಮನೆ. ಸ್ಮರಣಿಕೆಯ ಪ್ರಾಯೋಜಕರು ಶ್ರೀಯುತ ದಿವಾಕರ್ ಶೆಟ್ಟಿ ಹೆರಂಜೆ ಹೊಸಮನೆ. ವಿಜೇತ ಕೋಣಗಳನ್ನು ಓಡಿಸಿದವರಿಗೆ ಗೌರವಧನದ ಪ್ರಾಯೋಜಕರು ಹೆರಂಜೆ ದೊಡ್ಡಮನೆ ಶ್ರೀಯುತ ಸುಜಯ್ ಶೆಟ್ಟಿ ಅವರು. ಎಲ್ಲ ಗೌರವಾನ್ವಿತ ದಾನಿಗಳನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ವಂದನೆ ಅಭಿವಂದನೆಯನ್ನು ಸಲ್ಲಿಸಿಕೊಂಡು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೆಸರುಗದ್ದೆಯ ಓಟದ ಸ್ಪರ್ಧೆ ಪ್ರಾರಂಭಗೊಳ್ಳಲಿಕ್ಕಿದೆ.
ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರಿಗೆ, ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ನಡೀಲಿಕ್ಕಿದೆ. ಮಕ್ಕಳೇ, ಕೆಸರುಗದ್ದೆಯ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವಂಥ ಎಲ್ಲ ಮಕ್ಕಳು ಹೋಗಿ ಮಕ್ಕಳೇ. 5 ನಿಮಿಷ ಪ್ರಾಕ್ಟೀಸಿಗೆ ಅವಕಾಶ ಇದೆ, ಬೇಕಾದರೆ ಟ್ರಯಲ್ ಓಡಿ. ಮಕ್ಕಳೇ, ಬಾಲಕಿಯರು 3ರಿಂದ ಜಾಸ್ತಿ ಇದ್ರೆ ಒಬ್ಬರ ಇಬ್ಬರು ಇಳಿದಾಗಿದೆ. ಇನ್ನು ಇದ್ರೆ ಬನ್ನಿ, ನಿಮಗೆ ಬೇರೆ ಸ್ಪರ್ಧೆ ಮಾಡುವ.
ಮಹಿಳಾ ವಿಭಾಗದ ವಿಭಾಗದವರು ತಮ್ಮ ತಂಡದ ಹೆಸರನ್ನ ನೋಂದಣಿ ವಿಭಾಗದಲ್ಲಿ ನೋಂದಾಯಿಸುವರೆ ವಿನಂತಿಸಿಕೊಂಡಿದ್ದೇವೆ. ಮಕ್ಕಳೇ ನೋಡಿ, ಹೆದರಬಾರ್ದು. ಕೆಸರುಗದ್ದೆ ಹುಡುಗಿಯರು ಓಡಿ, ಒಮ್ಮೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕೆಸರು ಎಷ್ಟು ಆಳ ಇದೆ ನೋಡ್ಲಿಕ್ಕಿಲ್ಲ. ಅಲ್ಲಿ ಮಕ್ಕಳು ಎಳ್ಕೊಳ್ಳಿಕ್ಕಿಲ್ಲ. ಅಲ್ಲಿ ಒಬ್ಬರ ಮೈಗೆ ಒಬ್ರು ಕೆಸರು ಹಾಕುವಂತಿಲ್ಲ. ಪ್ರೈಸ್ ಬಂದರೂ ಕ್ಯಾನ್ಸಲ್ ಆಗ್ತದೆ ಮಕ್ಕಳೇ. ಸುಮ್ಮನೆ ಕೆಸರಲ್ಲಿ ಆಡ್ಲಿಕ್ಕೆ ಅವಕಾಶ ಇದೆ. ಬಂಧುಗಳೇ, ಉಡುಪಿ ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಂಬಳ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ. ಹೇರೂರು ಗ್ರಾಮದ ಹೆರಂಜೆಯಲ್ಲಿ ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮಗಳೊಂದಿಗೆ ಶ್ರೀ ಜನ್ನದೇವರ ಕಂಬಳ ಸುಮಾರು 400 ವರ್ಷಗಳ ಹಿಂದಿನಿಂದಲೂ ನಡೆಯುತ್ತಾ ಬಂದಿದ್ದು, ಈ ಕಂಬಳವನ್ನು ಜೈನ ಮನೆತನದವರ ಆಡಳಿತದಿಂದ ನಡೆದಿರುವ ಬಗ್ಗೆ ಸಾಕಷ್ಟು ಪುರಾವೆಗಳನ್ನು ಕಾಣ್ತೇವೆ. ಬಾರ್ಕೂರು ಸಂಸ್ಥಾನದ ರಾಜ್ಯರ ಆಳ್ವಿಕೆಗೆ ಈ ಊರು ಅಂದು ಒಳಪಟ್ಟಿತ್ತಂತೆ. ಈ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ನಾವು ಗಮನಿಸಬಹುದು. ಅತಿ ಪುರಾತನ ಕಾಲದಿಂದಲೂ ಜೈನ ಮನೆತನದವರ ಆರಾಧ್ಯ ದೇವರಾದ ಶ್ರೀ ಜನ್ನದೇವತೆಗೆ ಪ್ರತ್ಯೇಕವಾದ ಗುಡಿಯನ್ನು ಕಟ್ಟಿ ಪೂಜೆ ಪುರಸ್ಕಾರವನ್ನು ಮಾಡಿ ಅಂದು ಹೆಗ್ಗಡೆಯವರೇ ಪೂಜೆ ಪುರಸ್ಕಾರ ಮಾಡುವುದಕ್ಕೆ ಅರ್ಹರಾಗಿರುತ್ತಾರಂತೆ. ಇದೇ ರೀತಿ ಜೈನ ಮನೆತನದವರು ಕಂಬಳವನ್ನು ನೆರವೇರಿಸುತ್ತಿದ್ದರು. ಮೊದಲಿನ ಜೈನ ಮನೆತನದವರ ಪಟ್ಟದವರು ನಮ್ಮ ಬಂಟ ಸಮಾಜದ ಮಹಿಳೆಯನ್ನು ವಿವಾಹವಾಗುವುದರ ಮೂಲಕವಾಗಿ ಹೆಗ್ಗಡೆ ಎಂಬ ಬಿರುದು ಈಗಿನ ಹಾಗೂ ಹಿಂದಿನ ಎಲ್ಲ ಪಟ್ಟದ ಹೆಗ್ಗಡೆಯವರ ಮನೆತನದವರಿಗೆ ಸಲ್ಲುತ್ತದೆ. ಆ ಮೂಲಕವಾಗಿ ಹೆಗ್ಗಡೆಯವರು ಶ್ರೀ ಜನ್ನದೇವದ ಕಂಬಳವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇದು ಕೇವಲ ಓಟದ ಕೋಣಗಳನ್ನು ಓಡಿಸುವಂಥ ಕಂಬಳವಲ್ಲ, ಧಾರ್ಮಿಕ ಸಂಪ್ರದಾಯ ಹಾಗೂ ದೈವಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತಾ ಬಂದಿದೆ. ಪಟ್ಟದ ಹೆಗ್ಗಡೆಯವರ ಮನೆತನದ ಪಟ್ಟವು ಅಳಿಯ ಸಂತಾನಕ್ಕೆ ಒಳಪಟ್ಟಿರುತ್ತದೆ. ಹೊಸದಾಗಿ ಪಟ್ಟದ ಕಾರ್ಯಕ್ರಮ ಊರಿನ ಕುಲದೇವರಾದ ಶ್ರೀ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಸಾಂಪ್ರದಾಯಿಕ ವಿಧಿವಿಧಾನದೊಂದಿಗೆ ನಡೆಯುತ್ತದೆ. ಪಟ್ಟದ ಹೆಗ್ಗಡೆಯವರನ್ನು ಭಾಳಷ್ಟು ಪೂಜ್ಯ ಭಾವನೆಯಿಂದ ಅಂದಿನಿಂದ ಇಂದಿನವರೆಗೂ ಸಹ ಗೌರವಿಸ್ತಾ ಬಂದಿರುತ್ತೇವೆ. ಈ ಕಂಬಳಕ್ಕೆ ಸುಮಾರು 8 ವರ್ಗದವರ ಅವಶ್ಯಕತೆ ಇದೆ. ಸುಮಾರು 200 ವರ್ಷಗಳಿಂದ ಬಂಟರ ಸಮಾಜದ ಹೆಗ್ಗಡೆಯವರಾದ ಗೌರವಾನ್ವಿತ ಮಂಜಯ್ಯ ಹೆಗ್ಗಡೆಯವರು, ಶ್ರೀಯುತ ಗಿರಿಯಣ್ಣ ಹೆಗ್ಗಡೆಯವರು, ಶ್ರೀಯುತ ಚಿಕ್ಕಯ್ಯ ಹೆಗ್ಗಡೆಯವರು,
ಶ್ರೀಯುತ ಯಲ್ಲಪ್ಪ ಹೆಗ್ಡೆಯವರು, ಶ್ರೀಯುತ ರಾಮಣ್ಣ ಹೆಗ್ಡೆಯವರು ಹಾಗೂ ಪ್ರಸ್ತುತ 27 ವರ್ಷಗಳಿಂದ ಕೃಷ್ಣಯ್ಯ ಹೆಗ್ಡೆಯವರ ಆಳ್ವಿಕೆಯಲ್ಲಿ ಬಹಳಷ್ಟು ಅದ್ದೂರಿಯಿಂದ ವರ್ಷದಿಂದ ವರ್ಷಕ್ಕೆ ನಮ್ಮಿ ಕಂಬಳ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬರುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕಂಬಳದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು. ಓಟದ ಕೋಣಗಳ ವಿಜೇತರಿಗೆ ನಗದು ಬಹುಮಾನ, ಮಕ್ಕಳಿಗೆ ಕೆಸರುಗದ್ದೆ ಓಟ, ಹಗ್ಗ ಜಗ್ಗಾಟದ ಸ್ಪರ್ಧೆಯ ಜೊತೆಗೆ ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮಗಳು. 2 ದಿನಗಳ ಹಿಂದೆ ಮಾಲಿಂಗೇಶ್ವರ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜೆಯಿಂದ ಪ್ರಾರಂಭಗೊಂಡ ಈ ಕಂಬಳ ಸುಮಾರು 7 ದೇವರ ಪೂಜೆಯೊಂದಿಗೆ ಮುಕ್ತಾಯಗೊಳ್ಳಲಿಕ್ಕಿದೆ. ಶ್ರೀಯುತ ಮಾಲಿಂಗೇಶ್ವರ ದೇವರ ಪೂಜೆ, ಶ್ರೀಯುತ ನಾಗದೇವರು, ಬ್ರಹ್ಮದೇವರು, ರಕ್ತೇಶ್ವರಿ, ನಂದಿಕೋಣ, ಕ್ಷೇತ್ರಪಾಲ ಹಾಗೂ ಕುಕ್ಕಳ ದೇವರ ಪೂಜೆಯೊಂದಿಗೆ ಈ ಕಂಬಳ ಬಹಳಷ್ಟು ಯಶಸ್ವಿ ಕಾರ್ಯಕ್ರಮವಾಗಿ ಗೋಚರಿಸುತ್ತಿದೆ. ರಾತ್ರಿ ರಂಗಪೂಜೆ, ಬ್ರಹ್ಮಸ್ಥಾನ ಪೂಜೆ, ಕುಕ್ಕೆಹಳ್ಳಿ ದೇವರ ಪೂಜೆ, ಬೊಬ್ಬರಿಯ ಕೋಲದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸುಮಾರು 12 ಗಂಟೆ, ರಾತ್ರಿ 1 ಗಂಟೆಯವರೆಗೂ ಸಹ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಬೊಬ್ಬರಿಯನ ಕೋಲದ ಸೇವೆಯನ್ನು ಸಹ ನಡೆಯಲಿಕ್ಕಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವರೆ ತಮ್ಮಲ್ಲಿ ವಿನಂತಿಸಿಕೊಂಡು, ಕೆಸರುಗದ್ದೆಯ ಓಟದ ಸ್ಪರ್ಧೆಗೆ ಸಾಕಷ್ಟು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಮಕ್ಕಳೇ, 5 ನಿಮಿಷ ಇನ್ನು ಪ್ರಾಕ್ಟೀಸಿಗೆ ಅವಕಾಶ ಇದೆ. ಎದ್ದು ಬಿದ್ದು ಕುಣಿಯಲಿಕ್ಕೆ ಅವಕಾಶ ನಿಮಗೆ ವರ್ಷಕ್ಕೊಮ್ಮೆ. ಜೋರಾಗಿ ಬನ್ನಿ ಮಕ್ಕಳೇ, ಬನ್ನಿ, ಒಮ್ಮೆ ಓಡೋಡಿ ಬನ್ನಿ. ತುಳುನಾಡ ವಾಹಿನಿಯಲ್ಲಿ ಯೂಟ್ಯೂಬ್ ಲಿಂಕ್ನಲ್ಲಿ ನೇರ ಪ್ರಸಾರ ಇದೆ ಮಕ್ಕಳೇ. ಯಾರ್ಯಾರು ಮೊಬೈಲ್ನಲ್ಲಿ ನೋಡಿ ಲಿಂಕ್ನ ಅವಶ್ಯಕತೆ ಇದೆ ತಾವೆಲ್ಲರೂ ಪಡ್ಕೊಳ್ಳಿ. ಉಚಿತವಾಗಿ ನಿಮ್ಮೆಲ್ಲ ಸ್ನೇಹಿತರಿಗೆ ಯೂಟ್ಯೂಬ್ ಲಿಂಕನ್ನು ಕಳಿಸಿಕೊಡುವರೆ ವಿನಂತಿಸ್ತಾ ಇದ್ದೇವೆ. ದೇಶ ವಿದೇಶದಲ್ಲಿರುವಂತಹ ಕಂಬಳದ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮವನ್ನು ನೋಡುವಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ತುಳುನಾಡ ವಾರ್ತೆ ಉಡುಪಿ ಯೂಟ್ಯೂಬ್ ಲಿಂಕ್ನವರು ನೇರ ರಿಲೇಯನ್ನು ಪ್ರಕಟಿಸಿಕೊಂಡವರಿದ್ದಾರೆ. ಈಗಾಗಲೇ ನಾವು ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಿಗೆ ಲಿಂಕನ್ನು ಕಳಿಸಿದ್ದೇವೆ. ನಿಮ್ಮ ಸ್ನೇಹಿತರ ಮೂಲಕ ಎಲ್ಲ ಈ ಲಿಂಕನ್ನು ಕಳಿಸಿ ಅಂತ ವಿನಂತಿಸಿಕೊಂಡು, ಬಂಧುಗಳೇ, ನಮ್ಮೊಂದಿಗೆ ಪ್ರತಿ ವರ್ಷವೂ ಕೂಡ ಕಂಬಳದ ಯಶಸ್ಸಿನಲ್ಲಿ ಗುರುತಿಸಿಕೊಂಡವರು ಹೆರಂಜೆ ದೊಡ್ಡಮನೆ ಉಮೇಶ್ ಮಹಾಬಲ ಹೆಗ್ಡೆಯವರು. ಮುಂಬೈಯಲ್ಲಿ ದೊಡ್ಡ ಉದ್ಯಮಿಯಾಗಿ ಗುರುತಿಸಿಕೊಂಡು ಪ್ರತಿ ವರ್ಷವೂ ಕೂಡ ನಮ್ಮ ಕಂಬಳದ ಯಶಸ್ಸಿಗೆ ದೊಡ್ಡ ಮೊತ್ತದ ಕೊಡುಗೆಯೊಂದಿಗೆ ಗುರುತಿಸಿಕೊಂಡವರು ಶ್ರೀಯುತ ಉಮೇಶ್ ಮಹಾಬಲ ಹೆಗ್ಡೆಯವರು. ಅವರಿಗೆ ಈ ಸಂದರ್ಭದಲ್ಲಿ ನಮನಗಳನ್ನು ಸಲ್ಲಿಸಿಕೊಂಡು, ಕಂಬಳ ನಮ್ಮ ಮನೆಯ ಹೆಮ್ಮೆ, ಉಮೇಶ್ ಅಣ್ಣ ನಿಮ್ಮ ಕೊಡುಗೆ ಅಪಾರ ಎನ್ನುವಂಥ ನೆನಪಿನೊಂದಿಗೆ ಇಂದು ನೀವು ನಮ್ಮೊಂದಿಗೆ ಇಲ್ಲದಿದ್ದರೂ ಸಹ ಸದಾ ನಿಮ್ಮ ನೆನಪು ನಮ್ಮ ಮನದಲ್ಲಿ ಹಸಿರು. ಪರಮಾತ್ಮನಲ್ಲಿ ಲೀನವಾದ ನಿಮ್ಮ ಆತ್ಮಕ್ಕೆ ಚಿರ ಶಾಂತಿ ದೊರೆಯಲೆಂದು ಪ್ರಾರ್ಥಿಸ್ತಾ ಹೆರಂಜೆಯ ಸಮಸ್ತ ಗ್ರಾಮಸ್ಥರು, ಪರವೂರ ಎಲ್ಲ ಗ್ರಾಮಸ್ಥರ ಪರವಾಗಿ, ಹೆರಂಜೆ ದೊಡ್ಡ ಮನೆ ಕುಟುಂಬಸ್ಥರ ಪರವಾಗಿ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರುತ್ತಿದ್ದೇವೆ. ಜನ್ನದ ಮಂಚವನ್ನು ಇಡುವ ಸುಂದರವಾದ ಪೀಠವನ್ನು ನಿರ್ಮಿಸಿಕೊಟ್ಟವರು ಶ್ರೀಯುತ ಮನೆ ಗುಂಡು ಶೆಟ್ಟಿಯವರು. ಅವರ ಈ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡಿದ್ದೇವೆ. ನಮ್ಮೊಂದಿಗಿದ್ದಾರೆ ಹೆರಂಜೆ ದೊಡ್ಡಮನೆ ಯುವರಾಜ್ ಹೆಗಡೆಯವರು, ಪ್ರಕಟಣಾ ವಿಭಾಗದಲ್ಲಿ ನಮ್ಮೊಂದಿಗೆ. ಪಡವಿಗೊಡೆಯ ಶ್ರೀ ಮಹಾಲಿಂಗೇಶ್ವರನನ್ನ ನೆನಪಿಸಿಕೊಳ್ಳುತ್ತಾ ಗ್ರಾಮದ ಎಲ್ಲ ದೈವಾನುದೇವತೆಗಳ ಆಶೀರ್ವಾದವನ್ನು ಬೇಡುತ್ತಾ, ಶ್ರೀ ಜನ್ನದೇವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಹೆರಂಜೆ ಊರ ಗ್ರಾಮಸ್ಥರು ಹಾಗೂ ಹಿರಿಯರೆಲ್ಲರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ,
ಶ್ರೀ ಜನ್ನದೇವರ ಕಂಬಳವ ಮಹೋತ್ಸವ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ಈ ಒಂದು ಜನ್ನದೇವರ ಕಂಬಳವನ್ನು ಆಸ್ವಾದಿಸಲು ಆಗಮಿಸಿರುವಂಥ ಎಲ್ಲ ಕಂಬಳಾಭಿಮಾನಿಗಳಿಗೂ ಹಾಗೂ ಪರವೂರ ಎಲ್ಲ ಗ್ರಾಮಸ್ಥರಿಗೂ ಹೆರಂಜಿ ಊರ ಹಾಗೂ ಹೆರಂಜಿ ದೊಡ್ಡ ಮನೆ ಕುಟುಂಬದವರ ಫಲವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸರಿಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಹೆರಂಜೆ ಈ ಜನ್ನದೇವರ ಕಂಬಳವು ಹಲವು ದೇವತೆಗಳ ರೀತಿ ರಿವಾಜುಗಳೊಂದಿಗೆ ಬಂಟ ಮನೆತನದ ಕೀರ್ತಿಯೊಂದಿಗೆ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ನೆರವೇರಿಕೊಳ್ಳುವಂಥ ಈ ಜನ್ನದೇವರ ಕಂಬಳ ಇದು ಕೇವಲ ಕ್ರೀಡೆ ಅಲ್ಲದೆ ದೇವತೆಗಳ ಆಶೀರ್ವಾದದಿಂದ ಕೂಡಿರುವಂಥ ಕಂಬಳ ಮಹೋತ್ಸವ ಇದಾಗಿರುತ್ತದೆ. ಅನಾದಿ ಕಾಲದಿಂದಲೂ ಅಳಿಯ ಕಟ್ಟಿನಿಂದ ಮಾರ್ಪಾಡುಗೊಂಡಿರುವಂಥ ಜೈನ ಮನೆತನದವರಿಂದ ಕೊಡುಗೆಯಾಗಿ ಕೊಟ್ಟಿರುವಂಥ ಈ ಜನ್ನದೇವರ ಕಂಬಳ ಮಹೋತ್ಸವ ಅಂದು ಬಾರ್ಕೂರು ಮಹಾಸಂಸ್ಥಾನದ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿರುವಂಥ ಈ ಹೆರಂಜೆ ಜನ್ನದೇವರ ಕಂಬಳವು ಇಂದು ಕೂಡ ಅದೇ ರೀತಿ ರಿವಾಜುಗಳೊಂದಿಗೆ ಆ ಗತ್ತು ಗೈರತ್ತುಗಳೊಂದಿಗೆ ಗಾಂಭೀರ್ಯತೆಯಿಂದ ಕೂಡಿರುವಂಥ ಕಂಬಳವು ಇದಾಗಲಿದೆ. ಮಕ್ಕಳೇ, ಒಂದು ಟ್ರಯಲ್ ಹೋಗಿ ಇಲ್ಲಿಂದಲೇ ಕಮಾಂಡ್ ಕೊಡ್ತೇವೆ, ಓಡಿ ಬನ್ನಿ. ನಾಟ್ ರಿಯಲ್, ಟ್ರಯಲ್. ಓಕೆ ಮಕ್ಕಳೇ, ಹಿಂದೋಗಿ. ಹುಡುಗರು ಹುಡುಗಿಯರು ಎಲ್ಲ ಒಟ್ಟಿಗೆ ಒಮ್ಮೆ ಹೋಗಿ. ಹೈಸ್ಕೂಲ್ ಮಕ್ಕಳಿಗೆ ಆಮೇಲೆ ಪ್ರೈಮರಿ ಮಕ್ಕಳೆಲ್ಲ ಬನ್ನಿ ಒಮ್ಮೆ. ತುಂಬ ಮಕ್ಕಳಿದ್ದೀರಿ, 2 ಗ್ರೂಪ್ ಮಾಡುವ ಮಕ್ಕಳೇ. ಪ್ರೈಮರಿ 1 to 5. ಈಗ ಎಲ್ಲರೂ ಬನ್ನಿ ಮಕ್ಕಳೇ. ಅಲ್ಲಿ ಎಷ್ಟು ಮಂದಿ ಇದ್ದೀರಿ ಎಲ್ಲರೂ ಒಮ್ಮೆಗೆ. ಮಕ್ಕಳೇ, ಈಗ ಎಲ್ಲರೂ ಒಮ್ಮೆ ಓಡಿ ಬನ್ನಿ. ರೆಡಿ? ಲೈನಲ್ಲಿ ನಿಲ್ಲಿ. ಹೋಗಿ. ಹೈಸ್ಕೂಲ್ PUC ಅವರು ಆಮೇಲೆ. ಕರಾವಳಿಯಲ್ಲಿ ಆಷಾಢ ಮುಗಿದು ಶ್ರಾವಣ ಬಂತೆಂದರೆ ಜಾತ್ರೆ ಹಬ್ಬ ಹರಿದಿನ ಸಡಗರಗಳು ಪ್ರಾರಂಭಗೊಳ್ಳುತ್ತದೆ. ಆದರೆ ಕೃಷಿಕರ ಪಾಲಿಗೆ ಮುಂಗಾರು ಮುಗಿದ ನಂತರ ಕಂಬಳದ ಕೋಣಗಳ ಸಿದ್ಧತೆ ಪ್ರಾರಂಭವಾಗ್ತದೆ. ಮಕ್ಕಳೇ ರೆಡಿಯಾ? ಪ್ರೈಸ್ ಅಲ್ಲ, ಸುಮ್ಮನೆ ಟ್ರಯಲ್. ಬಾಯ್ಸ್ ಗರ್ಲ್ಸ್ ಎಲ್ಲರೂ ಒಟ್ಟಿಗೆ ಈ ಮೂಲೆಯವರೆಗೆ ಓಡಿ ಬನ್ನಿ. ನೋಡಿ, ಇಡೀ ವಿಶ್ವದವರು ನಿಮ್ಮನ್ನು ನೋಡ್ಲಿಕ್ಕಿದ್ದಾರೆ. ನಿಮ್ಮ ಓಟದ ಪ್ರದರ್ಶನ. ರೆಡಿ, ಸ್ಟಾರ್ಟ್. ಬನ್ನಿ. ನೋಡಿ, ಹುಡುಗಿಯರ ಮೇಲುಗೈ. ಬಂಧುಗಳೇ, ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಬ್ರಹ್ಮಾವರ ಘಟಕದ ಗೌರವಾನ್ವಿತ ಅಧ್ಯಕ್ಷರು, ಈ ಭಾಗದ ಅತ್ಯುತ್ತಮ ವಾಗ್ಮಿಯಾಗಿ ಗುರುತಿಸಿಕೊಂಡವರು, ಜಿಲ್ಲೆಯ ಅತ್ಯುತ್ತಮ ಕಾರ್ಯಕ್ರಮ ನಿರ್ವಾಹಕರು ಆಗಿರುವಂಥ ಗೌರವಾನ್ವಿತ ಹಾವಂಜೆ ಪ್ರಶಾಂತ್ ಶೆಟ್ಟಿ ಅವರು ಪ್ರತಿ ವರ್ಷವೂ ಕೂಡ ನಮ್ಮ ಈ ಕಂಬಳದ ಯಶಸ್ಸಿನಿಂದ ಅವರ ಕೊಡುಗೆಯನ್ನು ಸ್ಮರಿಸಿಕೊಂಡು, ಸರ್, ನೆರೆದಿರುವ ಸರ್ವರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ
ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮಕ್ಕಳೇ, ಹೈಸ್ಕೂಲ್ ಮಕ್ಕಳಿದ್ದೀರಾ? ಒಮ್ಮೆ ನಿಮ್ಗೂ ಟ್ರಯಲ್ ಹೋಗಿ. ಸರ್, ಎಲ್ಲ ಕೋಣಗಳ ಯಜಮಾನರಲ್ಲಿ ವಿನಂತಿಸ್ತಾ ಇದ್ದೇವೆ, ಒಮ್ಮೆಗೆ ಬಂದು ತಾವು ತಮ್ಮ ಕೋಣಗಳು ಯಾವ ವಿಭಾಗದಲ್ಲಿ ಭಾಗವಹಿಸಲಿವೆ ಅನ್ನೋದನ್ನ ನೋಂದಾಯಿಸುವ ಬದಲು ಫ್ರೀ ಇದ್ದಾಗ ತಕ್ಷಣ ತಾವು ತಮ್ಮ ಕೋಣಗಳು ಯಾವ ವಿಭಾಗದಲ್ಲಿ ಭಾಗವಹಿಸಲಿವೆ ಅನ್ನೋದನ್ನ ನೋಂದಾಯಿಸುವರೆ ವಿನಂತಿಸ್ತಾ ಇದ್ದೇವೆ. ಈ ವರ್ಷ 2 ಕೊಡುಗೆ ಇದೆ. ಪ್ರತಿ ವರ್ಷದಂತೆ ಈ ವರ್ಷವು ಭಾಗವಹಿಸುವಂತ ಎಲ್ಲ ಕೋಣಗಳ ಯಜಮಾನರಿಗೆ ಸ್ಟೀಲ್ ತಾಟು ಹಾಗೂ ಹಿಂಡಿಯ ವ್ಯವಸ್ಥೆಯನ್ನು ಮಾಡಿದವರು ಶ್ರೀಮತಿ ಸುಶೀಲಾ ಶೆಟ್ಟಿ ಹೆರಂಜೆ ದೊಡ್ಡಮನೆ. ಅದೇ ರೀತಿಯಾಗಿ ಬಹುಮಾನ ವಿಜೇತದ ಕೋಣಗಳ ಯಜಮಾನರಿಗೆ ಬಹುಮಾನ ಇದೆ. ಬಹುಮಾನ ಸಿಗದೇ ಇರುವಂತ ಎಲ್ಲ ಕೋಣಗಳ ಯಜಮಾನರಿಗೆ ನಮ್ಮಿ ಕಂಬಳದ ಮೇಲಿನ ಅಭಿಮಾನದಕ್ಕೆ ಆಗಮಿಸಿದ್ದಕ್ಕಾಗಿ ಗೌರವ ಧನವನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ ಎಲ್ಲ ಕೋಣಗಳ ಯಜಮಾನರಿಗೂ. ಆದುದರಿಂದ ತಕ್ಷಣದಲ್ಲಿ ತಮ್ಮ ಕೋಣಗಳು ಯಾವ ವಿಭಾಗದಲ್ಲಿ ಭಾಗವಹಿಸಲಿವೆ ಎನ್ನುವುದನ್ನು ದಾಖಲಿಸಿಕೊಂಡು ಕೂಪನ್ ಅನ್ನು ಪಡೆದುಕೊಂಡು ಹೋಗುವರೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಗ್ಗ ಜಗ್ಗಾಟದವರು ತಕ್ಷಣ ಬನ್ನಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ಹಗ್ಗ ಜಗ್ಗಾಟದ ಸ್ಪರ್ಧೆ ಪ್ರಾರಂಭಗೊಳ್ಳಿಕ್ಕಿದೆ. ನಮ್ಮೊಂದಿಗಿದ್ದಾರೆ ಗೌರವಾನ್ವಿತ ಈ ಭಾಗದ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತ ಕಿಶೋರ್. ಕಳೆದ 15 ದಿನಗಳಿಂದ ಈ ಸುಂದರವಾದ ಕಂಬಳಗದ್ದೆಯ ನಿರ್ಮಾಣದ ಜವಾಬ್ದಾರಿಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ಶ್ರೀಯುತ ಕಿಶೋರ್ ಹೆಗಡೆಯವರು. ಸರ್, ತಮಗೆ ನೆರೆದಿರುವ ಸರ್ವರ ಪರವಾಗಿ ವಂದನೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾವುದೇ ಸಮಸ್ಯೆ ಇದ್ರೆ ಎಲ್ಲ ದೂರ ಆಗ್ತದೆ. ಬನ್ನಿ, ಯೋಗ ಕೆಸರು ಗದ್ದೆಯಲ್ಲಿ ಇಳಿಯುವುದೇ ಒಂದು ಯೋಗ. ಅದರಲ್ಲೂ ಜನ ದೇವರ ಅನುಗ್ರಹ ಆಶೀರ್ವಾದದಿಂದ ಸುಮಾರು 400 ವರ್ಷದ ಇತಿಹಾಸವುಳ್ಳ ಈ ಕಂಬಳ ಗದ್ದೆಗೆ ಇಳಿಯುವುದೇ ಒಂದು ಯೋಗ. ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆಗಮಿಸಿ ಎಲ್ಲ ಮಕ್ಕಳು ಇಳೀರಿ. ಕೇವಲ ಐಸ್ ಕ್ರೀಮ್ ತಿನ್ನೋದು ಮಾತ್ರ ಕಂಬಳವಿಲ್ಲ. ಆಮೇಲೆ ತಿಂದ್ರೆ ಎಲ್ಲ ಮಕ್ಕಳು ನೋಡಿ, ಕೆಲವು ಬಾಲಕಿಯರು ಎಷ್ಟು ಖುಷಿಯಿಂದ ಇಲ್ಲಿ ಕುಣಿತಾ ಇದ್ದಾರೆ. ಇನ್ನಷ್ಟು ಮಕ್ಕಳು ಬೇಗ ಬರಬೇಕು. ಕೋಣಗಳು ಕೆಸರು ಗದ್ದೆಗೆ ಇಳಿದ ನಂತರ ನಿಮ್ಗೆ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಕಿಶೋರಣ್ಣ ಬಂದ್ರೆ ನಾವು ಮಕ್ಕಳ ಕೆಸರು ಗದ್ದೆ ಓಟ ಸ್ಟಾರ್ಟ್ ಮಾಡ್ಬೋದು.
ರೆಡಿ ಆಗಿದ್ದೀರಲ್ವಾ? 1 to 5th. ಐದನೇ ತುಂಬ ಇದ್ದೀರಿ ನೀವು. 2 ಹೆರಂಜೆ ಜನ್ನದೇವರ ಕಂಬಳದ ಮಹೋತ್ಸವದ ಹೆರಂಜೆ ಜನ್ನದೇವರ ಕಂಬಳ ಮಹೋತ್ಸವದ ಯಶಸ್ಸಿಗೆ ಸದಾಕಾಲವು ನಮ್ಮ ಜೊತೆ ನಿಂತು ಹೆರಂಜೆ ದೊಡ್ಡ ಮನೆಯ ಕುಟುಂಬದವರಾಗಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕ್ರೀಡಾ ಸ್ಫೂರ್ತಿಯನ್ನ ಮರೆತು ಇದು ದೇಶಕ್ಕೂ ಕೂಡ ಪದಕವನ್ನ ವಿಜೇತರಾಗಿ ನಮ್ಮ ಜೊತೆ ವೀಕ್ಷಕ ವಿವರಣೆಯಲ್ಲಿ ಸಾಥನ್ನ ಕೊಡುತ್ತಾ ಯಶಸ್ಸಿನ ಮೈಲಿಗಲ್ಲನ್ನ ದಾಟಿದಂತ ನಮ್ಮೂರ ಹೆಮ್ಮೆ ಹೆರಂಜೆ ದೊಡ್ಡ ಮನೆಯ ದೈಹಿಕ ಪರಿವೀಕ್ಷಕರಾಗಿರುವಂತ ಶ್ರೀ ನಿತ್ಯಾನಂದ್ ಶೆಟ್ಟಿ ಇವರಿಗೂ ಕೂಡ ನಮ್ಮ ಹೆರಂಜೆಯ ಊರ ಹಾಗೂ ದೊಡ್ಡ ಮನೆಯವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಧನೆಯ ಮೈಲುಗಲ್ಲನ್ನು ದಾಟಬೇಕು, ತಾವು ಯಶಸ್ಸನ್ನು ಗಳಿಸಬೇಕು ಕ್ರೀಡೆಯಲ್ಲಿ ಅಂತ ಹೇಳುತ್ತಾ ಆಶಿಸ್ತಾ ಆ ಜನ್ನದೇವ ಹಾಗೂ ಶ್ರೀ ಮಹಾಲಿಂಗೇಶ್ವರನ ಆಶೀರ್ವಾದವು ತಮ್ಮ ಮೇಲೆ ಸದಾಕಾಲ ಇರಲಿ ಎಂದು ಆಶಿಸುತ್ತೇವೆ. ಹಲೋ 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 ಕರ್ನಾಟಕ ರಾಜ್ಯ ಕಂಡಂತ ಅತ್ಯುತ್ತಮ ವೀಕ್ಷಕ ವಿವರಣೆಗಾರ, ನಿರೂಪಕ, ವಾಗ್ದೇವಿಯ ವರಪುತ್ರನೆಂದೇ ಖ್ಯಾತಿಯನ್ನ ಪಡೆದಿರುವಂತ ನಮ್ಮ ಈ ಕಂಬಳಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜೊತೆ ಸದಾಕಾಲ ಬೆಂಗಾವಲಾಗಿ ನಿಂತಿರುವಂತ ನಮ್ಮೂರ ಹೆಮ್ಮೆ, ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರರಾಗಿರುವಂತ ಶ್ರೀ ಪ್ರಶಾಂತ್ ಕುಮಾರ್ ಶೆಟ್ಟಿ ಇವರನ್ನು ಆದರದಿಂದ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಹಲೋ 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 हरि ओम चेक चेक हरि ओम टेस्ट चेक चेक हरि ओम 1 2 3 1 2 3 टेस्ट चेक हरि ओम वंदे शंभो मापतिं सुरगुरु वंदे जगत्कारणं वंदे पन्नगभूषणं मृगाधरं वंदे पशुपनापतिं सूर्य शशांक वैनयनं वंदे मुकुंद प्रियं च वरदं वंदे शिवशंकरं ಹೆರಂಜೆಯ ಒಡೆಯನಾದಂಥ ಶ್ರೀ ಮಹಾತೋಬಾರ ಮಹಾಲಿಂಗೇಶ್ವರ ದೇವರ
ಹೆರಂಜೆ ದೊಡ್ಡಮನೆ ಕುಟುಂಬದ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಸಾಂಪ್ರದಾಯಿಕ ಹೆರಂಜೆ ಶ್ರೀ ಜನ್ನದ ಕಂಬಳ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶುಭ ಕಾಲ, ಶುಭಗಳಿಗೆ, ಶುಭ ಲಗ್ನ, ಶುಭ ಮುಹೂರ್ತದಲ್ಲಿ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ಈಗಾಗಲೇ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರನ್ನು ಸೇರಿಸಿಕೊಂಡು ಈ ಊರಿನ ಸುತ್ತಮುತ್ತಲಿನ ಹತ್ತೂರ ಗ್ರಾಮದ ಸಹಸ್ರಾರು ಕಂಬಳ ಅಭಿಮಾನಿಗಳ ಆಗಮನವಾಗಿದೆ. ಈ ಒಂದು ಕಂಬಳ ಮಹೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಕಂಬಳ ಅಭಿಮಾನಿಗಳಿಗೆ ಆದರದ ಸ್ವಾಗತ ಸುಸ್ವಾಗತವನ್ನು ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಬಂಧುಗಳೇ, ಈಗಾಗಲೇ ಈ ಕಂಬಳ ಮಹೋತ್ಸವದ ಪ್ರಾರಂಭದ ಭಾಗದಲ್ಲಿ ಈ ಕೆಸರು ಗದ್ದೆಯಲ್ಲಿ ಒಂದಷ್ಟು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ವಿವಿಧ ವಯೋಮಾನದ ಆಧಾರದ ಮೇಲೆ ಒಂದು ಕೆಸರು ಗದ್ದೆಯ ಓಟದ ಸ್ಪರ್ಧೆಗಳನ್ನು, ಮಹಿಳೆಯರ ಮತ್ತು ಯುವತಿಯರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಇರಿಸಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಂಬಳ ಗದ್ದೆಯಲ್ಲಿ ಮೊದಲ ಈವೆಂಟ್ ಅನ್ನು ಪ್ರಾರಂಭವನ್ನು ಮಾಡಿಕೊಳ್ಳುವರಿದ್ದೇವೆ. 1 ರಿಂದ 5ನೇ ತರಗತಿಯ ಒಳಗಿನ ಈ ಒಂದು ವಿದ್ಯಾರ್ಥಿಗಳಿಗೆ ಮೊದಲ ಓಟದ ಸ್ಪರ್ಧೆಯನ್ನ ನಮ್ಮ ಜೊತೆಯಲ್ಲಿದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತನ್ನದೇ ಆದ ಪದಕವನ್ನು ಗಳಿಸಿಕೊಂಡಿರುವಂತವರು ಬ್ರಹ್ಮಾವರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರಾದಂಥ ಸನ್ಮಾನ್ಯ ನಿತ್ಯಾನಂದ ಶೆಟ್ಟಿ ಹೆರಂಜೆ ದೊಡ್ಡಮನೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಒಂದು ಮಾರ್ಗದರ್ಶನದಂತೆ ಈ ಒಂದು ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳು ಆ ಭಾಗದಲ್ಲೇ ಹಾಜರಿರಬೇಕು. ಸ್ಪರ್ಧೆ ಮುಗಿದ ಮೇಲೆ ಓಕೆ, ಎಸ್, ಗೆಟ್ ರೆಡಿ. ಹೆರಂಜೆ ಶ್ರೀ ಜನ್ನದೇವರ ಸಾಂಪ್ರದಾಯಿಕ ಕಂಬಳ ಮಹೋತ್ಸವದ ಎಸ್ ಎಸ್ ಹಲೋ. ಅದ್ಭುತವಾದ ಓಟ ಕಿರಿಯ ಬಾಲಕರ ವಿಭಾಗದಲ್ಲಿ ಕಂಬಳ ಗದ್ದೆಯಲ್ಲಿ ಓಡುವುದೇ ಒಂದು ಯೋಗ, ಭಾಗ್ಯ, ಸುಯೋಗ. ಯಾಕೋ ಏನೋ ಮೇಲ್ಭಾಗದಲ್ಲಿ ಕುಳಿತಂತವರು ಗಟ್ಟಿಯಾದ ಚಪ್ಪಾಳೆಯಿಂದ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ದಿನಕ್ಕೆ 300 ಬಾರಿ ಚಪ್ಪಾಳೆಯನ್ನು ಹೊಡೆಯಬೇಕಂತೆ. ದಿನಕ್ಕೆ 300 ಬಾರಿ ಚಪ್ಪಾಳೆಯನ್ನು ಹೊಡೆದ್ರೆ ದೇಹದಕ್ಕೆ ಹೃದಯ ಸಂಬಂಧಿತ ಕಾಯಿಲೆಗಳು ಬರುವುದಿಲ್ಲವಂತೆ. ಕಂಬಳ ಗದ್ದೆಯ ಮೇಲ್ಭಾಗದಲ್ಲಿ ಒಂದಷ್ಟು ಸೊಳ್ಳೆ ಇದ್ದರೆ ದೂರ ಹೋಗುತ್ತಂತೆ. ಆದ್ದರಿಂದ ಕೈಗಳಿಗೂ ವ್ಯಾಯಾಮ. ದಯವಿಟ್ಟು ತಮ್ಮ ಚಪ್ಪಾಳೆಯ ಪ್ರೋತ್ಸಾಹ ಮಕ್ಕಳಿಗೆ ಬೇಕು. ಇದೀಗ ಮುಂದಿನ ಭಾಗದಲ್ಲಿ ಮತ್ತೊಂದು ವಿಭಾಗದ ಓಟ, ಬಾಲಕರ ವಿಭಾಗದಲ್ಲಿ ಓಟ. ಪ್ರಥಮ ಬಂದವರಿಗೆ, ದ್ವಿತೀಯ ಬಂದವರಿಗೆ ಬಹುಮಾನ. ಉಳಿದಂಥವರೆಲ್ಲರಿಗೂ ಹೆರಂಜೆ ಶ್ರೀ ಜನ್ನದ ಸಾಂಪ್ರದಾಯಿಕ ಕಂಬಳ ಮಹೋತ್ಸವದ ಗದ್ದೆಯಲ್ಲಿ ಓಡಿದ ಸಂಭ್ರಮ, ಓಡಿದ ಸಡಗರ. ಎಸ್, ಕೆಲವೇ ಕ್ಷಣಗಳಲ್ಲಿ ಬಾಲಕರ ವಿಭಾಗದ ಓಟ ಪ್ರಾರಂಭವನ್ನು ಕಂಡುಕೊಳ್ಳಿಕ್ಕಿದೆ. ಮಧುವಣ ಗೀತೆಯಂತೆ
ನವವಧುವಿನಂತೆ ಶೃಂಗಾರವನ್ನು ಮಾಡಿಕೊಂಡಿರುವಂಥ ಅತ್ಯಂತ ಸಾಂಪ್ರದಾಯಿಕ, ಅತ್ಯಂತ ರೂಢಿ ನಿಯಮಗಳನ್ನು ಹೊಂದಿರುವಂಥ, ಸಂಸ್ಕೃತಿ ಪರಂಪರೆಯನ್ನು ಹೊಂದಿರುವಂಥ ಕರಾವಳಿ ಭಾಗದ ಪ್ರತಿಷ್ಠಿತ ಬಂಟ ಮನೆತನಗಳಲ್ಲಿ ಒಂದು ಹೆರಂಜೆ ದೊಡ್ಡಮನೆ. ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಸಮಗ್ರ ಆಯೋಜನೆಯಲ್ಲಿ 400 ವರ್ಷಗಳ ಗತಕಾಲದ ಇತಿಹಾಸವನ್ನು ಹೊಂದಿರುವಂಥ ಹೆರಂಜೆ ಶ್ರೀ ಜನ್ನದ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ. ಕಂಬಳ ಗದ್ದೆಯಲ್ಲಿ ಬಾಲಕರ ಓಟ, ನಾ ಮುಂದೆ ನೀ ಮುಂದೆ ನಾ ಮುಂದೆ, ಚಪ್ಪಾಳಿಯ ಅದ್ಭುತವಾಗಿ ಓಟವನ್ನು ಓಡಿದಂಥವರು ಭಾರತದ ಮಿಲ್ಕಾ ಸಿಂಗ್ನನ್ನು ನೆನಪಿಸಿಕೊಳ್ಳುವಂಥ ಓಟ. ಬಾಲಕಿಯರ ವಿಭಾಗದಲ್ಲಿ ಚಿನ್ನದ ರಾಣಿ PT ಉಷಾನನ್ನು ನೆನಪಿಸಿಕೊಳ್ಳುವಂಥ ಓಟ ನಮ್ಮಿ ಹೆರಂಜೆ ಕಂಬಳ ಗದ್ದೆಯಲ್ಲಿ. ಇದೀಗ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಬಾಲಕರ ವಿಭಾಗದ ಓಟ. ಪ್ರಥಮ ಮತ್ತು ದ್ವಿತೀಯ ಬಂದವರಿಗೆ ಬಹುಮಾನ. ಈಗಾಗಲೇ ಈ ಕಂಬಳ ಮಹೋತ್ಸವದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಶುಭ ಅವಸರದಲ್ಲಿ ಹೆರಂಜೆ ದೊಡ್ಡಮನೆಯ ಕೀರ್ತಿ ಶಿಷ್ಯರು, ಮುಂಬಯಿಯ ಬಹುದೊಡ್ಡ ಉದ್ಯಮಿಗಳಾದಂಥ ಈ ಕಂಬಳ ಮಹೋತ್ಸವಕ್ಕೆ ತನ್ಮೂಲಕ ತನ್ನದೇ ಆದಂಥ ಮಾರ್ಗದರ್ಶನ, ತನ್ನದೇ ಆದ ಸಹಕಾರವನ್ನು ಕೊಟ್ಟುಕೊಂಡು ಬಂದಿರುವಂಥ ನಮ್ಮೆಲ್ಲರನ್ನ ಅಗಲಿದಂಥ ಉಮೇಶ್ ಮಹಾಬಲ ಹೆಗಡೆಯವರನ್ನ ಈ ಶುಭ ಅವಸರದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ, ಸ್ಮರಿಸಿಕೊಳ್ತಾ ಇದ್ದೇವೆ. ಹಲೋ ಮಕ್ಕಳು ಸ್ವಲ್ಪ ದೂರ ನಿಲ್ಲಿ. ಮಕ್ಕಳೇ ಗ್ಯಾಪ್ ಇರಲಿ, ಕಂಬಳ ಗದ್ದೆ ಅಗಲ ಉಂಟು, ಗ್ಯಾಪ್ ಇರಲಿ. ಎಸ್ ಓ ಓಟ ಪ್ರಾರಂಭ. ಬಿದ್ದು ಎದ್ದು ಓಡುವುದೇ ಅಂದ. ಹ ಹ ಹ ಹ ಹ ಚಪ್ಪಾಳಿ ಚಪ್ಪಾಳಿ ಸದ್ದು, ದಶ ದಿಕ್ಕುಗಳಿಗೆ ಸುದ್ದಿ. ಹ ಓಕೆ ಓಕೆ. ಪ್ರಥಮ, ದ್ವಿತೀಯ, ತೃತೀಯವನ್ನ ಆಯ್ಕೆ ಮಾಡಲಾಗುತ್ತೆ. ಕಂಬಳದ ಕೋಣಗಳ ಯಜಮಾನರ ಆದ್ಯ ಗಮನಕ್ಕೆ, ತಾವುಗಳು ಹೆರಂಜೆ ದೊಡ್ಡಮನೆ ಕಂಬಳ ಮಹೋತ್ಸವಕ್ಕೆ ಕೋಣಗಳನ್ನು ಬರಮಾಡಿಕೊಂಡಿದ್ದೀರಿ. ಕೋಣಗಳ ಯಜಮಾನರಿಗೆ ಮತ್ತು ಕೋಣಗಳ ಪರಿಚಾರಕರಿಗೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂಥ ಹೆರಂಜೆ ದೊಡ್ಡಮನೆ ಸುಧಾಕರ ಹೆಗಡೆಯವರ ಪರವಾಗಿ ಹಾಗೂ ಪಟ್ಟದ ಮನೆಯ ಯಜಮಾನರ ಪರವಾಗಿ ಈ ಒಂದು ಕಂಬಳ ಮಹೋತ್ಸವ ಮನೆಯ ಎಲ್ಲ ಕುಟುಂಬಸ್ಥರ ಪರವಾಗಿ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಇದೀಗ ಯುವಕರ ವಿಭಾಗದಲ್ಲಿ ಓಟ. ಹಲೋ 100 ಮೀಟರ್ ಈಸ್ ಮೆನ್ ಸೆಷನ್. ನೋಡಿ ಮೆನ್ ಸೆಕ್ಷನ್ ಸರ್, ಸ್ವಲ್ಪ ಹಿಂದೆ ಬನ್ನಿ. ಮೆನ್ ಸೆಷನ್ ನೋಡಿ, ಸೆನ್ಸರ್ ಟೈಮಿಂಗ್ಸ್ ಇದೆ, ಇಲ್ಲೇ ಬನ್ನಿ. ಮೇಲ್ಭಾಗದಲ್ಲಿ ಸುಂದರವಾದಂತಹ ಕಂಬಳ ಮಹೋತ್ಸವದ ಮತ್ತು ಇಲ್ಲಿನ ಎಲ್ಲ ಸನ್ನಿವೇಶಗಳ ಚಿತ್ರೀಕರಣ, ನೇರ ಪುರುಷರ ಪ್ರಸಾರವನ್ನು ಮಾಡುವುದರ ಜೊತೆಗೆ ವಿಭಾಗದ ಕೆಸರುಗದ್ದೆಯ ಓಟ ಕೊನೆಯ ಸ್ಪರ್ಧೆ. ಕೆಸರುಗದ್ದೆಯ ಓಟದಲ್ಲಿ ಭಾಗವಹಿಸುವವರಿದ್ರೆ ಪುರುಷರು ತಕ್ಷಣ ಈ ಭಾಗಕ್ಕೆ ಬರಬೇಕು, ದಯವಿಟ್ಟು ಬರಬೇಕು. ಪುರುಷರ ವಿಭಾಗದ ಕೆಸರುಗದ್ದೆಯ ಓಟಕ್ಕಾಗಿ ಕೊನೆಯ ಕರೆ. ಎಸ್ ಸರ್, ಎಸ್, ಭಾಗವಹಿಸುವಂತ ಯುವಕರಿದ್ರೆ ದಯವಿಟ್ಟು ಬರಬೇಕು. ಬನ್ನಿ. ಆನ್ ಯುವರ್ ಮಾರ್ಕ್ ವಿಸಿಲ್, ಅಷ್ಟೇ ಆಯ್ತಾ? ಸ್ವಲ್ಪ ಹಿಂದೆ ಬನ್ನಿ. ಕಾಲೇಜಿನ ಹುಡುಗರಿದ್ದಾರೆ, ಕೋಣನ ಓಡಿಸಿ ಸಾಕಷ್ಟು ಪ್ರಶಸ್ತಿಯನ್ನು ಗಳಿಸಿದವರು ನಮ್ಮೊಂದಿಗಿದ್ದಾರೆ. ರೆಡಿ, ಆನ್ ಯುವರ್ ಮಾರ್ಕ್. ಎಸ್, ಹಿಂದೆ ಬನ್ನಿ. ಫೌಲ್. ಒನ್ಸ್ ಅಗೈನ್, ಆನ್ ಯುವರ್ ಮಾರ್ಕ್. ಪುರುಷರ ವಿಭಾಗದ ಕೆಸರುಗದ್ದೆಯ ಓಟ. 5 ಜನ ಬಲಾಢ್ಯ ಸ್ಪರ್ಧಾಳುಗಳು. ಯಾರ ಪಾಲಿಗೆ ಪ್ರಥಮ, ಯಾರ ಪಾಲಿಗೆ ದ್ವಿತೀಯ, ಯಾರ ಪಾಲಿಗೆ ತೃತೀಯ ಎಂಬುದನ್ನು ಕಾದಿರಿಸಿಕೊಳ್ಳಬೇಕಾಗಿದೆ. ಬಿದ್ದು ಎತ್ತು ಅಂತೂ ಇಂತೂ ಸರ್, ಹಗ್ಗ ಜಗ್ಗಾಟದ ಸ್ಪರ್ಧೆ. ಮಹಿಳೆಯ ತಂಡದವರು ಇದ್ರೆ ತಕ್ಷಣ ಕೆಸರುಗದ್ದೆಗೆ ಇಳಿರಿ. 2 ತಂಡದವರು ಈಗಾಗಲೇ ಹೆಸರನ್ನ ಕೊಟ್ಟಿದ್ದಾರೆ.
ಎಷ್ಟು ತಂಡಗಳಿದೆ ಸರ್? ಸರ್ 2 ತಂಡದವರ ಹೆಸರು ಕೊಟ್ಟಿದ್ದಾರೆ. ಪ್ರೇಮ ಹೆಗಡೆ, ನಮ್ಮ ಹೆರಂಜೆ ದೊಡ್ಡ ಮನೆಯ ಪ್ರೇಮ ಹೆಗಡೆಯವರು ಚಾಂತಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಅವರ ತಂಡ ಇದೆ. ಪ್ರೇಮ ಹೆಗಡೆಯವರ ತಂಡ, ಅವರ ಎದುರಾಳಿ ತಂಡ ಆರೂರು ಗ್ರಾಮ ಪಂಚಾಯತಿನ ಅಂದಿನ ಅಧ್ಯಕ್ಷರು. ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳನ್ನು ತನ್ನ ಗ್ರಾಮ ಪಂಚಾಯತಿನ ಮುಖೇನ ಅನುಷ್ಠಾನಕ್ಕೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಕೊಂಡು ಬಂದಿರುವಂತ ಆರೂರು ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ ಶೆಟ್ಟಿಯವರ ನೇತೃತ್ವದ ಬಲಾಢ್ಯ ಬಲಿಷ್ಠ ತಂಡ. ಬನ್ನಿ, ತಮ್ಮನ್ನ ಅತ್ಯಂತ ಗೌರವ ಆದರಗಳಿಂದ ಕಂಬಳ ಗದ್ದೆಯ ಕರೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರತಿ ವರ್ಷ ತಂಡವನ್ನು ತಾವುಗಳು ಈ ಭಾಗಕ್ಕೆ ಈ ಕಂಬಳ ಮಹೋತ್ಸವದಲ್ಲಿ ಪ್ರತಿ ವರ್ಷ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಈ ಬಾರಿಯೂ ಸಹ ತಮ್ಮ ತಂಡ ಆಗಮಿಸಿಕೊಂಡಿದೆ. ದಯವಿಟ್ಟು ಬೇಗನೆ ಸರ್, ಪುರುಷರ ವಿಭಾಗದ ತಂಡದವರು ಸರ್, ಪುರುಷರ ವಿಭಾಗದವರು ಫಿಕ್ಸರ್ಸ್ ಹಾಕ್ತೇವೆ 5 ನಿಮಿಷ ಬಿಟ್ಟು. ತಂಡ ಇದ್ರೆ ತಕ್ಷಣ ಹೆಸರನ್ನ ನೋಂದಾಯಿಸಿ. ಒಮ್ಮೆ ಫಿಕ್ಸರ್ಸ್ ಹಾಕಿದ ನಂತರ ಬದಲಾವಣೆಗೆ ಅವಕಾಶ ಇಲ್ಲ. ದಯವಿಟ್ಟು ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ತಂಡದ ಸದಸ್ಯರ, ತಂಡದ ನಾಯಕರ ಗಮನಕ್ಕೆ, ತಮ್ಮ ತಂಡಗಳಿದ್ದಲ್ಲಿ ಪ್ರಕಟಣಾ ವಿಭಾಗಕ್ಕೆ ಬಂದು ತಮ್ಮ ಹೆಸರನ್ನ ಅಧಿಕೃತವಾಗಿ ದಾಖಲಿಸಿಕೊಳ್ಳಬೇಕು. ನಾನೂರು ವರ್ಷಗಳ ಗತಕಾಲದ ಇತಿಹಾಸವನ್ನು ಹೊಂದಿರುವಂಥ ಹೆರಂಜೆ ದೊಡ್ಡಮನೆ ಕಂಬಳ ಮಹೋತ್ಸವ, ಜನ್ನದ ಕಂಬಳ ಮಹೋತ್ಸವ ಈಗಾಗಲೇ ಮೇಲ್ಭಾಗದಲ್ಲಿ LED ಪರದೆಯನ್ನು ಹಾಕಲಾಗಿದೆ. ಎಲ್ಲ ಸನ್ನಿವೇಶಗಳು ಆ LED ಪರದೆ ಮೇಲೆ ಬಿತ್ತರ ಆಗ್ತದೆ. ಆ ನಿಟ್ಟಿನಲ್ಲಿ ಸಹಸ್ರ ಕಂಬಳ ಅಭಿಮಾನಿಗಳು ಹೆರಂಜಿ ಜನ್ನದ ಕಂಬಳದತ್ತ ಆಗಮಿಸ್ತಾ ಇದ್ದಾರೆ. ಇದುವರೆಗೂ ಆಗಮಿಸಿದಂಥ ಎಲ್ಲ ಕಂಬಳದ ಅಭಿಮಾನಿಗಳಿಗೆ, ಈ ಊರಿನ ಸಜ್ಜನ ನಾಗರಿಕ ಬಂಧುಗಳಿಗೆ, ಪರ ಊರಿನಿಂದ ಬಂದಿರುವಂಥ ಎಲ್ಲ ಗ್ರಾಮಸ್ಥರಿಗೆ, ಕಂಬಳ ಅಭಿಮಾನಿಗಳಿಗೆ ಹೆರಂಜೆ ದೊಡ್ಡಮನೆ ಜನ್ನದ ಕಂಬಳ ಸಮಿತಿಯ ಪರವಾಗಿ, ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರು, ಪ್ರತಿ ವರ್ಷ ಯಾವ ಭಾಗದಲ್ಲಿ ಯಾವ ದಿನ ಕಂಬಳವ ನಡೆಸಬೇಕು ಎನ್ನುವ ನಿಟ್ಟಿನಲ್ಲಿ ಒಂದಷ್ಟು ಸಭೆಗಳನ್ನು ನಡೆಸಿಕೊಂಡು ಒಂದಷ್ಟು ದಿನಾಂಕವನ್ನು ನಿಗದಿಪಡಿಸುವಂಥವರೇ ನಮ್ಮ ಸುಧಾಕರ ಹೆಗಡೆಯವರು. ಅದೇ ರೀತಿ ಇದೀಗ ಮೊದಲ ಭಾಗದಲ್ಲಿ ಕಂಬಳ ಮಹೋತ್ಸವದ ವಿಶೇಷವಾದಂಥ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಲು ನಮ್ಮ ಜೊತೆಯಲ್ಲಿ ಅತ್ಯಂತ ಬುಡಕಟ್ಟು ಸಮಾಜಗಳಲ್ಲಿ ಒಂದು ಕೊರಗ ಸಮಾಜದ ಡೋಲು ವಾದನಕ್ಕೆ ಇಡೀ ವಿಶ್ವದಲ್ಲಿ ತನ್ನದೇ ಆದ ಜನಪ್ರಿಯತೆಯನ್ನು ಕಂಡುಕೊಂಡಿರುವಂಥ ಡೋಲು ವಾದನ. ದಯವಿಟ್ಟು ಡೋಲು ವಾದನವನ್ನು ಮಾಡುವರೆ ಆ ತಂಡದವರಲ್ಲಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಡೋಲು ವಾದನವನ್ನ ಪ್ರಾರಂಭಿಸುವಂತೆ. ಮಹಿಳಾ ವಿಭಾಗದ ಕೆಸರುಗದ್ದೆಯ ತಂಡದಲ್ಲಿ ಮಮತಾ ಶೆಟ್ಟಿ, P3 ಫ್ರೆಂಡ್ಸ್ ತಂಡದವರು ಇದ್ದೀರಾ? ರೆಡಿ? ಓಕೆ, ಕೈ ಎತ್ತಿದ್ದೀರಿ. ನೆಕ್ಸ್ಟ್ ಹೆರಂಜೆ ದೊಡ್ಡಮನೆ ಪ್ರೇಮ ಹೆಗಡೆಯವರ ಮತ್ತು ತಂಡ. ಓಕೆ, ಪುರುಷರ ವಿಭಾಗದ ತಂಡ. ಮಹಿಳೆಯರು ಇನ್ನೇನು 5 ನಿಮಿಷದಲ್ಲಿ ತಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಚಾಂತಾರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರಲ್ಲಿ ಓರ್ವರಾದಂಥ ಶ್ರೀಮತಿ ಪ್ರೇಮಾ ಹೆಗಡೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ಜನ್ನದ ಸಾಂಪ್ರದಾಯಿಕ ಹೆರಂಜೆ ಕಂಬಳ ಮಹೋತ್ಸವದ ಪರವಾಗಿ ಪ್ರೀತಿಯ ಆದರದ ಸ್ವಾಗತ. ಇದೀಗ ಡೋಲು ವಾದನ ಪ್ರಾರಂಭ. ಕರಾವಳಿ ಭಾಗದ ಅತ್ಯಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವಂಥ ಡೋಲು ವಾದನ. ಯಾವುದೇ ಒಂದು ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಡೋಲು ವಾದನದ ಸದ್ದು ಸುದ್ದಿಯಾಗಲೇಬೇಕು. ಜನದೇವರಿಗೆ ಅತ್ಯಂತ ಪ್ರಿಯವಾದಂಥ ವಾದನಗಳಲ್ಲಿ ಒಂದು ಡೋಲು ವಾದನ. ಅದಕ್ಕೆ ಇಳಿಸುವಾಗ ಫ್ರಂಟ್ ಇಂದ ಬೇಕು, ಅಲ್ಲಿ ಕ್ಯಾಮರಾ ಬೇಕು, ಅದಕ್ಕೆ
ಕಂಬಳ ಮಹೋತ್ಸವದ ಎಲ್ಲ ಸನ್ನಿವೇಶಗಳನ್ನ ಇಡೀ ಜಗತ್ತಿನಾದ್ಯಂತ ಪಸರಿಸಲು ನೇರ ಪ್ರಸಾರದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಕರಾವಳಿ ಭಾಗದಲ್ಲಿ ತನ್ಮೂಲಕ ತನ್ನದೇ ಆದಂತಹ ಪ್ರಸಿದ್ಧಿಯನ್ನ ಪಡೆದಿರುವಂತಹ ನೇರ ಪ್ರಸಾರದ ಲೈವ್ ಚಾನೆಲ್ಗಳಲ್ಲಿ ಒಂದು ತುಳುನಾಡ ವಾರ್ತೆ. ಆ ಒಂದು ತಂಡದ ವ್ಯವಸ್ಥಾಪಕರಿಗೆ, ತಂಡದ ಎಲ್ಲ ನೌಕರ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಕಂಬಳಗದ್ದೆಯ ಮೇಲ್ಭಾಗದಲ್ಲಿ ಉಡುಪಿ ಜಿಲ್ಲೆಯ ಖಾದ್ಯಗಳನ್ನು ಪರಿಚಯಿಸಬೇಕು ಎನ್ನುವ ನಿಟ್ಟಿನಲ್ಲಿ ಒಂದಷ್ಟು ಅಂಗಡಿ ಮುಗ್ಗಟ್ಟುಗಳನ್ನು ತೆರೆಯಲಾಗಿದೆ. ರುಚಿಕರವಾದಂತಹ ಬಾಯಿ ಚಪ್ಪರಿಸಬಹುದಾದಂತಹ ಅನೇಕ ಖಾದ್ಯಗಳು ಕಂಬಳಗದ್ದೆಯ ಮೇಲ್ಭಾಗದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಯಾವುದು ಉಚಿತವಲ್ಲ, ತಾವುಗಳು ಹಣವನ್ನು ಕೊಟ್ಟು ಅದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮಾಲಕರ ಪರವಾಗಿ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ. ಜನದೇವರ ಕಂಬಳ ಕೇವಲ ಒಂದೇ ವರ್ಗದವರಿಗೆ ಸೀಮಿತವಾಗಿರದೆ ಎಲ್ಲರನ್ನ ಜೊತೆಗೂಡಿಸಿಕೊಂಡು ನೆರವೇರುವಂತ ಜನದೇವರ ಕಂಬಳ. ಜಾತಿ ಮತ ಪಂಥಗಳ ಭೇದವನ್ನ ಮರೆತು ನಾವೆಲ್ಲರೂ ಒಂದೇ ಜನದೇವರ ಆಶೀರ್ವಾದವನ್ನ ಪಡೆಯಬೇಕು ಎನ್ನುವಂತ ಸದುದ್ದೇಶವನ್ನ ಇಟ್ಟುಕೊಂಡು ಅನಾದಿ ಕಾಲದಿಂದಲೂ ನೆರವೇರಿಸಿಕೊಂಡಂತ ಈ ಜನದೇವರ ಕಂಬಳ ಮಹೋತ್ಸವ ಕಂಬಳದ ದಿನ ಜನದೇವರನ್ನ ಅಲಂಕರಿಸಿಗೊಳಿಸಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಕುಲದೇವರ ಶ್ರೀ ಮಹಾಲಿಂಗೇಶ್ವರನನ್ನ ಪೂಜಿಸಿಕೊಂಡು ತದನಂತರ ವಾದ್ಯ ಘೋಷಗಳೊಂದಿಗೆ ವೇಷಭೂಷಗಳೊಂದಿಗೆ ದೇವರ ಪೂಜೆ ಸಲ್ಲಿಸಿ ದೇವರಿಂದ ಆಶೀರ್ವಾದವನ್ನ ಪಡೆದು ಕಂಬಳದ ಗೆದ್ದೆಯನ್ನ ಪೂಜಿಸಿ ತದನಂತರ ಕಂಬಳವನ್ನ ಪ್ರಾರಂಭಿಸುತ್ತೇವೆ. ಕಂಬಳದ ನಂತರ ಕೊನೆಯ ಕಾರ್ಯಕ್ರಮವಾಗಿ ತೆಂಗಿನಕಾಯಿ ಮತ್ತು ಅಡಿಕೆ ಹಾಕುವ ಸಂಪ್ರದಾಯವೂ ಇದೆ. ಅನ್ಯ ಪಟ್ಟದ ನಾಯಕರು ತೆಂಗಿನಕಾಯಿಯನ್ನು ಒಡೆಯುತ್ತಾರೆ. ಧಾರ್ಮಿಕ ಕಾರ್ಯಕ್ರಮವಾಗಿ ದೇವಸ್ಥಾನದಲ್ಲಿ ಕಂಬಳದ ದಿನ ರಾತ್ರಿ, ಹಗಲಿನಲ್ಲಿ ತುಲಾಭಾರ, ರಾತ್ರಿ ರಂಗಪೂಜೆ, ಬ್ರಹ್ಮಸ್ಥಾನ ಪೂಜೆ, ಕುಕ್ಕೆಹಳ್ಳಿ ದೇವರ ಪೂಜೆ, ತದನಂತರ ಕುಲದೇವರಾಗಿರುವಂತಹ ಬೊಬ್ಬರಿಯನ ಕೋಲ ಕಾರ್ಯಕ್ರಮವು ನಡೆಯುತ್ತದೆ. ಜನದೇವರ ಈ ಕಂಬಳ ಮಹೋತ್ಸವ ಅನಾದಿ ಕಾಲದಿಂದಲೂ ರೀತಿ ರಿವಾಜುಗಳೊಂದಿಗೆ ನಡೆದು ಬಂದಿದೆ. ಈ ಅದ್ಭುತವಾದ ಅದ್ದೂರಿಯ ಕ್ಷಣಗಳನ್ನ ಕಣ್ಣಂಚಿನಲ್ಲಿ ತುಂಬಿಸಿಕೊಳ್ಳಲು ಆಗಮಿಸಿರುವಂತಹ ಎಲ್ಲ ಕಂಬಳಾಭಿಮಾನಿಗಳನ್ನ ಹೆರಂಜೆ ದೊಡ್ಡ ಮನೆಯವರು ಹಾಗೂ ಹೆರಂಜೆ ಊರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ತಮ್ಮನ್ನ ಪ್ರೀತಿಯ ಆಧಾರದಿಂದ ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಕೋಣಗಳ ಯಜಮಾನರಲ್ಲಿ ವಿನಂತಿಸ್ತಾ ಇದ್ದೇವೆ. ಸಬ್ ಜೂನಿಯರ್ ವಿಭಾಗ, ಜೂನಿಯರ್ ವಿಭಾಗ, ಸೀನಿಯರ್ ವಿಭಾಗ ಹಾಗೂ ಹಲಗೆ ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವಂತಹ ಎಲ್ಲ ಕೋಣಗಳ ಯಜಮಾನರು ತಕ್ಷಣದಲ್ಲಿ ತಮ್ಮ ಕೋಣಗಳು ಯಾವ ವಿಭಾಗದಲ್ಲಿ ಭಾಗವಹಿಸಲಿವೆ ಎನ್ನುವುದನ್ನ ನೋಂದಾಯಿಸಿಕೊಳ್ಳುವರೆ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ಕಂಬಳ ಮಹೋತ್ಸವ ಕಾರ್ಯಕ್ರಮ ಯಶಸ್ಸನ್ನು ಸಾಧಿಸಲು ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಕೊಡುಗೆ ಬಹಳ ಮಹತ್ತರವಾದದ್ದು. ಕಂಬಳದ ಹೊನಲು ಬೆಳಕಿನ ದೀಪಾಲಂಕಾರದ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತವರು ಹೆರಂಜೆ ದೊಡ್ಡಮನೆ ದಿವಂಗತ ಮಹಾಬಲೇಗೌಡರ ಪರವಾಗಿ ಅವರ ಮಕ್ಕಳ ಕೊಡುಗೆ. ಧ್ವನಿವರ್ಧಕ ಮತ್ತು ಆಸನದ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತವರು ಮಂಗಳೂರು ಉಪವಿಭಾಗದ ತಾಲೂಕು ಅಲ್ಪಸಂಖ್ಯಾತರ ವಿಸ್ತರಣಾಧಿಕಾರಿಯವರಾದಂಥ ಮಂಜುನಾಥ ಶೆಟ್ಟಿ, ಸಿಡಿಬಂದು ಪ್ರದರ್ಶನ ಮತ್ತು ಸೆನ್ಸಾರ್ ಅಳವಡಿಕೆಗೆ ಸಹಕಾರವನ್ನು ಕೊಟ್ಟಂತವರು ಸದಾನಂದ ಹೆಗಡೆ ಮತ್ತು ಸಹೋದರರು ಭದ್ರಾವತಿ. ಓಟದ ಕೋಣಗಳಿಗೆ ಹಿಂಡಿ ಮತ್ತು ತಟ್ಟೆ ಇನ್ನಿತರ ವಸ್ತುಗಳನ್ನು ನೀಡಿದಂತವರು ಶ್ರೀಮತಿ ಸುಶೀಲಾ ಶೆಟ್ಟಿ ಹೆರಂಜೆ ದೊಡ್ಡಮನೆ. ಭಾಗವಹಿಸಿದಂತ ಪ್ರತಿ ಕೋಣಗಳಿಗೆ ಗೌರವಧನದ ಪ್ರಾಯೋಗಿಕತ್ವವನ್ನು ನೀಡಿದಂತವರು ಶ್ರೀ ಗುಂಡು ಶೆಟ್ಟಿ ಹೆರಂಜೆ ಮೇಲ್ಮನೆ, ಕಿರಣ್ ರಾಜ್ ಶೆಟ್ಟಿ, ಮಂಜುನಾಥ್ ಶೆಟ್ಟಿ, ಓಂಕಾರ ಹೌಸ್ ಹೆರಂಜೆ, ಚಂದ್ರಶೇಖರ್ ಶೆಟ್ಟಿ ಹೋಟೆಲ್ ಪ್ರಾರ್ಥನಾ ಇಚಲಕರಂಜಿ, ಸಂತೋಷ್ ಶೆಟ್ಟಿ ಹೋಟೆಲ್ ಆಧಾರ್ ಇಚಲಕಾರಂಜಿ, ಸುರೇಶ್ ಶೆಟ್ಟಿ ಹೋಟೆಲ್ ಕೃಷ್ಣ ಮೈಸೂರು, ಪ್ರಸಾದ್ ಪಿ ಶೆಟ್ಟಿ ಹೆರಂಜೆ ತುಂಗರಬಿಟ್ಟು ಉದ್ಯಮಿ ಮುಂಬೈ, ಡಾಕ್ಟರ್ ಸಿದ್ಧಾಂತ ಶೇಖರ್ ಹೆಗಡೆ ಹೆರಂಜೆ ದೊಡ್ಡಮನೆ. ವಿಜೇತ ಓಟದ ಕೋಣಗಳನ್ನು ಓಡಿಸಿದವರಿಗೆ ಗೌರವಧನದ ಪ್ರಾಯೋಜಕತ್ವವನ್ನು ನೀಡಿದಂತವರು ಸುಜಯ್ ಶೆಟ್ಟಿ,
ಹೆರಂಜೆ ದೊಡ್ಮನೆ. ಹಾಗೆ ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶ್ರೀ ಕೃಷ್ಣ ಹೆಗಡೆ ಹೆರಂಜೆ ದೊಡ್ಮನೆ ಮತ್ತು ಕಂಬಳಗದ್ದೆ ಮನೆಯವರು. ಹಾಗೆ ಉಡುಪಿ ಜಿಲ್ಲೆಯ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕಂಬಳ ಸಮಿತಿಯ ಕಾರ್ಯಕಾರಿಯ ಸಮಿತಿಯ ಸದಸ್ಯರಲ್ಲಿ ಓರ್ವರಾದಂಥ ಸನ್ಮಾನ್ಯ ಹೆರಂಜೆ ದೊಡ್ಮನೆ ಸುಧಾಕರ ಹೆಗಡೆಯವರ ಪರವಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಬಂಧುಗಳೇ, ಕೆಲವೇ ಕ್ಷಣಗಳಲ್ಲಿ ಕಂಬಳ ಸ್ಪರ್ಧೆಗಳು, ಕೋಣಗಳ ಓಟದ ಸ್ಪರ್ಧೆಗಳು ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ಈಗಾಗಲೇ ಬಹಳಷ್ಟು ಕೋಣಗಳು ಹೆರಂಜೆಯತ್ತ ಪ್ರಯಾಣವನ್ನು ಬೆಳೆಸಿಕೊಂಡಿವೆ. ದೂರದ ಬೈಂದೂರು, ದೂರದ ನಾವುಂದ, ದೂರದ ಭಟ್ಕಳ, ದೂರದ ನಂದಳಿಕೆ, ದೂರದ ಅನೇಕ ಭಾಗಗಳಿಂದ ಈಗಾಗಲೇ ಕೋಣಗಳು ಹೆರಂಜೆಯ ಕಂಬಳದತ್ತ ಪ್ರಯಾಣವನ್ನು ಬೆಳೆಸಿಕೊಂಡಿವೆ. ಹೊನಲು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಚ್ಚುಕಟ್ಟಾಗಿ ಕಂಬಳಗದ್ದೆಯನ್ನು ಹದ ಮಾಡಿಕೊಳ್ಳಲಾಗಿದೆ. ಬಣ್ಣ ಬಣ್ಣದ ಧ್ವಜವನ್ನು ಆ ಒಂದು ಕಂಬಳಗದ್ದೆಯ ಒಂದು ಪಥದಲ್ಲಿ ಹಾಕಲಾಗಿದೆ. ಮತ್ತೊಂದು ಭಾಗದಲ್ಲಿ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಒಂದು ವ್ಯವಸ್ಥಿತವಾಗಿ ಕಂಬಳಗದ್ದೆಯ ನಿರ್ಮಾಣವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋಣಗಳ ಆಗಮನದ ತರುವಾಯ ಕಂಬಳ ಮಹೋತ್ಸವ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ಇದೀಗ ಪುರುಷರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ, ಮಹಿಳೆಯರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ತಂಡವನ್ನು ಸಿದ್ಧಪಡಿಸಿಕೊಳ್ಳಬೇಕು. ತಕ್ಷಣ ಕ್ಷಣಕಾಲವೂ ವಿಳಂಬವನ್ನು ಮಾಡದೆ ಕಂಬಳದ ಗದ್ದೆಗೆ ಇಳಿಯಬೇಕು. ಕಂಬಳ ಗದ್ದೆಯಲ್ಲಿ ಹಗ್ಗ ಜಗ್ಗಾಟ ಮೇಲ್ಭಾಗದಲ್ಲಿ ಅಲ್ಲವೇ ಅಲ್ಲ. ಬನ್ನಿ ಮಹಿಳೆಯರು, ದಯವಿಟ್ಟು ಪ್ಲೀಸ್ ಎಲ್ಲರೂ. ಈಗಾಗಲೇ ಈ ಜಿಲ್ಲೆಯ 2 ಬಲಾಢ್ಯ ಮಹಿಳಾ ತಂಡಗಳು ಹೆಸರನ್ನು ನೋಂದಾಯಿಸಿಕೊಂಡಿವೆ. ಮೇಲೆ ಕೆಳಭಾಗದಲ್ಲಲ್ವಾ? ಹಾ, ಮಹಿಳೆಯರಿಗೆ ಮೇಲ್ಭಾಗದಲ್ಲಿ, ಪುರುಷರಿಗೆ ಕಂಬಳ ಗದ್ದೆಯಲ್ಲಿ. ಎಸ್, ಮೇಲ್ಭಾಗದಲ್ಲಿ ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕಿದ್ದೇವೆ. ಪುರುಷರಿಗೆ ಕಂಬಳ ಗದ್ದೆಯಲ್ಲಿ ಹಗ್ಗ ಜಗ್ಗಾಟ, ಮಹಿಳೆಯರಿಗೆ ಕಂಬಳ ಗದ್ದೆಯ ಪಟ್ಟದ ಚಾವಡಿಯ ಮೇಲ್ಭಾಗದಲ್ಲಿ ಹಗ್ಗ ಜಗ್ಗಾಟದ ಸ್ಪರ್ಧೆಯನ್ನು ಇರಿಸಿಕೊಳ್ಳಲಾಗಿದೆ. ಭಾಗವಹಿಸುವಂತ ತಂಡಗಳು ಆದಷ್ಟು ಬೇಗನೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಹೆರಂಜೆ ಮೇಲ್ಮನೆ ಗುಂಡು ಶೆಟ್ಟಿಯವರ ಕೊಡುಗೆಯ ರೂಪದಲ್ಲಿ ನೀಡಿದಂಥ ಪಟ್ಟದ ಚಾವಡಿ, ಈ ಒಂದು ಹೆರಂಜೆ ದೊಡ್ಡಮನೆ ಕಂಬಳ ಮಹೋತ್ಸವದ ಯಜಮಾನರು ಸನ್ಮಾನ್ಯ ಕೃಷ್ಣ ಹೆಗಡೆಯವರು ಈಗಾಗಲೇ ಗತ್ತು ಗೈರತ್ತು ರಾಜ್ಯ ಗಾಂಭೀರ್ಯದಿಂದ ಆ ಒಂದು ಪಟ್ಟದ ಮನೆಯ ಒಳಭಾಗದಲ್ಲಿ, ಪಟ್ಟದ ಮನೆಯ ಈ ಒಂದು ಹೆರಂಜೆ ದೊಡ್ಡಮನೆಯ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಯಾವೆಲ್ಲ ಸಂಪ್ರದಾಯಗಳು ಈ ಒಂದು ಕಂಬಳ ಮಹೋತ್ಸವದಲ್ಲಿ ಇದೆ ಅವೆಲ್ಲವನ್ನ ಪೂರೈಸಿಕೊಂಡು ಪಟ್ಟದ ಆ ಒಂದು ಚಾವಡಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಸನ್ಮಾನ್ಯ ಪೂಜ್ಯನೀಯ ಕೃಷ್ಣ ಹೆಗಡೆಯವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಅದೇ ರೀತಿ ಈ ಒಂದು ಕಂಬಳ ಮಹೋತ್ಸವದ ಯಶಸ್ಸಿನಲ್ಲಿ ತನ್ನನ್ನು ಬಹಳಷ್ಟು ತೊಡಗಿಸಿಕೊಂಡಂಥವರು, ಉಡುಪಿ ಜಿಲ್ಲೆಯ ಸಾಂಪ್ರದಾಯಿಕ ಕಂಬಳ ಯಾವ ದಿನಾಂಕದಲ್ಲಿ ಆಗಬೇಕು ಎಂಬುದಾಗಿ ಒಂದಷ್ಟು ಸಮಿತಿಯ ಸಭೆಗಳನ್ನು ನಡೆಸಿಕೊಂಡು ಆಯಾಯ ದಿನಾಂಕದಂದು ಆಯಾಯ ಭಾಗದಲ್ಲಿ ಸಾಂಪ್ರದಾಯಿಕ ಕಂಬಳ ಮಹೋತ್ಸವದ ವೇಳಾಪಟ್ಟಿಯನ್ನು ಸಿದ್ಧಪಡಿಸುವಲ್ಲಿ ತನ್ನದೇ ಆದ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂಥ ಉಡುಪಿ ಜಿಲ್ಲೆಯ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಕಂಬಳ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರೂ ಆಗಿರ್ತಕ್ಕಂಥ ಸನ್ಮಾನ್ಯ ಹೆರಂಜೆ ದೊಡ್ಡಮನೆ ಸುಧಾಕರ ಹೆಗಡೆಯವರು ಈಗಾಗಲೇ ಕಳೆದ 1 ತಿಂಗಳಿನಿಂದ ಕಂಬಳಗದ್ದೆಯ ಒಂದು ವ್ಯವಸ್ಥೆಯನ್ನು ಮಾಡಲು, ಅದಲ್ಲದೆ ತನ್ನ ಕುಟುಂಬದ ಎಲ್ಲ ಸದಸ್ಯರ ಸಹಕಾರ, ಬೆಂಬಲ, ಮಾರ್ಗದರ್ಶನವನ್ನು ಪಡೆದುಕೊಂಡು ಪ್ರತಿ ವರ್ಷ ಈ ಒಂದು ಕಂಬಳ ಮಹೋತ್ಸವ ಯಶಸ್ವಿಯಾಗುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವರು ಸುಧಾಕರ ಹೆಗಡೆಯವರು. ಅವರಿಗೂ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತ ಹಾಗೂ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಇದೀಗ ಪ್ರಥಮ ಯಾದಿಯಲ್ಲಿ 1 ಜೊತೆ ಕೋಣ ಈಗಾಗಲೇ ಕಂಬಳಗದ್ದೆಯನ್ನ ಇಳಿದಿರುವಂಥದ್ದು. 2025ರಲ್ಲಿ ನಡೆದಂಥ ಈ ಒಂದು ಹೆರಂಜೆ ದೊಡ್ಡಮನೆ ಕಂಬಳ ಮಹೋತ್ಸವದಲ್ಲಿ ಪ್ರಥಮ ಬಾರಿ ತಾಲೀಮುಗಾಗಿ
ಒಂದು ಟ್ರಯಲ್ಗಾಗಿ ಇದೀಗ ಶ್ರೀ ಕ್ಷೇತ್ರ ಕನ್ನಾರು ಪೇತ್ರಿ ಭಾಗದಿಂದ ಬಂದಿರುವಂಥ ಕೋಣದ ಕೋಣವನ್ನು ಓಡಿಸುವಂಥವರು, ಕೋಣದ ಎಲ್ಲ ಪರಿಚಾರಕರು ಬಣ್ಣ ಬಣ್ಣದ ಸಮವಸ್ತ್ರವನ್ನು ಧರಿಸಿಕೊಂಡು ತಲೆಯ ಮೇಲೆ ಒಂದು ಶಾಲನ್ನು ಸುತ್ತಿಕೊಂಡು ಅತ್ಯಂತ ಗಜಗಾಂಭೀರ್ಯದ ರಾಜ ಗೌರವದ ನಡಿಗೆಯೊಂದಿಗೆ ಕಂಬಳದ ಕೋಣಗಳ ಜೊತೆಗೆ ಇದೀಗ ಕಂಬಳದ ಗದ್ದೆ ಇಳಿದಿರುವಂಥದ್ದು. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಕೋಣಗಳಿಗೆ, ಕೋಣಗಳ ಪರಿಚಾರಕರಿಗೆ, ಕೋಣವನ್ನು ಓಡಿಸುವವರಿಗೆ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಪ್ರಶಾಂತ್ ಸರ್, ಒಂದೆಡೆಯಲ್ಲಿ ರಾಂಚಿಯಲ್ಲಿ ಭಾರತ ದೇಶದ ಕ್ರಿಕೆಟ್ ಪಂದ್ಯಾಟದ ಕಾವನ್ನು ಏರಿಸ್ತಾ ಇದೆ. ಹೆರಂಜೆ ಭಾಗದಲ್ಲಿ ಕಂಬಳದ ಕಾವು ತಮ್ಮ ನಿರೂಪಣೆಯ ವಾಕ್ಚಾತುರ್ಯದ ಮೂಲಕ ಮೆರುಗನ್ನ ಕಾಣ್ತಾ ಇದ್ದೇವೆ. ನಾವು ಕೆಸರುಗದ್ದೆಯ ಓಟದ ವಿಜೇತರ ಫಲಿತಾಂಶವನ್ನು ಪ್ರಕಟಣೆ ಮಾಡುವರಿದ್ದೇವೆ. 1 ರಿಂದ 5ನೇ ತರಗತಿ ಬಾಲಕರ ವಿಭಾಗದ ಕೆಸರುಗದ್ದೆ ಓಟದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡು ಮೊದಲ ಬಹುಮಾನವನ್ನು ಪಡೆಯಲಿರುವಂಥ ತನ್ವಿತ್ ನಿತ್ಯಾನಂದ ಶೆಟ್ಟಿ ಹೆರಂಜೆ ದೊಡ್ಡಮನೆ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥ ಬಾಲಕ ಶಯನ್. ಬಾಲಕಿಯರ ವಿಭಾಗದ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥವರು ಮೌನಿಕಾ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥವರು ಮೋನಿಕಾ. 6 ರಿಂದ 7ನೇ ತರಗತಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥ ಬಾಲಕ ಶ್ರೀಶಾಂತ್ ಎಸ್ ದೇವಾಡಿಗ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥ ಬಾಲಕ ನಿಶಾಂತ್ ಶೆಟ್ಟಿ. ಪ್ರೌಢಶಾಲಾ ವಿಭಾಗದ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥವರು ರೋಹನ್. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥವರು ಮಿಲನ್. ಪುರುಷರ ವಿಭಾಗದಲ್ಲಿ ಪ್ರಥಮ ಶ್ರೇಯಸ್, ದ್ವಿತೀಯ ಕಿಶಾನ್. ವಿಜೇತರಾದಂಥ ಎಲ್ಲ ಸ್ಪರ್ಧಾಳುಗಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆ. ಬಂಧುಗಳೇ, ಸಹಸ್ರ ಕಂಬಳ ಅಭಿಮಾನಿಗಳು ಈ ಒಂದು ಕಂಬಳ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ. ಕಂಬಳ ಗದ್ದೆಯ ಸುತ್ತಲೂ ಇರುವಂಥ ಎಲ್ಲ ಮಾರ್ಗಗಳಲ್ಲಿ ಕಂಬಳ ಅಭಿಮಾನಿಗಳ ಜನಸಾಗರವೇ ಹರಿದು ಬರ್ತಾ ಇದೆ. ಮೇಲ್ಭಾಗದಲ್ಲಿ ಒಂದಷ್ಟು ಅಂಗಡಿ ಮುಂಗಟ್ಟುಗಳನ್ನು ಇರಿಸಿಕೊಳ್ಳಲಾಗಿದೆ. ಯಾವುದು ಉಚಿತ ಇಲ್ಲ. ಹಣವನ್ನು ಕೊಟ್ಟು ಅದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಅಂಗಡಿ ಮುಂಗಟ್ಟುಗಳ ಯಜಮಾನರ ಪರವಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಮೇಲ್ಭಾಗದಲ್ಲಿ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಚಾಂತಾರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಪ್ರೇಮಾ ಹೆಗಡೆಯವರ ನೇತೃತ್ವದಲ್ಲಿ ಬಲಿಷ್ಠ ಮಹಿಳಾ ತಂಡ, ಆರೂರು ಗ್ರಾಮ ಪಂಚಾಯತಿನ ಹಿಂದಿನ ಸಾಲಿನ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ ಶೆಟ್ಟಿಯವರ ನೇತೃತ್ವದಲ್ಲಿ ಮತ್ತೊಂದು ಬಲಾಢ್ಯ ಮಹಿಳಾ ತಂಡ. 2 ತಂಡಗಳ ನಡಿಗೆ ನಾ ಬಿಡೆ ನೀವು ಬಿಡಲ್ಲ ಹಗ್ಗ ಜಗ್ಗಾಟ ಮೇಲ್ಭಾಗದಲ್ಲಿ. ಕೆಳಭಾಗದಲ್ಲಿ ಕಂಬಳ ಗದ್ದೆಯಲ್ಲಿ ಪುರುಷರ ವಿಭಾಗದಲ್ಲಿ 2 ಬಲಾಢ್ಯ ತಂಡಗಳ ನಡುವೆ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿಕ್ಕಿದೆ ಕೆಲವೇ ಕ್ಷಣಗಳಲ್ಲಿ. ಇದೀಗ ಕಂಬಳ ಗದ್ದೆಯಲ್ಲಿ ಟ್ರಯಲಿಗಾಗಿ 1 ಜೊತೆ ಕೋಣಗಳು, ಕೋಣವನ್ನು ಓಡಿಸುವಂಥವರು, ಕೋಣಗಳ ಪರಿಚಾರಕರು, ಕೋಣಗಳ ಯಜಮಾನರು ಮೇಲ್ಭಾಗದಲ್ಲಿ ನಿಂತು ಕಂಬಳದ ಮುಂಜುಟಿ ಭಾಗದಲ್ಲಿ ನಿಂತು ಬಾ ಬಾ ಓಡೋಡಿ ಬಾ ಕೋಣಗಳಿಗೆ ನಿಶಾನೆಯನ್ನು ತೋರಿಸುವುದರ ಮುಖೇನವಾಗಿ ಒಂದು ಕಂಬಳವನ್ನು ನೋಡುವುದೇ ಚಂದ, ಅಂದ, ಮಹದಾನಂದ. ಸೌಮ್ಯ ಹೆರಂಜೆ, ಅದೇ ರೀತಿ ಪೇತ್ರಿ ಪೆನ್ಸ್ ಪೇತ್ರಿ 2 ಬಲಾಢ್ಯ ಮಹಿಳಾ ತಂಡಗಳಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ. ತೊಟ್ಟಿಲ ತೂಗುವ ಕೈ ದೇಶವನ್ನ ಆಳಬಲ್ಲದು ಎಂಬುದನ್ನು ಈ ಹೊತ್ತಿನಲ್ಲಿ ಉಲ್ಲೇಖವನ್ನು ಮಾಡಿಕೊಂಡು 2 ಬಲಾಢ್ಯ ಮಹಿಳೆಯರ ತಂಡಗಳ ನಡುವೆ ಹಗ್ಗ ಜಗ್ಗಾಟ. ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಆ 2 ತಂಡಗಳಿಗೆ ಪ್ರೀತಿಯ ಆದರದ ಹೆರಂಜೆ ದೊಡ್ಡಮನೆಯವರ ನೇತೃತ್ವದಲ್ಲಿ ನಡೆಯುವಂತ ಜನ್ನದ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿ ಪರವಾಗಿ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಬಂಧುಗಳೇ, ಈಗಾಗಲೇ ಈ ಒಂದು ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಅನೇಕ ಗೌರವಾನ್ವಿತರು ಆಗಮಿಸಿದ್ದಾರೆ.
ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಸುಧಾಕರ ಹೆಗಡೆಯವರು ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರು. ಕಳೆದ 1.5-2 ತಿಂಗಳ ಹಿಂದೆಯೇ ಉಡುಪಿ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ಸಾಂಪ್ರದಾಯಿಕ ಕಂಬಳ ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿದೆ, ಆ ಕಂಬಳದ ಯಜಮಾನರನ್ನ, ಕಂಬಳದ ಆಯೋಜಕರನ್ನ ಪ್ರೋತ್ಸಾಹಿಸುತ್ತಾ ಒಂದಷ್ಟು ವೇಳಾಪಟ್ಟಿಗಳನ್ನು ನೆರವೇರಿಸಿಕೊಂಡು ಮಾರ್ಚ್ ತಿಂಗಳ 15-20ನೇ ತಾರೀಕಿನ ಒಳಭಾಗದಲ್ಲಿ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಕಾರ್ಯಕ್ರಮ ಮುಕ್ತಾಯ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ವೇಳಾಪಟ್ಟಿಯನ್ನ ಮಾಡಿಕೊಂಡು ಇಂದು ಹೆರಂಜೆ ಜನ್ನದ ಕಂಬಳ ಮಹೋತ್ಸವ ಆದರೆ ಮತ್ತೊಂದು ಭಾಗದಲ್ಲಿ ಆತ್ರಾಡಿ ಪರಿಕ್ಕದ ಕಂಬಳ ಮಹೋತ್ಸವವೂ ಸಹ ಇಂದು ನೆರವೇರ್ತಾ ಇದೆ. ಆಹಾ ಆಹಾ ಓಟ ಓಟ! ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಕೋಣಗಳಿಗೆ ವಿಶೇಷವಾದಂತ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಹಿಂಸೆ ಇಲ್ಲ, ಹಿಂಸಾರಹಿತ ಕಂಬಳ. ದಷ್ಟಪುಷ್ಟವಾಗಿ ಕೋಣಗಳನ್ನು ಸಾಕುವುದು ಒಂದು ಬಹಳ ಜವಾಬ್ದಾರಿಯುತವಾದಂಥ ಕೆಲಸ. ದಷ್ಟಪುಷ್ಟವಾದಂಥ ಕೋಣಗಳನ್ನ ಹದವಾದ ನಯವಾದ ಮಣ್ಣಿನ ಗದ್ದೆಯಲ್ಲಿ ಓಡಿಸುವಂಥದ್ದೇ ಕಂಬಳ. ಇಡೀ ವಿಶ್ವದಲ್ಲೇ ಜನಪ್ರಿಯತೆಯನ್ನು ಕಂಡುಕೊಂಡಿರುವಂಥ ಕರಾವಳಿ ಭಾಗದ ಅತ್ಯಂತ ಮಹತ್ವದ ಜನಪದ ಕಲೆಗಳಲ್ಲಿ ಒಂದು ಕಂಬಳ. ಉಡುಪಿ ಜಿಲ್ಲೆಯಲ್ಲಿ ಒಂದಷ್ಟು ಭಾಗಗಳಲ್ಲಿ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ನೆರವೇರುವಂಥದ್ದು. ಇಂದು 400 ವರ್ಷಗಳ ಗತಕಾಲದ ಇತಿಹಾಸವನ್ನು ಹೊಂದಿರುವಂಥ ಪಟ್ಟದ ಮನೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಅಂದಿನ ಕಾಲದಲ್ಲಿ ಒಂದಷ್ಟು ನ್ಯಾಯ ಪಂಚಾಯಿತಿಗಳನ್ನು ಮಾಡಿದಂಥ ಒಂದು ಪ್ರತಿಷ್ಠಿತ ಮನೆತನ ಹೆರಂಜೆ ದೊಡ್ಡಮನೆ ಮನೆತನ. ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರು ಈ ಊರಿನ ಎಲ್ಲ ಗ್ರಾಮಸ್ಥರ ಸರ್ವ ರೀತಿಯ ಸಹಕಾರದೊಂದಿಗೆ ಈ ಒಂದು ಜನ್ನ ದೇವರ ಕಂಬಳ ಮಹೋತ್ಸವ ಹೆರಂಜೆ ದೊಡ್ಡಮನೆಯ ಕಂಬಳ ಗದ್ದೆಯಲ್ಲಿ ನೆರವೇರ್ತಾ ಇದೆ. ಬಹುಶಃ ಇಲ್ಲಿ ಜಾತಿ ಮತ ಭೇದವಿಲ್ಲ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಎಲ್ಲ ಗ್ರಾಮಸ್ಥರ ಸಹಕಾರವನ್ನ, ಎಲ್ಲ ಗ್ರಾಮಸ್ಥರ ಬೆಂಬಲವನ್ನ, ಎಲ್ಲ ಗ್ರಾಮಸ್ಥರ ಒಂದಷ್ಟು ಮಾರ್ಗದರ್ಶನವನ್ನು ಪಡೆದುಕೊಂಡು ಪಟ್ಟದ ಮನೆಯ ಅಂದರೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಯಜಮಾನರಾಗಿರ್ತಕ್ಕಂಥ ಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ, ಅದೇ ರೀತಿ ಸುಧಾಕರ ಹೆಗಡೆಯವರ ಒಂದಷ್ಟು ಮುಂದಾಳುತ್ವದಲ್ಲಿ ಹೆರಂಜೆ ದೊಡ್ಡಮನೆ ಕುಟುಂಬದ ಎಲ್ಲ ಗೌರವಾನ್ವಿತ ಕುಟುಂಬದ ಎಲ್ಲ ಹಿರಿಯ ಮತ್ತು ಕಿರಿಯ ಸದಸ್ಯರ ಪ್ರೋತ್ಸಾಹ ಬೆಂಬಲದೊಂದಿಗೆ ಈ ಒಂದು ಕಂಬಳ ಮಹೋತ್ಸವ ಪ್ರತಿ ವರ್ಷ ಅತ್ಯಂತ ವೈಭವದಿಂದ ಸಾಗಿ ಬರುತ್ತಿದೆ. ಬಂಧುಗಳೇ, ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳ ಕೋಣಗಳ ಓಟದ ನಿಶಾನಗಾರರಾಗಿ ಖ್ಯಾತನಾಮವನ್ನು ಹೊಂದಿರುವಂತ ಸನ್ಮಾನ್ಯ ಪಳ್ಳಿ ಭಾಗದ ವಿಶ್ವನಾಥ ಪ್ರಭುಗಳು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆರಂಭಿಕ ನಿಶಾನ ಪೀಠದಲ್ಲಿ ನಿಶಾನೆಗಾರರಾಗಿ ತನ್ನದೇ ಆದಂಥ ಚಾಪನ್ನು ಇರಿಸಿಕೊಂಡು ಇರುವಂಥವರು, ಅದೆಷ್ಟೋ ಕಂಬಳಗಳ ಒಂದು ನಿಶಾನೆಗಾರರಾಗಿ ಖ್ಯಾತನಾಮವನ್ನು ಹೊಂದಿರುವಂಥವರು ಸನ್ಮಾನ್ಯ ವಿಶ್ವನಾಥ ಪ್ರಭುಗಳು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ, ಈ ಊರಿನ ಪರವೂರಿನ ಸಜ್ಜನ ನಾಗರಿಕ ಬಂಧುಗಳ ಪರವಾಗಿ, ಕಂಬಳ ಅಭಿಮಾನಿಗಳ ಪರವಾಗಿ ತಮಗಿದು ನಲ್ಮೆಯ ಪ್ರೀತಿಯ ಆದರದ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಜಿಲ್ಲೆ ಕಂಡ ಪ್ರಸಿದ್ಧ ಕಾರ್ಯಕ್ರಮ ನಿರೂಪಕರು, ಅನೇಕ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿಕೊಂಡಂಥವರು, ಖ್ಯಾತ ನಿರೂಪಕರು ಆಗಿರ್ತಕ್ಕಂಥ ಸಂದೇಶ್ ಪೆರಡೂರು ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಕಂಬಳ ಗದ್ದೆಯ ಅಂಚಿನಲ್ಲಿ, ಕಂಬಳ ಗದ್ದೆಗೆ ತಾಗಿಕೊಂಡಿರುವಂಥ ಮೇಲ್ಭಾಗದ ಆ ಒಂದು ಪವಿತ್ರವಾದಂಥ ಪುಣ್ಯಭೂಮಿಯಲ್ಲಿ ಇದೀಗ 2 ಮಹಿಳಾ ತಂಡಗಳ ನಡುವೆ
ಅತ್ಯಂತ ಬಲಿಷ್ಠ ಎರಡು ತಂಡಗಳ ನಡುವೆ ಹಗ್ಗ ಜಗ್ಗಾಟ. ತೀರ್ಪುಗಾರರಾಗಿ ನಿತ್ಯಾನಂದ ಶೆಟ್ಟರು, ಅದೇ ರೀತಿ ಮತ್ತೋರ್ವ ತೀರ್ಪುಗಾರರನ್ನ ಅಳವಡಿಸಿಕೊಂಡು ಹಗ್ಗ ಜಗ್ಗಾಟ ಸ್ಪರ್ಧೆ. ಹಲೋ. ಎಸ್, ಒಂದೆಡೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾಟದಲ್ಲಿ ಮತ್ತೆ ಕ್ರಿಕೆಟ್ನ ಕಿಂಗ್ ಎನಿಸಿಕೊಂಡಂತ ವಿರಾಟ್ ಕೊಹ್ಲಿ ಶತಕದಾಟ, ಮತ್ತೊಂದೆಡೆ ಹೆರಂಜೆ ಕಂಬಳದ ರಂಗುರಂಗಿನ ಆಟ. ಒಂದೆಡೆ ಹಗ್ಗ ಜಗ್ಗಾಟ, ಯಾರ ಪಾಲಿಗೆ ವಿಜಯದ ಮಾಲೆ ದಕ್ಕುವುದು, ನಿರ್ಣಾಯಕರ ತೀರ್ಪೆ ಅಂತಿಮ ತೀರ್ಮಾನ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಿವೃತ್ತ ಅಧ್ಯಾಪಕರಾದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಉಪಸ್ಥಿತಿಯನ್ನು ಕಂಡುಕೊಂಡಿದ್ದೇವೆ. ಜಯರಾಮ್ ಶೆಟ್ಟರ್ ಅವರಿಗೆ ಧಾರ್ಮಿಕ ಚಿಂತಕರು, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು ಆಗಿರ್ತಕ್ಕಂಥ ನಿವೃತ್ತ ಅಧ್ಯಾಪಕರಾದಂತಹ ಜಯರಾಮ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಆ ಆ ಆ ಓ, ಹಗ್ಗ ಜಗ್ಗಾಟಕ್ಕೆ ಬರುವಾಗ ನೀವು ಸೀರೆ ಉಟ್ಟುಕೊಂಡು ಬಂದ್ರೆ ಆಗತ್ತಾ? ಚೂಡಿದಾರವನ್ನೆಲ್ಲ ಹಾಕ್ಕೊಂಡು ಬರಬೇಕು. ಪಾಪ, ನೀವೆಲ್ಲ ಸೀರೆ ಉಟ್ಕೊಂಡು ಬಂದಿದ್ದೀರಿ, ಹಗ್ಗ ಎಳಿಲಿಕ್ಕೆ ಬಹಳ ಕಷ್ಟ. ಬೇಕಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹಾ, ಎಸ್, ಎರಡು ಬಲಾಢ್ಯ ತಂಡಗಳ ನಡುವೆ ಒಂದು ಸುತ್ತಿನ ಹಗ್ಗ ಜಗ್ಗಾಟ ಮುಕ್ತಾಯವನ್ನು ಕಂಡುಕೊಂಡಿದೆ. ಬಹುಶಃ ಪೇತ್ರಿ ಅವರು ಒಂದು ಸುತ್ತಿನಲ್ಲಿ ಜಯವನ್ನು ಕಂಡುಕೊಂಡಿದ್ದಾರಂತ ಕಾಣುತ್ತೆ. ಹಾ, ಎಸ್, ಪ್ರೇಮಕ್ಕ ಎರಡನೇ ಸುತ್ತಿನಲ್ಲಿ ಬಿಡಬೇಡಿ, ಬಿಡಬೇಡಿ, ಎರಡನೇ ಸುತ್ತಿನಲ್ಲಿ ಬಿಡಬೇಡಿ. ಚಾಂತಾರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಪ್ರೇಮಾ ಹಿಡಿಯವರ ಒಂದು ಸೌಮ್ಯ ಫ್ರೆಂಡ್ಸ್ ಚಾಂತಾರು. ಹಲೋ. ಹೆರಂಜೆ ಜನ್ನದೇವರ ಕಂಬಳಕ್ಕೆ ನಮ್ಮೂರ ಹೆಮ್ಮೆ, ನಮ್ಮೂರ ಗರಿಮೆಯನ್ನ ಏರಿಸಿದಂತ ನಮ್ಮೂರಿನ ಶ್ರೀ ಪ್ರಸನ್ನ ಕುಮಾರ್ ಶೆಟ್ಟಿ SMS ಕಾಲೇಜಿನ ಉಪ ಪ್ರಾಂಶುಪಾಲರು ತಮ್ಮನ್ನು ಕೂಡ ಈ ಒಂದು ಹೆರಂಜೆ ಜನ್ನದೇವರ ಕಂಬಳಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮ್ಮ ಉಪಸ್ಥಿತಿಯನ್ನ ಪ್ರತಿ ವರ್ಷವೂ ಇದೇ ರೀತಿ ಕಾಣ್ತಾ ಇದ್ದೇವೆ ನಾವು. ತಮ್ಮ ಸಹಕಾರವು ಎಂದಿನಂತೆ ಹೆರಂಜಿ ಕಂಬಳಕ್ಕೆ ಇರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಮತ್ತೊಂದು ಹಗ್ಗ ಜಗ್ಗಾಟದ ಮಹಿಳಾ ವಿಭಾಗದಲ್ಲಿ ತಂಡ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಶೋಭಾ ಶೆಟ್ಟಿಯವರ ನೇತೃತ್ವದಲ್ಲಿ ಮತ್ತೊಂದು ಮಹಿಳಾ ತಂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಿತ್ಯಾನಂದ ಶೆಟ್ಟಿಯವರ ಗಮನಕ್ಕೆ ಸರ್, ಮತ್ತೊಂದು ತಂಡ ಇದೆ ಶೋಭಕ್ಕನವರ ನೇತೃತ್ವದಲ್ಲಿ. ಬಂಧುಗಳೇ, ಮತ್ತೊಂದು ಕಂಬಳ ಮಹೋತ್ಸವದ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಡಿಸೆಂಬರ್ 10ನೇ ತಾರೀಕಿನ ದಿನಾಂಕ ಬುಧವಾರ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ. ಇವರೀಗ ಸರ್ ನಿತ್ಯಣ್ಣ, ಈ ಭಾಗದಲ್ಲಿ ನೇರ ಪ್ರಸಾರಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಈ ಭಾಗದಲ್ಲಿ ನಿಂತವರನ್ನು ಸ್ವಲ್ಪ ಆ ಭಾಗದಲ್ಲಿ ನಿಲ್ಲಿಕ್ಕೆ ಹೇಳಿ, ನೇರ ಪ್ರಸಾರಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅವರಿಗೆ. ಅಣ್ಣ ಸಹಕರಿಸಿ, ಸ್ವಲ್ಪ ನೇರ ಪ್ರಸಾರ ಬೇಕು. ಡಿಸೆಂಬರ್ 10ನೇ ತಾರೀಕಿನ ದಿನಾಂಕ ಬುಧವಾರ ಮತ್ತೊಂದು ಐತಿಹಾಸಿಕ ಸಾಂಪ್ರದಾಯಿಕ ಕಂಬಳ ಮಹೋತ್ಸವದ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಡಿಸೆಂಬರ್ 10ನೇ ತಾರೀಕಿನ ದಿನಾಂಕ ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ, ಸಂಜೆ 6:30ಕ್ಕೆ ಮುಕ್ತಾಯ. ಅದೇ ರೀತಿ ಡಿಸೆಂಬರ್ 5ನೇ ತಾರೀಕಿನ ದಿನಾಂಕ ಮತ್ತೊಂದು ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಹಂದಾಡಿ ಕಂಬಳ ಮಹೋತ್ಸವ. ಡಿಸೆಂಬರ್ 5 ಹಂದಾಡಿ ಕಂಬಳ ಮಹೋತ್ಸವ. ಡಿಸೆಂಬರ್ 10 ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ. ಎರಡೂ ಕಂಬಳ ಮಹೋತ್ಸವಕ್ಕೆ ಆಯೋಜಕರ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
ಆಯ್ತಾ ಹಗ್ಗ ಜಗಟ್ ಆಯ್ತಾ ನಿತ್ಯಣ್ಣ ಹಗ್ಗ ಜಗಟ್ ಆಯ್ತಾ ದಯವಿಟ್ಟು ಕೋಣಗಳನ್ನು ಸಿದ್ಧಪಡಿಸಿಕೊಂಡು ಕಂಬಳ ಗದ್ದೆಯ ಕರೆಗೆ ಇಳಿಸುವರೆ ಎಲ್ಲ ಕೋಣಗಳ ಮಾಲಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೋಣಗಳ ಯಜಮಾನರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮ ತಮ್ಮ ಕೋಣಗಳಿಗೆ ನಗುವನ್ನು ಕಟ್ಟಿ ಕಂಬಳದ ಕರೆಗೆ ಟ್ರಯಲ್ಗಾಗಿ ಕೋಣಗಳನ್ನು ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು 2 ಬಾರಿ ಟ್ರಯಲಿಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕಿದ್ದೇವೆ. ಮುಸ್ಸಂಜೆಯ ಹೊತ್ತು ಗೋಧುಳಿ ಮುಹೂರ್ತ, ಗೋವುಗಳು ಹೊಟ್ಟಿಗೆ ಹೋಗುವಂತ ಸಂದರ್ಭ. ಪವಿತ್ರ ಕಾಲಘಟ್ಟದಲ್ಲಿ ಹೆರಂಜೆ ಜನದ ಕಂಬಳ ಮಹೋತ್ಸವ ಪ್ರಾರಂಭವನ್ನು ಕಂಡುಕೊಳ್ಳಿಕ್ಕಿದೆ. ದಯವಿಟ್ಟು ಶೋಭಾ ಮೇಡಮ್ ತಂಡ ಸಿದ್ಧತೆಯಲ್ಲಿ ಇದೆಯಾ? ಹೆರಂಜೆ ದೊಡ್ಡಮನೆ ಶೋಭಾ ಮೇಡಮ್ ರವರ ನೇತೃತ್ವದ ತಂಡ. ದಯವಿಟ್ಟು ಅಲ್ಲಿ ನಮ್ಮ ಕೋಣಗಳ ಇರಿಸಿಕೊಂಡಿರುವಂಥ ವಾಹನ ಬರಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಒಂದು ವಾಹನದಿಂದ KA 20 NME 2243 ಇಗ್ನಿಸ್ ಗಾಡಿ ದಯವಿಟ್ಟು ಆದಷ್ಟು ಬೇಗನೆ ತೆರವುಗೊಳಿಸಬೇಕು. ಅಲ್ಲಿ ಕೋಣಗಳ ವಾಹನಗಳು ಬರಲಿಕ್ಕೆ ಬಹಳಷ್ಟು ಅಡಚಣೆ ಆಗ್ತಾ ಇದೆ. ಒಂದು ಇಗ್ನಿಸ್ ಗ್ರೇ ಕಲರ್ ಗಾಡಿ ದಯವಿಟ್ಟು ಆದಷ್ಟು ಬೇಗನೆ ಆ ಕಾರ್ನ ಮಾಲಕರು ತಮ್ಮ ಕಾರನ್ನು ಸ್ವಲ್ಪ ತೆರವುಗೊಳಿಸಬೇಕು. ನಿಗದಿತವಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ಭಾಗದಲ್ಲಿ ಇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮೂರು ವಿಭಾಗದಲ್ಲಿ ಸ್ಪರ್ಧಾ ವಿಭಾಗ ನಡೆಯಲಿಕ್ಕಿದೆ. ಒಂದು ಹಗ್ಗ ಕಿರಿಯ, ಮತ್ತೊಂದು ಹಗ್ಗ ಹಿರಿಯ, ಮಗದೊಂದು ಹಲಗೆ ವಿಭಾಗ. ಪ್ರತಿ ವಿಭಾಗಕ್ಕೆ ತಲಾ 12,000 ರೂಪಾಯಿ ನಗದು ಬಹುಮಾನ ಮತ್ತು ಚಿನ್ನದ ಬಣ್ಣದ ಮಿನುಗುತ್ತಿರುವ ಟ್ರೋಫಿ. ಅದೇ ರೀತಿಯಲ್ಲಿ ಪ್ರಥಮ ಬಹುಮಾನದ ಕೊಡುಗೆಯನ್ನು ನೀಡಿದಂಥವರು ದಿವಂಗತ ರವೀಂದ್ರ ಶೆಟ್ಟಿ ಮಜಲಗುತ್ತು ಕಾಪು ಇವರ ಸ್ಮರಣಾರ್ಥವಾಗಿ ಇವರ ಪತ್ನಿ ಅಂಬಾ ಆರ್ ಶೆಟ್ಟಿ ಹೆರಂಜೆ ದೊಡ್ಡಮನೆ ಮತ್ತು ಅವರ ಮಕ್ಕಳ ಕೊಡುಗೆ. ದ್ವಿತೀಯ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂಥವರು ಶ್ರೀಮತಿ ಮತ್ತು ಶ್ರೀ ಶ್ರೀನ ಶೆಟ್ಟಿ ಹೆರಂಜೆ ಹೊಸಮನೆಯವರ ಪರವಾಗಿ ಶ್ರೀಮತಿ ಮತ್ತು ಶ್ರೀ ಜಯರಾಮ್ ಶೆಟ್ಟಿ ಹೆರಂಜೆ ಹೊಸಮನೆ, ಸೀನಿಯರ್ ಮ್ಯಾನೇಜರ್ HDFC ಬ್ಯಾಂಕ್ ಲಿಮಿಟೆಡ್ ಮುಂಬೈ. ಅದೇ ರೀತಿ ಸಬ್ ಜೂನಿಯರ್ ವಿಭಾಗದ ಬಹುಮಾನವಾದ ಪ್ರಾಯೋಜಕತ್ವರು ದಿವಂಗತ ಬಾಬು ರಾಜೇಂದ್ರ ಹೆಗಡೆ ಹೆರಂಜೆ ದೊಡ್ಡಮನೆ ಇವರ ಸ್ಮರಣಾರ್ಥ ಅವರ ಪತ್ನಿ ಯಶೋಧ ಬಿ ಹೆಗಡೆ ಮಾಣಿಪಾಡಿ ಮೇಲ್ಮನೆ ಮತ್ತು ಮಕ್ಕಳ ಕೊಡುಗೆ. ಹಾಗೆ ಕೆಸರುಗದ್ದೆ ಹಗ್ಗ ಜಗಾಟ ಸ್ಪರ್ಧೆಗೆ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂಥವರು ಸುಭಾಷ್ ಹೆಗಡೆ ಹೆರಂಜೆ ದೊಡ್ಡಮನೆ ಇವರ ಕೊಡುಗೆ. ಇವರೆಲ್ಲರಿಗೂ ಈ ಒಂದು ಕಂಬಳ ಮಹೋತ್ಸವದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಎಸ್, ದಯವಿಟ್ಟು ಕೋಣಗಳ ಯಜಮಾನರ ಗಮನಕ್ಕೆ 4:30 ಒಳಗೆ ತಮ್ಮ ಕೋಣಗಳನ್ನು ನೊಗ ಕಟ್ಟಿ ಟ್ರಾಯಲಿಗಾಗಿ ಇಳಿಸಬೇಕು. ದಯವಿಟ್ಟು ಒಂದಷ್ಟು ಹೊತ್ತು ವಿಳಂಬವನ್ನು ಮಾಡದೆ ತಮ್ಮ ಕೋಣಗಳಿಗೆ ನೊಗವನ್ನು ಕೊಟ್ಟು ಟ್ರಾಯಲ್ಗಾಗಿ ಇಳಿಸಬೇಕು. ಕ್ಷಮೆ ಇರಲಿ. 5 ಗಂಟೆಯ ಒಳಗೆ ತಮ್ಮ ಕೋಣಗಳಿಗೆ ನೊಗವನ್ನು ಕೊಟ್ಟು ಕಂಬಳದ ಕರೆಗೆ ಇಳಿಸಬೇಕು ಟ್ರಾಯಲಿಗಾಗಿ. 5:30 ಭಾರತೀಯ ಕಾಲಮಾನ. ಶುಭ ಕಾಲ, ಶುಭಗಳಿಗೆ, ಶುಭ ಲಗ್ನ, ಶುಭ ಮುಹೂರ್ತ, ಶುಭ ಕರ್ಣ. ಗೋವುಗಳು ಹಟ್ಟಿಗೆ ಹೋಗುವಂಥ ಸಂದರ್ಭ. ಗೋಧುಳಿ ಮುಹೂರ್ತದಲ್ಲಿ ಹೆರಂಜೆ ಜನ್ನದ ಕಂಬಳ ಮಹೋತ್ಸವವನ್ನು ಪ್ರಾರಂಭಿಸೋರಿದ್ದೇವೆ. ಸ್ಪರ್ಧಾ ವಿಭಾಗವನ್ನು ಪ್ರಾರಂಭಿಸೋರಿದ್ದೇವೆ. ದಯವಿಟ್ಟು ಬನ್ನಿ ಸರ್, ಬನ್ನಿ.
ಎಲ್ಲ ಕೋಣಗಳ ಯಜಮಾನರಿಗೆ, ಕೋಣಗಳನ್ನು ಓಡಿಸುವವರಿಗೆ, ಕೋಣಗಳ ಜೊತೆಯಲ್ಲಿ ಬಂದಿರುವಂತಹ ಪರಿಚಾರಕರಿಗೆ, ಹೆರಂಜೆ ಜನದ ಕಂಬಳ ಮಹೋತ್ಸವ ಸಮಿತಿಯ ಪರವಾಗಿ, ಕಂಬಳದ ಮನೆಯವರ ಪರವಾಗಿ, ಕಂಬಳದ ಯಜಮಾನರ ಪರವಾಗಿ, ಕಂಬಳದ ಆಯೋಜನಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಓಹೋ, ದೊಡ್ಡಮನೆ ವರ್ಸಸ್ ದೊಡ್ಡಮನೆ, ಹೆರಂಜೆ ದೊಡ್ಡಮನೆಯ ಎರಡು ಬಲಾಢ್ಯ ತಂಡಗಳು. ಓಹೋ, ತಂಡದ ಸದಸ್ಯರಲ್ಲಿ ಒಬ್ಬರು ಹೆರಂಜೆ ದೊಡ್ಡಮನೆಯವರು ಅಲ್ವೇ ಅಲ್ಲ, ಒಬ್ಬರಂತೂ ಅಲ್ಲವೇ ಅಲ್ಲ. ನಮಗೆ ಸಿಸಿ ಕ್ಯಾಮೆರಾದಲ್ಲಿ ಗೋಚರ ಆಗ್ತಾ ಇದೆ. ಒಂದು ತಂಡದಲ್ಲಿ ಒಬ್ಬರು ನಮ್ಮವರಲ್ಲ, ಹೆರಂಜೆ ದೊಡ್ಡಮನೆಯವರಲ್ಲ, ಈ ಊರಿನ ಗ್ರಾಮಸ್ಥರು, ಈ ಊರಿಗೆ ಬಂದವರು. ಎಸ್, ಎರಡು ಬಲಾಢ್ಯ ತಂಡಗಳ ನಡುವೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರು, ಎರಡು ತಂಡಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮುಂಬಯಿಯ ನವಿ ಮುಂಬಯಿಯ ಹೋಟೆಲ್ ಉದ್ಯಮಿಗಳು, ಭಜನಾ ಕ್ಷೇತ್ರದಲ್ಲಿ ನವಿ ಮುಂಬೈ ಭಾಗದಲ್ಲಿ ತನ್ನದೇ ಆದಂತಹ ಚಾಪನ್ನು ಇರಿಸಿಕೊಂಡು ಬಂದಿರುವಂತ ರಮೇಶ್ ಶೆಟ್ಟಿ ಹೆರಂಜೆ ಅವರು ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ನಡೆಯುವಂತ ಕಂಬಳ ಮಹೋತ್ಸವದ ಪರವಾಗಿ ಪ್ರೀತಿಯ ಸ್ವಾಗತ. ಓ, ಒಂದೇ ಉಸಿರಿನಲ್ಲಿ ಎಳೆದಂತ ತಂಡಗಳು. ಶೋಭಕ್ಕನ ಮುಖದಲ್ಲಿ ಒಂದಷ್ಟು ನಗು. ಎಳೆದವರು ನಮ್ಮವರೇ, ಹೆರಂಜೆ ದೊಡ್ಡಮನೆಯವರೇ, ಬೇರೆ ಯಾರೂ ಅಲ್ಲ. ನಮ್ಮ ಜಯರಾಮ್ ಮಾಸ್ಟರ್ ಅವರು ವಿಶೇಷವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಬಾಲ್ಯದ ಜೀವನದಲ್ಲಿ ಒಂದಷ್ಟು ಆಟವನ್ನು ಆಡಿದಂಥವರು ನಮ್ಮ ನಿವೃತ್ತ ಅಧ್ಯಾಪಕರಾದಂಥ ಜಯರಾಮ್ ಮಾಸ್ಟರ್ ಅವರ ಮಗಳು ಒಂದು ತಂಡದಲ್ಲಿದ್ದಾರೆ. ಮಗಳ ತಂಡಕ್ಕೆ ವಿಶೇಷವಾದಂಥ ಮಾರ್ಗದರ್ಶನ. ಎಸ್, ಕೆಲವೇ ಕ್ಷಣಗಳಲ್ಲಿ ಎಸ್, ಕಂಬಳದ ಕೋಣಗಳ ಯಜಮಾನರ ಗಮನಕ್ಕೆ, ದಯವಿಟ್ಟು ತಮ್ಮ ಕೋಣಗಳಿಗೆ ನಗು ಕಟ್ಟಿ 5 ಗಂಟೆಯ ಒಳಭಾಗದಲ್ಲಿ ಕಂಬಳದ ಕರೆಯನ್ನು ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ವಿಶ್ವನಾಥ ಪ್ರಭುಗಳು ಕರಾವಳಿ ಭಾಗದ ಕಂಬಳ ಮಹೋತ್ಸವದಲ್ಲಿ ಆರಂಭಿಕ ನಿಶಾನೆಗಾರರಾಗಿ ಹೊದ್ದಿನ ಕಣ್ಣಿನಂತೆ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂಥ ವಿಶ್ವನಾಥ ಪ್ರಭುಗಳು ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಅವರ ಒಂದಷ್ಟು ಮಾರ್ಗದರ್ಶನ ಪ್ರತಿಯೊಂದು ಕಂಬಳಕ್ಕೂ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕಂಬಳದ ಅಭಿಮಾನಿಗಳ ಪರವಾಗಿ ಹಾಗೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ಈ ಊರಿನ ಸಜ್ಜನ ನಾಗರಿಕ ಬಂಧುಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಕೊಡಲಿ ರಾಮನ ಸಿಡುಲಿಗೆ ಅಳುಕಿ ಕಡಲಾಗಿ ಅಲೆಗಳನ್ನು ಒಡೆದು ಮೂಡಿಸಿದ ಪರಶುರಾಮ ಷಷ್ಠಿಯ ಪುಣ್ಯಭೂಮಿ ಉಡುಪಿ, ತುಳುನಾಡಿನ ಪಂಚವರ್ಣದ ಪುಣ್ಯಭೂಮಿ ಉಡುಪಿ, ಕರಾವಳಿ ಭಾಗದಲ್ಲಿ ಅತ್ಯಂತ ಜನಪದ ಕಲೆಗಳಲ್ಲಿ ಒಂದು ದಷ್ಟಪುಷ್ಟವಾದಂಥ ಕೋಣಗಳನ್ನು ಹದಮಾಡಿದಂಥ ಮಣ್ಣಿನ ಗದ್ದೆಯಲ್ಲಿ ಓಡಿಸುವಂಥ ಆಟ, ಓಟ, ಕಂಬಳ 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 ಎಂದು ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ಈ ಊರಿನ ಎಲ್ಲ ನಾಗರಿಕ ಬಂಧುಗಳ ಒಂದಷ್ಟು ಮಾರ್ಗದರ್ಶನ, ಒಂದಷ್ಟು ಬೆಂಬಲದೊಂದಿಗೆ ಹೆರಂಜೆ ಜನ್ನದೇವರ ಕಂಬಳ ಮಹೋತ್ಸವ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ನೆರವೇರ್ತಾ ಇದೆ. ಈ ಶುಭ ಅವಸರದಲ್ಲಿ ಬಹಳಷ್ಟು ವರ್ಷಗಳಿಂದ ನಮ್ಮ ಕಂಬಳ ಮಹೋತ್ಸವಕ್ಕೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಹಿರಿಯರು ಆದರಣೀಯರು ಆದಂಥ ಮುಂಬಯಿಯ ಬಹುದೊಡ್ಡ ಹೋಟೆಲ್ ಉದ್ಯಮಿಗಳಾದಂಥ ಉಮೇಶ್ ಮಹಾಬಲ ಹೆಗಡೆಯವರನ್ನ ಈ ಶುಭ ಅವಸರದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ, ಸ್ಮರಿಸಿಕೊಳ್ತಾ ಇದ್ದೇವೆ. ಅವರ ನೆನಪು ಚಿರಕಾಲವೂ ನಮ್ಮ ಮನಸ್ಸಿನ ಮನದಂಗಳದಲ್ಲಿ ಇದೆ. ಯಾರು ಲೈವ್ ಅವರು ಎಸ್ ರೋಪ್ಟಾಯ್
ಆ ಆ ಆ ಆ ಆ ಓ ಪ್ರದರ್ಶನವೇ ಕಾಣದಂತ ಎರಡು ತಂಡಗಳು, ಶಕ್ತಿ ಮತ್ತು ಯುಕ್ತಿಯ ಕ್ರೀಡೆ, ಹಗ್ಗ ಜಗ್ಗಾಟ. ಸಹಸ್ರಾರು ಕಂಬಳದ ಅಭಿಮಾನಿಗಳನ್ನು ಒಳಗೊಂಡಿರುವಂತಹ ಹೆರಂಜಿ ಜನ್ನದ ಕಂಬಳ ಮಹೋತ್ಸವ ದೂರ ದೂರದ ಭಾಗದಲ್ಲಿರುವಂತಹ ಎಲ್ಲ ಹೆರಂಜೆ ದೊಡ್ಡ ಮನೆಯ ಕುಟುಂಬಸ್ಥರು ಈ ಕಂಬಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಈಗಾಗಲೇ ದೂರದ ಭಾಗದಿಂದ ಆಗಮಿಸ್ತಾ ಇದ್ದಾರೆ. ಆಗಮಿಸುವುದು ಮಾತ್ರವಲ್ಲ, ಈ ಒಂದು ಕಂಬಳ ಮಹೋತ್ಸವ ಯಥಾವತ್ತಾಗಿ ಪ್ರತಿ ವರ್ಷ ಈ ಮನೆತನದ ಸಂಪ್ರದಾಯ ಯಾವ ರೀತಿಯಲ್ಲಿದೆ, ಈ ಮನೆತನದ ಆಚಾರ ವಿಚಾರಗಳು ಏನೆಲ್ಲ ಇವೆ, ಅದೇ ರೀತಿ ರೂಢಿ ನಿಯಮ ಪದ್ಧತಿಗಳ ಅನುಸಾರವಾಗಿ ಒಂದು ಸಾಂಪ್ರದಾಯಿಕ ಕಂಬಳ ಅನುಚಾನವಾಗಿ ನಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ, ಸುಧಾಕರ ಹೆಗಡೆಯವರ ಮುಂದಾಳುತ್ವದಲ್ಲಿ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯರ, ಕುಟುಂಬದ ಎಲ್ಲ ಗೌರವಾನ್ವಿತ ಮಹಿಳಾ ಸದಸ್ಯರ ಒಂದು ಬೆಂಬಲ ಮಾರ್ಗದರ್ಶನದೊಂದಿಗೆ ಈ ಒಂದು ಕಂಬಳ ಮಹೋತ್ಸವ ಈ ಊರಿನ ಸಜ್ಜನ ನಾಗರಿಕ ಬಂಧುಗಳ ಸಹಕಾರವನ್ನು ಬಯಸಿಕೊಂಡು ಕಂಬಳ ಮಹೋತ್ಸವ ಅತ್ಯಂತ ವೈಭವದಿಂದ ಸಾಗಿ ಬರ್ತಾ ಇದೆ. ಕರಾವಳಿ ಭಾಗದಲ್ಲಿ ತನ್ನದೇ ಆದಂಥ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥ ಒಂದು ಸಾಂಪ್ರದಾಯಿಕ ಕಂಬಳ ಇದ್ದರೆ ಅದುವೇ ಹೆರಂಜೆ ಜನ್ನದ ಕಂಬಳ ಮಹೋತ್ಸವ. ಈಗಾಗಲೇ ನಿಖರವಾದಂಥ ಪ್ರಖರವಾದಂಥ ಫಲಿತಾಂಶವನ್ನು ಪ್ರಕಟಿಸಲು ಸೆನ್ಸಾರ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸೆನ್ಸಾರ್ನ ಟೈಮಿಂಗ್ ಆಧಾರದ ಮೇಲೆ ವಿಜೇತರನ್ನ ಆಯ್ಕೆ ಮಾಡುವಂಥದ್ದು ಅತ್ಯಂತ ಪಾರದರ್ಶಕತೆ. ಇದೀಗ ಟ್ರಯಲ್ ವಿಭಾಗದಲ್ಲಿ ಒಂದು ಜೊತೆ ದಷ್ಟಪುಷ್ಟವಾದಂಥ ಕೋಣಗಳು ಸಿದ್ಧತೆಯಲ್ಲಿ. ಕೋಣವನ್ನು ಓಡಿಸುವಂಥವರು, ಕೋಣದ ಮುಖ್ಯ ಪರಿಚಾರಕರು ಒಂದಷ್ಟು ಮಾರ್ಗದರ್ಶನವನ್ನು ಕೋಣಕ್ಕೆ ಮಾಡುವಂಥದ್ದು, ಕೋಣವನ್ನು ಯಥಾವತ್ತಾಗಿ ನಿಲ್ಲಿಸುವಂಥದ್ದು. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಕೋಣಗಳಿಗೆ ಓ ಹೋ 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 ನೇರ ಓಡಿ ಬರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಏನಾದರೂ ವಕ್ರವಾಗಿ ಕೋಣಗಳು ಓಡಿದರೆ ಸಮಯ ಬಹಳಷ್ಟು ಹೋಗುವಂಥದ್ದು. ಕೋಣವನ್ನು ಓಡಿಸುವವರು ಸಹ ಅಲ್ಲಿಂದ ಅಲ್ಲಿಗೆ ಹಗ್ಗವನ್ನು ಬಿಡುವಂಥದ್ದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ಕಂಬಳ ಮಹೋತ್ಸವದಲ್ಲಿ ನಮ್ಮ ಕೋಣಗಳು ಸ್ವಲ್ಪ ವಕ್ರವಾಗಿ ಓಡಿದೆ ಎಂಬುದು ಅವರಿಗೆ ಖಾತ್ರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿಗೆ ಅವರು ಹಗ್ಗವನ್ನು ಬಿಡುತ್ತಾರೆ. ಜಾಸ್ತಿ ಪ್ರಯತ್ನವನ್ನು ಕೋಣಗಳಿಗೆ ಮಾಡಲ್ಲ. ಈಗಾಗಲೇ ಟ್ರಯಲ್ಗಾಗಿ ನಾವು ಕೋಣಗಳ ಯಜಮಾನರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 5 ಗಂಟೆಯ ಒಳಭಾಗದಲ್ಲಿ ತಮ್ಮ ಕೋಣಗಳಿಗೆ ನೊಗವನ್ನು ಕಟ್ಟಿ ದಯವಿಟ್ಟು ಕೋಣಗಳನ್ನು ಕಂಬಳದ ಗದ್ದೆಗೆ ಇಳಿಸಬೇಕು. ದಯವಿಟ್ಟು ಕ್ಷಣಕಾಲವೂ ವಿಳಂಬವನ್ನು ಮಾಡದೆ ಅದೇ ರೀತಿ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯ ಫಲಿತಾಂಶವನ್ನು ಪ್ರಕಟಿಸುವರಿದ್ದೇವೆ. 2025 ಹೆರಂಜೆ ಜನ್ನದ ಕಂಬಳ ಮಹೋತ್ಸವದಲ್ಲಿ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಂಡಿರುವಂತ ತಂಡ ಪೇತ್ರಿ ಮಹಿಳೆಯರ ಬಲಾಢ್ಯ ತಂಡ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಸೌಮ್ಯ ಫ್ರೆಂಡ್ಸ್ ತಂಡ. 2 ತಂಡಗಳಿಗೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಿ ಗೌರವಿಸುವರಿದ್ದೇವೆ. ಇದೀಗ ಪುರುಷರ ವಿಭಾಗದ ಹಗ್ಗ ಜಗ್ಗಾಟಕ್ಕಾಗಿ ತಂಡಗಳ ತಳುಕು ಪಟ್ಟಿಯನ್ನು ಸಿದ್ಧಪಡಿಸುವರಿದ್ದೇವೆ. ಒಟ್ಟು ಮಾಲಿಂಗೇಶ್ವರ ಫ್ರೆಂಡ್ಸ್ ರಾಮಾಂಜನೇಯ ಉಪ್ಪೂರು, ಶಿವಾಜಿ ಫ್ರೆಂಡ್ಸ್ ಉಡುಪಿ, ಶಿವಾಜಿ ಫ್ರೆಂಡ್ಸ್ ಉಡುಪಿ ಬಿ, ಶಿವಾಜಿ ಫ್ರೆಂಡ್ಸ್ ಉಡುಪಿ ಎ, ರಾಮಾಂಜನೇಯ ಉಪ್ಪೂರು, ಮಾಲಿಂಗೇಶ್ವರ ಫ್ರೆಂಡ್ಸ್ ಒಟ್ಟು 4 ತಂಡಗಳು. ದಯವಿಟ್ಟು 2 ನಿಮಿಷದ ಕಾಲಾವಕಾಶವನ್ನು ನೀಡ್ತಾ ಇದ್ದೇವೆ. ಇನ್ಯಾವುದೇ ತಂಡಗಳಿದ್ದಲ್ಲಿ ಆದಷ್ಟು ಬೇಗನೆ ತಮ್ಮ ಹೆಸರನ್ನ ದಾಖಲಿಸಿಕೊಳ್ಳಬೇಕು.
ಕೊಡಲಿ ರಾಮನ ಸಿಡಿಲಿಗೆ ಅಳುಕಿ ಕಡಲಾಗೆ ಅಲೆಗಳನ್ನು ಒಡೆದು ಮೂಡಿಸಿದ ಪರಶುರಾಮ ಷಷ್ಠಿಯ ಪುಣ್ಯಭೂಮಿ ಉಡುಪಿ, ದೇವರಿಗೊಲಿದ ನಾಡು, ದೇವಾಲಯಗಳ ನಗರ ಎಂದು ಕರೆಯಲ್ಪಡುವಂತ ಉಡುಪಿ, ಯಾವುದೇ ಒತ್ತಾಕ್ಷರ ಇಲ್ಲದ ಊರು ಉಡುಪಿ. ಸಿರಿಕುಮಾರ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಕೊಡವೂರು. ಆ ಕೊಡವೂರು ಸಿರಿಕುಮಾರ ಕಂಬಳ ಮಹೋತ್ಸವ ಸಮಿತಿಯ ಪ್ರಮುಖರಾದಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿಯವರು ಆಗಮಿಸಿದ್ದಾರೆ, ಜಗದೀಶ್ ಶೆಟ್ಟಿಯವರು ಆಗಮಿಸಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ನಾವುಗಳು ಕಂಡುಕೊಂಡು ಅವರಿಗೆ ಹೆರಂಜೆ ಜನ್ನದ ಕಂಬಳ ಮಹೋತ್ಸವದ ಸಮಿತಿಯ ಕಂಬಳದ ಮನೆಯವರ ಪರವಾಗಿ ಕಂಬಳದ ಯಜಮಾನರಾಗಿರ್ತಕ್ಕಂಥ ಕೃಷ್ಣ ಹೆಗಡೆಯವರು, ಅದೇ ರೀತಿ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಸುಧಾಕರ್ ಹೆಗಡೆಯವರ ಪರವಾಗಿ ತಮಗೆ ಪ್ರೀತಿಯ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಸನ್ಮಾನ್ಯ ಸಿರಿಕುಮಾರ ದೇವರ ಕಂಬಳ ಕೊಡವೂರು ಅದರ ಪ್ರಮುಖರಾದಂಥ ಜಗದೀಶ್ ಅಣ್ಣವರಿಗೆ, ಸಂತೋಷ್ ಶೆಟ್ಟಿಯವರಿಗೆ ಪ್ರೀತಿಯ ಸ್ವಾಗತ ಈ ಕಂಬಳ ಮಹೋತ್ಸವ ಕಾರ್ಯಕ್ರಮದ ಪರವಾಗಿ. ಇಡೀ ಜಗತ್ತಿನಲ್ಲಿ ಈ ಒಂದು ಕಂಬಳ ಮಹೋತ್ಸವ ಜನಪ್ರಿಯತೆಯನ್ನು ಕಂಡುಕೊಂಡಿರುವುದಕ್ಕೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ನಡೆಯುವಂಥ ಕಂಬಳವೇ ಸಾಕ್ಷಿ. ಈ ಒಂದು ಕಂಬಳವನ್ನು ವೀಕ್ಷಿಸಲು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದೂರದ 6 ಸಮುದ್ರವನ್ನು ದಾಟಿ ಹೋಗಬೇಕಾಗಿರುವಂಥ ದೇಶ ಸ್ವಿಟ್ಜರ್ಲ್ಯಾಂಡ್ನ ಓರ್ವ ಪ್ರಜೆಯವರು ಸಹ ಈ ಒಂದು ಕಂಬಳ ಮಹೋತ್ಸವಕ್ಕೆ ಆಗಮಿಸಿ ಕೋಣಗಳ ಓಟವನ್ನು ಕಣ್ತುಂಬಿಕೊಳ್ಳಿಕ್ಕಿದ್ದಾರೆ. ಅವರ ಆಗಮನ ಬಹಳಷ್ಟು ನಮಗೆ ಸಂತೋಷವನ್ನು ತಂದಿದೆ. ದೂರದ ದೇಶ ಸ್ವಿಟ್ಜರ್ಲ್ಯಾಂಡಿನ ಪ್ರಜೆ ಓರ್ವರು ಈ ಒಂದು ಕಂಬಳ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಅವರಿಗೆ ಈ ಒಂದು ಕಂಬಳ ಜನ್ನದೇವರ ಕಂಬಳ ಸಮಿತಿಯ ಮನೆಯವರ ಪರವಾಗಿ, ಈ ಊರಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಸ್ವಿಟ್ಜರ್ಲ್ಯಾಂಡ್ ಪ್ರಜೆಯವರಿಗೆ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಇದೀಗ ಹೌರಾಲು ಭಾಗದ ಕೋಣಗಳು ಟ್ರಯಲ್ಗಾಗಿ ಕಂಬಳದ ಗದ್ದೆಯನ್ನು ಇಳಿದಿರುವಂಥದ್ದು. ದೂರದ ಹೌರಾಲು ಭಾಗದಿಂದ ಹೆರಂಜಿಯ ಕಂಬಳ ಮಹೋತ್ಸವಕ್ಕೆ ಬಂದಿರುವಂಥ ಕೋಣಗಳ ಯಜಮಾನರಿಗೆ, ಕೋಣಗಳನ್ನು ಓಡಿಸುವವರಿಗೆ, ಕೋಣಗಳ ಪರಿಚಾರಕರಿಗೆ ಈ ಒಂದು ಕಂಬಳ ಸಮಿತಿಯ ಪರವಾಗಿ, ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ, ಈ ಗ್ರಾಮದ ನಾಗರಿಕರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಂಡಿದ್ದೇವೆ. ಬಂದ್ರಲ್ಲ ಹೌದು ಈಗ ಫಸ್ಟ್ ಅಲ್ಲ ಫೋನ್ಗಳ ಟ್ರಯಲ್ 6+1 7+1 ಹಿಂಸಾರಹಿತ ಕಂಬಳ. ದಯವಿಟ್ಟು 5 ತಂಡಗಳು ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡಿವೆ. 6 ತಂಡಗಳು
ಹೆಸರನ್ನ ನೋಂದಾಯಿಸಿಕೊಂಡಿವೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹೇರೂರಿನ ದಸ್ತಾವೇಜು ಬರಹಗಾರರು, ಡಾಕ್ಯುಮೆಂಟ್ ರೈಟರ್ ಅವರಾದಂಥ ಹಿರಿಯರು ಆದರಣೀಯರಾದಂಥ ಸದಾನಂದ ಪೂಜಾರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡು ಹೆರಂಜೆ ದೊಡ್ಡಮನೆ ಕಂಬಳ ಮಹೋತ್ಸವ ಮನೆಯವರ ಪರವಾಗಿ, ಈ ಊರಿನ ಗ್ರಾಮಸ್ಥರ ಪರವಾಗಿ ತಮಗಿದು ಪ್ರೀತಿಯ ಆದರದ ಸ್ವಾಗತ. ಹಾಗೆ ಅವರ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಚಾಂತಾರು ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷೆಯಾಗಿರ್ತಕ್ಕಂಥ ಶ್ರೀಮತಿ ಮೀರಾ ಸದಾನಂದ ಪೂಜಾರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗಿದು ಈ ಒಂದು ಕಂಬಳ ಮಹೋತ್ಸವದ ಕಾರ್ಯಕ್ರಮದ ಪರವಾಗಿ, ಕಂಬಳ ಮನೆಯವರ ಪರವಾಗಿ ಪ್ರೀತಿಯ ಆದರದ ಸ್ವಾಗತ. ದಯವಿಟ್ಟು ಹಗ್ಗಜಗ್ಗಾಟದ ತಂಡಗಳ ನಾಯಕರ ಗಮನಕ್ಕೆ ತಳುಕು ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಈ ಭಾಗದಲ್ಲಿ ತಾವುಗಳು ಉಪಸ್ಥಿತರಿದ್ದರೆ ಒಳ್ಳೆಯದು. ತಂಡದ ನಾಯಕರು ಬನ್ನಿ ಪ್ಲೀಸ್. ಅಟೆನ್ಷನ್ ಪ್ಲೀಸ್, ಆಲ್ ಟೀಮ್ ಕ್ಯಾಪ್ಟನ್ಸ್. ಹೌರಾಲುವಿನ ಕೋಣಗಳ ಓಟ, ಅತ್ಯಂತ ವೇಗದ ಓಟ. ಕೋಣವನ್ನು ಓಡಿಸುವವರು ಕೋಣದ ಹಗ್ಗವನ್ನು ಬಿಟ್ಟು ಆ ಭಾಗದಿಂದ ಬರ್ತಾ ಇದ್ದಾರೆ. ಇದು ಟ್ರಯಲ್. ಎರಡು ಗ್ರಾಮದ ಒಡೆಯನಾದಂಥ ಮಹಾಲಿಂಗೇಶ್ವರ, ಅದೇ ರೀತಿ ಹೆರಂಜೆ ದೊಡ್ಡಮನೆ ಮನೆತನದ ಜನ್ನದೇವರು, ನಾಗದೇವರು, ಬೊಬ್ಬರಿಯ, ಕುಕ್ಕಳ ದೇವರು, ಅದೇ ರೀತಿ ರಕ್ತೇಶ್ವರಿ, ನಂದಿಗೋಣ, ಕ್ಷೇತ್ರಪಾಲ, ಅಮ್ಮನವರು, ಅದೇ ರೀತಿ ಬ್ರಹ್ಮಸ್ಥಾನದಲ್ಲಿರುವಂತಹ ಎಲ್ಲ ದೇವರುಗಳು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬ್ರಹ್ಮಾವರ ಭಾಗದ ಯುವ ರಾಜಕೀಯ ನೇತಾರರು, ಬ್ರಹ್ಮಾವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂಥ ಬಿರ್ತಿ ರಾಜೇಶ್ ಶೆಟ್ಟಿ ಅವರು ಇದೀಗ ನಮ್ಮ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವ ಆದರಗಳಿಂದ ಬರಮಾಡಿಕೊಂಡು ಅವರಿಗೆ ಆದರದ ಪ್ರೀತಿಯ ಗೌರವದ ಸ್ವಾಗತವನ್ನ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ, ಈ ಊರಿನ ಸಜ್ಜನ ನಾಗರಿಕ ಬಂಧುಗಳ ಪರವಾಗಿ ಬಿರ್ತಿ ರಾಜೇಶ್ ಶೆಟ್ಟರಿಗೆ ಆದರದ ಸ್ವಾಗತ, ಸುಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ವೆಲ್ಕಮ್ ಟು ರಾಜೇಶ್ ಶೆಟ್ಟಿ ಬಿರ್ತಿ, ಪ್ರೆಸಿಡೆಂಟ್ ಬ್ರಹ್ಮಾವರ ಅಗ್ರಿಕಲ್ಚರಲ್ ಸೊಸೈಟಿ ಬ್ರಹ್ಮಾವರ. ಎಸ್ ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಒಂದು ಅದ್ಭುತವಾದಂತ ಸಾಂಪ್ರದಾಯಿಕ ಕಂಬಳ ಮಹೋತ್ಸವಕ್ಕೆ ಸಾಕ್ಷಿಯಾದಂತ ಹೆರಂಜೆ ಜನ್ನದೇವರ ಕಂಬಳ ಮಹೋತ್ಸವ ಐತಿಹಾಸಿಕ ಕ್ಷಣ. 400 ವರ್ಷಗಳ ಗತಕಾಲದ ಇತಿಹಾಸವನ್ನು ಹೊಂದಿರುವಂತ ನಮ್ಮ ಹೆರಂಜೆಯ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ನಡೆಯುವಂತ ಜನ್ನದೇವರ ಕಂಬಳ ಮಹೋತ್ಸವ ಉತ್ಸವ. ಎಸ್, ಫಿಕ್ಸರ್ಸ್ ಪುರುಷರ ವಿಭಾಗದ ಹಗ್ಗ ಜಗ್ಗಾಟ. ಫಸ್ಟ್ ಮ್ಯಾಚ್ ಶಿವಾಜಿ ಫ್ರೆಂಡ್ಸ್ ಎ ವರ್ಸಸ್ ರಾಮಾಂಜನೇಯ ಉಪ್ಪೂರು. ಸೆಕೆಂಡ್ ಮ್ಯಾಚ್ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ ವರ್ಸಸ್ ಶಿವಾಜಿ ಫ್ರೆಂಡ್ಸ್ ಉಡುಪಿ ಬಿ. ಥರ್ಡ್ ಮ್ಯಾಚ್ ಪ್ರೇಮ ಫ್ರೆಂಡ್ಸ್ ಹೆರಂಜೆ ವರ್ಸಸ್ ಮಾಲಿಂಗೇಶ್ವರ ಫ್ರೆಂಡ್ಸ್. ತಕ್ಷಣ ಪ್ರಥಮ ತಂಡ ಶಿವಾಜಿ ಫ್ರೆಂಡ್ಸ್ ಎ ಹಾಗೂ ರಾಮಾಂಜನೇಯ ಉಪ್ಪೂರು ಸರ್ ಗಳಿಬೇಕು. ಫಸ್ಟ್ ಮ್ಯಾಚ್ ಗೋಸ್ ಟು tug of war, ಶಿವಾಜಿ ಫ್ರೆಂಡ್ಸ್ ಎ ವರ್ಸಸ್ ರಾಮಾಂಜನೇಯ ಉಪ್ಪೂರು. ಛತ್ರಪತಿ ಶಿವಾಜಿ ಶ್ರೀರಾಮಚಂದ್ರ ಮಹಾರಾಜ್. ಛತ್ರಪತಿ ಶಿವಾಜಿ ಫ್ರೆಂಡ್ಸ್ ಎ, ರಾಮಾಂಜನೇಯ ಉಪ್ಪೂರು ಎರಡು ಬಲಾಢ್ಯ ತಂಡಗಳು ಅಂಕಣವನ್ನು ಇಳಿಯುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಒಂದು
ಅಂದು ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಬ್ರಹ್ಮಾವರದ ಶಿಕ್ಷಣ ಸಂಯೋಜಕರಾಗಿ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಿದಂಥವರು ಇಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹನುಮಂತನಗರ ಈ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರಾದಂಥ ಸನ್ಮಾನ್ಯ ಪ್ರಕಾಶ್ ಬಿಬಿ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದರಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನ ಸನ್ಮಾನ್ಯ ಪ್ರಕಾಶ್ ಬಿಬಿ ಸರ್ ಅವರಿಗೆ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ವೆಲ್ಕಮ್ ಟು ಪ್ರಕಾಶ್ ಬಿಬಿ ಸರ್, ಹೆಡ್ ಮಾಸ್ಟರ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಹನುಮಂತನಗರ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಉಪ್ಪೂರು ಬಂಟರ ಸಂಘದ ಸ್ಥಾಪಕ ಅಧ್ಯಕ್ಷರು, ನ್ಯಾಯಾಂಗ ಇಲಾಖೆಯಲ್ಲಿ ಸರ್ಕಾರಿ ನೌಕರರಾಗಿರುವಂತವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಂದಾಪುರ ತಾಲೂಕಿನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಬಾಲಕೃಷ್ಣ ಶೆಟ್ಟಿ ನರ್ನಾಡು ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದರಗಳಿಂದ ಬರಮಾಡಿಕೊಂಡು ಪ್ರೀತಿಯ ಆದರದ ಸ್ವಾಗತವನ್ನ ಉಪ್ಪೂರು ಬಂಟರ ಸಂಘದ ಸ್ಥಾಪಕ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಂದಾಪುರ ತಾಲೂಕಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲಿ ಇವರಾದಂಥ ಸನ್ಮಾನ್ಯ ಬಾಲಕೃಷ್ಣ ಶೆಟ್ಟಿ ನರ್ನಾಡು ಇವರಿಗೆ ಪ್ರೀತಿಯ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಫಸ್ಟ್ ಮ್ಯಾಚ್ ಬೇಗನೆ ಬರಬೇಕು ತಂಡಗಳು. ನಮಗೆ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ವಿಳಂಬ ಆಗ್ತದೆ. 5 ಗಂಟೆ ಆಯಿತು. 6 ಗಂಟೆಗಂತೂ ಕಂಬಳದ ಸ್ಪರ್ಧಾ ವಿಭಾಗವನ್ನ ಪ್ರಾರಂಭಿಸಲೇಬೇಕು. ದಯವಿಟ್ಟು ಕಂಬಳದ ಈ ಒಂದು ಕಾರ್ಯಕ್ರಮ ಹಗ್ಗ ಜಗ್ಗಾಟದಲ್ಲಿ 6-7 ತಂಡಗಳು ಇವೆ. ಶಿವಾಜಿ ಫ್ರೆಂಡ್ಸ್ ಉಡುಪಿ, ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ, ಪ್ರೇಮ ಫ್ರೆಂಡ್ಸ್ ಹೆರಂಜೆ, ಮಹಾಲಿಂಗೇಶ್ವರ ಫ್ರೆಂಡ್ಸ್, ಶಿವಾಜಿ ಫ್ರೆಂಡ್ಸ್ ಎ, ರಾಮಾಂಜನೇಯ ಉಪ್ಪೂರು, ಕೊಳೆರಾಯ ಫ್ರೆಂಡ್ಸ್ ಕೋಡಿತಲೆ. ಒಟ್ಟು 7 ತಂಡಗಳು. ಮೊದಲ ಮ್ಯಾಚ್ ಶಿವಾಜಿ ಫ್ರೆಂಡ್ಸ್ ಎ, ರಾಮಾಂಜನೇಯ ಬನ್ನಿ. ಎಸ್, ಈ ಒಂದು ಹಗ್ಗ ಜಗ್ಗಾಟ ಪಂದ್ಯಾಟಕ್ಕಾಗಿ ಅಂದು ಸಮುದ್ರದ ಮಧ್ಯಭಾಗದಲ್ಲಿರುವಂತಹ ಬೋಟ್ಗಳನ್ನ ತೆರೆಗೆ ದಡಕ್ಕೆ ಎಳೆಯುವಂತ ಬಲಾಢ್ಯವಾದಂತಹ ಹಗ್ಗವನ್ನು ಬಳಸಿಕೊಂಡು ಹಗ್ಗ ಜಗ್ಗಾಟ ಪಂದ್ಯಾಟ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ಶಿವಾಜಿ ಫ್ರೆಂಡ್ಸ್ ಎ, ರಾಮಾಂಜನೇಯ ಉಪ್ಪೂರು. ಅದೇ ರೀತಿ ಭಾಗವಹಿಸಿದಂತಹ ಪ್ರತಿ ಕೋಣಗಳಿಗೆ ಗೌರವಧನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತವರಲ್ಲಿ ಓರ್ವರು ಕಿರಣ್ ರಾಜ್, ಓಂಕಾರ ಹೆರಂಜೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಫಸ್ಟ್ ಮ್ಯಾಚ್ ಗೋಸ್ ಟು ಶಿವಾಜಿ ಫ್ರೆಂಡ್ಸ್ ಎ, ರಾಮಾಂಜನೇಯ ಉಪ್ಪೂರು. ಸೆಕೆಂಡ್ ಮ್ಯಾಚ್ ಸಿದ್ಧತೆಯಲ್ಲಿ ಶಿವಾಜಿ ಫ್ರೆಂಡ್ಸ್ ಉಡುಪಿ ಬಿ, ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ. ಥರ್ಡ್ ಮ್ಯಾಚ್ ಗೋಸ್ ಟು ಪೇಮಾ ಫ್ರೆಂಡ್ಸ್ ಹೆರಂಜೆ, ಮಾಲಿಂಗೇಶ್ವರ ಫ್ರೆಂಡ್ಸ್ ಹೆರಂಜೆ. ಮೊದಲ ಸುತ್ತಿನಲ್ಲಿ 3 ಪಂದ್ಯಾಟಗಳು, ಎರಡನೇ ಸುತ್ತಿನಲ್ಲಿ 2 ಪಂದ್ಯಾಟಗಳು. ಅದಾದ ಮೇಲೆ ಅಂತಿಮ ಹಣಾಹಣಿ ಗ್ರ್ಯಾಂಡ್ ಫಿನಾಲೆ. ಎಸ್ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶೈಕ್ಷಣಿಕ ಜಗತ್ತಿಗೆ ತನ್ಮೂಲಕ ಬಹುದೊಡ್ಡ ಕೊಡುಗೆಯನ್ನ ನೀಡಿಕೊಂಡು ಬಂದಿರುವಂತಹ ಬ್ರಹ್ಮಾವರದ ಹೃದಯ ಭಾಗದಲ್ಲಿರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಒಂದು SMS ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರಸನ್ನ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಈ ಒಂದು ಕಂಬಳ ಮಹೋತ್ಸವ ಕಾರ್ಯಕ್ರಮದ ಪರವಾಗಿ, ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ಸ್ವಾಗತ, ಸುಸ್ವಾಗತ. ಎಸ್, ಕಂಬಳಗದ್ದೆಯ ಮೇಲ್ಭಾಗದಲ್ಲಿ ಜನಸಾಗರವೇ ಸಾಗರ. ಸಹಸ್ರಾರು ಕಂಬಳ ಅಭಿಮಾನಿಗಳನ್ನು ಒಳಗೊಂಡಿರುವಂತ ಕರಾವಳಿ ಭಾಗದಲ್ಲಿ ತನ್ನದೇ ಆದಂತಹ ಚಾಪನ್ನ ಇರಿಸಿಕೊಂಡು ಬಂದಿರುವಂತ ಒಂದು ಮನೆತನದ ಕಂಬಳ, ಅದುವೇ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ನಡೆಯುವಂತ
ದೇವರ ಕಂಬಳ ಮಹೋತ್ಸವ. ಆ ಕಂಬಳ ಮಹೋತ್ಸವದ ಮೊದಲ ಭಾಗದಲ್ಲಿ ಮಹಿಳೆಯರ ವಿಭಾಗದ ಹಗ್ಗಜಗ್ಗಾಟ ಪಂದ್ಯಾಟಗಳನ್ನು ಮುಗಿಸಿಕೊಂಡು ಒಂದಷ್ಟು ಬಾಲಕ ಬಾಲಕಿಯರಿಗೆ ಓಟ ಸ್ಪರ್ಧೆಗಳನ್ನು ಇರಿಸಿಕೊಂಡು ಇದೀಗ ಈ ಜಿಲ್ಲೆಯ 7 ಬಲಾಢ್ಯ ತಂಡಗಳ ನಡುವೆ ಪುರುಷರ ವಿಭಾಗದಲ್ಲಿ ಹಗ್ಗಜಗ್ಗಾಟ 3 ನಿಮಿಷ ಕಾಲ ಅವಕಾಶ. ಓನ್ಲಿ 3 ಮಿನಿಟ್ಸ್. ಹೌದು, ನಿರ್ಣಾಯಕರಾಗಿ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಕುಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಪಟು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬ್ರಹ್ಮಾವರ ವಲಯದ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರಾದಂಥ ಸನ್ಮಾನ್ಯ ನಿತ್ಯಾನಂದ ಶೆಟ್ಟಿ ಅವರು ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 2 ಬಲಾಢ್ಯ ತಂಡಗಳ ನಡುವೆ ಛತ್ರಪತಿ ಶಿವಾಜಿ ಫ್ರೆಂಡ್ಸ್ ಉಡುಪಿ ಎ ಬಿ ಉಡುಪಿ ಎ ವರ್ಸಸ್ ಉಪ್ಪೂರು. ಹೆರಂಜೆಗೂ ಉಪ್ಪೂರಿಗೂ ಅವಿನಾಭಾವ ಸಂಬಂಧ. ಒಂದಷ್ಟು ನೆಂಟಸ್ಟಿಕೆ ಬೆಳೆಸಿಕೊಂಡಂತ 2 ಗ್ರಾಮಗಳು ರಾಮಾಂಜನೇಯ ಉಪ್ಪೂರು. ಕ್ಯಾಪ್ಟನ್ ಪ್ಲೀಸ್, ಕ್ಯಾಪ್ಟನ್ ಪ್ಲೀಸ್, ನೀವು ವಿಳಂಬವನ್ನು ಮಾಡಬಾರದು. 8:30 ಗಂಟೆಯ ಮೇಲೆ ಈ ಭಾಗದಲ್ಲಿ ಭಾರೀ ಚಳಿ ಇದೆ. 8:30 ಗಂಟೆ ಒಳಗೆ ಕಂಬಳವನ್ನು ಮುಗಿಸಿಕೊಳ್ಳಬೇಕು. ತಪ್ಪಿದ್ರೆ 9:30. ಮತ್ತಷ್ಟು ಚಳಿ ಜಾಸ್ತಿ ಆಗಲಿಕ್ಕಿದೆ. ಯಾವುದೋ ಒಂದು ವಿಶಿಷ್ಟ ನಾಮಧೇಯದ ಸೈಕ್ಲೋನ್ ಕರ್ನಾಟಕಕ್ಕೆ ಕೆಲವೇ ದಿನಗಳ ನಂತರ ಅರಬ್ಬಿ ಸಮುದ್ರದ ಮೂಲಕ ಅಪ್ಪಳಿಸುವಂತಿದೆ. ಗ್ರೀಷ್ಮ ಚಂಡಮಾರುತ, ಸೈಕ್ಲೋನ್, ವರ್ಷವಿಡೀ ಮಳೆ. ಯಾವಾಗ ಮಳೆಗಾಲ, ಯಾವಾಗ ಚಳಿಗಾಲ, ಯಾವಾಗ ಬೇಸಿಗೆಗಾಲ ಎಂಬುದು ಗೊತ್ತಾಗುವುದೇ ಇಲ್ಲ. ಎಸ್, 3 ನಿಮಿಷ, 3 ಮಿನಿಟ್ಸ್ ಸರ್, 3 ಮಿನಿಟ್ಸ್. ಮೊಬೈಲಲ್ಲಿ ನೋಡಿ, 3 ಮಿನಿಟ್ಸ್ ಮೊಬೈಲಲ್ಲಿ ನೋಡಿ, ಮೊಬೈಲ್ ಟೈಮ್. ಎಸ್, ಆಹಾ ಆಹಾ, ಮುಸ್ಸಂಜೆಯ ಹೊತ್ತು ಗೋಧುಳಿ ಮುಹೂರ್ತ. ಆಹಾ, ಸೂರ್ಯಾಸ್ತಮಾನವಾಗುವಂತಹ ಸಂದರ್ಭ. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಮುಳುಗುವ ಹೊತ್ತು. 2 ಬಲಾಢ್ಯ ತಂಡಗಳು, ಕರಾವಳಿ ಭಾಗದ 2 ಬಲಾಢ್ಯ ತಂಡಗಳು. ಒಂದೆಡೆ ಶಿವಾಜಿ ಫ್ರೆಂಡ್ಸ್ ಬಿ ಉಡುಪಿ ಎ, ಉಡುಪಿ ವರ್ಸಸ್ ರಾಮಾಂಜನೇಯ ಉಪ್ಪೂರು. ಕಂಬಳ ಮಹೋತ್ಸವ. ಕಂಬಳ ಮಹೋತ್ಸವದ ಪ್ರಮುಖರಲ್ಲಿ ಓರ್ವರಾದಂಥವರು, ಈ ಕಂಬಳದ ಆಯೋಜನೆಯಲ್ಲಿ ತಮ್ಮನ್ನು ಬಹಳಷ್ಟು ತೊಡಗಿಸಿಕೊಂಡಂಥವರು ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಜಿಲ್ಲಾಧ್ಯಕ್ಷರು, ರಾಜ್ಯ ಕಂಬಳ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲಿ ಓರ್ವರಾದಂಥ ಹೆರಂಜೆ ಸುಧಾಕರ ಹೆಗಡೆಯವರು. ಎಸ್, ಕೆಸರುಗದ್ದೆ ಹಗ್ಗಜಗ್ಗಾಟ. ಹಗ್ಗಜಗ್ಗಾಟದಲ್ಲಿ ಒಂದಷ್ಟು ನಿಯಮಾವಳಿಗಳಿವೆ. 3 ನಿಮಿಷದ ಕಾಲಾವಕಾಶ. 7+1 7+1 6+1 ಓಕೆ. 6+1 1 ಹೆಚ್ಚುವರಿ ಆಟಗಾರರು. 6 ಮೊದಲ ಸುತ್ತಿನಲ್ಲಿ ಹಗ್ಗವನ್ನು ಹಿಡಿಯುವಂತವರು. ಟೈಮರ್ ಪ್ಲೀಸ್ ಸರ್. ಟೈಮಿಂಗ್ ಪ್ಲೀಸ್ ಸರ್, ಬರಬೇಕು. ಟೈಮ್ ಇಲ್ಲಿ ಬನ್ನಿ ಸರ್, ಇಲ್ಲೇ ನಿಲ್ಲಿ ಸಾಕು. ಅವರು ಪಾಪ ಗನಗನ ಅಂಗಿ ಹಾಕೊಂಡಿರು ಮಾರ್ರೆ, ಲಾಯ್ಕಿದ ಅಂಗಿ ಹಾಕೊಂಡಿರೋ. ಕೆಳಗೆ ಇಳಿತ್ರಿಯಾ? ಇಲ್ಲ ಮರಿ, ಇಲ್ಲ ಮರಿ, ಕೆಳಗೆ ಇಳುವುದಿಲ್ಲ ಮರ. ಇಳಿಬೇಕಮ್ಮ ಬಾಯ್. ಇವರು ಪಂಜಿಯವರು ಇಳಿತ್ರಿ ಈಗ ನಮ್ಮ. ಯುವರಾಜರು ಕಂಬಳ ಗದ್ದೆಯನ್ನು ಇಳಿತಾ ಇದ್ದಾರೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಯುವರಾಜರಿಗೊಂದು ಟೈಮರ್ ಆಗಿ ಎಸ್, ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ರಣರೋಚಕ.
ರೋಮಾಂಚನವಾಗಿ ಸಾಗಿ ಬರ್ತಾ ಇದೆ. ಎರಡು ಬಲಾಢ್ಯ ತಂಡಗಳು, ದಷ್ಟಪುಷ್ಟವಾದಂತ ತಂಡಗಳು. ಒಂದೆಡೆ ನಮ್ಮ ಹತ್ತಿರದ ಉಪ್ಪೂರಿನ ರಾಮಾಂಜನೇಯ, ಜೈ ರಾಮಾಂಜನೇಯ ಉಪ್ಪೂರು. ಎದುರಾಳಿ ತಂಡ ಛತ್ರಪತಿ ಶಿವಾಜಿ ಎ ತಂಡ. ಎಸ್, ರೋಪ್ ಟೈಟ್, ಟೈಟ್ ರೋಪ್. ಇಲ್ಲ 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 ಇಲ್ಲ. ಹಾ ಹಾ ಅಣ್ಣ, ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ. ಸ್ಟಾರ್ಟ್ ಆದಾಗ ಸೌಂಡ್ ಹಾಕಿ ದಿನೇಶ್ರೇ. ಎಸ್ ಸರ್, ಅವರು ವಿಸಿಲ್ ಕೇಳಲ್ಲ. ಎಸ್, ಗೆಟ್ ರೆಡಿ, ರೋಪ್ ಟೈಟ್, ಟೈಟ್ ದಿ ರೋಪ್. ಸೌಂಡ್ ಹಾಕಿ, ಗಟ್ಟಿ ಹಾಕಿ. ಎಸ್, ಮೊದಲ ಸುತ್ತಿನಲ್ಲಿ ಜಯವನ್ನ ಕಾದಿರಿಸಿಕೊಂಡಂತ ತಂಡ ಬೇಡ 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 ಛತ್ರಪತಿ ಶಿವಾಜಿ, ಹೌದಲ್ವಾ? ಛತ್ರಪತಿ ಶಿವಾಜಿ ಎ ತಂಡ ಮೊದಲ ಸುತ್ತಿನಲ್ಲಿ ಜಯವನ್ನ ತನ್ನತ್ತ ಕಾದಿರಿಸಿಕೊಂಡಿರುವಂತದ್ದು. ಎರಡನೇ ಸುತ್ತಿನಲ್ಲಿ ಯಾವ ರೀತಿಯ ಪ್ರಯತ್ನ ಎರಡು ತಂಡಗಳಲ್ಲಿ ಸಾಗಿ ಬರಲಿಕ್ಕಿದೆ ಎಂಬುದನ್ನು ನೋಡಬೇಕು. ಪಟಾಕಿಗಳ ಸದ್ದು, ದಶ ದಿಕ್ಕುಗಳಿಗೆ ಸುದ್ದಿ. ಹೆರಂಜೆ ಜನ್ನದೇವರ ಕಂಬಳ ಮಹೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವನ್ನು ಕಂಡುಕೊಳ್ಳಿಕ್ಕಿದೆ. ದಯವಿಟ್ಟು ಕಂಬಳದ ಕೋಣಗಳ ಯಜಮಾನರ ಗಮನಕ್ಕೆ, ಕಂಬಳದ ಕೋಣಗಳನ್ನ ಈ ಒಂದು ಕಂಬಳ ಮಹೋತ್ಸವಕ್ಕೆ ತಂದಿರುವಂತವರ ಗಮನಕ್ಕೆ, ದಯವಿಟ್ಟು ತಮ್ಮ ತಮ್ಮ ಕೋಣಗಳನ್ನ 3 ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ಸಬ್ ಜೂನಿಯರ್ ವಿಭಾಗ, ಜೂನಿಯರ್ ವಿಭಾಗ, ಹಲಗೆ ವಿಭಾಗ. ದಯವಿಟ್ಟು ಕೋಣಗಳನ್ನ ಗದ್ದೆಗೆ ಇಳಿಸಬೇಕು. ಟ್ರಯಲಿಗಲ್ಲ, ಸ್ಪರ್ಧೆಗಾಗಿ 2 ಅವಕಾಶವನ್ನ ಮಾಡಿಕೊಡ್ಲಿಕ್ಕಿದ್ದೇವೆ. ದಯವಿಟ್ಟು ಸ್ಪರ್ಧಾ ವಿಭಾಗಕ್ಕಾಗಿ 3 ವಿಭಾಗದ ಕೋಣಗಳನ್ನ ಗದ್ದೆಗೆ ಕಂಬಳ ಗದ್ದೆಗೆ ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತ್ಯಂತ ವಿನಮ್ರತೆಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್, ಆ ಭಾಗದಲ್ಲಿ ಕೋಣಗಳನ್ನು ಇಳಿಸುವಂತೆ ದಯವಿಟ್ಟು ಮಂಜೋಟಿ ಭಾಗದಲ್ಲಿ ಕೋಣಗಳನ್ನ ಕಂಬಳದ ಕರೆಗೆ ಇಳಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಕೋಣಗಳ ಯಜಮಾನರಲ್ಲಿ, ಎಲ್ಲ ಕೋಣಗಳ ಈ ಕಾರ್ಯಕ್ರಮಕ್ಕೆ ತಂದಿರುವಂತಹ ಕೋಣಗಳ ವ್ಯವಸ್ಥಾಪಕರಲ್ಲಿ, ಕೋಣಗಳ ಯಜಮಾನರಲ್ಲಿ, ಕೋಣಗಳ ಪರಿಚಾರಕರಲ್ಲಿ ತಮ್ಮ ತಮ್ಮ ಕೋಣಗಳನ್ನ ಸ್ಪರ್ಧಾ ವಿಭಾಗಕ್ಕೆ ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಯೋಜಕರ ತೀರ್ಮಾನದಂತೆ 2 ಅವಕಾಶವನ್ನ ಮಾಡಿಕೊಡಲಾಗಿದೆ. 2 ಬಾರಿ ಚಾನ್ಸ್ ಅನ್ನ ನೀಡಲಾಗಿದೆ. ದಯವಿಟ್ಟು ಸಬ್ ಜೂನಿಯರ್ ವಿಭಾಗದ ಕೋಣಗಳು, ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಾ ವಿಭಾಗದಲ್ಲಿ ಇರುವಂತಹ ಕೋಣಗಳು ಆದಷ್ಟು ಬೇಗನೆ ಕಂಬಳದ ಕರೆಯನ್ನು ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಂಬಳ ಗದ್ದೆಗೆ ಇಳಿಯುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಬ್ ಜೂನಿಯರ್ ಹಗ್ಗ ಕಿರಿಯ, ಹಗ್ಗ ಹಿರಿಯ, ಹಲಗೆ ವಿಭಾಗ.
ದಯವಿಟ್ಟು ಕಂಬಳ ಗದ್ದೆಯನ್ನು ಇಳಿಯುವಂತೆ ಸಬ್ ಜೂನಿಯರ್ ವಿಭಾಗದ ಕೋಣಗಳ ಯಜಮಾನರಲ್ಲಿ ವಿನಂತಿ. ಅದೇ ರೀತಿ ಜೂನಿಯರ್ ವಿಭಾಗದ ಕೋಣಗಳ ಯಜಮಾನರುಗಳಲ್ಲಿ ವಿನಂತಿ. ದಯವಿಟ್ಟು ತಮ್ಮಲ್ಲಿ ವಿನಮ್ರತೆಯಿಂದ ಕೋರಿಕೊಳ್ತಾ ಇದ್ದೇವೆ. ಎರಡು ವಿಭಾಗದಲ್ಲಿ ಸ್ಪರ್ಧಾ ಕಣವನ್ನು ನಾವುಗಳು ಪ್ರಾರಂಭಿಸಿಕೊಳ್ಳಬೇಕಾಗಿದೆ. ದಯವಿಟ್ಟು ತಮ್ಮ ತಮ್ಮ ಕೋಣಗಳನ್ನು ಕಂಬಳ ಗದ್ದೆಗೆ ಇಳಿಸುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಗೌರವದಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆ ವೇದಿಕೆ ಎದುರು ಭಾಗದಲ್ಲಿ ಒಂದೊಂದು ನಮ್ಮ ಮಾತೆಯರು ನಿಂತುಕೊಂಡಿದ್ದಾರೆ. ವೇದಿಕೆ ಎದುರು ಭಾಗದಲ್ಲಿ ಅಮ್ಮ ಅಲ್ಲೇ ಕೂತ್ಕೊಳ್ಳಿ, ಪವಿತ್ರವಾದಂತ ನೆಲ. ಇಲ್ಲಿ ಕುಳಿತುಕೊಳ್ಳುವುದೇ ಒಂದು ಯೋಗ, ಭಾಗ್ಯ, ಸುಯೋಗ ತಮ್ಮ ಪಾಲಿದಾಗ್ಲಿಕ್ಕಿದೆ. ಮುಂದಿನ ಎರಡು ತಂಡಗಳು ಶಿವಾಜಿ ಫ್ರೆಂಡ್ಸ್ ಬಿ, ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ. ಎರಡು ತಂಡಗಳು ಕಂಬಳ ಗದ್ದೆಯನ್ನು ಇಳಿಬೇಕು. ಶಿವಾಜಿ ಬಿ, ಬಾಂಧವ್ಯ ಕರ್ಜೆ. ಪ್ಲೀಸ್ ಅಟೆನ್ಷನ್. ನೆಕ್ಸ್ಟ್ ಟೂ ಟೀಮ್ಸ್ ಕ್ಯಾಪ್ಟನ್ಸ್ ಪ್ಲೀಸ್. ಶಿವಾಜಿ ಫ್ರೆಂಡ್ಸ್ ಬಿ ವರ್ಸಸ್ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ. Yes. Yes. 3 ನಿಮಿಷದ ಕಾಲಾವಕಾಶ. ನಾ ಬಿಡಲ್ಲ ಎನ್ನುವಂಥದ್ದು ಉಪ್ಪೂರಿನ ತಂಡ, ನಾವು ಬಿಡಲ್ಲ ಎನ್ನುವಂಥದ್ದು ಉಡುಪಿಯ ಶಿವಾಜಿ ಫ್ರೆಂಡ್ಸ್ ಬಿ ಎ ತಂಡ. ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡಿರುವಂತಹ ಶಿವಾಜಿ ಫ್ರೆಂಡ್ಸ್ ಎರಡನೇ ಸುತ್ತಿನಲ್ಲಿ ಕೊಂಚ ಮಟ್ಟಿನ ಮುನ್ನಡೆ ಸಾಧಿಸಿಕೊಂಡಿದೆ. ರಾಮಾಂಜನೇಯ ಉಪ್ಪೂರು ತಂಡ ಕರಾವಳಿ ಭಾಗದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಒಂದು ಹಗ್ಗಜಗಾಟ ತಂಡ, ಬಹಳಷ್ಟು ಬಹುಮಾನವನ್ನು ತನ್ನ ಮುಡಿಗೇರಿಸಿಕೊಂಡಿರುವಂತಹ ತಂಡ ರಾಮಾಂಜನೇಯ ಉಪ್ಪೂರು. ದಯವಿಟ್ಟು ಸಬ್ ಜೂನಿಯರ್ ವಿಭಾಗದ ಸ್ಪರ್ಧಾ ಕಣದಲ್ಲಿ ಭಾಗವಹಿಸುವಂತಹ ಕೋಣಗಳ ಯಜಮಾನರುಗಳು ತಮ್ಮ ಕೋಣಗಳನ್ನ ಅಂಕಣದ ಕಂಬಳ ಗದ್ದೆಗೆ ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಿವಾಜಿ ಮೊದಲ ಪಂದ್ಯಾಟದಲ್ಲಿ ಶಿವಾಜಿ ಫ್ರೆಂಡ್ಸ್ ಎ ಜಯವನ್ನ ಸಾಧಿಸಿಕೊಂಡು ಮುಂದಿನ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿರುವಂಥದ್ದು. ಹಾಗೆ ಮೊದಲ ಸುತ್ತಿನಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯನ್ನು ಕಂಡುಕೊಂಡಿರುವಂತಹ ನಮ್ಮ ನೆರೆಯ ಉಪ್ಪೂರಿನ ಜೈ ರಾಮಾಂಜನೇಯ ತಂಡದ ಕಪ್ತಾನರಿಗೂ ತಂಡದ ಎಲ್ಲ ಸದಸ್ಯರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ವಿಶೇಷವಾದಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡಿದ್ದೇವೆ. ಚಪ್ಪಾಳೆ ಸದ್ದು ದಯವಿಟ್ಟು ಚಪ್ಪಾಳೆಯಿಂದ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಶಿವಾಜಿ ಎ, ಶಿವಾಜಿ ಫ್ರೆಂಡ್ಸ್ ಬಿ ವರ್ಸಸ್ ಬಾಂಧವ್ಯ. ಬನ್ನಿ, ಸಮಯ ವಿಳಂಬ ಆಗ್ತಾ ಇದೆ, ಬೇಗನೆ ಬರಬೇಕು. ಬಾಂಧವ್ಯ ಕರ್ಜೆ ಬಾಂಧವ್ಯ, ಶಿವಾಜಿ ಫ್ರೆಂಡ್ಸ್ ಕರ್ಜೆ ಬಾಂಧವ್ಯ. ದಯವಿಟ್ಟು ಕಂಬಳ ಗದ್ದೆಯ ನಮ್ಮ ಎದುರು ಭಾಗದ ಆ ಒಂದು ಜಾಗದಲ್ಲಿ ನಿಂತಂತವರು, ಸ್ಥಳದಲ್ಲಿ ನಿಂತವರು ಸ್ವಲ್ಪ ಹಿಂಭಾಗಕ್ಕೆ ಹೋಗಿ 1 ಫೀಟ್ ಗ್ಯಾಪ್ ಇರಲಿ ಪ್ಲೀಸ್. 1 ಫೀಟ್ ಗ್ಯಾಪ್ ಇರಲಿ. ಸಂತೋಷಣ್ಣ 1 ಫೀಟ್ ಗ್ಯಾಪ್ ಇರಲಿ. ಹಾವಂಜಿ ಭಾಗದ ಸಮಾಜ ಸೇವಕರು ಯಾವುದೇ ಕೆಲಸಗಳನ್ನು ಹೇಳಿ ಸಮಾಜಮುಖಿ ಚಿಂತನೆ ಇರಿಸಿಕೊಂಡು ಆ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂತಹ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿ ದಾಸಬಿಟ್ಟು ಹಾವಂಜೆ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು
ಮತ್ತೆರಡು ಬಲಾಢ್ಯ ತಂಡಗಳು. ತೀರ್ಪುಗಾರರಾಗಿ ನಿತ್ಯಾನಂದ ಶೆಟ್ಟಿ, ಟೈಮರ್ ಆಗಿ ಯುವರಾಜ್ ಸರ್ ಯುವ ಉದ್ಯಮಿ. ಹೆರಂಜೆ ದೊಡ್ಡಮನೆ ಕುಟುಂಬದ ಹೆಮ್ಮೆಯ ಪುತ್ರ ಯುವರಾಜ್, ಟೈಮರ್ ಆಗಿ. ತೀರ್ಪುಗಾರರಾಗಿ ನಿತ್ಯಾನಂದ ಶೆಟ್ಟರು. ಕಂಬಳ ಗದ್ದೆಯ ಎರಡೂ ಭಾಗದಲ್ಲೂ ಕಂಬಳ ಅಭಿಮಾನಿಗಳ ಜನಸಾಗರ. ಕರಾವಳಿಯಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಒಂದು ಕಂಬಳ ಮಹೋತ್ಸವ ಇದ್ದರೆ ಅದುವೇ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಕಂಬಳ ಮಹೋತ್ಸವ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ ಕೊಕ್ಕರ್ಣೆ, ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಡುಪಿ ತಾಲೂಕಿನ ಪ್ರತಿಷ್ಠಿತ TAPCMCನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಭಾರತೀಯ ಕಾಂಗ್ರೆಸ್ ಪಕ್ಷದ ಈ ಭಾಗದ ಪ್ರಭಾವಿ ರಾಜಕೀಯ ನೇತಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಮಾಡಿ ಕರ್ಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದರಗಳಿಂದ ನಾವುಗಳು ಬರಮಾಡಿಕೊಂಡಿದ್ದೇವೆ. ಅವರಿಗೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ, ಜನ್ನದೇವರ ಕಂಬಳ ಮಹೋತ್ಸವದ ಪರವಾಗಿ ಹಾಗೂ ಈ ಭಾಗದ ಗ್ರಾಮಸ್ಥರ ಪರವಾಗಿ ಮೈರ್ಮಾಡಿ ಅಶೋಕ್ ಕುಮಾರ್ ಶೆಟ್ಟಿ ಕರ್ಜೆ ಇವರಿಗೆ ಆದರದ ನಲ್ಮೆಯ ಸ್ವಾಗತ ಸುಸ್ವಾಗತಗಳು. ಚೆಕ್. ಎಸ್ ಸರ್. ಅದೇ ರೀತಿ ಮತ್ತೊಂದು ಕಂಬಳ ಮಹೋತ್ಸವದ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಡಿಸೆಂಬರ್ 10ನೇ ತಾರೀಕಿನ ದಿನಾಂಕ ಬುಧವಾರ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ. ಆದರೆ ಅದೇ ದಿನಾಂಕದಂದು ಬೈಂದೂರಿನ ತೆಗ್ಗರ್ಸೆ ಕಂಬಳ ಮಹೋತ್ಸವ ಡಿಸೆಂಬರ್ 10. ಡಿಸೆಂಬರ್ 5ರಂದು ಹಂದಾಡಿ ಕಂಬಳ ಮಹೋತ್ಸವ. ಡಿಸೆಂಬರ್ 4ರಂದು ಹಂದಾಡಿ ಕಂಬಳ ಮಹೋತ್ಸವ. ಡಿಸೆಂಬರ್ 5ರಂದು ಬಿಲ್ಲಾಡಿ ಕಂಬಳ ಮಹೋತ್ಸವ. 4 ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಲ್ಮೆಯ ಆದರದ ಸ್ವಾಗತಗಳು. ಚೇರ್ಕಾಡಿ ಕಂಬಳ ಮಹೋತ್ಸವ, ಜನ್ನದೇವರ ಕಂಬಳ ಮಹೋತ್ಸವ ಡಿಸೆಂಬರ್ 8. ತೋನ್ಸೆ ಕಂಬಳ ಮಹೋತ್ಸವ ಡಿಸೆಂಬರ್ 7. ಒಟ್ಟು 6 ಕಂಬಳ ಮಹೋತ್ಸವದ ಪ್ರಕಟಣೆಯನ್ನು ನೀಡಿದ್ದೇವೆ. ತಮ್ಮೆಲ್ಲರಿಗೂ, ಕಂಬಳ ಅಭಿಮಾನಿಗಳಾದಂಥ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕಂಬಳ ಮಹೋತ್ಸವ ಸಮಿತಿಯ ಪರವಾಗಿ ಈ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾಳೆಯ ದಿನ ಮೂಡಲಕಟ್ಟೆ ಕಂಬಳ ಮಹೋತ್ಸವ. ನಾಳೆಯ ದಿನ ಮೂಡಲಕಟ್ಟೆ ಕಂಬಳ ಮಹೋತ್ಸವ. ಕಂಬಳ ಅಭಿಮಾನಿಗಳಿಗೆ ಸ್ವಾಗತ. ನಾಡಿದ್ದು ಹೊಸಮಠ ಕಂಬಳ ಮಹೋತ್ಸವ. ನಾಡಿದ್ದು ಹೊಸಮಠ ಕಂಬಳ ಮಹೋತ್ಸವ. ಅದು ಅದೇ ದಿನ ಇಡೂರು ಕುಂಜಾಡಿ ಕಂಬಳ ಮಹೋತ್ಸವ. ಕಂಬಳ ಅಭಿಮಾನಿಗಳಿಗೆ ಸ್ವಾಗತ. ಮಾರ್ಚ್ 10ನೇ ತಾರೀಕಿನ ದಿನಾಂಕದವರೆಗೆ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಪ್ರತಿ ಭಾಗದಲ್ಲಿ ನೆರವೇರುವಂಥದ್ದು. ಇಂದು ಆತ್ರಾಡಿ ಪರಿಕ ಆ ಭಾಗದಲ್ಲಾದರೆ ಹೆರಂಜೆ ಜನ್ನದ ಕಂಬಳ ಮಹೋತ್ಸವ ಈ ಭಾಗದಲ್ಲಿ ನೆರವೇರ್ತಾ ಇದೆ. ಅಂದು ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ತನ್ಮೂಲಕ ತನ್ನದೇ ಆದ ಸಹಕಾರವನ್ನು ಕೊಟ್ಟುಕೊಂಡು ಬಂದಿರುವಂತವರು ಇಂದು ನಮ್ಮನ್ನ ಅಗಲಿದಂತ ಮುಂಬಯಿಯ ಬಹುದೊಡ್ಡ ಉದ್ಯಮಿಗಳಲ್ಲಿ ಓರ್ವರಾದಂಥ ಉಮೇಶ್ ಮಹಾಬಲ ಹೆಗಡೆಯವರನ್ನ ಈ ಶುಭ ಅವಸರದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ, ಸ್ಮರಿಸಿಕೊಳ್ತಾ ಇದ್ದೇವೆ. ಆಹಾ 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 ಬೇಕಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಗಟ್ಟಿಯಾದ ಚಪ್ಪಾಳೆ ಮೂಲಕ ಎರಡು ತಂಡಗಳಿಗೆ ರಣರೋಚಕ ಪಂದ್ಯಾಟ. ಓ ಓ ಓ ಓ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ, ಶಿವಾಜಿ ಫ್ರೆಂಡ್ಸ್ ಬಿ.
ಎಸ್ ಕೆಸರು ಗದ್ದೆ ಹಗ್ಗ ಜಗ್ಗಾಟ. ಓಹೋ ಓಹೋ, ಮೈನವಿರಳಿಸುವ ಹಗ್ಗ ಜಗ್ಗಾಟ. ಎರಡು ಬಲಾಢ್ಯ ತಂಡಗಳು. ಕರ್ಜೆ ಭಾಗದ ಬಾಂಧವ್ಯ, ಉಡುಪಿ ಭಾಗದ ಛತ್ರಪತಿ ಶಿವಾಜಿ. ನೋಜಿ. ಎಸ್, 3 ನಿಮಿಷ ಕಾಲಾವಕಾಶ. ಓನ್ಲಿ 3 ಮಿನಿಟ್ಸ್. ಯುವರಾಜರೇ, ಕೆಲವೇ ಸೆಕೆಂಡುಗಳು ಬಾಕಿ. ಎಸ್, ಬಗಾಪ್ ಬಗಾಪ್, ಬಿಡಬೇಡಿ. ಓ ಅದೆಂತ ಪ್ರಯತ್ನ. ಎಸ್, ಒಂದೆಡೆ ಉಡುಪಿ, ಮತ್ತೊಂದೆಡೆ ಬಾಂಧವ್ಯ ಕರ್ಜಿ. ಎಸ್ 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 ಎಸ್, ಎರಡು ತಂಡಗಳ ನಡುವೆ ರಣರೋಚಕವಾಗಿ ಹಗ್ಗ ಜಗ್ಗಾಟ ಪಂದ್ಯಾಟ ಸಾಗಿ ಬರ್ತಾ ಇದೆ. 40 ಸೆಕೆಂಡುಗಳಿದೆ. 35, 30, 25, 20, 15. ಓ ಎಸ್, ಕಳೆದ ಬಾರಿಯ ಕಂಬಳ ಮಹೋತ್ಸವದ ಕಂಬಳದ ಅಭಿಮಾನಿಗಳನ್ನು ನೆನಪಿಸಿಕೊಂಡರೆ ಈ ಬಾರಿ 10% ಕಂಬಳದ ಅಭಿಮಾನಿಗಳು ಜಾಸ್ತಿ ಆಗಿರುವಂಥದ್ದು ನಮ್ಮಿ ಜನ್ನದೇವರ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ನಡೆಯುವಂತ ಹೆರಂಜೆ ಕಂಬಳದಲ್ಲಿ ಕಿಕ್ಕಿರಿದಂಥ ಪ್ರೇಕ್ಷಕರು. ಕಂಬಳಗದ್ದೆಯ ಮೇಲ್ಭಾಗದಲ್ಲಿ ಪ್ರೇಕ್ಷಕರ ಗ್ಯಾಲರಿಯನ್ನಾಗಿ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಆ ಭಾಗದಲ್ಲಿ ಒಂದಷ್ಟು ಪ್ರೇಕ್ಷಕರು, ಒಂದಷ್ಟು ಕಂಬಳ ಅಭಿಮಾನಿಗಳು, ಅದೇ ರೀತಿ ಈ ಭಾಗದಲ್ಲಿ ಒಂದಷ್ಟು ಕಂಬಳ ಅಭಿಮಾನಿಗಳನ್ನು ಇರಿಸಿಕೊಂಡಿರುವಂತ ಕರಾವಳಿ ಭಾಗದ ಪ್ರಸಿದ್ಧ ಕಂಬಳ ಮಹೋತ್ಸವಗಳಲ್ಲಿ ಒಂದು, ಸಾಂಪ್ರದಾಯಿಕ ಕಂಬಳ ಮಹೋತ್ಸವಗಳಲ್ಲಿ ಒಂದು ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಸಮಗ್ರ ನೇತೃತ್ವದಲ್ಲಿ ನಡೆಯುವಂತ ಕಂಬಳ ಮಹೋತ್ಸವ. ಎಸ್, ನಿತ್ಯಣ್ಣ ಫಸ್ಟ್ ರೌಂಡ್ ಯಾರಿಗಾಯ್ತು? ಅವರಿಗಾಯ್ತಾ? ನಮ್ಮ ಬಾಂಧವ್ಯ ಕರ್ಜೆ ಅವರಿಗಾಯ್ತಾ? ಮೊದಲ ಸುತ್ತಿನಲ್ಲಿ ವಿಜಯವನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡ ಬಾಂಧವ್ಯ ಕರ್ಜೆ. ಎರಡನೇ ಸುತ್ತಿನಲ್ಲಿ ಯಾವ ರೀತಿಯ ಪ್ರಯತ್ನಗಳು ಎರಡೂ ತಂಡಗಳಲ್ಲಿ ಸಾಗಿ ಬರಲಿಕ್ಕಿದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ರೋಪ್ ಟೈಟ್, ಟೈಟ್ ದಿ ರೋಪ್. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರೇಮ ಫ್ರೆಂಡ್ಸ್ ಹೆರಂಜೆ, ಮಾಲಿಂಗೇಶ್ವರ ಫ್ರೆಂಡ್ಸ್ ಹೆರಂಜೆ ಎರಡೂ ತಂಡಗಳು ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು. ಎರಡನೇ ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರೇಮ ಫ್ರೆಂಡ್ಸ್ ಹೆರಂಜೆ ವರ್ಸಸ್ ಮಾಲಿಂಗೇಶ್ವರ ಫ್ರೆಂಡ್ಸ್ ಹೆರಂಜೆ. ಅಣ್ಣ ಅಣ್ಣ ಹೊರಗೆ ಬನ್ನಿ, ಈ ಲೈನ್ ಅಪ್ ಅಲ್ಲಿ ಕೂತ್ಕೊಳ್ಬೇಕು ಪ್ಲೀಸ್ ಪ್ಲೀಸ್. ಬನ್ನಿ, ಕೇವಲ ಒಬ್ಬರು ಮಾತ್ರ ಡೈರೆಕ್ಷನ್ಗಾಗಿ ನಿಲ್ಲಬೇಕು, ಉಳಿದವರು ಯಾರು ನಿಲ್ಲಬಾರ್ದು. 6+1 7. ಇದೀಗ
ಎರಡು ಬಲಾಢ್ಯ ತಂಡಗಳು ಹರೀಶ್ ಶೆಟ್ಟಿ ಕರ್ಜೆ ಇವರ ನೇತೃತ್ವದಲ್ಲಿ ಬಂದಿರುವಂತ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ ಶೈಕ್ಷಣಿಕ ಕ್ಷೇತ್ರಕ್ಕೆ ತನ್ಮೂಲಕ ತನ್ನದೇ ಆದಂತಹ ಸಹಕಾರವನ್ನು ಕೊಟ್ಟುಕೊಂಡು ಬಂದಿರುವಂತವರು. ಕನ್ನಡ ಮಾಧ್ಯಮ ಶಾಲೆ ನಮ್ಮೂರಿನಲ್ಲಿ ಉಳಿಯಬೇಕು ಎನ್ನುವ ನಿಟ್ಟಿನಲ್ಲಿ ಕನ್ನಡ ಮಾಧ್ಯಮ ಶಾಲೆಯ ಉಳಿಯುವಿಕೆಗಾಗಿ ಒಂದಷ್ಟು ಮಾರ್ಗದರ್ಶನ, ಒಂದಷ್ಟು ಸಹಕಾರ ಊರವರೊಂದಿಗೆ ಮಾಡಿಕೊಂಡು ಬಂದಿರುವಂತಹ ಹರೀಶ್ ಶೆಟ್ಟಿ ಕರ್ಜೆ ಇವರ ನೇತೃತ್ವದಲ್ಲಿ, ಇವರ ಮುಂದಾಳತ್ವದಲ್ಲಿ ಬಂದಿರುವಂತಹ ತಂಡ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ. ಮತ್ತೊಂದೆಡೆ ಛತ್ರಪತಿ ಶಿವಾಜಿ ಫ್ರೆಂಡ್ಸ್ ಎ ಮೊದಲ ಸುತ್ತಿನಲ್ಲಿ ವಿಜಯವನ್ನು ತನ್ನದಾಗಿಸಿಕೊಂಡಂತ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ ಸ್ವಲ್ಪ ಮಟ್ಟಿನ ಹಿನ್ನಡೆಯನ್ನು ಇರಿಸಿಕೊಂಡು ಬಂದಿರುವಂಥ ತಂಡ ಶಿವಾಜಿ ಫ್ರೆಂಡ್ಸ್ ಎ ಉಡುಪಿ. ಎರಡನೇ ಸುತ್ತಿನ ಕಾದಾಟಕ್ಕಾಗಿ ರೋಪ್ ಟೈಟ್ ಪ್ಲೀಸ್. ಎಸ್ ರೆಡಿ. ರೆಡಿ. ದೂರದ ನಮ್ಮ ನೆರೆಯ ದೇಶ ಸ್ವಿಟ್ಜರ್ಲ್ಯಾಂಡ್ನ ಪ್ರಜೆಯವರು ಸಹ ಕಂಬಳವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಚಿಂತನೆ ಇದೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಸಾಂಪ್ರದಾಯಿಕ ಕಂಬಳ ಮಾಡಿದರೆ ಹೇಗೆ ಎಂಬುದಾಗಿ. ಎಸ್ 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 ಎರಡು ಬಲಾಢ್ಯ ತಂಡಗಳು. ಎಸ್ ಹರೀಶ್ ಶೆಟ್ಟಿ ಕರ್ಜೆ ಇವರ ನೇತೃತ್ವದಲ್ಲಿ ಮುಂದಾಳುತ್ವದಲ್ಲಿ ಇರುವಂತಹ ತಂಡ ಬಾಂಧವ್ಯ ಕರ್ಜೆ ವರ್ಸಸ್ ಛತ್ರಪತಿ ಶಿವಾಜಿ ಫ್ರೆಂಡ್ಸ್ ಎ. ಇದೀಗ ಆ ಭಾಗದಲ್ಲಿ ಕೋಣಗಳು ಗದ್ದೆಗೆ ಇಳಿಯುವುದನ್ನು ನೋಡುವುದೇ ಒಂದು ಚಂದ. ದಷ್ಟಪುಷ್ಟವಾದಂಥ ಕೋಣಗಳು ನಯವಾದ ಮಣ್ಣಿನಲ್ಲಿ. ಸೆನ್ಸಾರ್ ಸರ್. ಅದೇ ರೀತಿ ಸಮಯ ಪಾಲನೆಗಾಗಿ, ಪ್ರಖರವಾದಂಥ ಫಲಿತಾಂಶಕ್ಕಾಗಿ, ನಿಖರವಾದಂಥ ಫಲಿತಾಂಶಕ್ಕಾಗಿ ಡಿಜಿಟಲ್ ಮಾಧ್ಯಮವನ್ನು ಅಳವಡಿಸಿಕೊಂಡಿದ್ದೇವೆ. ಅದರಲ್ಲಿ ಎಸ್.ವಿ. ಡಿಜಿಟಲ್ಸ್ ಬೈಂದೂರು ಸೆನ್ಸರ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ತಂಡದ ಪ್ರಮುಖರಿಗೆ, ತಂಡದ ಯಜಮಾನರಿಗೆ ಆಧಾರದ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಎಸ್.ವಿ. ಡಿಜಿಟಲ್ಸ್ ಬೈಂದೂರು ಇವರಿಂದ ಸೆನ್ಸರ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೆನ್ಸಾರ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಮಯ ಈ ಭಾಗದಲ್ಲಿ ತೋರ್ಲಿಕ್ಕಿದೆ. ಕೋಣಗಳು ಮಂಜುಟಿ ಭಾಗವನ್ನು ತಲುಪಿದ ತಕ್ಷಣ ಸಮಯ ಸ್ಟಾಪ್ ಆಗುತ್ತೆ. ಮುಂದಿನ ತಂಡಗಳು, ಮುಂದಿನ ಎರಡು ತಂಡಗಳು ಮೂರನೇ ಪಂದ್ಯಾಟಕ್ಕಾಗಿ ಬಾಂಧವ್ಯ ಎರಡನೇ ಪಂದ್ಯಾಟದಲ್ಲಿ ಜಯವನ್ನು ಗಳಿಸಿಕೊಂಡಿರುವಂತಹ ತಂಡ. ಸಮಬಲವನ್ನು ಕಾದಿರಿಸಿಕೊಂಡಂತ ಎರಡು ತಂಡಗಳು ಒಂದೆಡೆ. ಇಲ್ಲ ಆಗ್ಲಿಲ್ಲ, ಬಾಂಧವ್ಯ ಆಗ್ಲಿಲ್ಲ. ಸಮಬಲವನ್ನು ಕಾದಿರಿಸಿಕೊಂಡಂತ ಎರಡು ತಂಡಗಳು, ಎರಡು ಸೆಟ್ನಲ್ಲಿ ಸಮಬಲವನ್ನು ಕಾದಿರಿಸಿಕೊಂಡಂತ ಎರಡು ತಂಡಗಳು. ಒಂದೆಡೆ ಬಾಂಧವ್ಯ, ಒಂದೆಡೆ ಉಡುಪಿ ಫ್ರೆಂಡ್ಸ್ ಎ. ಇದೀಗ ನಿರ್ಣಾಯಕ ಸುತ್ತು. ಇದರಲ್ಲಿ ವಿಜಯವನ್ನು ಸಾಧಿಸಿದಂತ ತಂಡಗಳು ಮುಂದಿನ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳಲಿದೆ.
ದಯವಿಟ್ಟು 8ನೇ ತಾರೀಕಿನ ದಿನಾಂಕದ ಕಂಬಳ ಚೇರ್ಕಾಡಿ ಜನ್ನದೇವರ ಕಂಬಳ ಇದೇ ಬರುವ ಆಚೆಗೆ ಹಾಕೋದು ಒಳ್ಳೇದು ಕಾಮ್. ನಿತ್ಯಾನಂದ ಶೆಟ್ಟರ ಗಮನಕ್ಕೆ ದಯವಿಟ್ಟು ಒಂದಾಗಲಿ, ಇದು ಒಂದಾಗಲಿ. ಕೋಣ ಬಿಡಬೇಡಿ, ಕೋಣ ಬಿಡಬೇಡಿ ಅಣ್ಣ, ಕೋಣ ಬಿಡಬೇಡಿ, ಕೋಣ ಬಿಡಬೇಡಿ ಅಣ್ಣ. ಒಂಚೂರು 3 ನಿಮಿಷದ ಪಂದ್ಯ ಇದು ಅಷ್ಟೇ. 3 ಮಿನಿಟ್ಸ್, ಓನ್ಲಿ 3 ಮಿನಿಟ್ಸ್. ಅದೇ ರೀತಿಯಲ್ಲಿ ಡಿಸೆಂಬರ್ 8ನೇ ತಾರೀಕಿನ ದಿನಾಂಕ ಸೋಮವಾರದಂದು ಚೇರ್ಕಾಡಿ ಜನ್ನದೇವರ ಕಂಬಳ ಮಹೋತ್ಸವ. ಕಂಬಳ ಅಭಿಮಾನಿಗಳಿಗೆ ಈ ಮೂಲಕ ಸ್ವಾಗತ, ಸುಸ್ವಾಗತ. ಇದೇ ಬರುವ ಸೋಮವಾರ 8ನೇ ತಾರೀಕಿನ ದಿನಾಂಕ ಚೇರ್ಕಾಡಿ ಜನ್ನದೇವರ ಕಂಬಳ. ಅದೇ ರೀತಿ 10ನೇ ತಾರೀಕಿನ ದಿನಾಂಕ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ. ಸ್ವಾಗತ. ಎಸ್, ಬೇಗನೆ 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 ಅಣ್ಣ, ಬೇಗ ಅಣ್ಣ, ಬೇಗ. ಸಮಯ ಹಾಳು ಮಾಡಬೇಡಿ, ಬಹಳ ವಿಳಂಬ ಆಗುತ್ತೆ. ಕೋಣಗಳು ಬಹಳಷ್ಟು ಬಂದಿವೆ. ಕೋಣದ ಯಜಮಾನರಿಗೆ ಯಾವುದೇ ಕಾರಣಕ್ಕೂ ಚ್ಯುತಿಯಾಗಬಾರದು ಕಂಬಳ ಮಹೋತ್ಸವದಲ್ಲಿ. ಮತ್ತೊಂದು ಕಂಬಳಗಳಿಗೆಲ್ಲ ಅವರು ಸಾಗಬೇಕಾಗಿದೆ. ಬಹಳ ವಿಶೇಷವಾದಂತ, ಬಹುಶಃ ಹೆರಂಜೆ ದೊಡ್ಡಮನೆ ಕಂಬಳಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಆ ಇತಿಹಾಸಕ್ಕಿಂತಲೂ ಸಹ ಇಡೀ ಜಿಲ್ಲೆಯ ಸಾಂಪ್ರದಾಯಿಕ ಕಂಬಳ ಮಹೋತ್ಸವದ ದಿನಾಂಕ ನಿಗದಿಯನ್ನ ಪಡಿಸುವಂತವರೇ ನಮ್ಮ ಹೆರಂಜೆ ದೊಡ್ಡಮನೆ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಸುಧಾಕರ್ ಶೆಟ್ಟರ ನೇತೃತ್ವದ ಒಂದು ಸಮಿತಿ. ದಯವಿಟ್ಟು ದಯವಿಟ್ಟು ಪ್ಲೀಸ್. ವಾಹ್ ವಾಹ್, ಅದ್ಭುತವಾದಂತ ಓಟ. ಹಲಗೆ ವಿಭಾಗ ಎಸ್. ಇದೀಗ ಹಗ್ಗ ಜಿಗ್ಗಾಟ ಪುರುಷರ ವಿಭಾಗದಲ್ಲಿ ನಿತ್ಯಣ್ಣ ಬೇಗನೆ ಸ್ಟಾರ್ಟ್ ಮಾಡಿ, ಅವರ ಮಾತನ್ನ ಸ್ಟಾರ್ಟ್ ಮಾಡಿಸಿ. ಸಮಯ ವಿಳಂಬ ಇದೆ, ಕೋಣಗಳು ಬಂದಿವೆ. ಎಸ್, ಗೆಟ್ ರೆಡಿ, ರೋಪ್ ಟೈಟ್. ಹಾಗೆ ನಮ್ಮ ಈ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲೆ ಕಂಡ ಯುವ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಚೇರ್ಕಾಡಿ ಅಖಿಲ್ ಹೆಗಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವ ಆದರಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ, ಈ ಕಂಬಳ ಮಹೋತ್ಸವದ ಕಾರ್ಯಕ್ರಮದ ಪರವಾಗಿ ಉಡುಪಿ ಜಿಲ್ಲೆ ಕಂಡ ಪ್ರತಿಷ್ಠಿತ ಯುವ ನ್ಯಾಯವಾದಿಗಳಾದಂಥ ಅಖಿಲ್ ಹೆಗಡೆ ಚೇರ್ಕಾಡಿ ಇವರಿಗೆ ಪ್ರೀತಿಯ ಆದರದ ಸ್ವಾಗತ. ಯಾರಿಗಾಯ್ತು ಯಾರಿಗಾಯ್ತು? ಓ, ನಮ್ ಕರ್ಜೆಯ ಬಾಂಧವ್ಯ ಹರೀಶ್ ಶೆಟ್ಟಿ ಅವರ ಪ್ರಾಯೋಜಕತ್ವದಲ್ಲಿ ಬಂದಿರುವಂತ ತಂಡ ಬಾಂಧವ್ಯ ಕರ್ಜೆ. ನಿತ್ಯಣ್ಣ ಆಚೆಗಾಡಿಸಬಹುದಾ? ಹಾಗಾದ್ರೆ ಸ್ವಲ್ಪ ಇದು ಪರ್ದೆ ತೆಗಿಬೇಕಾಗತ್ತೆ, ಪರ್ದೆ ಸ್ವಲ್ಪ ಅವರಿಗೆ ಮರ್ಚಬೇಕಾಗತ್ತೆ. ಈ ಮೆಷನ್ನ ಸ್ವಲ್ಪ ಮರ್ಚಿ ಅಷ್ಟೇ, ತೋರುವಾಗೆ ಅಷ್ಟೇ. ಎಸ್, ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನ ಮತ್ತೊಂದು ಪಥಕ್ಕೆ ನಾವು ವರ್ಗಾಯಿಸ್ತಾ ಇದ್ದೇವೆ. ಮತ್ತೊಂದು ಪಥ ವರ್ಗಾಯಿಸ್ತಾ ಇದ್ದೇವೆ.
ಒಂದಷ್ಟು ನಮ್ಮ ಕುಟುಂಬದ ಸ್ವಯಂ ಸೇವಕರು ಬೇಕು. ಅಲ್ಲಿ ಮೆಷನ್ನು ಸ್ವಲ್ಪ ಮಡಚಬೇಕು. ಅಲ್ಲಿ ಅವರು ನಮ್ಮ ಸಹಕಾರ ನಮ್ಮ ಟೀಮ್ನವ್ರದ್ದು ತಕೊಳ್ಳಿ. ಅಣ್ಣ ಖಾಲಿ ಒಬ್ಬರೇ ಇದ್ದಾರೆ ಅವರು. ನಮ್ಮ ಬಾಂಧವ್ಯದವರು ಇದ್ದಾರಲ್ಲ ಅಣ್ಣ ವಿಘ್ನೇಶ್ ಬಾಂಧವ್ಯದವರು ಸರ್, ಅಲ್ಲೊಂಚೂರು ಬಿಡಿಸಿಬಿಡಿ ಸರ್. ಸರ್ ಅಲ್ಲೇ ಬಿಡಿಸಿಬಿಡಿ. ಆ ಮೆಶ್ ಸ್ವಲ್ಪ ತೆಗಿಬೇಕು. ಅಲ್ಲಿ ನಮ್ಮ ಹಗ್ಗ ಜಿಗ್ಗಾಟ ಪಂದ್ಯಾಟ ತೋರಬೇಕು. ವಿಘ್ನೇಶ್ವರೇ ಅಲ್ಲೊಂಚೂರು ಹೆಲ್ಪ್ ಮಾಡಿ ಪ್ಲೀಸ್ ಪ್ಲೀಸ್. ಓ ಅತ್ಯಂತ ಕಿರಿಯ ಕೋಣಗಳು, ಕೋಣದ ಮರಿಗಳು ಎಂದರೂ ತಪ್ಪಾಗ್ಲಿಕ್ಕಿಲ್ಲ. ಹಾ, ಇದೀಗ ಪ್ರೇಮ ಫ್ರೆಂಡ್ಸ್ ಹೆರಂಜೆ ತಂಡ ಬನ್ನಿ ಬನ್ನಿ ಬನ್ನಿ. ಮಾಲಿಂಗೇಶ್ವರ ಫ್ರೆಂಡ್ಸ್ ಹೆರಂಜೆ ಎರಡೂ ತಂಡಗಳು ಬರಬೇಕು. ಪ್ರೇಮ ಮತ್ತು ಮಾಲಿಂಗೇಶ್ವರ. ಪ್ರೇಮ ಫ್ರೆಂಡ್ಸ್ ಹೆರಂಜೆ ಬನ್ನಿ, ಮಾಲಿಂಗೇಶ್ವರ ಫ್ರೆಂಡ್ಸ್ ಹೆರಂಜೆ ಬನ್ನಿ. ಕೊಳೆರಾಯ ಫ್ರೆಂಡ್ಸ್ ಕೋಡಿತಲೆ ಉಂಟಾ? ಕೊಳೆರಾಯ ಕೋಡಿತಲೆ ಇಲ್ಲ. ಕೊಳೆರಾಯ ಕೋಡಿತಲೆ ಇಲ್ಲ. ಎಸ್, ಜನಸಾಗರವೇ ಈ ಒಂದು ಕಂಬಳ ಮಹೋತ್ಸವಕ್ಕೆ ಬಂದಿರುವಂಥದ್ದು. ಪ್ರೇಕ್ಷಕರ ಗ್ಯಾಲರಿಯ ಮೇಲೆ ಪಟ್ಟದ ಮನೆಯ ಚಾವಡಿಯ ಆ ಭಾಗದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಒಂದಷ್ಟು ಕಂಬಳ ಅಭಿಮಾನಿಗಳನ್ನು ಹೊಂದಿರುವಂತಹ ಕಂಬಳ ಮಹೋತ್ಸವ. ಅದೇ ರೀತಿ ಈ ಒಂದು ಪ್ರಕಟಣೆ ವಿಭಾಗದ ವೇದಿಕೆಯ ಎಡ ಪಾರ್ಶ್ವದಲ್ಲೂ ಸಹ ಒಂದಷ್ಟು ಕಂಬಳ ಅಭಿಮಾನಿಗಳನ್ನು ಹೊಂದಿರುವಂತಹ ಹೆರಂಜೆ ಜನ್ನದ ಕಂಬಳ ಮಹೋತ್ಸವ. ಈ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವಂತ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಕಂಬಳ ಅಭಿಮಾನಿಗಳಿಗೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ, ಈ ಊರಿನ ಸಜ್ಜನ ನಾಗರಿಕ ಬಂಧುಗಳ ಪರವಾಗಿ, ಕಂಬಳ ಮಹೋತ್ಸವ ಸಮಿತಿಯ ಪರವಾಗಿ ಆದರದ ಪ್ರೀತಿಯ ನಲ್ಮೆಯ ಸ್ವಾಗತ ಸ್ವಾಗತ ಸುಸ್ವಾಗತಗಳು. ದಯವಿಟ್ಟು ಸಬ್ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸುವಂತ, ಸ್ಪರ್ಧಾ ವಿಭಾಗದಲ್ಲಿ ಭಾಗವಹಿಸುವಂತ ಕೋಣಗಳು ಇಳಿಸಬೇಕು. ಸಬ್ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸುವಂತ, ಸ್ಪರ್ಧಾ ವಿಭಾಗದಲ್ಲಿ ಭಾಗವಹಿಸುವಂತ ಕೋಣಗಳು ಕಂಬಳದ ಗದ್ದೆಯನ್ನ, ಕಂಬಳದ ಕರೆಗೆ ಇಳಿಸಬೇಕು. ಅದೇ ರೀತಿ ಜೂನಿಯರ್ ವಿಭಾಗದಲ್ಲಿ, ಹಿರಿಯ ವಿಭಾಗದಲ್ಲಿ, ಹಲಗೆ ವಿಭಾಗದಲ್ಲಿ ಭಾಗವಹಿಸುವಂತ ಎಲ್ಲ ಕೋಣಗಳು ಗದ್ದೆಗೆ ಇಳಿಸುವಂತೆ, ಕಂಬಳ ಗದ್ದೆಗೆ ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಸರ್ 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 ಅಲ್ಲಿ ಟ್ರಯಲ್ ಇಲ್ಲ, ಯಾವುದೇ ಕಾರಣಕ್ಕೂ ಟ್ರಯಲ್ ಇಲ್ಲ. ಸಂಘಟಕರ ತೀರ್ಮಾನವೇ ಅಂತಿಮ. ಟ್ರಯಲ್ ಇಲ್ಲ. 2 ಚಾನ್ಸ್ ಅನ್ನು ಕೊಡ್ತಾ ಇದ್ದೇವೆ. ಟ್ರಯಲ್ ಇಲ್ಲ. ಪ್ರೇಮ ಮತ್ತು ಮಾಲಿಂಗೇಶ್ವರ. ಹಲೋ ಫ್ರೆಂಡ್ಸ್, ಕಂಬಳದ ಕೋಣದ ಯಜಮಾನರಲ್ಲಿ ಒಂದು ವಿನಂತಿ. ಎಲ್ಲರಿಗೂ 2 ಓಟದ ಅವಕಾಶ ಕೊಟ್ಟಿದ್ದಾರೆ. ಯಾವುದೇ ಟ್ರಯಲಿಗೆ ಅವಕಾಶ ಇಲ್ಲ. ಹಲೋ ಹಲೋ ಎಸ್, ದಯವಿಟ್ಟು ಇಲ್ಲಿ ಮಂಜೋಟಿ ಭಾಗದಲ್ಲಿ ಇರ್ತಕ್ಕಂಥವ್ರು, ಮಂಜೋಟಿ ಭಾಗದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಕೋಣಗಳು ಕಂಬಳ ಗದ್ದೆಗೆ ಇಳಿಯುವಂತ ಭಾಗ ಮಂಜೋಟಿ ಭಾಗ. ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಕಂಬಳ ಅಭಿಮಾನಿಗಳು ಸ್ವಲ್ಪ ಹಿಂದೋಗಿ ಪ್ಲೀಸ್. ಸೆನ್ಸರಿಗೆ ತೊಂದರೆ ಆಗತ್ತೆ. ಸೆನ್ಸರ್ ಸೆಲೆಕ್ಷನ್ ಅಲ್ಲಿ ಇದೆ. ಓ ಸೆನ್ಸರಿಗೆ ತೊಂದರೆ ಆಗತ್ತೆ, ಸ್ವಲ್ಪ ಹಿಂದೋಗಿ ಅಣ್ಣ. ಅಲ್ಲಿ ಸೆನ್ಸರಿಗೆ ತೊಂದರೆ ಆಗತ್ತೆ. ಸೆನ್ಸರ್ನ ಕನೆಕ್ಷನ್ ಹೋಲ್ ಇದೆ ನೋಡಿ, ಅಲ್ಲಿ ಹಾಕಿದ್ದಾರೆ ನೋಡಿ.
ನೀವು ಸ್ವಲ್ಪ ಹಿಂದೆ ಬನ್ನಿ, ಸೆನ್ಸರಿ ತೊಂದರೆ ಆಗತ್ತೆ. ಓ ಸ್ವಾಮಿ, ಸ್ವಾಮಿ, ಓ ಸ್ವಾಮಿ, ನೀವೇ ಹಲೋ ಅಣ್ಣ ಪುಣ್ಯಾತ್ಮ, ನೀವೇ ಮಗ, ಹೇಳಿ ಸ್ವಲ್ಪ ಹಿಂದೆ ಬನ್ನಿ ಮಗ, ಹಿಂದೆ ಬನ್ನಿ ಪ್ಲೀಸ್. ತೊಂದರೆ ಆಗತ್ತೆ, ನಿಮ್ಮ ಅಂಗಿ ಎಲ್ಲ ಕೆಸರಾಗತ್ತೆ, ಹಿಂದೆ ಹೋಗಿ. ಆ ಸೆನ್ಸರ್ಗೆ ತೊಂದರೆ ಇದೆ. 1 ಮೀಟರ್ ಅಂತರದಲ್ಲಿ ನಿಲ್ಬೇಕು. 1 ಮೀಟರ್ ಸೆನ್ಸರ್ನ ಕನೆಕ್ಷನ್ ಅಲ್ಲೂ ಗೊತ್ತಾಗಬೇಕು ಅವರಿಗೆ, ಪ್ಲೀಸ್. ಹಲೋ ಪ್ರಶಾಂತ್ ಸರ್, ಓ ನಿಲ್ಬಾರ್ದು ಅಂತ ಹೇಳಿ ಬಿಟ್ಟು ಸರ್ ಸರ್ ಹೇಳಿ 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 ಹೇಳಿ. ಅಲ್ಲಿ ಪ್ರೀತಿ ಕಂಬಳಾಭಿಮಾನಿಗಳು ವಿನಂತಿಸಿಕೊಳ್ತಾ ಇದ್ದೇವೆ, ದಯವಿಟ್ಟು ಕೋಣಗಳನ್ನು ಓಡಿಸಲು ತೊಂದರೆ ಆಗ್ತದೆ. ಅಲ್ಲಿ ಗದ್ದೆ ಅಂಚಿನಲ್ಲಿ ಯಾರು ನಿಲ್ಬೇಡಿ ದಯವಿಟ್ಟು. ಸ್ವಲ್ಪ 1 ಫೀಟ್ ಅಂತರದಲ್ಲಿ ನಿಲ್ಲಿ ಅಣ್ಣ, 1 ಫೀಟ್ ಅಂತರದಲ್ಲಿ ನಿಲ್ಲಿ. ಕೋಣಗಳು ಮೂಕ ಪ್ರಾಣಿಗಳು, ದಯವಿಟ್ಟು 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 ಪ್ಲೀಸ್ ಬೇಸರ ಮಾಡ್ಕೊಳ್ಬೇಡಿ. ನೀವಿದ್ರೆ ಕಂಬಳ ಇದೆ, ನೀವಿಲ್ದಿದ್ರೆ ಕಂಬಳ ಇಲ್ಲ, ನಮಗೆ ಗೊತ್ತುಂಟು. ಆದ್ರೆ ಕಂಬಳ ಕೋಣಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ದಯವಿಟ್ಟು. ದಯವಿಟ್ಟು ಮಂಜೋಟಿಯ ಮೇಲ್ಭಾಗದಲ್ಲಿರುವಂತಹ ಎಲ್ಲ ಕೋಣಗಳ ಯಜಮಾನರಲ್ಲಿ ಆತ್ಮೀಯವಾದ ಭಿನ್ನಾಹ. ನಿಮ್ಮ ಕೋಣಗಳನ್ನ ಕ್ಷಣ ಕಾಲವು ವಿಳಂಬವನ್ನ ಮಾಡದೆ ದಯವಿಟ್ಟು ಕಂಬಳ ಗದ್ದೆಗೆ ಇಳಿಸಬೇಕು. ಮೇಲ್ಭಾಗದಲ್ಲಿರುವಂತಹ ಎಲ್ಲ ಕೋಣಗಳು ನೀವು ಒಮ್ಮೆ ಒಂದೊಂದು ಇಳಿಸಿದ್ರೆ ಆಗ್ಲಿಕ್ಕಿಲ್ಲ, ದಯವಿಟ್ಟು. ಇದೀಗ ನಮ್ಮಿ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಶ್ರೀ ಮಹಾತೋಬಾರ ವಿಷ್ಣುಮೂರ್ತಿ ದೇವಳ ಆರೂರು, ಈ ದೇವಳದ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಉದ್ಯಮಿಗಳು ಆದಂಥ, ತನ್ಮೂಲಕ ಒಂದಷ್ಟು ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ಕೊಟ್ಟುಕೊಂಡು ಬಂದಿರುವಂತ ರತ್ನಾಕರ ಭಟ್ ಆರೂರು ಇವರು ಇದೀಗ ನಮ್ಮ ಕಾರ್ಯಕ್ರಮ ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡಿದ್ದೇವೆ. ಕಂಬಳದ ಮನೆತನದ ಪರವಾಗಿ, ಕಂಬಳದ ಮನೆಯವರ ಪರವಾಗಿ, ಈ ಊರಿನ ಗ್ರಾಮಸ್ಥರ ಪರವಾಗಿ ಆದರದ ಸ್ವಾಗತವನ್ನ ಬಯಸಿಕೊಂಡಿದ್ದೇವೆ. ಪ್ರಶಾಂತ್ ಸರ್, ಅಲ್ಲಿ ದಯವಿಟ್ಟು ಒಮ್ಮೆ ವಿನಂತಿಸಿ, ಹೇಳಿ ಹೇಳಿ. ತೊಂದರೆ ಆಗ್ತದೆ, ಅಂಚಿನಲ್ಲಿ ನಿಂತ್ಕೊಂಡಿದ್ದಾರೆ ಸರ್. ಅಂಚಿನಲ್ಲಿ ನಿಲ್ಬೇಡಿ ಅಣ್ಣ, ಹೇಳ್ತಾ ಇದ್ದಾರಲ್ವಾ. ಸ್ವಲ್ಪ ಸ್ವಲ್ಪ 1 ಫೀಟ್ ಗ್ಯಾಪ್. ಆ ಮಕ್ಕಳನ್ನೆಲ್ಲ ಅಲ್ಲಿ ಬಿಡಬೇಡಿ. ಎಲ್ಲಿಯಾದ್ರೂ ಮುಗ್ಗರ್ಸಿ ಬಿದ್ರೆ ಕೋಣ ಓಡುವ ಸಂದರ್ಭದಲ್ಲಿ ತೊಂದರೆ ಆಗತ್ತೆ, ನಿಮಗೂ ತೊಂದರೆ, ಕೋಣಕ್ಕೂ ತೊಂದರೆ. ಸರ್ ವಿಶ್ವನಾಥ್ ಅಣ್ಣ, ಅದು ಟ್ರಾಯಲ್ಲ ರಿಯಲ್? ರಿಯಲ್ ಹಾ, ರಿಯಲ್. ಯುವರಾಜರೇ, ಹಾ ಸರ್, ಆ ಕೋಣಗಳ ಹೆಸರನ್ನ ಹೇಳಿ. ನಂಬರ್ 9 ಗಿರಿಜಾ ರೋಡ್ ಲೈನ್ಸ್ ಸಬ್ ಜೂನಿಯರ್ ವಿಭಾಗದಲ್ಲಿ ನಂಬರ್ 9 ಸಬ್ ಜೂನಿಯರ್ ವಿಭಾಗದಲ್ಲಿ 9ನೇ ಕ್ರಮಾಂಕದಲ್ಲಿ ಕೋಣ ಗಿರಿಜಾ ರೋಡ್ ಲೈನ್ಸ್ ಕೋಟ ಕೂಸ ಪೂಜಾರಿ ಅವರ ನೇತೃತ್ವದಲ್ಲಿ, ಅವರ ಯಜಮಾನತ್ವದಲ್ಲಿ ಇರುವಂತಹ ಕೋಣಗಳು ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಅವರ ಯಜಮಾನತ್ವದ ಕೋಣಗಳು ಇದೀಗ ಸಬ್ ಜೂನಿಯರ್ ಭಾಗದಲ್ಲಿ ಮೊದಲ ಭಾಗದಲ್ಲಿ ಓಟಕ್ಕಾಗಿ ಸಿದ್ಧತೆ. ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ, ದಯವಿಟ್ಟು ಅಂಚಿನಲ್ಲಿ ಯಾರು ನಿಲ್ಬೇಡಿ ದಯವಿಟ್ಟು. ಕೋಟ ಗಾಡಿ ಕೂಸ ಪೂಜಾರಿ ಅವರ ಕೋಣಗಳು ಇದೀಗ ಸಬ್ ಜೂನಿಯರ್ ಭಾಗದಲ್ಲಿ. ಸೆನ್ಸರ್ ರೆಡಿ ಇದೆಯಲ್ಲ? ಇದ್ದಾರೆ. ಹಾ, ಎಸ್ ಓಕೆ ಅವ್ರು ಹೇಳ್ತಾರೆ. ಕೋಟ ಗಾಡಿ ಕೂಸ ಪೂಜಾರಿಯವರ ಯಜಮಾನತ್ವದ ಕೋಣಗಳು ಹೆರಂಜೆ ಕಂಬಳ ಗದ್ದೆಯಲ್ಲಿ ಮೊದಲ ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧೆ ಆರಂಭ. ಮತ್ತೊಂದು ಭಾಗದಲ್ಲಿ ಪುರುಷರ ವಿಭಾಗದ ಹಗ್ಗ ಜಿಗ್ಗಾಟ ಏನಾಯ್ತು ನಿತ್ಯಣ್ಣ? ಫಸ್ಟ್ ಒಂದು ಸುತ್ತು ಮುಕ್ತಾಯ. ಯಾವುದು? ಪ್ರೇಮ ಫ್ರೆಂಡ್ಸಾ ಮಾಲಿಂಗೇಶ್ವರ ಫ್ರೆಂಡ್ಸಾ?
ಮಾಲಿಂಗೇಶ್ವರ ಫ್ರೆಂಡ್ಸ್ ಮೊದಲ ಸುತ್ತಿನಲ್ಲಿ ಜಯವನ್ನ ಕಾದಿರಿಸಿಕೊಂಡಿದೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಕೂಸ ಪೂಜಾರಿ. ಕೋಟ ಗಾಡಿ ಕೂಸ ಪೂಜಾರಿ ಅವರ ಕೋಣಗಳು ಗಟ್ಟಿಯಾದ ಚಪ್ಪಾಳೆ ಮೂಲಕ. ಎಸ್, ಒಂದು ನಿಮಿಷ. 12.64. 12.64. ಅಲ್ಲಿ ಹೇಳಬೇಡಿ, ಅಲ್ಲಿ ಹೇಳಬೇಡಿ. 12.64 ಸಮಯ ಅವಕಾಶವನ್ನ ಪಡೆದುಕೊಂಡಿರುವಂತ ಸಬ್ ಜೂನಿಯರ್ ವಿಭಾಗದ 9ನೇ ಕ್ರಮಾಂಕದ ಕೋಣಗಳು ಕೋಟ ಗಾಡಿ ಕೂಸ ಪೂಜಾರಿಯವರ ಯಜಮಾನತ್ವದ ಕೋಣಗಳು. ಅಭಿನಂದನೆಗಳು. ನೆಕ್ಸ್ಟ್ ನಂಬರ್ 5 ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ. ದಿವಂಗತ ಬಾಬಣ್ಣ ನಾಯ್ಕ್ ವಡ್ಡಾಪಿ ಕೊಕ್ಕರ್ಣೆ ಇವರ ಯಜಮಾನತ್ವದ ಕೋಣಗಳು ಇದೀಗ ಸಬ್ ಜೂನಿಯರ್ ವಿಭಾಗ. ಓ ಸಬ್ ಸರ್, ಬಾಬಣ್ಣ ನಾಯ್ಕರ ಕೋಣಗಳು ಯಾವುದು? ಸಬ್ ಜೂನಿಯರ್ ಜೂನಿಯರ್ ಸಬ್ ಜೂನಿಯರ್. ಓಕೆ, ಥ್ಯಾಂಕ್ ಯು. ಇದೀಗ ಸಬ್ ಜೂನಿಯರ್ ವಿಭಾಗದಲ್ಲಿ 5ನೇ ಕ್ರಮಾಂಕದ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ ಇವರ ಕೋಣಗಳು. ಎಸ್, ಹಲಗೆ ವಿಭಾಗ ಕೊಂಚ ಬದಲಾವಣೆ ಇಲ್ಲಿ. ಓಕೆ, ಹಲಗೆ ವಿಭಾಗ ಹಾ, ಟೋಕನ್ ನಂಬರ್ 67. ಇಲ್ಲಿ ವೇಳಾಪಟ್ಟಿ ವಿತರಣೆ ಆಗಿಲ್ಲ ಇನ್ನು. ಪ್ರಶಾಂತ್ ಸರ್, ಹೇಳಿ ಹೆಸರು ಹೇಳಿ. 67 ಟೋಕನ್ ನಂಬರ್ ಇದೆ. ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗರ ಕೋಣಗಳು. ಹೌದಾ? ಆನಂದ ಹೌದಾ? ಹೌದು. ಇದೀಗ ಹಲಗೆ ವಿಭಾಗದಲ್ಲಿ ಕ್ರಮ ಸಂಖ್ಯೆ 1 ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗರ ಕೋಣಗಳು. ಈ ಭಾಗದಲ್ಲಿ ಮಾಲಿಂಗೇಶ್ವರ ಮತ್ತು ಪ್ರೇಮಾ ಫ್ರೆಂಡ್ಸ್ ಹಗ್ಗ ಜಿಗ್ಗಾಟ. ಎಸ್, ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡಂತ ಮಾಲಿಂಗೇಶ್ವರ ಹೆರಂಜಿ 2ನೇ ಸುತ್ತಿನಲ್ಲಿ. ಎಸ್, ಅಲ್ಲಿ ಗಡುವನ್ನು ಓಪನ್ ಮಾಡಿ, ದಯವಿಟ್ಟು ಗಡುವು ಓಪನ್ ಮಾಡ್ಲಿಕ್ಕೆ ಹೇಳಿ. ಅಲ್ಲಿ ವಿನಂತಿಸಿಕೊಳ್ತಾ ಇದ್ವಿ, ಗಡುವನ್ನು ಓಪನ್ ಮಾಡ್ಲಿಕ್ಕೆ ಹೇಳಿ. ಅಣ್ಣ, ಅಲ್ಲಿ ಮಂಜೋಟಿ ಭಾಗದಲ್ಲಿ ಯಾರು ನಿಲ್ಬಾರ್ದು. ಕಂಬಳಗದ್ದೆಯ ಮಂಜೋಟಿ ಭಾಗಕ್ಕೆ ತನ್ನದೇ ಆದಂತ ಪ್ರಾತಿನಿಧ್ಯ ಇದೆ. ದಯವಿಟ್ಟು ಅಲ್ಲಿ ಯಾರು ನಿಲ್ಬೇಡಿ. ಮತ್ತು ಮೊಬೈಲ್ ಲೈಟ್ ಅನ್ನ ಫ್ಲಾಶ್ ಮಾಡಬಾರ್ದು. ಪ್ಲೀಸ್, ಮೊಬೈಲ್ ಲೈಟ್ ಅನ್ನ ಫ್ಲಾಶ್ ಮಾಡಬೇಡಿ. ಕೋಣಗಳ ಕಣ್ಣುಗಳಿಗೆ ಎಫೆಕ್ಟ್ ಆಗುತ್ತೆ. ಇದೀಗ ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗರ ಕೋಣಗಳು ಹಲಗೆಯ ವಿಭಾಗದಲ್ಲಿ 10.65. ಸಬ್ ಜೂನಿಯರ್ ವಿಭಾಗ ಟೋಕನ್ ನಂಬರ್ 5 ದಿವಂಗತ ಬಾಬಣ್ಣ ನಾಯ್ಕ ಹಾಗೂ ಕೊಕ್ಕರ್ಣೆ ವಡ್ಡಪ್ಪಿ. ಸಬ್ ಜೂನಿಯರ್ ವಿಭಾಗ 5 ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ. ಬದಲಾವಣೆ ಆದ್ರೆ ಹೇಳಿ. ಬದಲಾವಣೆ ಜೂನಿಯರ್ ವಿಭಾಗ ನಂಬರ್ 5. ಸೀನಿಯರ್ ವಿಭಾಗ ಜೂನಿಯರ್ ವಿಭಾಗ ಅಲ್ಲಲ್ಲ, ಇಲ್ಲಿ ಬೇಡ, ಚೇಂಜ್ ಆಯ್ತು. ದಿವಂಗತ ಶೀನಾ ಪೂಜಾರಿ ಕೋಟ ಮಣೂರು ಪಡುಕೆರೆ ಇವರ ಕೋಣಗಳು. ಸಬ್ ಜೂನಿಯರ್ ವಿಭಾಗದಲ್ಲಿ ಜೂನಿಯರ್ ವಿಭಾಗದಲ್ಲಿ ಕ್ರಮಾಂಕ ಸಂಖ್ಯೆ 5 ಶೀನಾ ಪೂಜಾರಿ ಕೋಟ ಮಣೂರು ಪಡುಕೆರೆ. ಅಲ್ಲಿ ದಯವಿಟ್ಟು ಮೊಬೈಲ್ ಫ್ಲಾಶ್ ಅನ್ನು ಬಂದ್ ಮಾಡಿ, ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬ್ಲೂ ಶರ್ಟ್ ಕಂಬಳ ಅಭಿಮಾನಿಗಳಲ್ಲಿ ವಿಜ್ಞಾಪನೆ, ನೀವು ಕಂಬಳವನ್ನ ಕಣ್ತುಂಬಿ ನೋಡಿಕೊಳ್ಳಿ. ಮೊಬೈಲ್ ಲೈಟ್ ಅನ್ನ ಫ್ಲಾಶ್ ಮಾಡಬೇಡಿ. ಕೋಣಗಳ ಓಟದಲ್ಲಿ ಬರುವಂತ ಕೋಣಗಳ ಕಣ್ಣುಗಳಿಗೆ ಅಫೆಕ್ಟ್ ಆಗತ್ತೆ, ತೊಂದರೆ ಆಗತ್ತೆ. ಎಸ್, ಇದೀಗ ಜೂನಿಯರ್ ವಿಭಾಗದಲ್ಲಿ
5ನೇ ಕ್ರಮಾಂಕದಲ್ಲಿ ಸೀನ ಪೂಜಾರಿ, ಕೋಟಮನೂರು ಪಡುಕೇರೆ. ದಿವಂಗತ ಶೀನ ಪೂಜಾರಿ ಅವರು ಮಣೂರು ಪಡುಕೆರೆ ಕೋಟ ಇವರ ಯಜಮಾನತ್ವದ ಕೋಣಗಳು ಇದೀಗ ಜೂನಿಯರ್ ವಿಭಾಗದ ಓಟದಲ್ಲಿ. ಹಗ್ಗಜಗಾಟ ಏನಾಯ್ತು? ಮಾಲಿಂಗೇಶ್ವರ ಫ್ರೆಂಡ್ಸ್ ಮುಂದಿಗೆ ಹೋಯ್ತಲ್ಲ. ಹಾ, ಮಾಲಿಂಗೇಶ್ವರ ಫ್ರೆಂಡ್ಸ್ ಸರ್ ವಿನ್. ಮಾಲಿಂಗೇಶ್ವರ ಫ್ರೆಂಡ್ಸ್ ವಿನ್. ಬಾಂಧವ್ಯ ವಿನ್ ಆಗಿದೆ. ಮಾಲಿಂಗೇಶ್ವರ ಫ್ರೆಂಡ್ಸ್ ವಿನ್ ಆಯ್ತು. ಕೊಳೆರಾಯ ಫ್ರೆಂಡ್ಸ್ ಇಲ್ಲ. ಕೊಳೆರಾಯ ಕೋಡಿತಲೆ ಇದೆಯಾ? ಕೊಳೆರಾಯ ಕೋಡಿತಲೆ ತಂಡಕ್ಕೆ 1 ವಾರ್, ಕೊಳೆರಾಯ ಕೋಡಿತಲೆ ತಂಡಕ್ಕೆ 2 ವಾರ್, ಕೊಳೆರಾಯ ಕೋಡಿತಲೆ ತಂಡಕ್ಕೆ 3 ವಾರ್. ಇಲ್ಲ, ಏಲಂ ಕರ್ದಾಗಿದೆ. 3 ವಾರ್ ಕರ್ದಾಯ್ತು. ಇಲ್ಲ, ಅವರ ಆಬ್ಸೆಂಟ್. ಬಾಂಧವ್ಯ ಮತ್ತು ಮಾಲಿಂಗೇಶ್ವರ ಫ್ರೆಂಡ್ಸ್ ಅಲ್ಲ, ಹೌದು, ಬಾಂಧವ್ಯ ಮತ್ತು ಮಾಲಿಂಗೇಶ್ವರ ಫ್ರೆಂಡ್ಸ್ ಪ್ರಥಮ ಸೆಮಿಫೈನಲ್ ಪಂದ್ಯ. ಬಾಂಧವ್ಯ ಮಾಲಿಂಗೇಶ್ವರ ಈ ಭಾಗದಲ್ಲಿ ನೇರವಾದಂತ ಫೈನಲ್ ಹಂತವನ್ನ. ಸೆಕೆಂಡ್ ಪೋಲಲ್ಲಿ ಮ್ಯಾಚ್ ಇಲ್ಲಲ್ಲ ತಂಡ, ಫೈನಲಿಗೆ ನೇರ. ಶಿವಾಜಿ ಹೋಯ್ತು, ಫೈನಲಿಗೆ ಹೋಗಿದೆ. ಎಸ್, ಸಿದ್ಧತೆಯಲ್ಲಿ ಕೋಣವನ್ನ ಆರಂಭಿಕ ಭಾಗದಲ್ಲಿ ಸಿದ್ಧತೆಯನ್ನ ಮಾಡುವುದೇ ಬಹುದೊಡ್ಡ ಕಷ್ಟದ ಕೆಲಸ. 7-8 ಪರಿಚಾರಕರುಗಳನ್ನು ಒಳಗೊಂಡಿರುವಂತಹ ಕಂಬಳದ ಕೋಣಗಳು, ಕೋಣದ ಓಟಗಾರರು ಸಹ ಅತ್ಯಂತ. ದಿವಂಗತ ಚೀನ ಪೂಜಾರಿ ಅವರು ಮಣೂರು ಪಡುಕೆರೆ ಕೋಟ ಇವರ ಕೋಣಗಳು ಅದ್ಭುತವಾದಂತ ಓಟ. 11.43 11.43 ಜೂನಿಯರ್ ವಿಭಾಗದ 5ನೇ ಕ್ರಮಾಂಕದ ಕೋಟಗಳು ದಿವಂಗತ ಶೀನ ಪೂಜಾರಿ ಮಣೂರು ಪಡುಕೆರೆ ಕೋಟ ಇವರ ಯಜಮಾನ. ನಂಬರ್ 3 ಹಲಗೆ ವಿಭಾಗ. ನಂಬರ್ 3 ಹಲಗೆ ವಿಭಾಗ ಪೂರ್ವಿಕಾ ಪ್ರತೀಕ್ಷಾ ಬೀದಿಕೆರೆ ಅರೆಶೀರೂರು. ಪೂರ್ವಿಕಾ ಪ್ರತೀಕ್ಷಾ ಬೀದಿಕೆರೆ ಅರೆಶೀರೂರು ಇವರ ಯಜಮಾನತ್ವದ ಕೋಣಗಳು ಪೂರ್ವಿಕಾ ಪ್ರತೀಕ ಬೀದಿ ರಸ್ತೆ ಅರೆಶೀರೂರು. ಹಲಗೆ ಸವಾರಿಗ ತೆಕ್ಕಟ್ಟೆ ಸುಧೀರ್ ದೇವಾಡಿಗ. ಮಾಲಿಂಗೇಶ್ವರ ಬಾಂಧವ್ಯ ಬನ್ನಿ. ಮಾಲಿಂಗೇಶ್ವರ ಬಾಂಧವ್ಯ ಬನ್ನಿ. ಎಸ್ ಅಣ್ಣ, ಯಾರ್ದಿದು? 3ನೇ ಕ್ರಮಾಂಕ ಹಲಗೆ ವಿಭಾಗದಲ್ಲಿ, ಹೌದಲ್ಲ? ಹೌದೌದು. ಓಕೆ. ಪೂರ್ವಿಕಾ ಪ್ರತೀಕಾ ಬೀದಿ ರಸ್ತೆ ಅರೆಶೀರೂರು, ಬೀದಿಕೆರೆ ಅರೆಶೀರೂರು ಇವರ ಯಜಮಾನತ್ವದ ಕೋಣಗಳು ಇದೀಗ ಹಲಗೆ ವಿಭಾಗದಲ್ಲಿ ಹೆರಂಜ ಕಂಬಳ ಗದ್ದೆಯಲ್ಲಿ 3ನೇ ಕ್ರಮಾಂಕದಲ್ಲಿ ಓಟಕ್ಕಾಗಿ ಸಿದ್ಧತೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಮಂಜು ಪೂಜಾರಿಯವರು ಸಸಿ ಹಿತ್ಲು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಪ್ರಸ್ತುತ ರಾಜ್ಯ ಕಂಬಳ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ವಿಕ್ರಮ್ ವೆಂಕಟ ಪೂಜಾರಿ ಸಸಿ ಹಿತ್ಲು ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಬ್ಬರಿಗೂ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ, ಹೆರಂಜೆ ಜನ್ನದ ಕಂಬಳ ಮಹೋತ್ಸವ ಸಮಿತಿಯ ಪರವಾಗಿ ಪ್ರೀತಿಯ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿ ಅಧ್ಯಕ್ಷರಾದಂಥ ಮಂಜು ಪೂಜಾರಿ ಸಸಿ ಹಿತ್ಲು, ರಾಜ್ಯ ಕಂಬಳ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ವಿಕ್ರಮ್ ವೆಂಕಟ ಪೂಜಾರಿ ಬೈಂದೂರು ಇವರಿಗೆ ಪ್ರೀತಿಯ ಆದರದ ಸ್ವಾಗತ. ಡಿಸೆಂಬರ್ 4 ಹಂದಾಡಿ ಕಂಬಳ ಮಹೋತ್ಸವ, ಡಿಸೆಂಬರ್ 8 ಚೇರ್ಕಾಡಿ ಕಂಬಳ ಮಹೋತ್ಸವ, ಡಿಸೆಂಬರ್ 10 ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳೋತ್ಸವ, ಡಿಸೆಂಬರ್ 9
ಚೋರಾಡಿ ಮತ್ತು ಕುಚ್ಚೂರು ಕಂಬಳ ಮಹೋತ್ಸವ. ಡಿಸೆಂಬರ್ 6 ಮೊಳಹಳ್ಳಿ, ಡಿಸೆಂಬರ್ 5 ಬಿಲ್ಲಾಡಿ, ಡಿಸೆಂಬರ್ 4 ಹಂದಾಡಿ, ಡಿಸೆಂಬರ್ 2 ಹೊಸಮಠ ಇಡೂರು ಕುಂಜಾಡಿ, ಡಿಸೆಂಬರ್ 1 ಮೂಡ್ಲಕಟ್ಟೆ, ಡಿಸೆಂಬರ್ 8 ಚೀರ್ಕಾಡಿ, ಡಿಸೆಂಬರ್ 9 ಚೋರಾಡಿ ಕುಚ್ಚೂರು, ಡಿಸೆಂಬರ್ 10 ತೆಗ್ಗರ್ಸೆ ಆತ್ರಾಡಿ, ಡಿಸೆಂಬರ್ 11 ಹೊಸೂರು ಕೆಂಚನೂರು, 12 ಮುಂಡಾಡಿ ಮಂಡಾಡಿ, 14 ಕೊರ್ಗಿ ಮತ್ತು ಬನ್ನಾಡಿ, 21 ಬೈಂದೂರು, 25 ಕಾಡಿನ ಥಾರ್, 29 ಬೋಳಂಬಳ್ಳಿ, 30 ನಾವುಂದ. ಇದೀಗ ಪೂರ್ವಿಕಾ, ಪ್ರತೀಕ್ಷಾ, ಕೆರೆ, ಅರೆಶೀರೂರು ಇವರ ಕೋಣಗಳು. ಓ ಓ ಅದ್ಭುತವಾದಂತ ಓಟ. ಆ, ಆ, ಆ. ಹ, ಹ, ಹ. ಹ. ಪೂರ್ವಿಕಾ, ಸೆನ್ಸರ್ ಪಾಸ್ ಆಗಿದೆಯಾ? ಪ್ರತೀಕಾ, ಬೀದಿಕೆರೆ, ಅರೆಶೀರೂರು. ಬಹುಶಃ ಪೂರ್ವಿಕನ ಪ್ರತೀಕನ ಮಗ ನೀವು. ಚೈತ್ರ, ಚೈತ್ರ ಪರಮೇಶ್ವರ ಭಟ್ ಓರ್ವ ಬಾಲಕಿ ನೋಡಿ ಕಂಬಳಕ್ಕೆ ಎಷ್ಟೊಂದು ಒತ್ತನ್ನು ಕೊಡ್ತಾ ಇದ್ದಾರೆ ತನ್ನ ತಂದೆಯವರ ಜೊತೆಯಲ್ಲಿ. ಅದೇ ರೀತಿ ಅವರ ಬಾಲಕ, ಮತ್ತೋರ್ವ ಬಾಲಕ, ಅವರಿಬ್ಬರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಒಮ್ಮೆ ಚಪ್ಪಾಳೆ ಬರಲಿ, ಒಮ್ಮೆ ಚಪ್ಪಾಳೆ ಬರಲಿ. ವೆರಿ ಗುಡ್, ವೆರಿ ಗುಡ್, ಧನ್ಯವಾದಗಳು, ಧನ್ಯವಾದಗಳು. ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆರೂರು ಗ್ರಾಮ ಪಂಚಾಯತಿನ ಅಭಿವೃದ್ಧಿಯ ಹರಿಕಾರ ಎಂದೆನಿಸಿಕೊಂಡಿರುವಂತವರು ಆರೂರು ಗುರುರಾಜರಾವ್ರವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡಿದ್ದೇವೆ. ಸಬ್ ಜೂನಿಯರ್ ವಿಭಾಗ ನಂಬರ್ 3. ನಂಬರ್ 3 ಯಾವುದು? ನಡೂರು ಕಂಡಿಗೆ ಸ್ವಸ್ತಿ ಸ್ತ್ರೀ. ಸಬ್ ಜೂನಿಯರ್ ವಿಭಾಗ, ಸಬ್ ಜೂನಿಯರ್ ವಿಭಾಗದಲ್ಲಿ 3ನೇ ಕ್ರಮಾಂಕದಲ್ಲಿ ನಡೂರು ಕಂಡಿಗೆ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ. ನಡೂರು ಕಂಡಿಗೆ ಸ್ವಸ್ತಿಕ್ ಪರೀಕ್ಷಿತ್ ಪೂಜಾರಿ, ಪರೀಕ್ಷಿತ್ ಎಸ್ ಪೂಜಾರಿ ಇವರ ಯಜಮಾನತ್ವದ ಕೋಣಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆರೂರು ಗ್ರಾಮ ಪಂಚಾಯತಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಗುರುರಾಜರಾವ್ ಆರೂರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಓ ಓ ಓ ಓ ಓ ಓ ಓ ಓ ಬಂತು ಬಂತು, ಬಂದರು 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 ನಮ್ಮ ಕೋಣಗಳು. ಪರೀಕ್ಷಿತ್ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ನಡೂರು ಕಂಡಿಗೆ ಇವರ ಕೋಣಗಳು 16.55. ಆರೂರು ಗುರುರಾಜರಾವ್ರವರಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬ್ರಹ್ಮಾವರ ಘಟಕದ ಪ್ರಧಾನ ಕಾರ್ಯದರ್ಶಿ ಕೋಶಾಧಿಕಾರಿಯವರಾದಂಥ ಸನ್ಮಾನ್ಯ ಆರೂರು ಗುರುರಾಜರಾವ್ರವರಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಅವರ ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಉಡುಪಿ ವಲಯದ ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಯವರಾದಂಥ ಸನ್ಮಾನ್ಯ ರವೀಂದ್ರ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮಗಿದು ಪ್ರೀತಿಯ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಈ ಕಂಬಳ ಮಹೋತ್ಸವ ಕಾರ್ಯಕ್ರಮದ ಪರವಾಗಿ ಇದೀಗ ಹಗ್ಗಜಗಾಟ ವಿಭಾಗದಲ್ಲಿ ಮಾಲಿಂಗೇಶ್ವರ ಫ್ರೆಂಡ್ಸ್ ವರ್ಸಸ್ ಬಾಂಧವಿ ಕರ್ಜೆ, ಹರೀಶ್ ಶೆಟ್ಟಿ ಕರ್ಜೆ ಇವರ ಮುಂದಾಳತ್ವದಲ್ಲಿ ಬಂದಿರುವಂತಹ ತಂಡ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ. ಸೀನಿಯರ್ ವಿಭಾಗ ನಂಬರ್ 1. ನಂಬರ್ 1 ಕೋಟ ಗಿಳಿಯಾರು ಹಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ ಇವರ ಯಜಮಾನತ್ವದ ಕೋಣಗಳು. ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಕೋಟ ಗಿಳಿಯಾರು ಹಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ ಇವರ ಕೋಣಗಳು ಇದೀಗ ಸ್ಪರ್ಧಾ ವಿಭಾಗದಲ್ಲಿ
ಈ ಭಾಗದಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯ. ಇದರಲ್ಲಿ ವಿಜೇತರಾದಂಥ ತಂಡ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ಳುವಂಥದ್ದು. ಫೈನಲ್ನಲ್ಲಿ ಶಿವಾಜಿ, ಬಾಂಧವ್ಯ ಮತ್ತು ಮಾಲಿಂಗೇಶ್ವರ. ಶಿವಾಜಿ ಇದೀಗ ಓಟ ಪ್ರಾರಂಭ. ಹಂಡಿಕೆರೆ ಮನೆ, ಕೋಟಗಿಳಿಯಾರು ಹಂಡಿಕೆರೆ ಮನೆ, ವಸಂತ ಶೆಟ್ಟರ ಕೋಣಗಳು. ಅದ್ಭುತವಾದಂಥ ಓಟ. ಹಂಡಿಕೆರೆ ಮನೆ, ವಸಂತ ಶೆಟ್ಟರ ಕೋಣಗಳು ಪಡೆದುಕೊಂಡಂತ ಸಮಯ 11.13 ಸೆಕೆಂಡುಗಳು. 11.13 ಸೆಕೆಂಡುಗಳ ಸಮಯವನ್ನು ಪಡೆದುಕೊಂಡಿರುವಂತ ಕೋಟಗಿಳಿಯಾರು ಹಂಡಿಕೆರೆ ಮನೆ, ವಸಂತ ಶೆಟ್ಟರ ಯಜಮಾನತ್ವದ ಕೋಣಗಳು. ಏನಾಯ್ತು ಇಲ್ಲಿ ನಿತ್ಯಣ್ಣ? ಬಾಂಧವ್ಯ ಫಸ್ಟ್ ಬಂತ? ಫಸ್ಟ್ ರೌಂಡ್ ನಲ್ಲಿ ಜಯ ಆಯ್ತು. ಪ್ರಥಮ ಸುತ್ತಿನಲ್ಲಿ ಜಯವನ್ನು ಕಾದಿರಿಸಿಕೊಂಡಂತ ತಂಡ ಬಾಂಧವ್ಯ ಕರ್ಜೆ ಭಾಗದ, ಹಳುವಳ್ಳಿ ಭಾಗದ ಶ್ರೀ ಹರೀಶ್ ಶೆಟ್ಟಿಯವರ ಪ್ರಾಯೋಜಕತ್ವದಲ್ಲಿ ಬಂದಿರುವಂತಹ ತಂಡ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ. ದಯವಿಟ್ಟು ಎಲ್ಲ ಮಂಜೋಟಿ ಭಾಗದ ಮೇಲ್ಭಾಗದಲ್ಲಿರುವಂತ, ಕಂಬಳ ಗದ್ದೆಯ ಮೇಲ್ಭಾಗದಲ್ಲಿರುವಂತ ಎಲ್ಲ ಕೋಣಗಳು ಕಂಬಳ ಗದ್ದೆಯನ್ನು ಇಳಿಬೇಕು. ಅದನ್ನು ನೋಡಲು ಬಹಳಷ್ಟು ಚಂದ. ಎಲ್ಲ ಒಮ್ಮೆಲೆ ಯಾವೆಲ್ಲ ಕೋಣಗಳು ಯಾವೆಲ್ಲ ವಿಭಾಗದಲ್ಲಿ ಸ್ಪರ್ಧಾ ಕಣದಲ್ಲಿ ಭಾಗವಹಿಸಲಿಕ್ಕಿವೆ ಆ ಎಲ್ಲ ಕೋಣಗಳು ಕಂಬಳ ಗದ್ದೆಯನ್ನ ಏಕಕಾಲದಲ್ಲಿ ಇಳಿಯಬೇಕು. ಅದ್ಭುತವಾದಂಥ ಕಂಬಳ ಮಹೋತ್ಸವ, ಸಹಸ್ರಾರು ಕಂಬಳ ಅಭಿಮಾನಿಗಳನ್ನು ಹೊಂದಿರುವಂತಹ ಕಂಬಳ ಮಹೋತ್ಸವ. ಪಟ್ಟದ ಮನೆಯ ಯಜಮಾನರಾಗಿರ್ತಕ್ಕಂಥ ದೊಡ್ಡಮನೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಹಿರಿಯರು ಆದರಣೀಯರಾದಂಥ ಪೂಜ್ಯನೀಯ ಕೃಷ್ಣ ಹೆಗ್ಗಡೆಯವರ ಒಂದು ಮುಂದಾಳುತ್ವದಲ್ಲಿ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರು, ರಾಜ್ಯ ಕಂಬಳ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಸುಧಾಕರ್ ಹೆಗಡೆಯವರ ಮುಂದಾಳುತ್ವದಲ್ಲಿ ಹೆರಂಜೆ ದೊಡ್ಡಮನೆ ಕುಟುಂಬದ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಸದಸ್ಯರ ನೇತೃತ್ವದಲ್ಲಿ ಈ ಊರಿನ ಸಜ್ಜನ ನಾಗರಿಕ ಬಂಧುಗಳ ಮಾರ್ಗದರ್ಶನ ಸಹಕಾರದೊಂದಿಗೆ ನಡೆಯುವಂತ ಅದ್ಭುತವಾದಂತಹ ಕರಾವಳಿ ಭಾಗದಲ್ಲಿ ತನ್ನದೇ ಆದಂತಹ ಚಾಪನ ಇರಿಸಿಕೊಂಡು ಬಂದಿರುವಂತ ಹೆರಂಜೆ ದೊಡ್ಡಮನೆ ಜನ್ನದ ಕಂಬಳ ಮಹೋತ್ಸವ. ಆಹಾ ಆಹಾ, ಕಂಬಳದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಕೋಣಗಳು, ಕೋಣಗಳ ಜೊತೆಯಲ್ಲಿ ಕೋಣಗಳ ಯಜಮಾನರುಗಳು, ಯಜಮಾನರುಗಳ ಮಕ್ಕಳು, ಕಿರಿಯ ಬಾಲಕರು, ಅದೇ ರೀತಿಯಲ್ಲಿ ಬಣ್ಣ ಬಣ್ಣದ ಸಮವಸ್ತ್ರವನ್ನು ಧರಿಸಿಕೊಂಡಿರುವಂತಹ ಆಯಾಯ ಕೋಣಗಳ ಪರಿಚಾರಕರುಗಳು ಕಂಬಳ ಗದ್ದೆಯಲ್ಲಿ ಹೋಗುವುದನ್ನ ನೋಡುವುದೇ ಅಂದ. ಬಂಧುಗಳೇ, ಮತ್ತೊಂದು ಮಹೋನ್ನತ ಕಾರ್ಯಕ್ರಮದ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಗುರುಗಳು ಕೀರ್ತಿಶೇಷರಾದಂತಹ ಭಾಗವತ ನೀಲಾವರ ಲಕ್ಷ್ಮೀನಾರಾಯಣ ರಾಯರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ, ಶತಾಬ್ದಿ ಸಂಭ್ರಮ ಮತ್ತು ಸಂಕೀರ್ತನ ಸರಣಿ ಕಾರ್ಯಕ್ರಮದ ಸಮಾಪನ ಸಮಾರಂಭದ ಕರೆಯೋಲಿ ದಿನಾಂಕ 7/12/2025 ಭಾನುವಾರ, ಸಮಯ ಬೆಳಿಗ್ಗೆ 8:30 ರಾತ್ರಿ 11 ಸ್ಥಳ ಶ್ರೀ ಮಹಾಲಿಂಗೇಶ್ವರ ದೇವಳದ ವಠಾರ, ಹೆರಂಜೆ ಬ್ರಹ್ಮಾವರ. ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ, ಅದೇ ರೀತಿಯಲ್ಲಿ ಮಧ್ಯಾಹ್ನ ಭೋಜನ ಕಾರ್ಯಕ್ರಮ,
ಅದೇ ರೀತಿ ಅವರ ಶಿಷ್ಯರ ನೇತೃತ್ವದಲ್ಲಿ ಒಂದಷ್ಟು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಮಧ್ಯಾಹ್ನ 3 ಗಂಟೆಯಿಂದ 5:30ರವರೆಗೆ ಗಾನ ವೈಭವ. ವಿದ್ವಾನ್ ಗಣಪತಿ ಭಟ್ ಯಲ್ಲಾಪುರ, ಜನ್ಸಾಲೆ ರಾಘವೇಂದ್ರ ಆಚಾರ್ಯ, ಎಪಿ ಪಾಠಕ್ ಪುಣೆ, ಶ್ರೀಧರ್ ಹೆಗಡೆ ಸಿದ್ದಾಪುರ, ಭಾರ್ಗವ ಹೆಗ್ಗೋಡು, ಸುಧೀರ್ ಭಟ್ ಪೆರಡೂರು, ರಾಘವೇಂದ್ರ ನಾಯ್ಕ್ ಮುದ್ದುಮನೆ, ಶಶಿಕುಮಾರ್ ಬೆಳಕಳೆ, ಮಹೇಶ್ ಕುಮಾರ್ ಮಂದರ್ತಿ ಇವರೆಲ್ಲರ ನೇತೃತ್ವದಲ್ಲಿ ಇವರೆಲ್ಲರ ಯಕ್ಷ ಕಲಾವಿದರನ್ನು ಒಳಗೊಂಡಿರುವಂತ ಯಕ್ಷಗಾನ ಗಾನ ವೈಭವ ಇದೇ ಬರುವ ಡಿಸೆಂಬರ್ ತಿಂಗಳ 7-12-2025 ಭಾನುವಾರ ಬೆಳಿಗ್ಗೆ 8:30ರಿಂದ ರಾತ್ರಿ 11ರವರೆಗೆ ಸ್ಥಳ ಮಾಲಿಂಗೇಶ್ವರ ದೇವಳ ಹೆರಂಜೆ ದೇವಳದ ವಟಾರದಲ್ಲಿ ಭಾಗವತ ಕೀರ್ತಿ ಶಿಷ್ಯರಾದಂಥ ನೀಲಾವರ ಲಕ್ಷ್ಮೀನಾರಾಯಣ ರಾಯರ ಜನ್ಮ ಶತಮಾನೋತ್ಸವ ಶತಾಬ್ದಿ ಸಂಭ್ರಮಕ್ಕೆ ಅವರ ಶಿಷ್ಯರ ಪರವಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ಹಲೋ ಹಲೋ ಚೆಕ್. ಹಲೋ ದಯವಿಟ್ಟು ಅಲ್ಲಿ ದಯವಿಟ್ಟು ಪ್ರಶಾಂತ್ ಸರ್ ಸಿಡಿಮುದ್ದುಗಳನ್ನ ಸ್ವಲ್ಪ ದೂರ ಇರ್ಬೇಕಂತ ಹೇಳಿ ದಯವಿಟ್ಟು ವಿನಂತಿಸಿಕೊಳ್ತಾ ಇದ್ದೇವೆ. ಕೋಣಗಳ ಆಗಮನ ಆಗಿದೆ, ದಯವಿಟ್ಟು ವಿನಂತಿಸಿಕೊಳ್ತಾ ಇದ್ದೇವೆ. ನೀರಿನ ಕಡುವನ್ನು ಕಟ್ಟಬೇಕಲ್ಲಿ. ಕಂಬಳ ಗದ್ದೆಯಲ್ಲಿ ನೀರು ಕಮ್ಮಿ ಆಗ್ತಾ ಇದೆ. ದಯವಿಟ್ಟು ಎಲ್ಲಿ ಕಂಬಳ ಗದ್ದೆಯಲ್ಲಿ ಹೊರಗೆ ಹೋಗುವಂತ ನೀರಿನ ಕಡು ಇದ್ರೆ ಅದಕ್ಕೆ ದಯವಿಟ್ಟು ಮಣ್ಣನ್ನು ಹಾಕಿ. ನೀರು ಬೇಕಾದಷ್ಟು ಇದೆ, ಆದ್ರೆ ಹೊರಗೆ ಹೋಗಬಾರ್ದು ನೀರು. ಸಿಡಿಮದ್ದು ದಯವಿಟ್ಟು ಯುವರಾಜಣ್ಣ ಅಲ್ಲಿ ನೀರಿನ ವಿಭಾಗವನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ. ಸಿಡಿಮದ್ದು ಹೊಡೆಯುವವರ ಗಮನಕ್ಕೆ ದಯವಿಟ್ಟು. ಹಲಗೆ ವಿಭಾಗ ನಂಬರ್ 4. ಹಲಗೆ ವಿಭಾಗ ನಂಬರ್ 4 ಅದ್ವಿನ್ ರವಿರಾಜ ಶೆಟ್ಟಿ, ನೇರಳಕಟ್ಟೆ ಕೊಡ್ಲಾಡಿ. ಅಶ್ವಿನ್ ರವಿರಾಜ ಶೆಟ್ಟಿ, ನೇರಳಕಟ್ಟೆ ಕೊಡ್ಲಾರಿ ಇವರ ಯಜಮಾನತ್ವದ ಕೋಣಗಳು. ಇದೀಗ ಹಲಗೆ ವಿಭಾಗದಲ್ಲಿ 4ನೇ ಕ್ರಮಾಂಕದ ಕೋಣಗಳು. ಹೇಳಿ ಬೇಗ ಬೇಗ ಅಣ್ಣ. ಓಯ್ 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 ಇಲ್ಲ ಇಲ್ಲ ಇಲ್ಲ, ಅವ್ರಿಗೆ ಏನಲ್ಲಿ ಹಗ್ಗ ಜಗ್ಗಾಟದವರು ಸರ್, ಹಗ್ಗ ಜಗ್ಗಾಟದವರು ಎದುರು ಹೋಗಬಾರ್ದು. ಸೆನ್ಸರ್ ಅಳವಡಿಸಿದ್ದೇವೆ ಅಣ್ಣ. ಅಯ್ಯೋ ಪರಮಾತ್ಮ, ಅಯ್ಯೋ ದೇವ್ರೆ ಅಣ್ಣ. ದಾರಿ ತಪ್ಪಿ ಬಂದದ್ದವರು, ಬೇಕಂತ ಬಂದದ್ದಲ್ಲ. ಸರಿ ಸರಿ ಸರಿ, ಹೋಗ್ಲಿಕ್ಕೆ ಮನ್ಸುಂಟು, ಹೋಗ್ತಾರೆ ಕಂಬಳ ಮುಗಿದ ಮೇಲೆ. ಅಣ್ಣ ಅದು ಯಾವ ಕೋಣ ಸರ್? ಸಮಯ ಎಷ್ಟು ಇವಾಗಿಂದ? ಹಲಗೆ ವಿಭಾಗದ ನೇರಳಕಟ್ಟೆ ಕೊಡ್ಲಾಡಿ ಕೋಣ ಹೋದವರು ಪುನಃ ಓಡಿಸಬೇಕು. ಸೆನ್ಸಾರ್ನಲ್ಲಿ ಟೈಮ್ ಬಿಡಲಿಲ್ಲ. ದಯವಿಟ್ಟು ನಿತ್ಯಾನಂದ್ ಶೆಟ್ರೆ ಅಲ್ಲಿ ಯಾರನ್ನು ಈಜಿ ಬಿಡ್ಬೇಡಿ, ಸೆನ್ಸರ್ ಇದು ಮಾಡ್ತಕೋತದೆ. ಅಣ್ಣ ಆಚೆಗೋಯ್ರಿ. ನಂಬರ್ 2 ಯಾವುದು? ಯಾವ ವಿಭಾಗ? ಜೂನಿಯರ್ ವಿಭಾಗ. ಯಾವುದು? ಜೂನಿಯರ್ ವಿಭಾಗ ನಂಬರ್ 2. ಹಲಗೆ ವಿಭಾಗ ನಂಬರ್ 2. ಇಲ್ಲೊಂದು ಲೈಟ್ ಹಾಕ್ಬೇಕು ಸರ್. ಸರ್ ನಮ್ಮ ಇವರು ಮೈಕ್ ಆಪರೇಟರ್ ಪ್ಲೀಸ್. ಜೂನಿಯರ್ ಇಲ್ಲೊಂದು ಲೈಟ್ ಬೇಕು, ಲೈಟ್ ಬೇಕು. ಜೂನಿಯರ್ ವಿಭಾಗ ನಂಬರ್ 2. ಸರ್ ಹೆಸರೇನಾ? ತಾಡಿ ಮರ. ರಿಜ್ವಾನ್ ಬ್ಯಾರಿ, ಕೋಟ ಪಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಯಜಮಾನತ್ವದ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ನೋಡಿ, ಜಾತಿ ಮತ ಪಂಥವನ್ನು ಮೀರಿದಂತ ಕೋಣ ಇದು. ಭೇದ ಭಾವವೂ ಇಲ್ಲ. ನಮ್ಮೂರ ಹೆಮ್ಮೆ, ಹೆರಂಜೆ ಕಂಬಳದ ಹೆಮ್ಮೆ. ಸರಿಸುಮಾರು 15 ದಿನಗಳ ಅವಿರತ ಶ್ರಮದೊಂದಿಗೆ ಕೋಟ ಪಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣಗಳು. ಅಣ್ಣ ಅಲ್ಲ ಎಂತ ಇದೆ ನಿಮ್ದೆ? ನಿಮ್ಗೆ ಎಷ್ಟು ಅಂತ ಹೇಳುದು ನಾವು? ಅಣ್ಣ ಅಲ್ಲೇ ನಿಂತ್ಕೊಳ್ಳಿ ನೀವು, ಆ ಅಂಚೆಲ್ಲ ಮೆಟ್ಟಬೇಡಿ ಮಾರ್ರೆ.
ಅಯ್ಯೋ ದೇವರೇ ಪರಮಾತ್ಮ. ಅಣ್ಣ ಅವ್ರದೊಂದು ಫೈನಲ್ ಮಾಡಿಬಿಡಿ, ಫೈನಲ್ ಮಾಡಿಬಿಡಿ. ಹಾ ಹಾ ಅಡ್ಡಿಲ್ಲ ಅಡ್ಡಿಲ್ಲ ಬಿಡಿ. ಪ್ರಶಾಂತ್ ಸರ್. ಸರ್ ಯಾರಿದು? ಕೋಟಾ ಪಡುಕೆರೆ ರಿಜ್ವಾನ್ ಅವರ ಬೇರೆ. ಕಂಬಳಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲ, ನಾವೆಲ್ಲರೂ ಒಂದೇ ಎನ್ನುವ ನಿಟ್ಟಿನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕಂಬಳ, ನಮ್ಮ ಹೆಮ್ಮೆ. ಇದೀಗ ಕೋಟ ಪಡುಗೆರೆ ರಿಜ್ವಾನ್ ಬ್ಯಾರಿಯವರ ಕೋಣಗಳು. ಜೂನಿಯರ್ ವಿಭಾಗದಲ್ಲಿ ಕೋಟ ಪಡುಗೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣಗಳು. ಪ್ರಶಾಂತ್ ಸರ್, ಸರಿಸುಮಾರು 15 ದಿನಗಳ ಅವಿರತ ಶ್ರಮ ನಮ್ಮ ಕಿಶೋರ್ ಕುಮಾರ್ ಹೆಗಡೆ ಅವರದ್ದು. ಮಾಜಿ ಪಂಚಾಯತ್ ಸದಸ್ಯರು ಕೂಡ ಹೆರಂಜೆ ಊರಿನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡಂತ ವ್ಯಕ್ತಿ. ಇಂದಿನ ಕಂಬಳದ ಯಶಸ್ಸಿಗೆ ಕೂಡ ಅತ್ಯಮೂಲ್ಯವಾದ ಕಾರಣೀಭೂತರು ಕೂಡ ಹೌದು. ಸಾರಿ, ಕ್ಷಮೆ ಇರಲಿ ಸರ್. ದಯವಿಟ್ಟು ಸಿಡಿಮದ್ದನ್ನ ಹೊಡಿಬೇಡದಂತ ವಿನಂತಿಸಿಕೊಳ್ತಾ ಇದ್ದೇವೆ ತಮ್ಮಲ್ಲಿ. ದೂರದ ನೇಳುಕಟ್ಲೆ ಕೊಡ್ಲಾಡಿಯಿಂದ ಬಂದಿದ್ದೀರಿ ಅಣ್ಣ. ಸಿಡಿಮದ್ದು ಬೇಡ ಈಗ ಅಣ್ಣ, ನಿಮಗೆ ಹಣ ಕೊಟ್ಟಿರ್ಬೋದು, ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಕಡಿಮೆ ಮಾಡಿ ಅಣ್ಣ. ಕಡಿಬಿಡಿ ಕಡಿಬಿಡಿ, ಸಿಡಿಮದ್ದು ಅವರು ಇನ್ನು ಬಿಡಬೇಡಿ, ಕೋಣಗಳಿಗೆ ತೊಂದರೆ ಆಗತ್ತೆ. ದೀಪ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ರಿಜ್ವಾನ್ ಬ್ಯಾರೆ ಕೋಟ ಪಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣಗಳು ನಮ್ಮ ಪಂಚಾಯತ್ ಬಿಂದು 27 10.27 ಕೋಟಾ ಪಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣಗಳು ತೆಗೆದುಕೊಂಡಂತ ಸಮಯ. ದಿನೇಶರ ಲೈಟ್ 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 ತೋರುವುದೇ. ಸಬ್ ಜೂನಿಯರ್ ವಿಭಾಗ 6 ನಂಬರ್ 6 ದಿವಂಗತ ಶೀನ ಪೂಜಾರಿ ಕೋಟಮನೂರು ಪಡುಕೆರೆ. ದಿವಂಗತ ಶೀನ ಪೂಜಾರಿ ಮಣೂರು ಪಡುಕೆರೆ ಇವರ ಕೋಣಗಳು ಸಬ್ ಜೂನಿಯರ್ ವಿಭಾಗದಲ್ಲಿ 5ನೇ ಕ್ರಮಾಂಕದಲ್ಲಿ. ಕೋಟ ಮಣೂರು ಶೀನ ಪೂಜಾರಿ ಅವರ ಕೋಣಗಳು. ಹಾ ಸರ್ ಹೇಳಿ. ಅಣ್ಣ ನೀವು ಅಲ್ಲಿ ಮ್ಯಾಚ್ ಅನ್ನು ನಿಲ್ಲಿಸಬೇಕಾಗತ್ತೆ. ಕೇವಲ 7 ಜನ ಮಾತ್ರ, 7 ಜನ ಮಾತ್ರ ಅಣ್ಣ. ಮತ್ತು ಉಳಿದವರು ಹೊರಬನ್ನಿ. ಅಲ್ಲಿ ಯಾರು? 2, 4, 6, 8, 10, 12 7 ಜನ ಮಾತ್ರ. ಇವ್ರ ಹೆಸರಂತ 7 ನಂಬರ್ದವ್ರ ಹೆಸರಂತ? ಹಾ ಪ್ರಸನ್ನ ಸರ್, ಪ್ರಸನ್ರ, ಓ ಪ್ರಸನ್ರ, 7 ಜನ ಮಾತ್ರ. ಹಾ 7 ಜನ ಮಾತ್ರ ಸರ್, 7 ಜನ ಮಾತ್ರ. ಇಲ್ಲ 25 ಇರ್ಲಿ, 7 ಮಾತ್ರ. 25 ಅಲ್ಲ 56 ಆತ್ಲೆ. ಛತ್ರಪತಿ ಶಿವಾಜಿ, ಛತ್ರಪತಿ ಶಿವಾಜಿ. ಹಾ ಹಾ ಎಸ್, ಕೋಟ ಪಡುಕೆರೆ ಶೀನ ಪೂಜಾರಿಯವರ ಕೋಣಗಳು ತೆಗೆದುಕೊಂಡಂತ ಸಮಯ 12.99. ಹೆರಂಜೆ ದೊಡ್ಡ ಮನೆ ಕಂಬಳದ ಮನೆಯವರ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಮಾಜಿ ಸಚಿವರಾದ ಶ್ರೀಮಾನ್ ಸಬ್ ಜೂನಿಯರ್ ನಂಬರ್ 7 ಇದ್ದಾರೆ. ಅವರಿಗೆ ದೊಡ್ಡ ಮನೆಯ ಸಬ್ ಜೂನಿಯರ್ ನಂಬರ್ 7 ಅಭಿನಂದನೆಗಳು, ಸ್ವಾಗತ ಸುಸ್ವಾಗತ. ಬಹಳಷ್ಟು ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಹೆರಂಜೆ ದೊಡ್ಡ ಮನೆಯವರ ಅಪೇಕ್ಷೆ ಮೇರೆಗೆ ಬರ್ತಾ ಇದ್ದಾರೆ. ಸಬ್ ಜೂನಿಯರ್ ವಿಭಾಗ ನಂಬರ್ 7 ದಿವಂಗತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕಾರ್ಕಳ ಇವರ ಕೋಣಗಳು. ಸಬ್ ಜೂನಿಯರ್ ವಿಭಾಗದಲ್ಲಿ ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕೋಣಗಳು. ಸಬ್ ಜೂನಿಯರ್ ವಿಭಾಗದಲ್ಲಿ ಅತ್ಯಂತ ವೇಗದ ಓಟ.
12.34. ಪ್ರಶಾಂತ್ ಶೆಟ್ಟಿ ಅವರ ಗಮನಕ್ಕೆ ಸರ್ ಹೇಳಿ. ಪ್ರಮೋದ್ ಮಧುರಾಜ್ ಅವರು ಆಗಮಿಸ್ತಾ ಇದ್ದಾರೆ. ಹಾ. ಅವರ ಬಗ್ಗೆ ಸ್ವಲ್ಪ ನೀವು ಜೂನಿಯರ್ ವಿಭಾಗ ನಂಬರ್ 3. ಓಕೆ 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 ಓಕೆ. ಜೂನಿಯರ್ ವಿಭಾಗ ನಂಬರ್ 3. ಬಂದ್ರು ಎಲ್ಲಿ ಬಂದ್ರು? ಇಲ್ಲಿ ದೊಡ್ಡಮನೆ ಹತ್ರ ಬಂದ ಸುಧಾಕರ್ ಹೆಗಡೆ ಅವರು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಎಸ್ ಸರ್. ಇದೀಗ ಜೂನಿಯರ್ ವಿಭಾಗದ 3ನೇ ಕ್ರಮಾಂಕದ ಸಂಘದ ಕೋಣಗಳು ಸುಬ್ರಾಯ ನಾಯ್ಕ್, ಅಂಕ್ರಾಲು, ಮುದ್ದೂರು ಇವರ ಯಜಮಾನತ್ವದ ಕೋಣಗಳು. ಸುಬ್ರಾಯ ನಾಯ್ಕ್, ಅಂಕ್ರಾಲು, ಮುದ್ದೂರು ಇವರ ಯಜಮಾನತ್ವದ ಕೋಣಗಳು. ಜೂನಿಯರ್ ವಿಭಾಗದಲ್ಲಿ 3ನೇ ಕ್ರಮಾಂಕದಲ್ಲಿ ಇದೀಗ ಸ್ಪರ್ಧಾಕಣದಲ್ಲಿ ಪ್ರಶಾಂತ್ ಸರ್ ಅಲ್ಲಿ ಹೆರಂಜೆ ದೊಡ್ಡ ಮನೆಯ ಕೋಣವನ್ನು ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೆರಂಜೆ ದೊಡ್ಡ ಮನೆಯ ಕೋಣ. ಮನೆಯ ಕೋಣಗಳು ಪ್ಲೀಸ್ ಅಟೆನ್ಷನ್. ಮನೆಯ ಕೋಣಗಳನ್ನ ಗದ್ದೆಗಿಳಿಸಬೇಕು. ಹಗ್ಗ ಜಗ್ಗಾಟ ಪ್ರಾರಂಭ. ಫೈನಲ್. ಒಂದೆಡೆ ಬಾಂಧವ್ಯ ಕರ್ಜೆ, ಹರಿಶೆಟ್ಟಿ ಕರ್ಜೆ ಅವರ ಪ್ರಾಯೋಜಕತ್ವದಲ್ಲಿ ಬಂದಿರುವಂತಹ ತಂಡ ಬಾಂಧವ್ಯ ಕರ್ಜೆ. ಮತ್ತೊಂದರಲ್ಲಿ ಛತ್ರಪತಿ ಶಿವಾಜಿ ಎ ತಂಡ ಉಡುಪಿ. ಎಸ್. ಹಾ 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 ಸುಬ್ರಾಯ ನಾಯ್ಕ್, ಅಂಕ್ರಾಲು, ಮುದ್ದೂರು ಇವರ ಯಜಮಾನತ್ವದ ಕೋಣಗಳು ಇದೀಗ ಜೂನಿಯರ್ ವಿಭಾಗದಲ್ಲಿ 4ನೇ ಕ್ರಮಾಂಕದಲ್ಲಿ. ಇದೀಗ ಮುದ್ದೂರು, ಅಂಕ್ರಾಲು, ಸುಬ್ರಾಯ ನಾಯ್ಕರವರ ಕೋಣಗಳು ಪಡೆದುಕೊಂಡಂತ ಸಮಯ 12.60. 12.60. ಸುಬ್ರಾಯ ನಾಯ್ಕ್, ಅಂಕ್ರಾಲು, ಮುದ್ದೂರು ಇವರ ಕೋಣಗಳು ಪಡೆದುಕೊಂಡ ಸಮಯ. ಇದೀಗ ಈ ಒಂದು ಕಂಬಳ ಮಹೋತ್ಸವದ ಸಾಂಪ್ರದಾಯಿಕ ಕಾರ್ಯಕ್ರಮ ನಂಬರ್ 8 ಸಬ್ ಜೂನಿಯರ್ ನಂಬರ್ 8 ತಾಯ ದೈವ ದೇವರುಗಳನ್ನ, ಜನ್ನ ದೇವರನ್ನ, ಮನೆತನದ ಎಲ್ಲ ದೈವಗಳನ್ನ ಪ್ರಾರ್ಥಿಸಿಕೊಂಡು ಹೆರಂಜೆ ದೊಡ್ಡ ಮನೆಯ ಹಿರಿಯರು ನಂಬರ್ ಪೂಜ್ಯನೀಯ ಕೃಷ್ಣ ಹೆಗಡೆ ಅವರು ಜೂನಿಯರ್ ವಿಭಾಗ ನಂಬರ್ 8 ಪುಷ್ಪಾರ್ಚನೆಯನ್ನ ಮಾಡುವುದರೊಂದಿಗೆ ಆ ಒಂದು ಪೀಠದಲ್ಲಿ ನಿಂತು ಕಂಬಳ ಗದ್ದೆಗೆ ಪುಷ್ಪಾರ್ಚನೆಯನ್ನ ಮಾಡುವುದರೊಂದಿಗೆ ಸಾಂಪ್ರದಾಯಿಕ ಬದ್ಧವಾದಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಸಂಪ್ರದಾಯಬದ್ಧವಾದಂಥ ಕಂಬಳ ಮಹೋತ್ಸವ. ಪಟ್ಟದ ಮನೆಯ ಹೆರಂಜೆ ದೊಡ್ಡಮನೆ ಕುಟುಂಬದ ಹಿರಿಯರು, ಆದರಣೀಯರು, ಪೂಜ್ಯನೀಯ ಕೃಷ್ಣ ಹೆಗ್ಗಡೆಯವರು ಇದೀಗ ಕಂಬಳ ಗದ್ದೆಗೆ ಪುಷ್ಪಾರ್ಚನೆಯನ್ನ ಮಾಡಲಿಕ್ಕಿದ್ದಾರೆ. ಅಣ್ಣ ಒಂಚೂರು ಕೋಣ ನಿಲ್ಸಿ, ಅಲ್ಲಿ ಕೋಣ ನಿಲ್ಸಿ. ಇಲ್ಲಿ ಒಂದು ಭಕ್ತಿಪೂರ್ವಕ ಕಾರ್ಯಕ್ರಮ ನೆರವೇರ್ತಾ ಇದೆ. ಹೆರಂಜೆ ದೊಡ್ಡಮನೆ ಮನೆತನದ ಎಲ್ಲ ದೈವ ದೇವರುಗಳನ್ನ ಮನಸ್ಸ ಪ್ರಾರ್ಥಿಸಿಕೊಂಡು ಹೆರಂಜೆ ದೊಡ್ಡಮನೆ ಕುಟುಂಬದ ಹಿರಿಯರು, ಆದರಣೀಯರು, ಪೂಜ್ಯನೀಯರಾದಂಥ ಕೃಷ್ಣ ಹೆಗ್ಗಡೆಯವರು ಇದೀಗ ಕಂಬಳ ಗದ್ದೆಗೆ ವೀಳ್ಯದೆಲೆ ಅಡಿಕೆ, ಅದೇ ರೀತಿ ತೆಂಗಿನಕಾಯಿಯನ್ನ ಪ್ರಸಾದವನ್ನ ಹಾಕುವುದರೊಂದಿಗೆ ಭಕ್ತಿಪೂರ್ವಕವಾದಂಥ ಒಂದು ಪ್ರಾರ್ಥನೆಯನ್ನ ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಇದೀಗ ನೆರವೇರ್ತಾ ಇದೆ. ಗ್ರಾಮದ ಒಡೆಯನಾದಂಥ ಮಹಾಲಿಂಗೇಶ್ವರ ದೇವರ, ಮಹಾಗಣಪತಿ ದೇವರ, ಅಮ್ಮನವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಿಸಿಕೊಂಡು ಹೆರಂಜೆ ದೊಡ್ಡಮನೆ ಮನೆತನದ ಎಲ್ಲ ನಾಗಬ್ರಹ್ಮಾದಿ ದೈವಗಳನ್ನ, ಅದೇ ರೀತಿ ಇನ್ನಿತರ ಎಲ್ಲ ರಕ್ತೇಶ್ವರಿ, ಕ್ಷೇತ್ರಪಾಲ, ನಾಗ, ಬ್ರಹ್ಮಸ್ಥಾನ ಎಲ್ಲ ದೇವರುಗಳನ್ನ ಪ್ರಾರ್ಥಿಸಿಕೊಂಡು ಇದೀಗ ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಪುಷ್ಪವನ್ನು ಸಮರ್ಪಿಸುವುದರೊಂದಿಗೆ ಭಕ್ತಿಪೂರ್ವಕವಾದಂಥ ಪ್ರಾರ್ಥನೆ ಆ ಭಾಗದಲ್ಲಿ ನೆರವೇರ್ತಾ ಇದೆ. ಇದೀಗ
ಆ ಕಾರ್ಯಕ್ರಮ ನೆರವೇರ್ತಾ ಇದೆ. ಪಟ್ಟದ ಮನೆಯ ಎಲ್ಲ ದೈವ ದೇವರುಗಳನ್ನು ಮನಸಾ ಪ್ರಾರ್ಥಿಸಿಕೊಂಡು ಬಹಳ ಸಂಪ್ರದಾಯಬದ್ಧವಾದಂಥ ಕಾರ್ಯಕ್ರಮ, ಬಹಳ ನಿಯಮಾವಳಿಗಳನ್ನು ಹೊಂದಿಸಿಕೊಂಡಿರುವಂಥ ಕಂಬಳ ಮಹೋತ್ಸವ ಕಾರ್ಯಕ್ರಮ. ಕರಾವಳಿ ಭಾಗದಲ್ಲಿ ತುಳುನಾಡಿನ ಪಂಚವರ್ಣದ ಪುಣ್ಯಭೂಮಿಯಲ್ಲಿ ನಡೆಯುವಂಥ ಸಾಂಪ್ರದಾಯಿಕಬದ್ಧವಾದಂಥ ಗತಕಾಲದ ಇತಿಹಾಸವನ್ನ 400 ವರ್ಷಗಳ ಕಾಲ ಇತಿಹಾಸವನ್ನು ಹೊಂದಿರುವಂಥ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ನಡೆಯುವಂಥ ಕಂಬಳ ಮಹೋತ್ಸವ ಅದೇ ರೀತಿ ಸಂಪ್ರದಾಯಬದ್ಧವಾಗಿ ನೆರವೇರ್ತಾ ಇದೆ. ಆ ಹೊತ್ತಿನಲ್ಲಿ ಶುಭ ಕಾಲ, ಶುಭಗಳಿಗೆ, ಶುಭ ಮುಹೂರ್ತದಲ್ಲಿ ದೈವ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಕಂಬಳೋತ್ತಾಯ ದೈವ ಕ್ಷೇತ್ರಪಾಲ, ರಕ್ತೇಶ್ವರಿ, ನಾಗ, ಬ್ರಹ್ಮಾದಿ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಗ್ರಾಮದ ಒಡೆಯರಾದಂಥ ಕೋಣ ನಿಲ್ಲಿಸಿ ಮಾಲಿಂಗೇಶ್ವರ, ಮಹಾಗಣಪತಿ ಅಮ್ಮನವರನ್ನು ಪ್ರಾರ್ಥಿಸಿಕೊಂಡು ಕಂಬಳ ಗದ್ದೆಗೆ ದೇವರ ಪ್ರಸಾದ ರೂಪದಲ್ಲಿ ವೀಳ್ಯದೆಲೆ, ಅಡಿಕೆ, ಸಿಂಗಾರದ ಹೂ, ಅದೇ ರೀತಿಯಲ್ಲಿ ಕಲ್ಪ ವೃಕ್ಷ ಅಂದರೆ ತೆಂಗಿನಕಾಯಿಯನ್ನ ಹಾಕೋದರೊಂದಿಗೆ ಒಂದು ಭಕ್ತಿ ಪೂರ್ವಕವಾದಂಥ ಪ್ರಾರ್ಥನೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಹಿರಿಯರಾದಂಥ ಆದರಣೀಯರು, ಹಿರಿಯರು, ಪೂಜ್ಯನೀಯ ಕೃಷ್ಣ ಹೆಗ್ಗಡೆ ಇವರು ತಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಇರಿಸಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಹಲೋ 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 ಅಲ್ಲಿ ಮನೆ ಕೋಣದ ವ್ಯವಸ್ಥೆ ಆಯ್ತಾ ಸರ್? ಮನೆಯ ಕೋಣ ಮೊದಲ ಸುತ್ತಿನ ವಿಜಯವನ್ನ ಪಡೆದುಕೊಂಡಿರುವಂತಹ ಹಗ್ಗಜಗಾಟ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ಛತ್ರಪತಿ ಶಿವಾಜಿ ಎ ತಂಡ ಉಡುಪಿ ಇದೀಗ 2ನೇ ಸುತ್ತಿಗಾಗಿ ಕಾದಾಟ. ಪ್ರಶಾಂತ್ ಸರ್, ಮನೆಯ ಕೋಣದ ವ್ಯವಸ್ಥೆ ಆಯ್ತಾ? ಮನೆಯ ಕೋಣ ಹಳದಿ ಬಣ್ಣದ ನಾಮಫಲಕವನ್ನು ಹೊಂದಿರುವಂತಹ KA 20D 4782 ನೋಂದಣಿಯನ್ನು ಹೊಂದಿರುವಂತಹ ಒಂದು 4 ಚಕ್ರದ ವಾಹನ ದಯವಿಟ್ಟು ತೆರವುಗೊಳಿಸಬೇಕು. ಕೋಣದ ವಾಹನ ಬರಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. KA 20D 4782 ಇದೀಗ ಬಹಳ ಪರಮ ಪವಿತ್ರವಾದಂಥ ಕಾರ್ಯಕ್ರಮ. ಕಂಬಳ ಗದ್ದೆಗೆ ಗ್ರಾಮ ದೇವರನ್ನ, ಕುಲದೇವರನ್ನ, ಇಷ್ಟಾರ್ಥ ದೇವರನ್ನ, ಮನೆತನದ ಎಲ್ಲ ದೈವ ದೇವರುಗಳನ್ನ ಪ್ರಾರ್ಥಿಸಿಕೊಂಡು ಕಂಬಳ ಗದ್ದೆಗೆ ಸಾಂಪ್ರದಾಯಿಕಬದ್ಧವಾಗಿ ತೆಂಗಿನಕಾಯಿಯನ್ನ ಹಾಕುವಂತ ಕಾರ್ಯಕ್ರಮ ಇದೀಗ ಬರ್ತಾ ಇದೆ. ಆದಷ್ಟು ಬೇಗ ಕೋಣೆಗಳನ್ನೆಲ್ಲ ಕಳಿಸ್ಕೊಡುವಂತ ವ್ಯವಸ್ಥೆ ಆಗಲಿ ಆ ಭಾಗದಲ್ಲಿ. ಆದಷ್ಟು ಬೇಗ ಪ್ರತಿ ಮನೆತನದ ಕಂಬಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೆರವೇರುವಂತದ್ದು ಭಕ್ತಿ ಪ್ರಧಾನವಾದಂತಹ ಕಾರ್ಯಕ್ರಮ ಇದೀಗ ಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ನೆರವೇರ್ತಾ ಇದೆ. ದೇವರನ್ನ ಪ್ರಾರ್ಥಿಸಿಕೊಂಡು ಗ್ರಾಮದ ಒಡೆಯ ಮಾಲಿಂಗೇಶ್ವರನನ್ನು ಪ್ರಾರ್ಥಿಸಿಕೊಂಡು ಇದೀಗ ಕಂಬಳ ಗದ್ದೆಗೆ ತೆಂಗಿನಕಾಯಿಯನ್ನು ಎಸೆಯುವುದರೊಂದಿಗೆ ಭಕ್ತಿ ಪೂರ್ವಕವಾದ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಇದೀಗ ಪಟ್ಟದ ಮನೆ ಚಾವಡಿಗೆ ನಿರ್ಗಮಿಸ್ತಾ ಇದ್ದಾರೆ ಕೃಷ್ಣ ಹೆಗಡೆಯವರು ಮತ್ತು ಆ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯ ಬಂಧುಗಳು. ಸಮಯ 6:33. ಆದಷ್ಟು ಬೇಗ ಕೋಣಗಳನ್ನ ಈ ಕಡೆ ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಪ್ರಶಾಂತ್ ಸರ್, ರಾತ್ರಿ ಕಾಲ ಇದೆ, ಕಾಲ ದಯವಿಟ್ಟು ಅವರು ಎಸ್ ಅಣ್ಣ, ಆ ಪಟಾಕಿಯವರು ಅಣ್ಣ ಪಟಾಕಿ ಹೊಡೆದು ಸಾಕ ಇವತ್ತಿಗೆ. ಓಯ್ ಅಣ್ಣ, ಪಟಾಕಿ ಹೊಡೆದು ಸಾಕು ಇವತ್ತಿಗೆ. ಹಗ್ಗಜಗಾಟ ಪ್ರಾರಂಭ, ಅಂತಿಮ ಹಣಾಹಣಿ, ಫೈನಲ್. ಪ್ರಥಮ ಸುತ್ತನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡ ಛತ್ರಪತಿ ಶಿವಾಜಿ ಎ ತಂಡ ಉಡುಪಿ. ಪುರುಷರ ವಿಭಾಗದ ಹಗ್ಗಜಗಾಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡ ಛತ್ರಪತಿ ಶಿವಾಜಿ ಎ. ದ್ವಿತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡ
ಹರೀಶ್ ಶೆಟ್ಟಿ ಅವರ ಮುಂದಾಳುತ್ವದಲ್ಲಿ ಪ್ರಾಯೋಜಕತ್ವದಲ್ಲಿ ಬಂದಿರುವಂತಹ ಬಾಂಧವ್ಯ ಕರ್ಜೆ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ ತಂಡ ದ್ವಿತೀಯ ಸ್ಥಾನವನ್ನು ತಂದಾಗಿಸಿಕೊಂಡಿದೆ. ಅಣ್ಣ ಇಲ್ಲಿ ಬರಬೇಡಿ, ಅಣ್ಣ ಈಚೆನೆ ಬರಬೇಡಿ, ಈಚೆನೆ ಬರಬೇಡಿ ಅಣ್ಣ 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 ನಂಬರ್ ಅಣ್ಣ, ಈಚೆನೆ ಬರಬೇಡಿ, ಆಚೆನೆ ಹೋಗಿ. 8 ಸಬ್ ಜೂನಿಯರ್. ಸಬ್ ಜೂನಿಯರ್ ವಿಭಾಗ ನಂಬರ್ 8. ಹಾ, ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕಾರ್ಕಳ, ಹೌದಲ್ಲ? ಬಿ 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 ಆ ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕಾರ್ಕಳ ಬಿ. ಹಾ, ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕಾರ್ಕಳ ಇವರ ಬಿ ಕ್ರಮಾಂಕದ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ಅಣ್ಣ ಇಲ್ಲೆಲ್ಲ ಇದು ಮಾಡಬೇಡಿ, ಸೆನ್ಸರಿ. ಓಟ ಪ್ರಾರಂಭ. ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕಾರ್ಕಳ ಬಿ ಕ್ರಮಾಂಕದ ತಂಡ. ಅಣ್ಣ ಇಲ್ಲಿ ಮುಟ್ಟಬೇಡಿ, 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 ಆಚೆ. ಹಲೋ 15.51 15.51. ನಂಬರ್ ಹೇಳಿ ಅಣ್ಣ, ನಂಬರ್ ಹೇಳಿ. ಹಲೋ ಸರ್ ಹೇಳಿ. ಜೂನಿಯರ್ ವಿಭಾಗ. ಹೆರಂಜೆ ಶ್ರೀ ಜನ್ನದ ಕಂಬಳಕ್ಕೆ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜರವರು ಆಗಮಿಸುತ್ತಿದ್ದಾರೆ. ಹೆರಂಜೆ ಕಂಬಳದ ಮನೆಯವರ ಪರವಾಗಿ, ಹೆರಂಜೆ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇದೀಗ ಸರ್ ಅಣ್ಣ 4 ಅಲ್ಲ ನಂಬರ್. ಜೂನಿಯರ್ ವಿಭಾಗ ನಂಬರ್ 4. ಸರ್ ಹೇಳಿ. ಜೂನಿಯರ್ ವಿಭಾಗ ನಂಬರ್ 4. ಜೂನಿಯರ್ ವಿಭಾಗದಲ್ಲಿ ನಂಬರ್ 4 ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು ಇವರ ಕೋಣಗಳು ಓಟ ಪ್ರಾರಂಭವನ್ನು ಕಂಡುಕೊಂಡಿವೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ ಬೈಂದೂರು ಇವರ ಕೋಣಗಳು. ನಂಬರ್ ಎಷ್ಟು? ಬಂಧುಗಳೇ, ಇದೀಗ ನಮ್ಮ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಮಾಜಿ ಸಚಿವರು, ಬಡವರ ಪಾಲಿನ ಆಶಾಕಿರಣ ಎಂದೆನಿಸಿಕೊಂಡಂತವರು, ನೊಂದವರ ಪಾಲಿನ ಬೆಂದವರ ಪಾಲಿನ ಜನರಿಗೆ ತನ್ಮೂಲಕವಾದ ತನ್ನದೇ ಆದ ಸಹಕಾರವನ್ನು ಕೊಟ್ಟುಕೊಂಡು ಬಂದಿರುವಂತ ಈ ರಾಜ್ಯ ಕಂಡ ಧೀಮಂತ ಜನನಾಯಕರು, ನಮ್ಮೆಲ್ಲರ ಆತ್ಮೀಯರು, ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಜನಪ್ರಿಯ ಮಾಜಿ ಶಾಸಕರು ಆಗಿರ್ತಕ್ಕಂಥ ಪ್ರಮೋದ್ ಮಧ್ವರಾಜರವರು ಇದೀಗ ನಮ್ಮ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದರಗಳಿಂದ ಈ ಕಾರ್ಯಕ್ರಮಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ಮೊನ್ನೆಯ ದಿನ ಉಡುಪಿಗೆ ನರೇಂದ್ರ ಮೋದಿಜಿ ಅವರು ಬಂದಂತ ಸಂದರ್ಭದಲ್ಲಿ ಕನಕನ ಕಿಂಡಿಗೆ ಸುಮಾರು 2.5 ಕೋಟಿ ರೂಪಾಯಿಯಲ್ಲಿ ಸ್ವರ್ಣ ಲೇಪಿತ ಒಂದು ಕನಕನ ಕಿಂಡಿಗೆ ಸ್ವರ್ಣ ಲೇಪಿತದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಧೀಮಂತ ಹೃದಯ ಶ್ರೀಮಂತಿಕೆ ಉಳ್ಳಂತ ದಾನಿ ಸನ್ಮಾನ್ಯ ಪ್ರಮೋದ್ ನಂಬರ್ 3 ಹಲಗೆ ವಿಭಾಗ. ನಂಬರ್ 3 ಹಲಗೆ ವಿಭಾಗ. ನಂಬರ್ 3 ಹಲಗೆ ವಿಭಾಗ. ಬೀದಿಕೆರೆ ಅರಶೀರೂರು ಇವರ ಕೋಣಗಳು ಹಲಗೆ ವಿಭಾಗದಲ್ಲಿ. ಸನ್ಮಾನ್ಯ ಪ್ರಮೋದ್ ಮಧ್ವರಾಜರವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ, ಸುಸ್ವಾಗತಗಳು. ಪ್ರಶಾಂತ್ ಸರ್, ಆ ಭಾಗದಲ್ಲಿ ಕಡುವನ್ನು ಓಪನ್ ಮಾಡ್ಲಿಕ್ಕೆ ಹೇಳಿ ದಯವಿಟ್ಟು ವಿನಂತಿಸಿಕೊಳ್ತಾ ಇದ್ದೇವೆ. ಕೋಣಗಳು ದಿಕ್ಕೆಲಾಗ ಹೋಗ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ನಿಲ್ಲಬೇಡಿ. ಕೋಣಗಳು ಮೇಲ್ಭಾಗಕ್ಕೆ ಬರೋಲ್ಲ, ಕೋಣಗಳು ಮೇಲ್ಭಾಗಕ್ಕೆ ಬರೋಲ್ಲ. ಬಿಡ್ಬೇಡಿ ಬಿಡ್ಬೇಡಿ ಅಣ್ಣ. ನಂಬರ್ ನಮ್ಮ ಈ ಹೆರಂಜೆ ಜನ್ನದ ಕಂಬಳಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಜೂನಿಯರ್ ಮಾಜಿ ವಿಭಾಗ ಸಚಿವರಾಗಿರ್ತಕ್ಕಂಥ ನಂಬರ್ 6. ಪ್ರಮೋದ್ ಮಧ್ವರಾಜರವರಿಗೆ ಕಂಬಳಗದ್ದೆ ಮನೆಯವರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಜೂನಿಯರ್ ವಿಭಾಗ ನಂಬರ್ 6 ಓದಿಸಿ ನಮ್ಮ ಈ ಕಂಬಳಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಅಲ್ಲಿ ಕಡುವಿನಲ್ಲಿ ಖಾಲಿ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ನಮ್ಮ ಈ ದಯವಿಟ್ಟು ಕಾರ್ಯಕ್ರಮದಲ್ಲಿ ಆರೂರು ಪಂಚಾಯತ್ನ ಕಡು ಓಪನ್ ಮಾಡ್ಕೊಳ್ಳಿ. ಕಡು ಗುರುರಾಜರಾವ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅಣ್ಣ ನಂಬರ್ ಹೇಳಿ ಅಣ್ಣ. ನಂಬರ್ ಹೇಳಿ. ಕ್ರಮ ಸಂಖ್ಯೆ 6 ಬಾರ್ಕೂರು ನಾಗರಮಠ ಐತ ಪೂಜಾರಿ ಅವರ ಯಜಮಾನತ್ವದ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 6 ಬಾರ್ಕೂರು ನಾಗರಮಠ
ಐತ ಪೂಜಾರಿ ಅವರ ಕೋಣಗಳು. ಇದೀಗ ಬಹಳಷ್ಟು ಜನಸಾಗರವನ್ನು ಹೊಂದಿರುವಂತಹ ಕಂಬಳ ಅಭಿಮಾನಿಗಳನ್ನು ಹೊಂದಿರುವಂತಹ ಕಂಬಳ ಮಹೋತ್ಸವ ಸಾಗಿ ಬರ್ತಾ ಇದೆ. ಹೆರಂಜೆ ಜನ್ನದ ಕಂಬಳ ಮಹೋತ್ಸವ ಸನ್ಮಾನ್ಯ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಮಾಜಿ ಸಚಿವರು ಅಲ್ಲಿ ಫ್ಲಾಶ್ ಲೈಟ್ ಅನ್ನು ಬಂದ್ ಮಾಡಿ ದಯವಿಟ್ಟು ವಿನಂತಿಸಿಕೊಳ್ಳುತ್ತೇವೆ. ಕಡುವನ್ನ ಬಿಡಿ, ದಯವಿಟ್ಟು ಕಡು ಮತ್ತೆ ಫ್ಲಾಶ್ ಲೈಟ್ ಅನ್ನು ಬಿಡಿ, ವಿನಂತಿಸಿಕೊಳ್ತಾ ಇದ್ದೇವೆ. ಮಂಜೋಟಿ ಭಾಗದಲ್ಲಿ ಹೇಳ್ರಿ, ಅಲ್ಲಿ ಮಂಜೋಟಿ ಭಾಗದಲ್ಲಿ ಒಂದು ಕೋಣ ನಿಮ್ಮನ್ನೆಲ್ಲ ನೋಡಿ ಅಲ್ಲಿ ಫ್ಲಾಶ್ ಕ್ಯಾಮೆರಾ ಫ್ಲಾಶ್ ಅನ್ನು ಬಂದ್ ಮಾಡಿಸಿ. ಪ್ರಶಾಂತ್ ಸರ್ ಕ್ಯಾಮೆರಾ ಫ್ಲಾಶ್ ಅನ್ನು ಬಂದ್ ಮಾಡಿಸ್ಲಿಕ್ಕೆ ಹೇಳಿ ದಯವಿಟ್ಟು ಮೊಬೈಲ್ ನ ಕ್ಯಾಮೆರಾಗಳನ್ನೆಲ್ಲ ಬಂದ್ ಮಾಡಿ. ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿದ್ರು ತೊಂದರೆ ಇಲ್ಲ, ಕತ್ತಲೆಯಲ್ಲಿ ಬರುವುದಿಲ್ಲ ಅದು. ನೀವು ಸುಮ್ಮನೆ ತೆಗೆಯುವುದು, ಎಂತಕ್ಕೆ ತೆಗೆಯುವುದು ಸುಮ್ಮನೆ? ನೇರ ತುಳುನಾಡು ವಾರ್ತೆಯಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ನಮ್ಮ ಈ ಕಂಬಳ ಮಹೋತ್ಸವಕ್ಕೆ ಕೊಡವೂರು ಕಂಬಳಗೆದ್ದೆ ಮನೆಯವರಾದಂತಹ ಜಗದೀಶ್ ಸುರೇಶ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಕಂಬಳಗದ್ದೆ ಮನೆಯವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ವೇಗದ ಓಟದಲ್ಲಿ ಸ್ವಲ್ಪ ಮಟ್ಟಿನ ವಕ್ರವನ್ನು ಕಂಡು ತೆಗೆದುಕೊಂಡಂತ ಸಮಯ 13.56. ಅದೇ ರೀತಿ ಕೊಡವೂರಿನ ಸುರೇಶ್ ಅವರು ಸಹ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಂಬಳ ಮಹೋತ್ಸವಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರು, ರಾಜ್ಯ ಕಂಬಳ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಸನ್ಮಾನ್ಯ ಸುಧಾಕರ ಹೆಗಡೆ ಹೆರಂಜೆ ದೊಡ್ಡಮನೆ ಇವರ ಸಮಗ್ರ ನೇತೃತ್ವ, ಹಿರಿಯರು ಆದರಣೀಯರಾದಂಥ ಕೃಷ್ಣ ಹೆಗಡೆಯವರ ಒಂದು ಆಶೀರ್ವಾದ, ಮನೆತನದ ಎಲ್ಲ ಸದಸ್ಯರ ಒಂದು ಬೆಂಬಲ, ಮಾರ್ಗದರ್ಶನ, ಸಹಕಾರದೊಂದಿಗೆ ಈ ಊರಿನ ಸಮಸ್ತ ನಾಗರಿಕ ಬಂಧುಗಳ ನಂಬರ್ 4 ಸಬ್ ಜೂನಿಯರ್ ವಿಭಾಗ, ನಂಬರ್ 4 ಸಬ್ ಜೂನಿಯರ್ ವಿಭಾಗದಲ್ಲಿ ಯುವ ಫ್ರೆಂಡ್ಸ್ ಒಳಬೈಲು, ಯೂತ್ ಫ್ರೆಂಡ್ಸ್ ಒಳಬೈಲು, ಕಂಬಳ ಮಹೋತ್ಸವದಲ್ಲಿದ್ದಾರೆ. ಅವರನ್ನು ಕೂಡ ಕಂಬಳಗದ್ದೆ ಮನೆಯವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಯೂತ್ ಫ್ರೆಂಡ್ಸ್ ಒಳಬೈಲು ಇವರ ಕೋಣಗಳು ಅತ್ಯಂತ ವೇಗದ ಓಟ ಪಡೆದುಕೊಂಡಂತ ಸಮಯ 15.21. ನಂಬರ್ 10 ಸಬ್ ಜೂನಿಯರ್ ವಿಭಾಗ, ನಾಗಲಕ್ಷ್ಮಿ ಪೇತ್ರಿ ಕನ್ನಾರು ವಸುಚಂದ್ರ ನಿಲಯ. ಸಬ್ ಜೂನಿಯರ್ ವಿಭಾಗದಲ್ಲಿ ಮುಂದಿನ ಸ್ಪರ್ಧಾ ಕಣದಲ್ಲಿ ಇರುವಂತಹ ಕೋಣಗಳು ನಂಬರ್ 10 ಪೇತ್ರಿ ಕನ್ನಾರು ವಸುಚಂದ್ರ ನಿಲಯ, ಕಣುವ ತೀರ್ಥ, ಕೊರತಿಕೆರೆ. ಪಟ್ಟದ ಮನೆಯ ಚಾವಡಿಯಲ್ಲಿ ಸನ್ಮಾನ್ಯ ಪ್ರಮೋದ್ ಮಧುರಾಜ್ರವರು ಕಂಬಳ ಮಹೋತ್ಸವವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹೆರಂಜೆ ದೊಡ್ಡಮನೆ ಕುಟುಂಬದ ಮೇಲೆ, ಈ ಭಾಗದ ಗ್ರಾಮಸ್ಥರ ಮೇಲೆ ವಿಶೇಷವಾದಂಥ ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನು ಇರಿಸಿಕೊಂಡು ಬಹಳಷ್ಟು ಕಾರ್ಯಕ್ರಮಗಳಿದ್ದರೂ ಅವುಗಳೆಲ್ಲವನ್ನು ಬದಿಗೊತ್ತಿ ಈ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರುತ್ತಿರುವಂಥ ನಮ್ಮೆಲ್ಲರ ಹೆಮ್ಮೆ, ನಮ್ಮ ನಾಯಕರಾದಂಥ ಪ್ರಮೋದ್ ಮಧ್ವರಾಜರವರು ಇದೀಗ ಕ್ರಮ ಸಂಖ್ಯೆ 10 ಕನ್ನಾರು ವಸುಚಂದ್ರ ನಿಲಯ, ಕಣುವ ತೀರ್ಥ, ಕೊರತಿಕೆರೆ ಇವರ ಕೋಣಗಳು. ಪಡೆದುಕೊಂಡಂತ ಸಮಯ 12.62. ಸರ ಅಲ್ಲಿ ಸೀನಿಯರ್ ವಿಭಾಗ ನಂಬರ್ 3. ಒಂದು ನಿಮಿಷ ಅಲ್ಲಿ ನಿಂತವರು ಅಣ್ಣ, ದಯವಿಟ್ಟು 1 ಫೀಟ್ ಅಂತರದಲ್ಲಿ ನಿಲ್ಲಿ, 1 ಫೀಟ್ ಗ್ಯಾಪ್ ಅಲ್ಲಿ ನಿಲ್ಲಿ. ಇಲ್ಲಿ ಕಂಬಳದ ಕೋಣಗಳ ಯಜಮಾನರುಗಳು ತುಂಬಾ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಕೋಣಗಳು ಹೆದರ್ತಾವಂತೆ. ಹೋಯ್ ಸ್ವಲ್ಪ ಹಿಂದೆ ಹೋಗಿ
ದಯವಿಟ್ಟು ಅಲ್ಲಿ ಗ್ಯಾಪ್ ಇಡಿ, ಮುಂಜೋಟಿ ಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಇಡಿ. ದಯವಿಟ್ಟು ಕೋಣ ಮೇಲೆ ಬರುವಾಗ ನೀವು ಯಾರು ನಿಲ್ಬೇಡಿ, ಅಲ್ಲಿ ಕೋಣ ಹೆದರುಕೊಳ್ತವೆ. ದಯವಿಟ್ಟು ಮುಂಜೋಟಿ ಭಾಗದಲ್ಲಿ ನಿಲ್ಬೇಡಿ. ಅಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಂಬಳ ಅಭಿಮಾನಿಗಳು ನೀವೆಲ್ಲ 1 ಫೀಟ್ ಅಂತರದಲ್ಲಿ ನಿಲ್ಬೇಕು. ಯಾರ ಕೋಣ? ಕೋಣ ಯಾರ್ದು? ನಂಬರ್ ಎಷ್ಟು ಅಣ್ಣ? ಕೋಣ ಯಾರ್ದು? ಯುವರಾಜ್ ಸರ್. ನಂಬರ್ 3 ಸೀನಿಯರ್ ವಿಭಾಗ ಅರ್ಜಿಲ್ ಕುಂಜಾಲು. ಸೀನಿಯರ್ ವಿಭಾಗದಲ್ಲಿ 3ನೇ ಕ್ರಮಾಂಕದಲ್ಲಿ ಅರ್ಜಿಲ್ ಕುಂಜಾಲು, ಧನ್ಯಶ್ರೀ, ಹರೀಶ್ ನಾಯ್ಕರವರ ಕೋಣಗಳು. ನಂಬರ್ 3ನೇ ಕ್ರಮಾಂಕದಲ್ಲಿ ಸೀನಿಯರ್ ವಿಭಾಗದಲ್ಲಿ ಅರ್ಜಿಲ್ ಕುಂಜಾಲು, ಧನ್ಯಶ್ರೀ, ಹರೀಶ್ ನಾಯ್ಕರವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಎಸ್, ಇದೀಗ ಪ್ರಾರಂಭ. ಇದೀಗ ಎಸ್, ಮುಂದಿನ ಭಾಗದಲ್ಲಿ ಸೀನಿಯರ್ ವಿಭಾಗದಲ್ಲಿ ಅರ್ಜಿಲ್ ಕುಂಜಾಲು, ಅರ್ಜಿಲ್ ಕುಂಜಾಲು, ಹರೀಶ್ ಅರ್ಜಿಲ್ ನಾಯ್ಕರವರ ಕುಂಜಾಲು. ಕೋಣಗಳು ಇದೀಗ ಅದ್ಭುತವಾದಂತ ಅತ್ಯಂತ ವೇಗದ ಓಟ ಪಡೆದುಕೊಂಡಿದ್ದ ಸಮಯ 10.91. ಆ ಪುಣ್ಯಾತ್ಮರಿಗೆ ಎಷ್ಟು ಸರಿ ಹೇಳುದು ಮಾರ್ರೆ, ಹೇಳಿ ಹೇಳಿ ಸಾಕಾಯ್ತು. ಎಷ್ಟು ಸರಿ ಹೇಳುದು ಆ ಪುಣ್ಯಾತ್ಮರಿಗೆ? ಅರ್ಥ ಆಗೋದಿಲ್ವಾ? ನಾನು ಆವಾಗಲೇ ಹೇಳಿದೆ, ಕೋಣಗಳು ಮೂಕ ಪ್ರಾಣಿಗಳು, ದಯವಿಟ್ಟು ಅವಕ್ಕೆ ಹೆದರಿಕೆ ಆಗತ್ತೆ. ಎಷ್ಟು ಸರಿ ಹೇಳುದು ನಿಮಗೆ? ಹೇಳ್ತಾ ಇರುವುದಾ? ಕಂಬಳ ಅಲ್ದ ಇದು ಒಂದು ರೀತಿ ಕಂಬಳುವೆ. ಸರಿ, ಸ್ವಲ್ಪ ಎನಿಸ್ಬೇಡಿ. ಎಂತ ಮಾಡು ಕತ್ಲೆ ಯಜಮಾನ್ರೆ, ಎಂತ ಮಾಡುದು ಹೇಳಿ ಅಣ್ಣ. ಅಲ್ಲಿ ದಯವಿಟ್ಟು ಇನ್ನೊಮ್ಮೆ ಕೊನೆಯ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಮುಂಜೋಟಿ ಭಾಗದಲ್ಲಿ ಯಾರು ನಿಲ್ಬೇಡಿ, ಕೋಣ ಓಡಿ ಬರುವಾಗ ಯಾರು ನಿಲ್ಬೇಡಿ. ಅಣ್ಣ ನಿಲ್ಬೇಡಿ ಮಾರ್ರೆ, ಆ ಬದಿಯಲ್ಲಿ ಬೇಕಾದಷ್ಟು ಜಾಗ ಇದೆ. ನೀವು ಅಲ್ಲಿ ಯಾರು ನಿಲ್ಬೇಡಿ, ವಾಸ್ತು ದೋಷ ಉಂಟಲ್ಲಿ, ನಿಲ್ಬೇಡಿ ಯಾರು. ವಾಸ್ತು ದೋಷ ಉಂಟು, ಆಚೆ ಬದಿ ನಿಲ್ಲಿ. ಈ ಸೈಡ್ ಅಲ್ಲಿ ಅಲ್ಲಿ ಕೋಣ ನಿಂತಿದೆ ನೋಡಿ, ಅಲ್ಲೂ ಕೂಡ ನಿಂತಿದ್ದಾರೆ ನೋಡಿ. ಅಣ್ಣ ಯಾಕೆ ಹಂಗ್ ಮಾಡ್ತೀರಿ ನೀವು? ಇದೀಗ ನಮ್ಮ ಕಂಬಳ ಮಹೋತ್ಸವಕ್ಕೆ ಆಗಮಿಸಿ ಕಂಬಳ ಮಹೋತ್ಸವವನ್ನು ಚಂದಗಾಣಿಸಿಕೊಟ್ಟಿರುವಂತಹ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದ ಮಾಜಿ ಸಚಿವರು, ಮಾಜಿ ಶಾಸಕರು, ಅವರ ಕಾಲಘಟ್ಟದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯವನ್ನ ಮಾಡಿದಂಥವರು, ಕಂಬಳ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಟ್ಟಂಥವರು ಸನ್ಮಾನ್ಯ ಪ್ರಮೋದ್ ಮಧ್ವರಾಜರವರಿಗೆ ಹೆರಂಜ ದೊಡ್ಡಮನೆ ಜನ್ನದ ಕಂಬಳದ ಸವಿ ನೆನಪಿನ ಸಾಕ್ಷಿಯಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರು, ರಾಜ್ಯ ಕಂಬಳ ಅಸೋಸಿಯೇಷನ್ನ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಸುಧಾಕರ್ ಹೆಗಡೆಯವರು ಸವಿ ನೆನಪಿನ ದ್ಯೋತಕ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಸನ್ಮಾನ್ಯ ಪ್ರಮೋದ್ ಮಧುರಾಜರವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಅನಂತ 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 ಧನ್ಯವಾದಗಳು. ಮುಂದಿನ ಕೋಣ ಯಾವುದು ಸರ್? ಈಗ ನಂಬರ್ ಹೇಳಿ. ಸಬ್ ಜೂನಿಯರ್ ವಿಭಾಗ ನಂಬರ್ 1. ಸಬ್ ಜೂನಿಯರ್ ವಿಭಾಗ ನಂಬರ್ 1 ದುರ್ಗಾ ದೀಪ ಪೂಜಾರಿ, ಶ್ರೀ ದುರ್ಗಾ ದೀಪ ಪೂಜಾರಿ ಚಾಂತಾರು. ಇಲ್ಲ ಇಲ್ಲ, ಕೋಣ ಸ್ವಲ್ಪ ಎಡವಿದೆ, ಸ್ವಲ್ಪ ಮಟ್ಟಿನ
ಎಡವನ್ನು ಕಂಡುಕೊಂಡಂಥ ಕೋಣಗಳು. ಆದರೆ ಸಮಯ ಬಹಳಷ್ಟು ದೊಡ್ಡ ಮೊತ್ತದ ಸಮಯವನ್ನು ಪಡೆದುಕೊಂಡಿದೆ. ಬಹುಶಃ ಓಟಗಾರರು ಸಹ ಅರ್ಧ ಭಾಗದಲ್ಲಿ ಕೈ ಬಿಟ್ಟಿದ್ದಾರೆ, ಓಡಿಸುವವರು ಸಹ ಅರ್ಧ ಭಾಗದಲ್ಲೂ ಸಹ ಕೈ ಬಿಟ್ಟಿರುವಂಥದ್ದು. ಮುಂದಿನ ಭಾಗದಲ್ಲಿ ಓಟವನ್ನು ನಡೆಸಬಹುದು ಅವರು. ಅದೇ ರೀತಿ CFC ಶ್ರೀ ದುರ್ಗಾ ದೀಪು ಪೂಜಾರಿ ಚಾಂತಾರು ಎ ಕೋಣಗಳಿಗೆ ಮತ್ತೊಂದು ಅವಕಾಶ ಇದೆ. ತಾವುಗಳು ಮುಂದಿನ ಭಾಗದಲ್ಲಿ ಕೋಣವನ್ನ ಓಡಿಸಬಹುದಾಗಿದೆ. ಚಾಂತಾರು ಫ್ರೆಂಡ್ಸ್, ಚಾಂತಾರು ಇದರ ದೀಪು ಪೂಜಾರಿ ಅವರು ನಮ್ಮ ಚಾಂತಾರು ಪಂಚಾಯತ್ನ ಸದಸ್ಯರು ಕೂಡ ಹೌದು. ಕೋಣ ಯಾವುದು? ಹಲಗೆ ವಿಭಾಗ ಟೋಕನ್ ನಂಬರ್ 2. ಹಲಗೆ ವಿಭಾಗ ಮೊಳಬೈಲು ದಿವಂಗತ ಶುಕ್ರ ಪೂಜಾರಿ ಕಿರಿಮಂಜೇಶ್ವರ ಗಂಗೆಬೈಲು ಇವರ ಕೋಣಗಳು. ಹಲಗೆ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4ರಲ್ಲಿ ಮೊಳೆಬೈಲು ದಿವಂಗತ ಶುಕ್ರ ಪೂಜಾರಿ ಕಿರಿಮಂಜೇಶ್ವರ ಗಂಗೆಬೈಲು ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ಬಂಧುಗಳೇ, ಅತ್ಯಂತ ವಿಜೃಂಭಣೆಯಿಂದ ಹೆರಂಜಿ ಜನ್ನದ ಕಂಬಳ ಮಹೋತ್ಸವ ಸಾಗಿ ಬರ್ತಾ ಇದೆ. ಸಹಸ್ರಾರು ಇದೀಗ ಓಟ ಪ್ರಾರಂಭವನ್ನು ಮಾಡಿಕೊಂಡಿವೆ. ಮೊಳಬೈಲು ದಿವಂಗತ ಶುಕ್ರ ಪೂಜಾರಿ ಕಿರಿಮಂಜೇಶ್ವರ ಗಂಗೆಬೈಲು ಇವರ ಕೋಣಗಳು ಹಲಗೆ ವಿಭಾಗದಲ್ಲಿ ಪಡೆದುಕೊಂಡಂತ ಸಮಯ 12.81. 12.81. ಟೋಕನ್ ನಂಬರ್ 4 ಹಲಗೆ ವಿಭಾಗ. ಟೋಕನ್ ನಂಬರ್ 4 ಹಲಗೆ ವಿಭಾಗ ಅದ್ವಿನ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ. ಹಲಗೆ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4 ಅದ್ವಿನ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ. ಕೋಣ ಬಿಡಬೇಡಿ. ಹಾ ಸರ್, ಅಲ್ಲಿ ಅವರೇ ಕಳಿಸಿ ಅಣ್ಣ, ಕೋಣಗಳಿಗೆ ತೊಂದರೆ ಆಗತ್ತೆ. ಅವರೇ ಬಂದ್ರು ನೋಡಿ ಪಾಪ, ಈಗ ದೂರವಾಗಿ ಪಾಪ ದೂರದಿಂದ ಕೊಡ್ಲಾಡಿಯಿಂದ ನೇರಳಕಟ್ಟೆಯಿಂದ ಕೋಣವನ್ನು ತಂದಿದ್ದಾರೆ. 2 ಎಂಟ್ರಿಯಲ್ಲಿ ಅವರಿಗೆ ಇದರಲ್ಲಿ 2 ಪ್ರದರ್ಶನದಲ್ಲಿ ತೊಂದರೆ ಆಯಿತು ಅವರಿಗೆ. ಅಷ್ಟು ಸುಲಭವಾದ ಮಾತಲ್ಲ. ಕಂಬಳದ ಕೋಣಗಳನ್ನು ಸಾಕುವುದಂತ ಹೇಳಿದ್ರೆ ಅಷ್ಟು ಕಷ್ಟವಾದಂಥ ಕೆಲಸ. ಆದರೂ ನಮ್ಮ ಜಿಲ್ಲೆಯ ಕರಾವಳಿ ಭಾಗದ ಜನಪದ ಕಲೆ ಉಳಿಯಬೇಕು, ಬೆಳಿಬೇಕು, ಅದನ್ನು ಪ್ರೋತ್ಸಾಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಕಂಬಳದ ಉತ್ಸವ ಸಮಿತಿ, ರಾಜ್ಯ ಕಂಬಳ ಅಸೋಸಿಯೇಷನ್ ಬಹಳ ಪ್ರಯತ್ನವನ್ನು ಮಾಡ್ತಾ ಇದೆ. ದಯವಿಟ್ಟು ತಾವುಗಳು ಸಹಕರಿಸಬೇಕು ಕಂಬಳ ಅಭಿಮಾನಿಗಳೇ. ಅಲ್ಲಿ ನೋಡಿ, ನಂದಿಕೇಶ್ವರ ನಾಮಧೇಯದ 4 ಚಕ್ರದ ಗಾಡಿ, ನಂದಿಕೇಶ್ವರ ನಾಮಧೇಯದ 4 ಚಕ್ರ ಗಾಡಿ KA 20D 48 47 82 ಎಲ್ಲ ಬೋರ್ಡ್ ಕಾರ್ಡ್ KA 20D 47 82. ಬೇಗನೆ ತೆರವುಗೊಳಿಸಬೇಕು. ಕೋಣಗಳು ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಇದೀಗ ಹಲಗೆ ವಿಭಾಗದ ಕ್ರಮ ಸಂಖ್ಯೆ 4 ಅದ್ವಿನ್ ರವಿರಾಜ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ ಇವರ ಕೋಣಗಳು ಸ್ಪರ್ಧಾಕಣದಲ್ಲಿ. ಇದೀಗ ಓಟ ಪ್ರಾರಂಭವನ್ನು ಕಂಡುಕೊಂಡಿದೆ. ಅದ್ವಿನ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ ಇವರ ಕೋಣಗಳು ಹಲಗೆ ವಿಭಾಗದಲ್ಲಿ ಅತ್ಯಂತ ವೇಗದ ಓಟ 11.02. 11.02. ಸಬ್ ಜೂನಿಯರ್ ವಿಭಾಗ ನಂಬರ್ 5 ದಿವಂಗತ ಬಾವಣ್ಣ ನಾಯ್ಕ ಕೊಕ್ಕರ್ಣೆ ಒಡ್ಡಪ್ಪಿ. ಇದೀಗ ಸಬ್ ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 5 ದಿವಂಗತ ಬಾಬಣ್ಣ ನಾಯ್ ಕೊಕ್ಕರ್ಣೆ ಒಡ್ಡಪ್ಪಿ ಇವರ ಕೋಣಗಳು ಸ್ಪರ್ಧಾಕಣದಲ್ಲಿ. ಬಂಧುಗಳೇ, ಮತ್ತೊಂದು ಕಂಬಳದ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಇದೇ ಬರುವ ಡಿಸೆಂಬರ್ 10ನೇ ತಾರೀಕಿನ ದಿನಾಂಕ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ
ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭಗೊಂಡು ಸಂಜೆ 6:30ರವರೆಗೆ ಜರುಗಲಿಕ್ಕಿದೆ. ಕಂಬಳದ ಅಭಿಮಾನಿಗಳು ಕೋಣಗಳ ಯಜಮಾನರುಗಳಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕಂಬಳದ ಯಜಮಾನರಾಗಿರ್ತಕ್ಕಂಥ ವಿಠ್ಠಲ ಹೆಗಡೆಯವರು ಮತ್ತು ಜಗದೀಶ ಹೆಗಡೆಯವರು, ಆತ್ರಾಡಿ ಹಳಿಬೀಡು ಪಟ್ಟದ ಮನೆ. ಇದೀಗ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿಯವರ ಕೋಣಗಳು ಸಬ್ ಜೂನಿಯರ್ ವಿಭಾಗದಲ್ಲಿ ಅತ್ಯಂತ ವೇಗದ ಓಟ 10.63 ಪಡೆದುಕೊಂಡಂತ ಸಮಯ 10.63. ಸೆನ್ಸರ್ ಅಳವಡಿಕೆ, ನಿಖರವಾದಂಥ ಫಲಿತಾಂಶ, ಮುಂದಿನ ಕೋಣ ಪ್ರಖರವಾದಂಥ ಫಲಿತಾಂಶ. ಅಣ್ಣ ಟೋಕನ್ ನಂಬರ್ ಟೋಕನ್ SV ಡಿಜಿಟಲ್ಸ್ ಬೈಂದೂರು. ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 2. ಕ್ರಮ ಸಂಖ್ಯೆ 2 ಸಬ್ ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 2ರಲ್ಲಿ CFC ಶ್ರೀ ದುರ್ಗಾ ದೀಪು ಪೂಜಾರಿ ಚಾಂತಾರು ಬಿ. ಚಾಂತಾರು ಫ್ರೆಂಡ್ಸ್, ಚಾಂತಾರು ದೀಪು ಪೂಜಾರಿ. CFC ಶ್ರೀ ದುರ್ಗಾ ದೀಪು ಪೂಜಾರಿ ಚಾಂತಾರು ಬಿ ಕೋಣಗಳು ಇದೀಗ ಸಬ್ ಜೂನಿಯರ್ ವಿಭಾಗದಲ್ಲಿ ಕ್ರಮಾಂಕ ಸಂಖ್ಯೆ 2 ಸ್ಪರ್ಧಾ ಕಣದಲ್ಲಿ ಚಿತ್ತಾಕರ್ಷಕ ಜಗಮಗಿಸುವಂತ ದೀಪಾಲಂಕಾರ, ಮೇಲ್ಭಾಗದಲ್ಲಿ LED ಪರದೆ, ತುಳುನಾಡು ವಾರ್ತೆಯ ಮುಖಾಂತರವಾಗಿ ನೇರ ಪ್ರಸಾರ, ಮೇಲ್ಭಾಗದಲ್ಲಿ ಒಂದಷ್ಟು ಅಂಗಡಿ ಮುಂಗಟ್ಟುಗಳು, ಯಾವುದು ಉಚಿತ ಇಲ್ಲ, ತಾವೆಲ್ಲರೂ ಹಣ ಕೊಟ್ಟು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಕೋಣಗಳು ಸ್ವಲ್ಪ ಮಟ್ಟಿಗೆ ಓಟಗಾರರಿಗೆ, ಓಡಿಸುವವರಿಗೆ ಸ್ವಲ್ಪ ಮಟ್ಟಿನ ತೊಂದರೆಯಾಯಿತು. ಅದರಲ್ಲಿ ಎಲ್ಲೋ ಒಂದು ರೀತಿಯ ಹೊಂಡ ಇದ್ದಿರಲೂಬಹುದು. ಪಾಯಿಂಟ್ ಅವರು ಪಡೆದುಕೊಂಡಂತ ಸಮಯ 18.94. 18.94 ಮೊದಲ ಬಿ ಅಲ್ಲ. ಇದೀಗ ಮುಂದಿನ ಭಾಗದಲ್ಲಿ ಯಾವ್ದ್ರಲ್ಲಿ ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 12. ಸಬ್ ಜೂನಿಯರ್ ವಿಭಾಗ 12 ವರಶ್ರೀ ವಾದಿರಾಜ ಹಾಲಡಿ. ಕ್ರಮ ಸಂಖ್ಯೆ 12 ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಾ ಕಣದಲ್ಲಿ ಇರುವ ಕೋಣಗಳು ವರಶ್ರೀ ವಾದಿರಾಜ ಹಾಲಾಡಿ. ವರಶ್ರೀ ವಾದಿರಾಜ ಹಾಲಾಡಿ ಇವರ ಕೋಣಗಳು ಅದ್ಭುತವಾದಂತ ವೇಗದ ಓಟ ಪಡೆದುಕೊಂಡಂತ ಸಮಯ 12.54. ಮುಂದಿನ ಕೋಣಗಳು ಯಾವ್ದ್ರಲ್ಲಿ ಹಲಗೆ ವಿಭಾಗ ನಂಬರ್ 5. ಹಲಗೆ ವಿಭಾಗ ಬೈಂದೂರು ಸಸಿ ಹಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು. ಹಲಗೆ ವಿಭಾಗದಲ್ಲಿ ಅಂದು ಉಡುಪಿ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಅಹರ್ನಿಶಿ ಸೇವೆಯನ್ನ ಮಾಡಿದಂತವರು ದಿವಂಗತ ವೆಂಕಟ ಪೂಜಾರಿ ಬೈಂದೂರು ಇವರು. ಅವರ ಮಗ ವಿಕ್ರಮ್ ವೆಂಕಟ ಪೂಜಾರಿ ಬೈಂದೂರು ಇವರು ಆ ಒಂದು ತಂದೆಯವರು ಹಾಕಿಕೊಟ್ಟಂತ ಬಳುವಳಿಯ ರೂಪದಲ್ಲಿ ಈ ಕಂಬಳದ ಸ್ಪರ್ಧೆಗಳಿಗೆ ಕೋಣವನ್ನು ಇಳಿಸ್ತಾ ಇದ್ದಾರೆ. ಅವರ ಮಗ ರಾಜ್ಯ ಕಂಬಳ ಅಸೋಸಿಯೇಷನ್ನ ಸದಸ್ಯರಾಗಿರ್ತಕ್ಕಂಥ ಬೈಂದೂರಿನ ಯುವ ಉದ್ಯಮಿಗಳಾದಂಥ ಸನ್ಮಾನ್ಯ ವಿಕ್ರಮ್. ಇದೀಗ ಓಟವನ್ನು ಪ್ರಾರಂಭಿಸಿಕೊಂಡಿರುವಂತಹ ಕೋಣಗಳು ಬೈಂದೂರು ಸಸಿ ಇತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು. ಹಲಗೆ ವಿಭಾಗದಲ್ಲಿ ಅದ್ಭುತವಾದಂತ ಓಟ ಪಡೆದುಕೊಂಡಂತ ಸಮಯ 10.95.
ನಮ್ಮ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ನ ಸದಸ್ಯರಾದಂಥ ವಿಕ್ರಮ್ ವೆಂಕಟ ಪೂಜಾರಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿ ಅಧ್ಯಕ್ಷರಾದಂಥ ಮಂಜು ಪೂಜಾರಿ ಸಸಿ ಹಿತ್ಲವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಕಂಬಳ ಅಂತ ಹೇಳಿದ್ರೆ ಅವರಿಬ್ಬರಿಗೂ ಬಹಳಷ್ಟು ಒಂದು ರೀತಿಯ ಜೀವ ಇದ್ದ ಹಾಗೆ. ಎಲ್ಲೇ ಕಂಬಳ ಇರಲಿ, ಕಂಬಳದ ಕೋಣಗಳ ಜೊತೆಗೆ ತಾವೂ ಸಹ ಪಾಲ್ಗೊಳ್ಳುವಂಥದ್ದು. ಮುಂದಿನ ಕೋಣ ಯುವರಾಜರೇ, ನೀರ್ ಬೇಕಾ? ನೀರ್ ಬೇಡ, ಚಾ ಕಳಿಸ್ತೀವಿ. ನಮಗೂ ಚಾ ಬರಲಿಲ್ಲ. ಚಾ ಉಂಟಾ ಇಲ್ವೋ ಗೊತ್ತಿಲ್ಲ. ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ನಡೆಯುವ ಕಂಬಳದಲ್ಲಿ ಯಾವುದೂ ಕೊರತೆ ಇಲ್ಲ. ಕಂಬಳ ಗದ್ದೆಯಲ್ಲಿ ಬೇಕಾದಷ್ಟು ನೀರುಂಟು. ನಮಗೂ ಕುಡಿಲಿಕ್ಕೂ ಸ್ವಲ್ಪ ನೀರು ಕೊಡ್ರಿ. ಸುಧಾಕರಣ್ಣ, ನೀರು ಕುಡಿಯುವ ಹೊತ್ತಲ್ಲ ಇದು. ಓ ದೇವ, ಆಗಲಿ. ದೇವಲೋಕದಲ್ಲಿ ದೇವತೆಗಳು ಕುಡಿದಿರುವಂಥದ್ದು ನಾವು ನರಮಾನವರು ಕುಡಿಯೋಣ, ಅದುವೇ ಅಮೃತ. ನಂಬರ್ 4. ನಂಬರ್ 4 ಯಾವ ವಿಭಾಗ? ಸೀನಿಯರ್ ವಿಭಾಗ. ಸೀನಿಯರ್ ವಿಭಾಗದಲ್ಲಿ ನಂಬರ್ 4 ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸಪೂಜಾರಿ ಅವರ ಕೋಣಗಳು. ಕೋಟ ಭಾಗದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ರೋಡ್ ಲೈನ್ಸ್ಗಳಲ್ಲಿ ಒಂದು ಗಿರಿಜಾ ರೋಡ್ ಲೈನ್ಸ್. ಅದರ ಮಾಲಕರಾದಂಥ ಕೋಟ ಗಾಡಿ ನಾಮಧೇಯ ಟ್ರೇಡ್ ಮಾರ್ಕ್ ಅನ್ನು ಹೊಂದಿರತಕ್ಕಂಥ ಕೂಸಪೂಜಾರಿಯವರು. ಅಂದಿನ ಕಾಲಘಟ್ಟದಲ್ಲಿ ಅವರಲ್ಲಿ ಒಂದು ಎತ್ತಿನ ಗಾಡಿ ಇತ್ತಂತೆ. ಆ ಪ್ರಕಾರವಾಗಿ ಆ ಎತ್ತಿನ ಗಾಡಿ ಇದ್ದದ್ರಿಂದ ಅವರನ್ನ ಕೋಟಾ ಭಾಗದಲ್ಲಿ ಗಾಡಿ ಕೂಸಣ್ಣ ನಮ್ಮ ಹೆಮ್ಮೆ ಎನ್ನುವ ನಿಟ್ಟಿನಲ್ಲಿ ಇದೀಗ ಮುಂದಿನ ಭಾಗದಲ್ಲಿ ಗಿರಿಜಾ ರೋಡ್ ಲೈನ್ಸ್ನ ಕೋಟಾ ಗಾಡಿ ಕೂಸಪೂಜಾರಿಯವರ ಕೋಣಗಳು. ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 5, ಸೀನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4ರಲ್ಲಿ ಸ್ಪರ್ಧಾ ಕಣದಲ್ಲಿ. ಅದೇ ರೀತಿ ಇದೀಗ ಓಟ ಪ್ರಾರಂಭವನ್ನು ಕಂಡುಕೊಂಡಿದೆ. ಸೀನಿಯರ್ ವಿಭಾಗದ 4ನೇ ಕ್ರಮಾಂಕದಲ್ಲಿ ಗಿರಿಜಾ ರೋಡ್ ಲೈನ್ ಗೋಟ ಗಾಡಿ ಕೂಸಪೂಜಾರಿಯವರ ಕೋಣಗಳು ಪಡೆದುಕೊಂಡಂತ ಸಮಯ 11:55. ಬಹುಶಃ ನೀರು ಕೇಳಿದಾಗ ನೀರನ್ನು ಕೊಟ್ಟರು. ಆ ನೀರು ಕೊಟ್ಟವರು ಸುಖೀಭವ. ಯಾರು ಅಂತ ಕೇಳಿದ್ರೆ ಮೋಹನ್ದಾಸ್ ಹೆಗ್ಡೆಯವರಂತೆ. ಆ ಪುಣ್ಯಾತ್ಮನಿಗೆ ನಮ್ಮ ಕಥೆಯಿಂದ ಒಂದು ಕೃತಜ್ಞತೆಗಳು, ಧನ್ಯವಾದಗಳು. ವ್ಯವಸ್ಥೆ ಆಯ್ತಾ? ನಿಮಗೆ ವ್ಯವಸ್ಥೆ ಆಗತ್ತೆ, ನೀರು ಮಾತ್ರ, ಅದರ ಜೊತೆಯಲ್ಲಿ ಏನೂ ಇಲ್ಲ, ನೆನಪಿಟ್ಟುಕೊಳ್ಳಿ. ಮುಂದಿನ ಕೋಣ ಯುವರಾಜರೇ. ಜೂನಿಯರ್ ವಿಭಾಗ ನಂಬರ್ 1. ಜೂನಿಯರ್ ವಿಭಾಗ ನಂಬರ್ 1 ಅಶೋಕ್ ಶೆಟ್ಟಿ ಹೌರಾಲು ತೋಟದ ಮನೆ ಕಾವಡಿ ಇವರ ಕೋಣಗಳು. ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಹೆರಂಜೆ ಕಂಬಳ ಮಹೋತ್ಸವದಲ್ಲಿ ಹವರಾಲು. ಎಲ್ಲೆಡೆಯಲ್ಲಿ ಹವರಾಲಿನ ಹೆಸರೇ ಈ ಸಲ. ಆಪರೇಷನ್ ಲಂಡನ್ ಕೆಫೆ.
ಅವರಾಲು ತೋಟದ ಮನೆ, ಅವರಾಲು ತೋಟದ ಮನೆ, ಅವರಾಲು ತೋಟದ ಮನೆ. ಅಶೋಕ್ ಕುಮಾರ್ ಶೆಟ್ಟಿ ಅವರಾಲು ತೋಟದ ಮನೆ ಇವರ ಕೋಣಗಳು ನಿಗದಿತ ದೂರವನ್ನ 11.18 ಸೆಕೆಂಡ್ಗಳಲ್ಲಿ ಕ್ರಮಿಸಿವೆ. ಇದೇ ಮನೆಯವರ ಚಲನಚಿತ್ರ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಂತ ಆಪರೇಷನ್ ಲಂಡನ್ ಕೆಫೆ ಚಲನಚಿತ್ರದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಇದೇ ಮನೆಯವರು, ತೋಟದ ಮನೆಯವರು ಅವರಾಲು. ಹೌದು ಸರ್, 2 ದಿನಗಳ ಹಿಂದೆಯಷ್ಟೇ ಚಲನಚಿತ್ರ ಬಿಡುಗಡೆಗೊಂಡಿದೆ. ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಸರ್ ನೆಕ್ಸ್ಟ್ ಸರ್, ಎಲ್ಲ ಕನ್ನಡ, ಮರಾಠಿ, ಹಿಂದಿ ಭಾಷೆಗಳಲ್ಲಿ ನಮ್ಮೂರ ಪ್ರತಿಭೆ ನಮ್ಮ ಈ ವೀಕ್ಷಕ ವಿವರಣೆಯಲ್ಲಿ ನಿಂತಿರುವಂತ ನಿತ್ಯಾನಂದ್ ಶೆಟ್ಟಿ ಅವರ ಪರಮ ಶಿಷ್ಯನಾಗಿರುವಂತ ಕವಿ ಶೆಟ್ಟಿ ನಟಿಸಿರುವಂತ ಕನ್ನಡ ಚಲನಚಿತ್ರ ಆಪರೇಷನ್ ಲಂಡನ್ ಕೆಫೆ. ಸರ್ ಬೇಗ ಬೇಗ ಸಬ್ ಜೂನಿಯರ್ ವಿಭಾಗ ನಂಬರ್ 3 ನಡೂರು ಖಂಡಿಗೆ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಇವರ ಕೋಣಗಳು. ಫಸ್ಟ್ ಚಾನ್ಸ್ 16.55 ಸೆಕೆಂಡ್ಗಳಲ್ಲಿ ನಿಗದಿತ ದೂರವನ್ನು ಕ್ರಮಿಸಿವೆ. ಇದೀಗ ಎರಡನೆಯ ಅವಕಾಶ, ಕೊನೆಯ ಅವಕಾಶ, ಸೆಕೆಂಡ್ ಟ್ರೈ. ಎಸ್, ಪ್ರಾರಂಭಿಸಿಕೊಳ್ಳಲಾಗಿದೆ. ನಡೂರು ಖಂಡಿಗೆ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಇವರ ಕೋಣಗಳು ಆಕರ್ಷಕ ಓಟದ ಪ್ರದರ್ಶನವನ್ನ ನೀಡಿ 13.10. ಹಲಗೆ ವಿಭಾಗ ಟೋಕನ್ ನಂಬರ್ 3. ಓಕೆ, ಹಲಗೆ ವಿಭಾಗ ಕ್ರಮ ಸಂಖ್ಯೆ 3. ಪೂರ್ವಿಕಾ ಪ್ರತೀಕ್ಷಾ ಬೀದಿಕೆರೆ ಹಲಗೆ. ಸರ್ ಹಲಗೆ ಹೌದಾ? ಯುವರಾಜ್ ಅವರು 2 ಫೌಲ್ ಆಗಿದೆ. ಕೇಳಿ, ಅವಕಾಶ ಉಂಟಾ ಕೇಳಿ ಸ್ಟಾರ್ಟರ್ ಹತ್ರ. ಹಲಗೆ ವಿಭಾಗ, ಹಲಗೆ ವಿಭಾಗದಲ್ಲಿ 2 ಫೌಲ್ ಆಗಿದೆ. ಅವಕಾಶ ಇದೆಯಾ? ಅಲ್ಲಿ ಫಲಿತಾಂಶ ನೀಡುವರೇ ನಿರ್ಣಾಯಕರಂತೆ, ಅವರೇ ಹೇಳ್ಬೇಕಂತೆ. ಓಕೆ, ಅಲ್ಲಿ ನಿರ್ಣಾಯಕರ ತೀರ್ಪನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಕೆ ಸರ್, ಓಕೆ ಸರ್. ಕೋಣಗಳ ಯಜಮಾನರು, ಎಲ್ಲ ವಿಭಾಗ ಸೆಕೆಂಡ್ ಚಾನ್ಸ್ ಇನ್ನು ಸುಮಾರು ಬಾಕಿ ಇದೆ, ಸ್ವಲ್ಪ ಬೇಗ. ಸರ್ ಅಲ್ಲಿ ಮನೆ ಕೋಣದ ವ್ಯವಸ್ಥೆ ಆಯ್ತಾ? ಮನೆ ಕೋಣದ ಬಂಧುಗಳೇ, ನಮ್ಮ ಕಮಲದ ಯಶಸ್ಸಿನ ಹಿಂದೆ ನಿರಂತರ 2 ಗಂಟೆಗಳ ಕಾಲ ಪ್ರಕಟಣಾ ವಿಭಾಗದಲ್ಲಿ ಸಹಕರಿಸಿದವರು ಗೌರವಾನ್ವಿತ ಹಾವಂಜೆ ಪ್ರಶಾಂತ್ ಶೆಟ್ಟಿ ಅವರು. ಓರ್ವ ಶಿಕ್ಷಕನಾಗಿ ಶಿಕ್ಷಕ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಎಲ್ಲ ಶಿಕ್ಷಕ ಬಂಧುಗಳ ಅಚ್ಚುಮೆಚ್ಚಿನವರಾಗಿ ಈ ಭಾಗದಲ್ಲಿ ಗುರುತಿಸಿಕೊಂಡವರು ಗೌರವಾನ್ವಿತ ಹಾವಂಜೆ ಪ್ರಶಾಂತ್ ಶೆಟ್ಟಿ ಅವರು. ಸರ್ ಸ್ಟಾರ್ಟರ್ ಆದಷ್ಟು ಬೇಗ ಸ್ಪರ್ಧೆಯನ್ನು ಮುಗಿಸಬೇಕಾಗಿದೆ.
ಬಂಧುಗಳೇ, ನಮ್ಮೊಂದಿಗಿದ್ದಾರೆ ನಡೂರು ಮಂಜುನಾಥ್ ಶೆಟ್ಟಿ ಅವರು. ತಮ್ಮದೇ ಸ್ವಂತ ಟಿಲ್ಲರ್ ಅನ್ನ ನಮ್ಮಿ ಕಂಬಳ ಗದ್ದೆಯ ರಚನೆಯಲ್ಲಿ ಬಹಳಷ್ಟು ತೊಡಗಿಸಿಕೊಂಡವರು. ಗದ್ದೆಯ ಮಣ್ಣು ಇಷ್ಟೊಂದು ಹದಗೊಳಿಸುವರೆ ಅವರ ಸೇವೆಯನ್ನು ನೆನಪಿಸಿಕೊಂಡಿದ್ದೇವೆ ಸರ್. ಸರ್ವರ ಪರವಾಗಿ ವಂದನೆ ಅಭಿವಂದನೆಯನ್ನು ಮಂಜುನಾಥ್ ಶೆಟ್ಟಿ ಅವರಿಗೆ ಸಲ್ಲಿಸುತ್ತಿದ್ದೇವೆ. ಪ್ರಗತಿಪರ ಚಿಂತಕರು, ಪ್ರಗತಿಪರ ಕೃಷಿಕರು, ನಡೂರು ಭಾಗದ ಮಂಜುನಾಥ ಶೆಟ್ಟಿಯವರು ಸುಮಾರು ಒಂದೆರಡು ಟಿಲ್ಲರನ್ನು ಬಳಸಿಕೊಂಡು ಈ ಒಂದು ಕಂಬಳ ಗದ್ದೆಯನ್ನು ಉಳುವಲ್ಲಿ ಸುಧಾಕರ ಹೆಗಡೆಯವರಿಗೆ ಒಂದಷ್ಟು ಸಹಕಾರವನ್ನು ನೀಡಿದಂಥವರು. ನಡೂರು ಮಂಜುನಾಥ ಶೆಟ್ಟಿಯವರಿಗೆ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ, ಕಂಬಳದ ಮನೆಯವರ ಪರವಾಗಿ, ಕಂಬಳ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನಡೂರು ಮಂಜುನಾಥ ಶೆಟ್ಟಿಯವರಿಗೆ. ತುಳುನಾಡು ವಾರ್ತೆಯ ಮುಖಾಂತರವಾಗಿ ದಯವಿಟ್ಟು ಕಂಬಳ ಗದ್ದೆಯ ಮೇಲ್ಭಾಗದಲ್ಲಿ ಯಾವುದೇ ಕೋಣಗಳು ಇದ್ದಲ್ಲಿ ಆದಷ್ಟು ಬೇಗನೆ ಕಂಬಳದ ಕರೆಗೆ ಇಳಿಬೇಕು, ಕಂಬಳ ಗದ್ದೆಗೆ ಇಳಿಬೇಕು. ಸಮಯ ವಿಳಂಬ ಆಗ್ತಾ ಇದೆ. ಮುಂದಿನ ಭಾಗದಲ್ಲಿ ದೈವಗಳ ನರ್ತನ ಸೇವೆ, ಕೋಲ ಸೇವೆ ನಡೀಲಿಕ್ಕಿದೆ. ದಯವಿಟ್ಟು ಕಂಬಳ ಗದ್ದೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕೋಣಗಳು ಸೀನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 2. ಯಾವ ವಿಭಾಗ? ಸೀನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 2. ಸೀನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 2 ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ ಇವರ ಕೋಣಗಳು ಈಗಾಗಲೇ ಓಟವನ್ನು ಪ್ರಾರಂಭಿಸಿಕೊಂಡಿವೆ. ಅತ್ಯಂತ ವೇಗದ ಓಟದ ಮುಖೇನವಾಗಿ ಆ ಕೋಣಗಳು ಪಡೆದುಕೊಂಡಂತ ಸಮಯ 11.81. ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ ಇವರ ಕೋಣಗಳು. ಎಸ್, ಮುಂದಿನ ಭಾಗದಲ್ಲಿ ಕ್ರಮ ಸಂಖ್ಯೆ ಎಷ್ಟು? ಯುವರಾಜ. ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 3. ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 3 ಸುಬ್ರಾಯ ನಾಯ್ಕ್ ಅಂಕ್ರಾಲು ಮುದ್ದೂರು ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 3 ಸುಬ್ರಾಯ ನಾಯ್ಕ್ ಅಂಕ್ರಾಲು ಮುದ್ದೂರು. ಸುಬ್ರಾಯ ನಾಯ್ಕ್ ಅಂಕ್ರಾಲು ಮುದ್ದೂರು ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಹರಂಜ ಕಂಬಳದ ಸ್ಪರ್ಧಾ ಕಣದಲ್ಲಿ ಮುದ್ದೂರು ಅಂಕ್ರಾಲ್ ಸುಬ್ರಾಯ ನಾಯ್ಕರವರ ಕೋಣಗಳು ಕೋಣೆಗಳನ್ನ ಆರಂಭಿಕ ಭಾಗದಲ್ಲಿ ನಿಲ್ಲಿಸುವುದು ಒಂದು ಹರಸಾಹಸ. ಇದೀಗ ಓಟವನ್ನು ಪ್ರಾರಂಭಿಸಿಕೊಂಡಿವೆ. ಮುದ್ದೂರು ಅಂಕ್ರಾಲ್ ಸುಬ್ರಾಯ ನಾಯ್ಕರವರ ಕೋಣಗಳು ಅತ್ಯಂತ ವೇಗದ ಓಟವನ್ನು ಕಾಣ್ತಾ ಇದ್ದೇವೆ. ಇದೀಗ ಆ ಕೋಣಗಳು ಪಡೆದುಕೊಂಡಂತ ಸಮಯ 13.04. 13.84. ಮುಂದಿನ ಭಾಗದಲ್ಲಿ ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 4. ಸೀನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4 ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿ ಕೂಸ ಪೂಜಾರಿಯವರ ಕೋಣಗಳು. ಅದೇ ರೀತಿಯಲ್ಲಿ
ಮತ್ತೊಂದು ಕಂಬಳದ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಸಾಂಪ್ರದಾಯಿಕ ಕಂಬಳ ಮಹೋತ್ಸವದ ಪ್ರಕಟಣೆ. ಡಿಸೆಂಬರ್ 7ನೇ ತಾರೀಕಿನ ದಿನಾಂಕ ಸಿರಿಕುಮಾರ ದೇವರು ಕೊಡವೂರು ಕಂಬಳ ಮನೆಯ ಕಂಬಳ ಮಹೋತ್ಸವ ಇದೀಗ ಪ್ರಾರಂಭವನ್ನು ಕಂಡುಕೊಂಡಿರುವಂತ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿಯವರ ಕೋಣಗಳು ಅತ್ಯಂತ ವೇಗದ ಓಟವನ್ನು ಕಂಡಿವೆ. ಪಡೆದುಕೊಂಡಂತ ಸಮಯ 11.82. ಸಿರಿಕುಮಾರ ಕಂಬಳ ಮನೆ ಕೊಡವೂರು ಕಂಬಳ ಮಹೋತ್ಸವ ಡಿಸೆಂಬರ್ 7ರಂದು. ಸರ್ವರಿಗೂ ಆದರದ ಸ್ವಾಗತ. ಸಂತೋಷ್ ಶೆಟ್ಟಿಯವರ ಕ್ರಮ ಸಂಖ್ಯೆ 5 ಜೂನಿಯರ್ ವಿಭಾಗ. ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 5 ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ ಇವರ ಕೋಣಗಳು ಇದೀಗ ಪದ್ದಾಕಡದಲ್ಲಿ. ಇದೀಗ ಓಟವನ್ನು ಪ್ರಾರಂಭವನ್ನು ಕಂಡುಕೊಂಡಿದೆ. ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ ಇವರ ಕೋಣಗಳು ಅತ್ಯಂತ ವೇಗದ ಓಟ ಪಡೆದುಕೊಂಡಂತ ಸಮಯ 11.55. ಅದೇ ರೀತಿ ಪ್ರಕಟಣೆ ವಿಭಾಗದಲ್ಲಿ ಈ ಮೂಲಕ ದಾಖಲೆಗಳನ್ನು ನಿರ್ವಹಿಸಿಕೊಂಡು ಬಂದಿರುವಂತಹ ಸತೀಶ್ ಶೆಟ್ಟಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಕುಕ್ಕಂದೂರು ಕಾರ್ಕಳ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಕಂಬಳ ಮಹೋತ್ಸವ ಕಾರ್ಯಕ್ರಮದ ಪರವಾಗಿ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಸಬ್ ಜೂನಿಯರ್ ವಿಭಾಗ ಟೋಕನ್ ನಂಬರ್ 13. ಸಬ್ ಜೂನಿಯರ್ ವಿಭಾಗದಲ್ಲಿ 13ನೇ ಕ್ರಮಾಂಕದಲ್ಲಿ ಶ್ರೀ ಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ. ಅದೇ ರೀತಿ ಅಮಿತ್ ಶೆಟ್ಟಿ ಇಂಜಿನಿಯರ್ ಕೋಚಿನ್ ಶಿಪ್ಯಾರ್ಡ್ ನಮ್ಮ ಹೆರಂಜೆ ದೊಡ್ಡಮನೆ ಕುಟುಂಬದ ಸದಸ್ಯರು ಕೂಡ ಹೆರಂಜೆ ದೊಡ್ಡಮನೆ ಅಮಿತ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಇದೀಗ 13ನೇ ಕ್ರಮಾಂಕ ಶ್ರೀ ಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ ಇವರ ಕೋಣಗಳು. ಶ್ರೀಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ ಇವರ ಕೋಣಗಳು ಸ್ಪರ್ಧಾ ಕಣದಲ್ಲಿ ಓಟಕ್ಕೆ ಪ್ರಾರಂಭವನ್ನು ಕಾಣ್ತಾ ಇದೆ. ಇದೀಗ ಓಟವನ್ನು ಪ್ರಾರಂಭಗೊಳಿಸಲಾಗಿದೆ. ಉಳ್ಳೂರು ಕಂದಾವರ ಶ್ರೀಸ್ಕಂದ ಆರ್ವಿಕಾ ಪ್ರದೀಪ್ ರವರ ಕೋಣಗಳು ಪಡೆದುಕೊಂಡಂತ ಸಮಯ 10.71. 10.71. ಉಳ್ಳೂರು ಕಂದಾವರ ಆರ್ವಿಕಾ ಪ್ರದೀಪ್ ಕುಮಾರ್ ಅವರ ಶ್ರೀಸ್ಕಂದ ಆರ್ವಿಕಾ ಪ್ರದೀಪ್ ಕುಮಾರ್ ಅವರ ಕೋಣಗಳು. ಸಬ್ ಜೂನಿಯರ್ ವಿಭಾಗ ನಂಬರ್ 1. ಸಬ್ ಜೂನಿಯರ್ ವಿಭಾಗ ನಂಬರ್ 1 ಸಿಎಫ್ಸಿ ಶ್ರೀ ದುರ್ಗಾ ದೀಪ ಪೂಜಾರಿ ಚಾಂತಾರು ಎ ಕೋಣಗಳು. ಚಾಂತಾರು ಫ್ರೆಂಡ್ಸ್ ಚಾಂತಾರು ಶ್ರೀ ದುರ್ಗಾ ದೀಪ ಪೂಜಾರಿ ಚಾಂತಾರು ಎ ಕೋಣಗಳು. ದೀಪ ಪೂಜಾರಿ ಶ್ರೀ ದುರ್ಗಾ ಚಾಂತಾರು ಎ ಇವರ ಕೋಣಗಳು. ಇದೀಗ ಓಟವನ್ನು ಪ್ರಾರಂಭಿಸಿಕೊಂಡಿರುವಂತದ್ದು ಚಾಂತಾರು ಫ್ರೆಂಡ್ಸ್ ಚಾಂತಾರು ಶ್ರೀ ದುರ್ಗಾ ದೀಪ ಪೂಜಾರಿ ಚಾಂತಾರು ಇವರ ಯಜಮಾನತ್ವದ ಎ ಕೋಣಗಳು ಪಡೆದುಕೊಂಡಿರುವಂತ ಸಮಯ 13.12. ಮತ್ತೆ ಪ್ರಶಾಂತ್ ಶೆಟ್ಟಿ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿರಂತರ 2 ಗಂಟೆಗಳ ಕಾಲ ನಮ್ಮೊಂದಿಗೆ
ಪ್ರಕಟಣಾ ವಿಭಾಗದಲ್ಲಿ ಅವರ ಸೇವೆಯನ್ನ ಸ್ಮರಿಸ್ತಾ ಇದ್ದೇವೆ. ಓವರ್ ಟು ಸ್ಟಾರ್ಟರ್ ರಾಜಾ ಅವರು ನೆಕ್ಸ್ಟ್. ಸ್ವಲ್ಪ ಬೇಗ ಬೇಗ ಕಳಿಸಿದ್ರೆ ಬಹಳ ಒಳ್ಳೇದಾಗ್ತಿತ್ತು. ಅಲ್ಲಿ ದಯವಿಟ್ಟು ಮೊಬೈಲ್ ಫ್ಲಾಶ್ ಲೈಟ್ ಗಳನ್ನ ಬಂದ್ ಮಾಡಿ, ದಯವಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ವಿ. ಓಕೆ, ಅಲ್ಲಿ ಮೊಬೈಲ್ ಫ್ಲಾಶ್ ಲೈಟ್ ಗಳನ್ನ ಕೋಣದ ಕಣ್ಣಿಗೆ ಹೊಡಿತಾ ಇದೆ. ದಯವಿಟ್ಟು ಕೋಣದ ಮಾಲೀಕರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ, ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ದಯವಿಟ್ಟು ಕಂಬಳಗದ್ದೆಯ ಮೇಲ್ಭಾಗದಲ್ಲಿ ಎರಡನೇ ಚಾನ್ಸ್ಗೆ, ಎರಡನೇ ಅವಕಾಶಕ್ಕಾಗಿ ಬಯಸುವಂತ ಕೋಣಗಳು ದಯವಿಟ್ಟು ಆದಷ್ಟು ಬೇಗನೆ ಕಂಬಳದ ಗದ್ದೆಯನ್ನು ಇಳಿಬೇಕು. ಎರಡನೇ ಅವಕಾಶಕ್ಕಾಗಿ ಬಯಸುವಂತ ಕೋಣಗಳ ಯಜಮಾನರುಗಳಲ್ಲಿ ವಿನಮ್ರ ಕೋರಿಕೆ, ಕಂಬಳದ ಯಜಮಾನರ ಪರವಾಗಿ ಆದಷ್ಟು ಬೇಗನೆ ತಮ್ಮ ಕೋಣಗಳನ್ನ ಕಂಬಳ ಗದ್ದೆಗೆ ಇಳಿಸುವಂತೆ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಬ್ ಜೂನಿಯರ್ ವಿಭಾಗ ನಂಬರ್ 7 ಅಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ, ದಯವಿಟ್ಟು ಮೊಬೈಲ್ ಫ್ಲಾಶ್ ಲೈಟ್ ಗಳನ್ನು ಯಾರು ಕೂಡ ಹೊಡಿಬೇಡಿ ದಯವಿಟ್ಟು. ಜೂನಿಯರ್ ವಿಭಾಗ ಆದ್ಯತೆ ಕ್ರಮ ಸಂಖ್ಯೆ 7 ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕಾರ್ಕಳ. ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕಾರ್ಕಳ ಇವರ ಕೋಣಗಳು ಸ್ಪರ್ಧಾ ಸಬ್ ಜೂನಿಯರ್ ವಿಭಾಗದಲ್ಲಿ ಹೆರಂಜೆ ಕಂಬಳದಲ್ಲಿ. ಪ್ರಶಾಂತ್ ಸರ್, ಒಂದು ವಿಶೇಷ ಪ್ರಕಟಣೆ ಇದೆ. ಯಾರ ಫ್ಲಾಶ್ ಲೈಟ್ ಮೊಬೈಲ್ ಇದೆ ಆ ಮೊಬೈಲ್ ಅನ್ನು ಕಿತ್ತುಕೊಳ್ಳಲಾಗುವುದು. ಹೋರಿಯ ಮಾಲಕರ ಕೈಗೆ ಸಿಕ್ಕರೆ ಮೊಬೈಲ್ ಸಿಗಲಾರದು. ಅಣ್ಣ ಮೊಬೈಲ್ ಸ್ವಿಚ್ ಆಫ್ ಮಾಡಿ. ನಿಮ್ಮ ಮೊಬೈಲಿಗೆ ಹೋರಿಯ ಮಾಲೀಕರೇ ಜವಾಬ್ದಾರರು. ಓಕೆ, ಕ್ಯಾಮರಾದ ಕಣ್ಗಾವಲಲ್ಲಿ ನೀವು ಯೂಟ್ಯೂಬ್ ನಲ್ಲಿ ನಿಮ್ಮ ಮುಖ ಕಾಣಿಸ್ತದೆ. ಕ್ರಮ ಸಂಖ್ಯೆ ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕಾರ್ಕಳ ಇವರ ಕೋಣಗಳು ಸ್ಪರ್ಧಾ ಕಣದಲ್ಲಿ. ಕಾರ್ಕಳ ಸಾಲಿಗ್ರಾಮ ಬಿ ಅದ್ಭುತವಾಗಿ ಕಂಬಳ ಮಹೋತ್ಸವ. ಕ್ರಮ ಸಂಖ್ಯೆ 7, 8 ರಾಜ. ಎರಡು ಅವರದೇ ಕೋಣಗಳು. ಕ್ರಮ ಸಂಖ್ಯೆ 7. ಓಕೆ, 7 ಕ್ರಮ ಸಂಖ್ಯೆ ಪ್ರಾರಂಭಿಸಿಕೊಳ್ಳಲಾಗಿದೆ. ಅತ್ಯಾಕರ್ಷಕ ಓಟದ ಪ್ರದರ್ಶನ. ಬಹಳ ಅತ್ಯಂತ ಆಕರ್ಷಣೀಯವಾಗಿ 13.68 ಸೆಕೆಂಡ್ಗಳಲ್ಲಿ ನಿಗದಿತ ದೂರವನ್ನ ಕ್ರಮಿಸಿವೆ. ದಿವಂಗತ ಸುಬ್ರಾಯ ಗಾಣಿಗ ಸಾಲಿಗ್ರಾಮ ಕಾರ್ಕಳ ಇವರ ಕೋಣಗಳು. ಎಸ್, ಓಕೆ. ಕ್ರಮ ಸಂಖ್ಯೆ 2 ಗೋರಿ ವಿಭಾಗ. ಕ್ರಮ ಸಂಖ್ಯೆ 2 ಹಲಗೆ ವಿಭಾಗ. ಹೊಳೆಬೈಲು ಶುಕ್ರ ಪೂಜಾರಿ ಕಿರಿಮಂಜೇಶ್ವರ ಗಂಗೆಬೈಲು. ಬಹಳಷ್ಟು ದೂರದ ಬೈಂದೂರಿನಿಂದ ಆಗಮಿಸಿದಂತ ಮೊಳೆಬೈಲು ಶುಕ್ರ ಪೂಜಾರಿಯವರ ಕೋಣಗಳು. ದಿವಂಗತ ಶುಕ್ರ ಪೂಜಾರಿಯವರ ಕೋಣಗಳು. ಗಂಗಬೈಲು ಕಿರಿಮಂಜೇಶ್ವರ ಬೈಂದೂರು. ಹಲಗೆ ವಿಭಾಗ ಅತ್ಯಂತ ಆಕರ್ಷಣೀಯ ಸ್ಪರ್ಧೆಯಾಗಿ ಕಾಣ್ತಾ ಇದೆ. ಎತ್ತರೆತ್ತರಕ್ಕೆ ನೀರನ್ನ ಚಿಮ್ಮಿಸುವುದರ ಮೂಲಕವಾಗಿ ಈ ವಿಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೋಣವನ್ನು ಓಡಿಸುವವರು ಕೆಳಗೆ ಬೀಳುವಂತಿಲ್ಲ. ಅತ್ಯಾಕರ್ಷಕ ಓಟದ ಪ್ರದರ್ಶನ. ಹಲಗೆ ವಿಭಾಗ ಎದ್ದು ಬಿದ್ದು ಓಟದ ಪ್ರದರ್ಶನ. 12.59 12.59. ರಾಜ ಗೋಪಿ ಅವರು ಇಲ್ಲಿ ಕರೀತಾ ಇದ್ದಾರೆ. ಗೋಪಿ ಅವರು ಸಸಿಹಿತ್ಲು ತಂಡದವರು. ಯಾರು? ಗೋಪಿ ಮಂಚೂರಿ. ನಾಗರಮಠದವರು ಕರೀತಾ ಇದ್ದಾರೆ ಗೋಪಿ ಅವರನ್ನು. ನಾಗರಮಠ ಬಾರ್ಕೂರಿನವರು. ಗೋಪಿ ಅವರು ಎಲ್ಲಿದ್ರು ತಕ್ಷಣ
ಪ್ರಾರಂಭಿಕ ಹಂತಕ್ಕೆ ತೆರಳುವರೆ ವಿನಂತಿಸ್ತಾ ಇದ್ದೇವೆ. ಕೋಣವನ್ನು ಓಡಿಸುವವರು ರಾಜ. ನೆಕ್ಸ್ಟ್ ಕೋಣವನ್ನ ಓಡಿಸುವಂತ ಸಸಿ ಇತ್ಲಿನ ಕಂಬಳದ ಕೋಣಗಳ ಓಡಿಸುವಂತ ಓಟಗಾರ ಗೋಪಿ ಇವರನ್ನ ಆ ಭಾಗಕ್ಕೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಚಾಂತಾರ್ ಗೋಪಿನವರ ಚಾಂತಾರ್ನವರು ತಮ್ಮನ್ನ ಆಹ್ವಾನಿಸ್ತಾ ಇದ್ದಾರೆ ಆ ಭಾಗಕ್ಕೆ. ಭರತ್ ನಾಯಕ್ ಹಲಗೆ ವಿಭಾಗದವರು ಭರತ್ ನಾಯಕ್ ಅವರನ್ನು ಕೂಡ ಕರಿತಾ ಇದ್ದೇವೆ. ಹಲಗೆ ವಿಭಾಗದ ಭರತ್ ನಾಯ್ಕ್ ರವರು ಎಲ್ಲಿದ್ರು ಸಹ ತಕ್ಷಣ ಪ್ರಾರಂಭಿಕ ಹಂತಕ್ಕೆ ತೆರಳುವರೆ ವಿನಂತಿಸಿಕೊಂಡು, ಹೆರಂಜೆ ದೊಡ್ಡ ಮನೆಯ ಯುವರಾಜ್ ಶೆಟ್ಟಿ ಅವರು ಯುವ ಉದ್ಯಮಿಯಾಗಿ ಗುರುತಿಸಿಕೊಂಡವರು, ಸಾಕಷ್ಟು ಕಾರ್ಯಕ್ರಮದಲ್ಲಿ ಅತ್ಯಾಕರ್ಷಣೀಯ ಕಾರ್ಯಕ್ರಮ ನಿರೂಪಕರಾಗಿ ಗುರುತಿಸಿಕೊಂಡವರು ಶ್ರೀಯುತ ಯುವರಾಜ್ ಶೆಟ್ಟಿ ಅವರು. ಯುವರಾಜ್ ಶೆಟ್ಟಿ ಇದೀಗ ಕೊನೆಯ ಚಾನ್ಸ್ಗಾಗಿ ಕಂಬಳದ ಗದ್ದೆಯ ಮೇಲ್ಭಾಗದಲ್ಲಿರುವಂತಹ ಎಲ್ಲಾ ಕೋಣಗಳು ಕಂಬಳ ಗದ್ದೆಯನ್ನು ಇಳಿಬೇಕು. ಕೊನೆಯ ಚಾನ್ಸ್ಗಾಗಿ ಕೊನೆಯ ಅವಕಾಶ. ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಬಹಳಷ್ಟು ವಿಶೇಷವಾಗಿ ಅದ್ಭುತವಾಗಿ ಕಂಬಳ ಕೋಣಗಳ ಸ್ಪರ್ಧಾ ವಿಭಾಗ ಕಾಣ್ತಾ ಇದ್ದೇವೆ. ಸರ್, ಪ್ರಾರಂಭಿಕ ಹಂತದ ನಿರ್ಣಾಯಕರಲ್ಲಿ ವಿನಂತಿಸ್ತಾ ಇದ್ದೇವೆ, ಇನ್ನೂ 20 ಜೊತೆ ಸ್ಪರ್ಧೆ ಕೋಣಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿವೆ. ಸ್ವಲ್ಪ ಸ್ಪೀಡ್ ಕಳಿಸ್ಬೇಕು. ಧಾರ್ಮಿಕ ವಿಧಿವಿಧಾನದ ಸಾಕಷ್ಟು ಕಾರ್ಯಕ್ರಮ ಬಾಕಿ ಇದೆ. ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಲಿಕ್ಕಿದೆ, ರಂಗಪೂಜೆ ಇದೆ, ಅದಾದ ಬಳಿಕ ಕೋಲದ ವ್ಯವಸ್ಥೆ ಇದೆ. ಸರ್ ಯುವರಾಜ್ ಅವರು, ಸರ್ ಎಲ್ಲ ಆದಷ್ಟು ಬೇಗ ಕೋಣದ ಮಾಲಕರಲ್ಲಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ, ಆದಷ್ಟು ಬೇಗ. ಸಾಂಸ್ಕೃತಿಕ ಸಾಂಪ್ರದಾಯಿಕ ವಿಧಿವಿಧಾನಗಳು ಸಾಕಷ್ಟಿವೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ರಂಗಪೂಜೆ ಕೂಡ ನೆರವೇರಲಿದೆ. ತದನಂತರ ಕೋಲದ ಸೇವೆ ಇರುವುದರಿಂದ ದಯವಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ, ಆದಷ್ಟು ಬೇಗ. ಹೆರಂಜೆ ಜನದ ಕಂಬಳ ಮಹೋತ್ಸವ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಕರಾವಳಿ ಭಾಗದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಇನ್ನಿತರ ಕಾರ್ಯಕ್ರಮಗಳಲ್ಲಿ ನೇರ ಪ್ರಸಾರವನ್ನು ಮಾಡಿ ತನ್ನದೇ ಆದಂಥ ಚಾಪನ್ನು ಇರಿಸಿಕೊಂಡು ಬಂದಿರುವಂಥ ಕರಾವಳಿ ಭಾಗದ ಪ್ರತಿಷ್ಠಿತ ದೃಶ್ಯ ಮಾಧ್ಯಮಗಳಲ್ಲಿ ಒಂದು ತುಳುನಾಡು ವಾರ್ತೆ. ಈ ಒಂದು ಚಾನೆಲ್ನ ಮುಖಾಂತರವಾಗಿ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆ ಒಂದು ಚಾನೆಲ್ನ ಮುಖ್ಯಸ್ಥರಿಗೆ, ಚಾನೆಲ್ನ ಎಲ್ಲ ಗೌರವಾನ್ವಿತ ಸಿಬ್ಬಂದಿ ವರ್ಗದವರಿಗೆ ಹೆರಂಜೆ ದೊಡ್ಡಮನೆ ಜನ್ನದ ಕಂಬಳ ಮಹೋತ್ಸವದ ಪರವಾಗಿ ಪ್ರೀತಿಯ ಕೃತಜ್ಞತೆಗಳು, ಧನ್ಯವಾದಗಳು. ಎಸ್ ಯುವರಾಜರೇ, ವಿಳಂಬ ಮಾಡಬೇಡಿ. ಮಹಾಲಿಂಗೇಶ್ವರನ ಕೋಣವನ್ನ ಇಳಿಸ್ತಾ ಇದ್ದು ವಿಳಂಬ ಆಗ್ತಾ ಇಲ್ಲ. ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಕೋಣ ಅಂತ ಕನಿಸ್ತಾ ಇದೆ, ಹೌದಾ? ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ರಂಗಪೂಜೆ ಆಗಬೇಕು, ತದನಂತರ ಕೋಲ, ನರ್ತನ ಸೇವೆ ಆಗಬೇಕು. ಈ ಎಲ್ಲ ಕಾರ್ಯಕ್ರಮಗಳು ಇರುವುದರಿಂದ ಯಾವುದೇ ಕಾರಣಕ್ಕೂ ವಿಳಂಬವನ್ನು ಮಾಡದೆ ಕೋಣಗಳು ಸ್ಪರ್ಧಾ ಕಣದಲ್ಲಿ ಬೇಗ ಬೇಗನೆ ಬರುವಂತೆ ತಾವುಗಳು ನೋಡಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಲಗೆ ವಿಭಾಗದಲ್ಲಿ ನಂಬರ್ 5 ಬೈಂದೂರು ಸಸಿ ಇತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು. ಬೈಂದೂರು ಸಸಿ ಇತ್ತು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು ಹಲಗೆ ವಿಭಾಗದಲ್ಲಿ 5ನೇ ಕ್ರಮಾಂಕದಲ್ಲಿ ಇದೀಗ ಓಟ ಪ್ರಾರಂಭ. ಅಂದು ಬೈಂದೂರು ತಾಲೂಕು ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿ ಅಧ್ಯಕ್ಷರಾಗಿ ಬಹಳಷ್ಟು ಕಂಬಳ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ದಿವಂಗತ ವೆಂಕಟ ಪೂಜಾರಿ ಅವರನ್ನ ಈ ಶುಭಾವಸರದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಅಲ್ಲಿ ಫ್ಲಾಶ್ ಲೈಟ್ ದಯವಿಟ್ಟು ಅಣ್ಣ
ನಿಮಗೆ ಕನ್ನಡದಲ್ಲಿ ಹೇಳ್ಬೇಕಾ ಬೇರೆ ಯಾವ ಭಾಷೆಯಲ್ಲಿ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ದಯವಿಟ್ಟು ಫ್ಲಾಶ್ ಲೈಟ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದೆ ಮತ್ತೊಮ್ಮೆ. ಆ ಮೊಬೈಲ್ ಒಂಚೂರು ಕಿಶೋರ್ಗೆ ಇಟ್ಕತ್ರಿ ಮಾರ್ರೆ. ಹೆಸರು ಹೇಳುದು ನಿಮ್ಗೆ ಎಂತ ನಿಮ್ದು ಚಾರಪಟೆ? ಹೋರಿಗಳಿಗರು ಅರ್ಥ ಆಗ್ತದೆ, ಮನುಷ್ಯರಿಗೆ ಅರ್ಥ ಆಗ್ತಿಲ್ಲ. ಕ್ವಾಣಗಳು ಮೂಕ ಪ್ರಾಣಿಗಳು ನಿಮ್ಗೆ ಅರ್ಥ. ಇದೀಗ ಬೈಂದೂರು ಸಸಿಹಿತ್ಲು ದಿವಂಗತ ವೆಂಕಟ ಪೂಜಾರಿಯವರ ಕೋಣಗಳು ಅತ್ಯಂತ ವೇಗದ ಓಟ ಹಲಗೆ ವಿಭಾಗದಲ್ಲಿ ಪಡೆದುಕೊಂಡಂತ ಸಮಯ 11.22. ಅವರ ಸುಪುತ್ರ ವಿಕ್ರಮ್ ವೆಂಕಟ ಪೂಜಾರಿ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ನಮ್ಮ ಕಾರ್ಯಕ್ರಮ. ಜೂನಿಯರ್ ವಿಭಾಗ ಟೋಕನ್ ನಂಬರ್ 6 ಕ್ರಮ ಸಂಖ್ಯೆ 6 ಜೂನಿಯರ್ ವಿಭಾಗ. ಜೂನಿಯರ್ ವಿಭಾಗದ ಕ್ರಮ ಸಂಖ್ಯೆ 6 ಬಾರ್ಕೂರು ನಾಗರಮಠ ಐತ ಪೂಜಾರಿ ಇವರ ಕೋಣಗಳು. ಬಾರ್ಕೂರು ನಾಗರಮಠ ಐತ ಪೂಜಾರಿಯವರ ಕೋಣಗಳು 365 ದೇವಸ್ಥಾನಗಳನ್ನು ಹೊಂದಿರುವಂತ ಅಳುಪರ ನಾಡು ಬಾರ್ಕೂರು ನಾಗರಮಠ ಐತ ಪೂಜಾರಿಯವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಅಲ್ಲಿ ಕಡಿರಲ್ಲಿ ಲಾಸ್ಟ್ ಅಲ್ಲಿ ಕೋಣದ ಮಾಲೀಕರು ಬಿಟ್ಟು ಬೇರೆ ಯಾರು ನಿಲ್ಬೇಡಿ, ದಯವಿಟ್ಟು ವಿನಂತಿಸಿಕೊಳ್ಳುತ್ತಾ ಇದೆ ಮತ್ತೊಮ್ಮೆ. ನಿಮ್ಮಲ್ಲಿ ಸಮಯ ನಮ್ಮಲ್ಲಿ ಕಡಿಮೆ ಇರುವುದರಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಅವರಿಗೆ ಹೇಳಿ ಹೇಳಿ ಸಾಕಾಯ್ತು. ಎಂತ ಮಾಡುದನ್ನು ಗೊತ್ತಾತ್ಲೆ. ಓ ಹೋರಿಗೆ ಹೊಡುಕಿಲ್ಲ, ಮನ್ಸಿಗೆ ಹೊಡಿಲಕ್ಕಲ್ಲ ಸರ್. ಅಯ್ಯೋ ದೇವ್ರೆ, ಆದ್ರೆ ಅವರೇ ಎನ್ಸ್ಕೊಂಡ್ಕದ್ನ. ಹಾ, ಇದೀಗ ಬಾರ್ಕೂರು ನಾಗರಮಠ ಐತು ಪೂಜಾರಿ ಅವರ ಕೋಣಗಳು ಸಿದ್ಧತೆಯಲ್ಲಿ. ಓ ಕೋಣಗಳನ್ನ ಆರಂಭಿಕ ಭಾಗದಲ್ಲಿ ನಿಲ್ಲಿಸುವುದೇ ಒಂದು ಹರಸಾಹಸ. ಆರಂಭಿಕ ನಿಶಾನೆಗಾರರಾಗಿ ಹದ್ದಿನ ಕಣ್ಣಿನಂತೆ ಹಂಸ ಕ್ಷೀರದ ನ್ಯಾಯದ ರೂಪದಲ್ಲಿ ನಿಶಾನೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂಥವರು ಕರಾವಳಿ ಭಾಗದ ಸಾಂಪ್ರದಾಯಿಕ ಕಂಬಳ ಇದ್ದಿರ್ಬೋದು, ಜೋಡುಕೆರೆ ಕಂಬಳ ಇದ್ದಿರ್ಬೋದು, ಎಲ್ಲ ಕಂಬಳಗಳಲ್ಲಿ ನಿಶಾನೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂಥ ಸನ್ಮಾನ್ಯ ವಿಶ್ವನಾಥ ಪ್ರಭುಗಳು ನಿಂಜೂರು ಪಳ್ಳಿ ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ವಿಶ್ವನಾಥ ಪ್ರಭುಗಳ ಸೇವೆ ಕಂಬಳ ಕಾರ್ಯಕ್ರಮದಲ್ಲಿ ಅನನ್ಯ. ಇದೀಗ ಐತು ಪೂಜಾರಿಯವರ ಕೋಣಗಳು ಜೂನಿಯರ್ ವಿಭಾಗದಲ್ಲಿ ಬಾರ್ಕೂರು ನಾಗರಮಠ ಐತು ಪೂಜಾರಿಯವರ ಕೋಣಗಳು ಅತಿ ವೇಗದ ಓಟ ಪಡೆದುಕೊಂಡಂತ ಸಮಯ 13.92. ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 4. ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4 ಸಮೃದ್ಧಿ ಪ್ರಸಿದ್ಧಿ ಶ್ರೀ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ ಬೈಂದೂರು. ಸಮೃದ್ಧಿ ಪ್ರಸಿದ್ಧಿ ಪ್ರಸಿದ್ಧಿ ಶ್ರೀ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ ಬೈಂದೂರು ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಹೆರಂಜೆ ಕಂಬಳದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಕಂಬಳದ ಕೋಣಗಳ ಯಜಮಾನರು ಆಗಿರ್ತಕ್ಕಂಥ ಹಂಡಿಕೆರೆ ವಸಂತ ಶೆಟ್ಟಿಯವರು. ಕಂಬಳ ಕ್ಷೇತ್ರದಲ್ಲಿ ತನ್ನನ್ನು ಬಹಳಷ್ಟು ತೊಡಗಿಸಿಕೊಂಡಂತ ಧೀಮಂತ ವ್ಯಕ್ತಿ. ಕಂಬಳ ಎಂದರೆ ಪಂಚಪ್ರಾಣ. ಸನ್ಮಾನ್ಯ ಹಂಡಿಕೆರೆ ವಸಂತ ಶೆಟ್ಟಿಯವರಿಗೆ ತುಂಬು ಹೃದಯ, ಹಂಡಿಕೆರೆ ರಾಘವೇಂದ್ರ ಶೆಟ್ಟಿಯವರಿಗೆ ತುಂಬು ಹೃದಯದ ಕೃತಜ್ಞತೆಗಳು, ಸ್ವಾಗತಗಳು. ರಾಘವಣ್ಣ, ನಿಮ್ಮ ಹೆಸರು ವಸಂತ ಅಣ್ಣ ಆಯ್ತು, ಬೇಜಾರು ಮಾಡಬೇಡಿ. ರಾಘವೇಂದ್ರ ಶೆಟ್ಟರಿಗೆ ತುಂಬು ಹೃದಯದ ಹೌದೌದು ರಾಘವೇಂದ್ರ ಶೆಟ್ಟರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಇದೀಗ ಜೂನಿಯರ್ ವಿಭಾಗದಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ ಬೈಂದೂರು ಇವರ ಕೋಣಗಳು ಸ್ಪರ್ಧಾ ವಿಭಾಗದಲ್ಲಿ. ಮೇಲ್ಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲಾಗಿದೆ. ಬಿಸಿ ಬಿಸಿ ಗೋಬಿ ಮಂಚೂರಿ ಇದೆ, ಬಿಸಿ ಬಿಸಿ ಬೇರೆ ಬೇರೆ ತಿಂಡಿ ತಿನಿಸುಗಳು, ಗೋಲಿ ಬಜೆ ಇದೆ. ಯಾವುದು ಉಚಿತ ಇಲ್ಲ. ಹಣವನ್ನು ಕೊಟ್ಟು ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಎಲ್ಲ ಕಂಬಳ ಅಭಿಮಾನಿಗಳು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಇದೀಗ
ಸಮೃದ್ಧಿ, ಪ್ರಸಿದ್ಧಿ, ದುರ್ಗಾ ಫ್ರೆಂಡ್ಸ್, ಕಂಚಿಕಾನ, ಬೈದೂರು ಇವರ ಕೋಣಗಳು ಪಡೆದುಕೊಂಡಂತ ಸಮಯ 12.16. ನಂಬರ್ 2 12.16. ಇದೀಗ ಸ್ಪರ್ಧಾಕರದಲ್ಲಿ ಸಬ್ ಜೂನಿಯರ್ ವಿಭಾಗ ನಂಬರ್ 6. ಸಬ್ ಜೂನಿಯರ್ ವಿಭಾಗದಲ್ಲಿ ನಂಬರ್ 6 ದಿವಂಗತ ಚೀನ ಪೂಜಾರಿ ಕೋಟಮನೂರು ಪಡುಕೆರೆ. ಸಬ್ ಜೂನಿಯರ್ ವಿಭಾಗದಲ್ಲಿ ಕ್ರಮ ಹೆರಂಜಿ ಸಂಖ್ಯೆ 6ರಲ್ಲಿ ಕಂಬಳಗದ್ದೆಯಲ್ಲಿ ಈ ದಿನ ಓಟದಲ್ಲಿ ಪಾಲ್ಗೊಂಡಂತ ಎಲ್ಲ ಪುಟಾಣಿಗಳಿಗೆ ಬಾಲಕರಿಗೆ ಬಹುಮಾನವನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಬಹುಮಾನವನ್ನು ವಿಜೇತರಾದಂಥ ಬಾಲಕರು ಬಾಲಕಿಯರು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೆಸರು ಗದ್ದೆಯ ಓಟದ ಸ್ಪರ್ಧೇತರು ಬಹುಮಾನಕ್ಕಾಗಿ ತಕ್ಷಣ ಪ್ರಧಾನ ವೇದಿಕೆ ಹತ್ರ ಬರುವರೆ ವಿನಂತಿಸ್ತಾ ಇದ್ದೇವೆ ಮಕ್ಕಳೇ. ಇದೀಗ ಆರಂಭಿಕ ಭಾಗದಲ್ಲಿ ದಿವಂಗತ ಚೀನ ಪೂಜಾರಿ ಕೋಟ ಮಣೂರು ಪಡುಕೆರೆ. ಯುವರಾಜರೇ ಬೇಗ ಬೇಗ ಬಿಡಿ. ಕೆಸರುಗೆದ್ದೆ ಓಟ ಬಾಲಕರ ವಿಭಾಗ ಪ್ರಥಮ ತನ್ವಿತ್ ನಿತ್ಯಾನಂದ್ ಶೆಟ್ಟಿ. ಪ್ರಥಮ ತನ್ವಿತ್ ನಿತ್ಯಾನಂದ ಶೆಟ್ಟಿ. ಪ್ರಥಮ ತನ್ವಿತ್ ನಿತ್ಯಾನಂದ ಶೆಟ್ಟಿಯವರ ಪಾಲಿಗೆ ಬಹುಮಾನದ ಗರಿ. ಪ್ರಶಾಂತ್ ಸರ್ ತಂದೆಯಂತೆ ಮಗ. ಖಂಡಿತ. ಇದೀಗ ದಿವಂಗತ ಚೀನ ಪೂಜಾರಿಯವರು ಮಣೂರು ಪಡುಕೆರೆ ಅತ್ಯಂತ ವೇಗದ ಓಟವನ್ನು ಕಾಡ್ತಾ ಇದ್ದೇವೆ. ಪಡೆದುಕೊಂಡಂತ ಸಮಯ 11.88. ಪ್ರಥಮ ಚಾನ್ಸ್ ನಲ್ಲಿ 12 ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 2. ಕ್ರಮ ಸಂಖ್ಯೆ 2 ಸರ್. ಸಬ್ ಜೂನಿಯರ ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 2. ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪಿ. ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 2ರಲ್ಲಿ ದಿವಂಗತ ಬಾಬಣ್ಣ ನಾಯ್ಕ್ ವಡ್ಡಾಪಿ ಕೊಕ್ಕರ್ಣೆ ಇವರ ಕೋಣಗಳು ಕಳೆದ ಹಲವಾರು ವರ್ಷಗಳಿಂದ ಇದೀಗ ನಮ್ಮೊಂದಿಗೆ ಓಟ ಪ್ರಾರಂಭವನ್ನು ಕಂಡುಕೊಂಡಿದೆ. ದಿವಂಗತ ಬಾಬಣ್ಣ ನಾಯ್ಕ್ ವಡ್ಡಾಪಿ ಕೊಕ್ಕರ್ಣೆ ಇವರ ಕೋಣಗಳು ಪಡೆದುಕೊಂಡಂತ ಸಮಯ 11.68. ಇಲ್ಲ 11.68. ದಿವಂಗತ ಬಾಬಣ್ಣ ನಾಯ್ಕ್ ವಡ್ಡಾಪಿ ಕೊಕ್ಕರ್ಣೆ ಇವರ ಕೋಣಗಳು ಪಡೆದುಕೊಂಡಂತ ಸಮಯ. ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 10. ಕ್ರಮ ಸಂಖ್ಯೆ 10 ಸಬ್ ಜೂನಿಯರ್ ಹೇಳಿ. ನಾಗಲಕ್ಷ್ಮಿ ಪೇತ್ರಿ ಕನ್ನಾರು ವಸುಚಂದ್ರ ನಿಲಯ ಕಣುವ ತೀರ್ಥ ಕೊರತಿಕೆರೆ. ನಾಗಲಕ್ಷ್ಮಿ ಪೇತ್ರಿ ಕನ್ನಾರು ವಸುಚಂದ್ರ ನಿಲಯ ಕಣುವ ತೀರ್ಥ ಕೊರತಿಕೆರೆ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ ಹೆರಂಜ ಕಂಬಳದಲ್ಲಿ. ಬಾಲಕರ ವಿಭಾಗ ಕೆಸರುಗೆದ್ದೆ ಓಟ ಪ್ರಥಮ ತನ್ವಿತ್ ನಿತ್ಯಾನಂದ್ ಶೆಟ್ಟಿ. ಚಪ್ಪಾಳೆಯ ಮೂಲಕ ಬಾಲಕರನ್ನ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತನ್ವಿತ್ ನಿತ್ಯಾನಂದ ಶೆಟ್ಟಿ. ದ್ವಿತೀಯ ಶಯನ್. ದ್ವಿತೀಯ ಶಯನ್. ಇದೀಗ ನಾಗಲಕ್ಷ್ಮಿ ಪೇತ್ರಿಕನ್ನಾರು ವಸುಚಂದ್ರ ನಿಲಯ ಕಣುವ ತೀರ್ಥ ಕೊರತಿಗೆರೆ. ವಸುಚಂದ್ರ ನಿಲಯ ಕಣುವ ತೀರ್ಥ ಕೊರತಿಗೆರೆ ಇವರ ಬಾಲಕಿಯರ ವಿಭಾಗ ಪ್ರಥಮ ಮೌನಿಕ್. ಪಡೆದುಕೊಂಡ ಸಮಯ 13.37. ಸ್ವಲ್ಪ ಎಡವನ್ನ ಕಂಡುಂತ ಕೋಣದ ಓಟಗಾರರು. ಕ್ರಮ ಸಂಖ್ಯೆ 2 ಸಬ್ ಜೂನಿಯರ್ ವಿಭಾಗ. ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 2ರಲ್ಲಿ ಚಾಂತಾರು ಫ್ರೆಂಡ್ಸ್ ಚಾಂತಾರು ಶ್ರೀ ದುರ್ಗಾ ಓಟಗಾರರಲ್ಲೇ ಮೇಲಂತೆ ದಯವಿಟ್ಟು ಓಟಗಾರರಲ್ಲೇ ಮೇಲಂತೆ. ದ್ವಿತೀಯ ಮೋನಿಕಾ.
ಮೊದಲ ಸುತ್ತಿನಲ್ಲಿ 18.94 ಸಮಯಾವಕಾಶವನ್ನು ಪಡೆದುಕೊಂಡಿರುವಂತ ಚಾಂತಾರುವಿನ ದೀಪು ಪೂಜಾರಿ ಅವರ ಕೋಣಗಳು ಎರಡನೇ ಸುತ್ತಿನಲ್ಲಿ ಎಷ್ಟು ಸಮಯವನ್ನು ಪಡೆಯುತ್ತೆ ಎಂಬುದನ್ನು ಕಾದು ಬಾಲಕರ ವಿಭಾಗ ದ್ವಿತೀಯ ನಿಶಾಂತ್ ಶೆಟ್ಟಿ. ಚಪ್ಪಾಳೆ ಮೂಲಕ friends, ಬಾಲಕರನ್ನು ಚಾಂತಾರು. ಅಭಿನಂದಿಸಬೇಕು. ಎಸ್ ದೀಪು ಪೂಜಾರಿ ಅವರ ಕೋಣ ಚಾಂತಾರು ಪಂಚಾಯತ್ನ ಸದಸ್ಯರು ಕೂಡ ಹೌದು. ಆಹಾ ಇದೀಗ ಚಾಂತಾರು ಫ್ರೆಂಡ್ಸ್ ಚಾಂತಾರು ಶ್ರೀ ದುರ್ಗಾ ದೀಪು ಪೂಜಾರಿ ಚಾಂತಾರು ಇವರ ಬಿ ಕೋಣಗಳು ಪಡೆದುಕೊಂಡಿರುವಂತ ಸಮಯ ಪುರುಷರ ವಿಭಾಗ ಓಡಿ ಪ್ರಥಮ ಶ್ರೇಯಸ್ 13.39. ಹಲಗೆ ವಿಭಾಗ ಕ್ರಮ ಸಂಖ್ಯೆ 4. ಹಲಗೆ ವಿಭಾಗ ಓಕೆ, ಹಲಗೆ ವಿಭಾಗ ಕ್ರಮ ಸಂಖ್ಯೆ 4 ಅದ್ವಿನ್ ರವಿರಾಜ್ ಶೆಟ್ಟಿ ಕೊಡ್ಲಾಡಿ ಬಹುಮಾನವನ್ನು ನೇರಳಕಟ್ಟೆ. ಪಡೆದುಕೊಂಡಂತ ಎಲ್ಲ ಬಾಲಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಕೊಡ್ಲಾಡಿ ನೆರಳಕಟ್ಟೆಯವರ ಕೋಣಗಳು ಅದ್ವಿನ್ ರವಿರಾಜ್ ಶೆಟ್ಟಿ. ಅದ್ವೈತ್ ರವಿರಾಜ್ ಶೆಟ್ಟಿ ಕೊಡ್ಲಾಡಿ ನೇರಳಕಟ್ಟೆ ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಹೆರಂಜ ಕಂಬಳದಲ್ಲಿ ಈ ಭಾಗದಲ್ಲಿ ತ್ವರಿತಗತಿಯಲ್ಲಿ ಕಳಿಸ್ತಾ ಇದ್ದೇವೆ ಕೋಣಗಳನ್ನ. ಆ ಭಾಗದಲ್ಲಿ ಯಾವ್ದಾದ್ರು ಉಳಿದಿದ್ರೆ ಕಳಿಸಿ. ಹಾ, ಇನ್ನು ಯಾವುದು ಉಳಿದಿದೆ ಸರ್ ನೋಡಿ, ಸೆಕೆಂಡ್ ಚಾನ್ಸ್ಗಳು. ಮನೆಯ ಕೋಣಗಳನ್ನ ಸಿದ್ಧಪಡಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೆರಂಜೆ ದೊಡ್ಡ ಮನೆ ಕಂಬಳ ಮಹೋತ್ಸವದ ಮನೆಯ ಕೋಣಗಳನ್ನ ಸಿದ್ಧಪಡಿಸುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಶರಥ ಶೆಟ್ಟಿ ಮನೆಯ ಕೋಣಗಳ ಉಸ್ತುವಾರಿ ದಶರಥ ಶೆಟ್ಟಿ ಅವರು. ಸರ್ ಎಲ್ಲಿದ್ದೀರಿ ದಶರಥಣ್ಣ? ವಾಂಟೆಡ್ ದಶರಥಣ್ಣ. ಸಬ್ ಜೂನಿಯರ್ ವಿಭಾಗ 6 ಜೊತೆ ಸ್ಪರ್ಧೆ ಬಾಕಿ ನಿತ್ಯಣ್ಣ ಇದೆ. ಓಕೆ ಹಗ್ಗ ಜಗ್ಗಾಟದ ವಿಜೇತರನ್ನ ಅನೌನ್ಸ್ ಮಾಡಬೇಕು. ಸರ್, ಹಗ್ಗ ಜಗ್ಗಾಟದ ಫಲಿತಾಂಶ. ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡ ಛತ್ರಪತಿ ಶಿವಾಜಿ ಉಡುಪಿ ಎ ತಂಡ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡ ಬಾಂಧವ್ಯ ಕರ್ಜೆಯ ಹರೀಶ್ ಶೆಟ್ಟಿ ಅವರ ಪ್ರಾಯೋಜಕತ್ವದಲ್ಲಿ ಬಂದಿರುವಂತಹ ತಂಡ ಬಾಂಧವ್ಯ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ. ಯುವರಾಜಣ್ಣ ಇದು ಯಾವುದೇ? ಹಲಗೆ ವಿಭಾಗ ಹಗ್ಗ ನಂಬರ್ ಜಗ್ಗಾಟದಲ್ಲಿ 4 ಕೊಡ್ಲಾಡಿ. ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಂತ ಹಲಗೆ ಕರ್ಜೆಯ ವಿಭಾಗದಲ್ಲಿ ತಂಡದವರು ಎಲ್ಲರೂ ವೇದಿಕೆಯ ಅನ್ವೇತ್ ಮುಂಭಾಗಕ್ಕೆ ಆಗಮಿಸಬೇಕಾಗಿ ರವಿರಾಜ ಕೇಳಿಕೊಳ್ತಾ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ ಇವರ ಕೋಣಗಳು. ಅನ್ವಿತ್ ರವಿರಾಜ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ ಇವರ ಕೋಣಗಳು. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಮುಗ್ಗೇರಿ ಹಾವಂಜೆ. ಈ ಒಂದು ಗರಡಿಯ ದರ್ಶನ ಪಾತ್ರಿಯವರಾದಂಥ ದಿನೇಶ್ ಪೂಜಾರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡು ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಸನ್ಮಾನ್ಯ ದಿನೇಶ್ ಪೂಜಾರಿಯವರು ದರ್ಶನ ಪಾತ್ರಿಗಳು ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ಮುಗ್ಗೇರಿ ಹಾವಂಜಿ ಬೆಳ್ಳಂಪಳ್ಳಿ ಕುಕ್ಕೆಹಳ್ಳಿ. ಇದೀಗ ಹಲಗೆ ವಿಭಾಗದಲ್ಲಿ ಅದ್ವಿನ್ ರವಿರಾಜ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ ಇವರ ಕೋಣಗಳು. ಹೆರಂಜೆಯ ಕೆಸರುಗೆದ್ದೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತ ಕರ್ಜೆಯ ತಂಡಕ್ಕೆ ಶಿವಾಜಿ ತಂಡ ಕರ್ಜೆ ಶಿವಾಜಿ ಉಡುಪಿ. ಫ್ರೆಂಡ್ಸ್ ಉಡುಪಿ ಉಡುಪಿ ಇವರಿಗೆ ಛತ್ರಪತಿ ಅಭಿನಂದನೆಗಳು. ಕೊಡ್ಲಾಡಿ ಕೊಡ್ಲಾಡಿ ಪ್ರಾರಂಭವನ್ನು ಕಂಡುಕೊಂಡಿರುವಂತಹ ಹಲಗೆ ಅದ್ವೈತ್ ವಿಭಾಗ. ರವಿರಾಜ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿಯವರ ಕೋಣಗಳು ಅತ್ಯಂತ ವೇಗದ ಓಟ ಪಡೆದುಕೊಂಡಂತ ಸಮಯ 10.91. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಬ್ರಹ್ಮಾವರದ ಹೃದಯ ಭಾಗದಲ್ಲಿ ಇರುವಂತಹ ಮೇಘಾ ಜೆರಾಕ್ಸ್ ಅಂಡ್ ಸ್ಟೇಷನರಿ ಡಾಕ್ಯುಮೆಂಟರ್ ರೈಟರ್, ಅದೇ ರೀತಿಯಲ್ಲಿ ಸಬ್ ಜೂನಿಯರ್ ವಿಭಾಗ ಕ್ರಮ ಇಂಟರ್ನೆಟ್ ಸಂಖ್ಯೆ ಸರ್ವಿಸಸ್ 12 ಅದರ ಮಾಲಕರಾದಂತ
ಮಂದಾರ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಈ ಕಂಬಳದ ಪರವಾಗಿ ಪ್ರೀತಿಯ ಸ್ವಾಗತ. ಸಬ್ ಜೂನಿಯರ್ ಕ್ರಮ ಸಂಖ್ಯೆ ವಿಭಾಗ 12 ಕ್ರಮ ಸಂಖ್ಯೆ 12 ವರಶ್ರೀ ವಾದಿರಾಜ್ ಹಾಲಾಡಿ. ವರಶ್ರೀ ವಾದಿರಾಜ್ ಹಾಲಾಡಿ ಇವರ ಕೋಣಗಳು. ಇದೀಗ ಮುಂದಿನ ಭಾಗದಲ್ಲಿ ವರಶ್ರೀ ವಾದಿರಾಜ ಹಾಲಾಡಿಯವರ ಕೋಣಗಳು ಅತ್ಯಂತ ವೇಗದ ಓಟವನ್ನು ಕಾಣ್ತಾ ಇದೆ. ಪಡೆದುಕೊಂಡಂತ ಸಮಯ 12.75. ವರಶ್ರೀ ವಾದಿರಾಜ ಹಾಲಾಡಿಯವರ ಕೋಣಗಳು. ಅದೇ ರೀತಿ ಮತ್ತೊಂದು ಕಂಬಳದ ಪ್ರಕಟಣೆ, ಸಾಂಪ್ರದಾಯಿಕ ಕಂಬಳ ಮಹೋತ್ಸವದ ಪ್ರಕಟಣೆ. ಹೊರ್ಲಾಳಿಯ ಕೇಚರಾವುತ ಕಂಬಳ ಮಹೋತ್ಸವ ಡಿಸೆಂಬರ್ ತಿಂಗಳ 7ನೇ ತಾರೀಕಿನ ದಿನಾಂಕ. ಕೇಚರಾವುತ ಕಂಬಳ ಡಿಸೆಂಬರ್ 7ರಂದು ಸಬ್ ಜೂನಿಯರ್ ವಿಭಾಗ ಹೊರ್ಲಾಳಿಯಲ್ಲಿ. ಕ್ರಮ ಸಂಖ್ಯೆ 9 ಸರ್ ಹಗ್ಗ ಜಗ್ಗಾಟ ದ್ವಿತೀಯ 9 ದ್ವಿತೀಯ ಹಗ್ಗ ಜಗ್ಗಾಟದಲ್ಲಿ ಗಿರಿಜಾ ಅದ್ವಿತೀಯ ರೋಡ್ ಸಾಧನೆ ಮೇಲೆ ದ್ವಿತೀಯ ಕೋಟಗಾಡಿ ಸ್ಥಾನಕೊಂಡಂತ ಕೂಸ ಪೂಜಾರಿ ಇವರ ಕೋಣಗಳು. ಕ್ರಮ ಸಂಖ್ಯೆ 9 ಸಬ್ ಜೂನಿಯರ್ ಕರ್ಜೆ. ಗಿರಿಜಾ ರೋಡ್ ಲೈನ್ಸ್ ಹರೀಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಬಂದಿರುವಂತಹ ತಂಡ ಬಾಂಧವ್ಯ ಫ್ರೆಂಡ್ಸ್ ಕರ್ಜೆ ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಈ ಭಾಗದಲ್ಲಿ ತ್ವರಿತಗತಿಯಲ್ಲಿ ಬರ್ತಾ ಇದೆ. ಆ ಭಾಗದಲ್ಲಿ ತ್ವರಿತಗತಿಯಲ್ಲಿ ಇದ್ದರೆ ದ್ವಿತೀಯ ಕಳಿಸ್ಕೊಳ್ಳಿ. ಹರೀಶ್ ಶೆಟ್ಟಿ ಕರ್ಜೆ ಇವರ ತಂಡ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಅವರ ಕೋಣಗಳು ಮೊದಲ ಚಾನ್ಸ್ ನಲ್ಲಿ ಪಡೆದುಕೊಂಡಿರುವಂತಹ ಸಮಯ 12.64. ಆದರೆ ಎರಡನೇ ಚಾನ್ಸ್ ನಲ್ಲಿ ಯಾವ ಸಮಯವನ್ನು ಪಡೆದುಕೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಕೂಸ ಪೂಜಾರಿಯವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಹೆರಂಜ ಕಂಬಳದಲ್ಲಿ. ಇದೀಗ ಕೆಲವೇ ನಿಮಿಷಗಳಲ್ಲಿ ಮನೆಯ ಕೋಣಗಳು ಕೆಸರುಗದ್ದಿವೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಇವರ ಕೋಣಗಳು ಇದೀಗ ಪ್ರಾರಂಭಿಕ ಸಿದ್ಧತೆ. ಮುಂದಿನ ಭಾಗದಲ್ಲಿ ಸ್ಪರ್ಧಾ ಕಣದಲ್ಲಿ ಇರುವಂತಹ ಕೋಣಗಳು ಇದೀಗ ಓಟವನ್ನು ಪ್ರಾರಂಭಿಸಿಕೊಂಡಿರುವಂತಹ ಕೋಣಗಳು ಗಿರಿಜಾ ರೋಡ್ ಲೈನ್ಸ್, ಮಣುಕೆರೆ ಕೋಟ ಗಾಡಿ ಕೂಸ ಪೂಜಾರಿಯವರ ಅತ್ಯಂತ ಕಿರಿಯ ಕೋಣಗಳು ಪಡೆದುಕೊಂಡಂತ ಸಮಯ 11.95. ಇನ್ನೆಷ್ಟು ಜೊತೆ ಉಂಟು ಸರ್ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ. ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡ ಶ್ರೀಮತಿ ಮಮತಾ ಶೆಟ್ಟಿ ಇವರ ಸಾರಥ್ಯದ ಜೂನಿಯರ್ ವಿಭಾಗ ನಂಬರ್ 1 ಆರೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತ ಶ್ರೀಮತಿ ಮಮತಾ ಶೆಟ್ಟಿ ಅವರ ನೇತೃತ್ವದ ಪೇತ್ರಿ ತಂಡ ಮಹಿಳೆಯರ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಅಶೋಕ್ ಶೆಟ್ಟಿ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 1 ಹವರಾಲು ತೋಟದ ಮನೆ ಕಾವಡಿಯ ಅಶೋಕ್ ಶೆಟ್ಟರ ಯಜಮಾನತ್ವದ ಕೋಣಗಳು ಇದೀಗ ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಸ್ಪರ್ಧಾ ಕಣದಲ್ಲಿ ಹೆರಂಜ ಕಂಬಳದಲ್ಲಿ ಅಶೋಕ್ ಶೆಟ್ಟಿ ಹವರಾಲು ತೋಟದ ಮನೆ ಕಾವಡಿ. ಅಶೋಕ್ ಶೆಟ್ಟಿ ಹವರಾಲು ತೋಟದ ಮನೆ ಕಾವಡಿ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಪೇತ್ರಿ ಫ್ರೆಂಡ್ಸ್ ಪೇತ್ರಿ ಎಲ್ಲ ಕೋಣಗಳ ಯಜಮಾನರುಗಳ ಗಮನಕ್ಕೆ ತಂಡ ಅಭಿನಂದನೆಗಳು ಮೇಡಮ್. ಡಿಸೆಂಬರ್ 10ರಂದು ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಎಲ್ಲ ಕೋಣಗಳ ಯಜಮಾನರಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಡಿಸೆಂಬರ್ 10ರಂದು ತೆಗ್ಗರ್ಸೆ ಬೈಂದೂರಿನ ಕಂಬಳ ಮಹೋತ್ಸವ ಸರ್ವರಿಗೂ ಕಂಬಳದ ಕೋಣಗಳ ಯಜಮಾನರುಗಳಿಗೆ, ಕೋಣಗಳನ್ನು ಓಡಿಸುವವರಿಗೆ, ಕೋಣಗಳ ಪರಿಚಾರಕರಿಗೆ ಆತ್ಮೀಯವಾದ ಸ್ವಾಗತ. ಕೋಣಗಳಿಗೂ ಸಹ ಹೃದಯ ತುಂಬಿದ ಸ್ವಾಗತ.
ಆತ್ರಾಡಿ ಹಳಿಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಡಿಸೆಂಬರ್ 10, ತೆಗ್ಗಸ್ಸೆ ಬೈಂದೂರಿನ ಹಗ್ಗ ಕಂಬಳ ಜಗ್ಗಾಟ. ಮಹೋತ್ಸವ ಡಿಸೆಂಬರ್ 10. ದ್ವಿತೀಯ ಮಹಿಳೆಯರ ವಿಭಾಗ ಸೌಮ್ಯ ಶೆಟ್ಟಿ ಹಾಗೂ ಮನೆಯವರು. ಯುವರಾಜರ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ ಸೌಮ್ಯ ಶೆಟ್ಟಿ ಮತ್ತು ಬಳಗ. ಅವರಾಲು ತೋಟದ ಮನೆಯವರು ಬರ್ತಾ ಇದ್ರು. ತೋಟದ ಮನೆಯವರ ಅಭಿನಂದನೆಗಳು. ಇದೀಗ ಸ್ಪರ್ಧಾ ಕಣದಲ್ಲಿ ಹೆರಂಜ ಕಂಬಳ ಗದ್ದೆಯಲ್ಲಿ ಅಶೋಕ್ ಶೆಟ್ಟಿ ಅವರಾಲು ತೋಟದ ಮನೆ ಕಾವಡಿ ತೋಟದ ಮನೆಯವರು ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸರ್. ಓಕೆ, ಕ್ರೀಡೆ, ಸಿನಿಮಾ, ಕಂಬಳ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಅದೇ ರೀತಿ ಇದುವರೆಗೂ ನಮ್ಮೊಂದಿಗಿದ್ದು ಕಂಬಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜು ಪೂಜಾರಿ ಸಸಿ ಇತ್ಲು ಇವರಿಗೆ ತುಂಬು ಹೃದಯದ ಅಶೋಕ್ ಶೆಟ್ಟಿ ಅವರಾಲು ತೋಟದ ಮನೆ ಕಾವಡಿ ಇವರ ಕೋಣಗಳು ಅತ್ಯಂತ ವೇಗದ ಓಟವನ್ನು ಓಡಿ ಪಡೆದುಕೊಂಡಿರುವಂತ ಸಮಯ 11.49. ಯಾರೀಗ ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 1. ಇದೀಗ ಸೀನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 1 ಕೋಟ ಗಿಳಿಯಾರು ಹಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು ಇದೀಗ ಸೀನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಹೆರಂಜ ಕಂಬಳ ಗದ್ದೆಯಲ್ಲಿ ಸ್ಪರ್ಧಾ ಕಣದಲ್ಲಿ ಕೋಟ ಗಿಳಿಯಾರು ಮನೆ ಹಂಡಿಕೆರೆ ರಾಘವೇಂದ್ರ ಶೆಟ್ರ ಕೋಣಗಳು. ಮನೆ ಕೋಣದ ವ್ಯವಸ್ಥೆ ಆಯ್ತಾ? ಮನೆಯ ಕೋಣ ಬೈಂದೂರು ಕಂಬಳ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜು ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ದಶರಥಣ್ಣ, ಓ ದಶರಥಣ್ಣ, ಮನೆಯ ಕೋಣ ಬರ್ಲಿ ಕಂಬಳ ಗದ್ದೆಗೆ. ಸುಧಾಕರ್ ಹೆಗಡೆ ಅವರ ದಶರಥಣ್ಣ ಎತ್ತೋದ್ರು ಮನೆಯ ಕಂಬಳ ಕೋಣಗಳು. ದೊಡ್ಡ ಮನೆ ದಶರಥ ಇವರ ಇದೀಗ ಹೆರಂಜ ಕಂಬಳ ಗದ್ದೆಯ ಹೆರಂಜ ಕಂಬಳದಲ್ಲಿ ಸ್ಪರ್ಧಾ ಕಣದಲ್ಲಿ ಇರುವಂತ ಕೋಣಗಳು ಕೋಟ ಗಿಳಿಯಾರು ಮನೆ ಹಂಡೀಕೆರೆ ರಾಘವೇಂದ್ರ ಶೆಟ್ರ ಕೋಣಗಳು ಇದೀಗ ಓಟವನ್ನ ಪ್ರಾರಂಭಿಸಿಕೊಂಡಿದೆ. ಕೋಟ ಗಿಳಿಯಾರು ಮನೆ ಹಂಡೀಕೆರೆ ರಾಘವೇಂದ್ರ ಶೆಟ್ರ ಕೋಣಗಳು ಅತ್ಯಂತ ವೇಗದ ಓಟವನ್ನು ಕಾಣ್ತಾ ಇದ್ದಾವೆ. ಪಡೆದುಕೊಂಡಿರುವಂತ ಸಮಯ 12.02. ಆಯ್ತಲ್ಲ ಯುವರಾಜರ, ಇನ್ನುಂಟ ಕೋಣ ನಿಮ್ ಕಡೆ ಇದ್ರೆ ಕಳಿಸಿ, ನಮ್ ಕಡೆ ಒಂದೇ ಒಂದು ಕೊನೆಯ ಕೋಣ. ಬರ್ಲಿ ಬರ್ತಾ ಇದ್ದಾವೆ. ಸಿಡಿಮದ್ದು ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 13. ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 13 ಶ್ರೀ ಸ್ಕಂದ ಆರ್ವಿಕಾ ಪ್ರದೀಪ್ ಕಂದಾವರ ಉಳ್ಳೂರು. ಶ್ರೀ ಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ ಇವರ ಕೋಣಗಳು ಪ್ರಥಮ ಚಾನ್ಸ್ ನಲ್ಲಿ 10. ದಯವಿಟ್ಟು ಮಂಜೋಟಿ ಭಾಗದಲ್ಲಿ ಹೇಳಿ. ಮಂಜೋಟಿ ಭಾಗದಲ್ಲಿ ಹೇಳಿ. ಕೊನೆಯ ಕೋಣ ಅಲ್ವಾ ಇದು? ಹೌದು. ಶ್ರೀ ಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ ಇವರ ಯಜಮಾನತ್ವದ ಕೋಣಗಳು ಇದೀಗ
ಹೆರಂಜೆ ಕಂಬಳ ಮಹೋತ್ಸವದಲ್ಲಿ ಕೊನೆಯ ಸ್ಪರ್ಧಾ ಕಣದಲ್ಲಿ ಇತಿಹಾಸ ಪ್ರಸಿದ್ಧ ಹೆರಂಜೆ ಕಂಬಳದಲ್ಲಿ 400 ವರ್ಷಗಳ ಇತಿಹಾಸ. ಎಸ್, ಸಿದ್ಧತೆಯಲ್ಲಿ ಯುವರಾಜರೇ, ನಿನ್ನೆ ಇಷ್ಟೊತ್ತಿಗೆ ಹಾವೇರಿಯಲ್ಲಿದ್ರಿ, ನೀವು ಮೈಸೂರಿಗೆ ಹೋಗಿ ಇಲ್ಲಿ ಬಂದಿದ್ದೀರಿ. ಬಹಳ ದೂರ, 300 ಕಿಲೋಮೀಟರ್ ದೂರದಲ್ಲಿದ್ರಿ. ಹೆರಂಜೆ ಕಂಬಳವೆಂದರೆ ಹಾಗೆ. ಹೆರಂಜೆ ಕಂಬಳ ಮಹೋತ್ಸವಕ್ಕೆ ತನ್ನದೇ ಆದಂತ ಒಂದು ಶ್ರದ್ಧೆ, ಭಕ್ತಿ, ಸಾಂಪ್ರದಾಯಿಕತೆ ಇದೆ. ಹಿರಿಯರು ಮಾಡಿಕೊಂಡು ಬಂದಿರುವಂತಹ ಈ ಒಂದು ಕಂಬಳ ಮಹೋತ್ಸವ ಅನುಚಾನವಾಗಿ ನಡೆಯಬೇಕು ಎಂಬ ನಿಟ್ಟಿನಲ್ಲಿ ಈ ಕಂಬಳ ಮಹೋತ್ಸವ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಹಿರಿಯರಾದಂಥ ಆದರಣೀಯ ಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವದ ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಕಂಬಳ ಮಹೋತ್ಸವ, ರಾಜ್ಯ ಕಂಬಳ ಅಸೋಸಿಯೇಷನ್ನ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಹೆರಂಜೆ ದೊಡ್ಡಮನೆ ಸುಧಾಕರ್ ಹೆಗಡೆಯವರು, ಹೆರಂಜೆ ದೊಡ್ಡಮನೆ ಎಲ್ಲ ಕುಟುಂಬಸ್ಥರ ನೇತೃತ್ವದಲ್ಲಿ ಈ ಒಂದು ಕಂಬಳ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ನೆರವೇರುವಂಥದ್ದು. ಹಾಗೆ ಸಿಡಿಮದ್ದು ಭದ್ರಾವತಿ ಸದಾನಂದ ಹೆಗಡೆಯವರು ಮತ್ತು ಸಹೋದರರು, ಅದೇ ರೀತಿಯಲ್ಲಿ ಬಹುಮಾನಗಳ ಕೊಡುಗೆಗಳನ್ನು ನೀಡಿದಂಥವರು ದಿವಂಗತ ರವೀಂದ್ರ ಶೆಟ್ಟಿ ಮಜಲಗುತ್ತು ಕಾಪು ಇವರ ಸ್ಮರಣಾರ್ಥವಾಗಿ ಇವರ ಪತ್ನಿ ಅಂಬಾ ಆರ್ ಶೆಟ್ಟಿ ಹೆರಂಜೆ ದೊಡ್ಡಮನೆ ಮತ್ತು ಮಕ್ಕಳ ಕೊಡುಗೆ. ಶ್ರೀಮತಿ ಮತ್ತು ಶ್ರೀ ಶೀನ ಶೆಟ್ಟಿ ಹೆರಂಜೆ ಹೊಸಮನೆ ಅವರ ಪರವಾಗಿ ಶ್ರೀಮತಿ ಮತ್ತು ಜಯರಾಮ್ ಶೆಟ್ಟಿ ಹೆರಂಜೆ ಹೊಸಮನೆ ಸೀನಿಯರ್ ಮ್ಯಾನೇಜರ್ HDFC ಬ್ಯಾಂಕ್ ಲಿಮಿಟೆಡ್ ಮುಂಬೈ. ದಿವಂಗತ ಬಾಬು ರಾಜೇಂದ್ರ ಹೆಗಡೆ ಹೆರಂಜೆ ದೊಡ್ಡಮನೆ ಇವರ ಸ್ಮರಣಾರ್ಥ ಇವರ ಪತ್ನಿ ಯಶೋಧ ಬಿ ಹೆಗಡೆ ಮಾಣಿಪಾಡಿ ಮೇಲ್ಮನೆ ಮತ್ತು ಮಕ್ಕಳ ಕೊಡುಗೆ. ಪ್ರದೀಪ್ ಉಳ್ಳೂರು ಕಂದಾವರ ಇವರ ಕೋಣಗಳು ಅತ್ಯಂತ ವೇಗದ ಓಟವನ್ನು ಓಡುವುದರೊಂದಿಗೆ ಪಡೆದುಕೊಂಡಂತ ಸಮಯ 10.81. ಪ್ರಥಮ ಚಾನ್ಸ್ ನಲ್ಲಿ 10.71. ಮನೆಯ ಕೋಣಗಳು ದಯವಿಟ್ಟು ಆದಷ್ಟು ಬೇಗ ಮನೆಯ ಕೋಣವನ್ನ ಕಳಿಸುವರೆ. ದಿವಂಗತ ಬಾಬು ರಾಜೇಂದ್ರ ಹೆಗಡೆ ಹೆರಂಜೆ ದೊಡ್ಡಮನೆ ಇವರ ಸ್ಮರಣಾರ್ಥ ಇವರ ಪತ್ನಿ ಯಶೋಧ ಬಿ ಹೆಗಡೆ ಮಾಣಿಪಾಡಿ ಮೇಲ್ಮನೆ ಮಕ್ಕಳ ಕೊಡುಗೆ. ಸುಭಾಷ್ ಹೆಗಡೆ ಹೆರಂಜೆ ದೊಡ್ಡಮನೆ ಇವರ ಕೊಡುಗೆಯೂ ಇದೆ. ಹೆರಂಜೆ ದೊಡ್ಡಮನೆ ದಿವಂಗತ ಮಾಬುಲ್ ಹೆಗಡೆ ಇವರ ಪರವಾಗಿ ಅವರ ಮಕ್ಕಳ ಕೊಡುಗೆ. ಶ್ರೀ ಮಂಜುನಾಥ್ ಶೆಟ್ಟಿ ತಾಲೂಕು ಅಲ್ಪಸಂಖ್ಯಾತರ ವಿಸ್ತರಣಾಧಿಕಾರಿ ಮಂಗಳೂರು ಉಪವಿಭಾಗ. ಸದಾನಂದ ಹೆಗಡೆ ಮತ್ತು ಸಹೋದರರು ಭದ್ರಾವತಿ. ಶ್ರೀಮತಿ ಸುಶೀಲಾ ಶೆಟ್ಟಿ ಹೆರಂಜೆ ದೊಡ್ಡಮನೆ, ಅದೇ ರೀತಿ ಗುಂಡು ಶೆಟ್ಟಿ ಹೆರಂಜೆ ಮೇಲ್ಮನೆ, ಕಿರಣ್ ರಾಜ್ ಮಂಜುನಾಥ್ ಶೆಟ್ಟಿ ಓಂಕಾರ ಹೌಸ್ ಹೆರಂಜೆ, ಚಂದ್ರಶೇಖರ್ ಶೆಟ್ಟಿ ಹೋಟೆಲ್ ಪ್ರಾರ್ಥನಾ ಇಂಚಲಕರಂಜಿ, ಸಂತೋಷ್ ಶೆಟ್ಟಿ ಹೋಟೆಲ್ ಆಧಾರ್ ಇಂಚಲಕರಂಜಿ, ಸುರೇಶ್ ಶೆಟ್ಟಿ ಹೋಟೆಲ್ ಶ್ರೀಕೃಷ್ಣ ಮೈಸೂರು, ಪ್ರಸಾದ್ ಪಿ ಶೆಟ್ಟಿ ಹೆರಂಜೆ ತುಮ್ರಬೆಟ್ಟು ಉದ್ಯಮಿ ಮುಂಬೈ, ಡಾಕ್ಟರ್ ಸಿದ್ಧಾಂತ ಶೇಖರ್ ಹೆಗಡೆ ಹೆರಂಜೆ ದೊಡ್ಡಮನೆ, ಸುಜಯ್ ಶೆಟ್ಟಿ ಹೆರಂಜೆ ದೊಡ್ಡಮನೆ ಇವರೆಲ್ಲರ ಒಂದು ಸ್ಮರಣಿಕೆಯ ಪ್ರಾಯೋಜಕರು ಶ್ರೀಯುತ ವೈಭವದ ಈ ಒಂದು ಕಂಬಳ ಮಹೋತ್ಸವ ಹೆರಂಜೆ ಹೊಸಮನೆ. ಮಧ್ಯಾಹ್ನದ ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಮಾಡಿದವರು, ನಮ್ಮ ಕಂಬಳದ ಯಶಸ್ವಿನ ರೂವಾರಿಯಾಗಿ ಗುರುತಿಸಿಕೊಂಡವರು ದಿವಂಗತ ಉಮೇಶ್ ಶೆಟ್ಟಿಯವರು ಎನ್ನುವುದನ್ನು ನೆನಪಿಸಿಕೊಂಡು ಅವರ ಸ್ಮರಣಾರ್ಥ ಅವರ ಕುಟುಂಬಸ್ಥರು ನೀಡಿದ ಸೇವೆಯನ್ನ ಈ ಸಂದರ್ಭದಲ್ಲಿ ಮತ್ತೆ ಸ್ಮರಿಸಿಕೊಂಡಿದ್ದೇವೆ. ಕೇವಲ ರೇಸ್ ಅಲ್ಲ ಇದು, ಕೋಣದ ಒಂದು ಓಡಿಸಿ ಸಮಯವನ್ನು ನೋಡ್ಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಓಕೆ, ಟ್ರಯಲ್ ಒಂದು ಅವಕಾಶವನ್ನ ನೀಡಿದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರುವಂತ ದಿವಾಕರ ಶೆಟ್ಟಿ ಹೆರಂಜೆ ಹೊಸಮನೆ ಇವರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಇವರೆಲ್ಲರ ಸಹಕಾರದೊಂದಿಗೆ 2025ನೇ ಸಾಲಿನ ಹೆರಂಜೆ ದೊಡ್ಡಮನೆ ಶ್ರೀಜನ್ನ ಕಂಬಳ ಮಹೋತ್ಸವ ಅತ್ಯಂತ ವೈಭವದಿಂದ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನೆರವೇರಿಕೊಂಡಿದೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ದೊಡ್ಡಮನೆ ಕುಟುಂಬಸ್ಥರಿಗೆ ಅನಂತ 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 ಧನ್ಯವಾದಗಳು. ದಶರಥಣ್ಣ ಮನೆಯ ಕೋಣ ಎತ್ತೋಯ್ತಾ? ಇಷ್ಟರವರೆಗೆ ನಮ್ಮಿ ಕಂಬಳದ ಯಶಸ್ಸಿನ ಹಿಂದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಹಾವಂಜೆ ಪ್ರಶಾಂತ್ ಶೆಟ್ಟಿ ಅವರ ವೀಕ್ಷಕ ವಿವರಣೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವಂದನೆ
ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸರ್ ಒಮ್ಮೆ ಜೋರಾದ ಚಪ್ಪಾಳೆ ಗೌರವಾನ್ವಿತ ಪ್ರಶಾಂತ್ ಶೆಟ್ಟಿ ಅವರಿಗೆ. ಶಿಕ್ಷಕ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಬಹಳಷ್ಟು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಸನ್ಮಾನ್ಯ ಹಾವಂಜೆ ಪ್ರಶಾಂತ್ ಶೆಟ್ಟಿ ಅವರು. ನಿರರ್ಗಳವಾಗಿ ಸುಮಾರು ಎರಡೂವರೆ ಗಂಟೆಗಳ ಕಾಲ ನಮ್ಮೊಂದಿಗೆ ಪ್ರಕಟಣಾ ವಿಭಾಗದಲ್ಲಿ ಸಹಕರಿಸಿದವರಿದ್ದರೆ ಅದು ಪ್ರಶಾಂತ್ ಶೆಟ್ಟಿ ಅವರು ಎನ್ನುವುದನ್ನು ಮತ್ತೆ ಸ್ಮರಿಸಿಕೊಂಡಿದ್ದೇವೆ. ಕೆಲವೇ ನಿಮಿಷಗಳಲ್ಲಿ ಸಮಾರೋಪ ಸಮಾರಂಭ ಪ್ರಾರಂಭಗೊಳ್ತಾ ಇದೆ. ಅತ್ಯುತ್ತಮವಾದ ಧ್ವನಿ ಬೆಳಕಿನ ಸಂಯೋಜನೆಯನ್ನು ಮಾಡಿದಂಥವರು, ಹಲವಾರು ಕಾರ್ಯಕ್ರಮಗಳಲ್ಲಿ ಧ್ವನಿ ಬೆಳಕಿನ ಸಂಯೋಜನೆಯನ್ನು ಮಾಡಿ ತನ್ನ ಚಾಪನ್ನು ಇರಿಸಿಕೊಂಡು ಬಂದಿರುವಂತ ದಿನೇಶ್ ನಾಯಕ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಮಾದರಿಯ ಡಿಜೆ ಸೌಂಡ್ಸ್ ಹಾವಂಜೆ ಇವರಿಗೆ, ಅವರ ತಂಡದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಣ್ಣ ಸಿಡಿಮದ್ದು ಅಣ್ಣ ನಿದ್ರೆ ಬಂತ ಸ್ವಾಮಿ? ಓಯ್ ಪುಣ್ಯಾತ್ಮ ಎಲ್ಲೋದ್ರಿ? ಸಿಡಿಮದ್ದು ಹಣ ಕೊಡಲ್ಲ ನೀವು ಹೊಡೆದಿದ್ರೆ. ಓ ಮನೆಯ ಕೋಣಗಳು ಬಿದ್ದು ಎದ್ದು ಬಿದ್ದು ಓಡ್ತಾ ಸಮಯ 12:52 ಪ್ರಖರವಾಗಿ ನಿಖರವಾಗಿ ಸೆನ್ಸರ್ನ ಮೂಲಕ ಟೈಮಿಂಗ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ, ಕರಾವಳಿ ಭಾಗದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತ ದೂರದ ಅಂದು ಬೆಂದೂರು ಇಂದು ಬೈಂದೂರಿನ SV ಡಿಜಿಟಲ್ಸ್ ಬೈಂದೂರು SV ಡಿಜಿಟಲ್ಸ್ ಬೈಂದೂರು ಅದರ ಮಾಲಕರಾಗಿರ್ತಕ್ಕಂಥ ವೆಂಕಟೇಶ್ ಬಡಮನಿ ಬೈಂದೂರು ಇವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ದಶರಥ ಹೆಗಡೆಯವರ ಉಸ್ತುವಾರಿಕೆಯಲ್ಲಿ ಮನೆಯ ಕೋಣಗಳನ್ನ ಕಂಬಳಗದ್ದೆಗೆ ಇಳಿಸುವಂತ ಒಂದು ಸಂಪ್ರದಾಯ ಇದೀಗ ದಶರಥ ಹೆಗಡೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರಲ್ಲಿ ಓರ್ವರಾಗಿರ್ತಕ್ಕಂಥ ದಶರಥ ಹೆಗಡೆಯವರು ಮನೆಯ ಕೋಣಗಳನ್ನ ಕಂಬಳಗದ್ದೆಗೆ ಇಳಿಸಬೇಕು. ಕಂಬಳ ಮಹೋತ್ಸವ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವನ್ನು ಕಾಣ್ತಾ ಇದೆ. 2025ನೇ ಸಾಲಿನ ಅದ್ಭುತವಾದಂತಹ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಮತ್ತು ಈ ಊರಿನ ಗ್ರಾಮಸ್ಥರ ನೇತೃತ್ವದಲ್ಲಿ ನಡೆತಕ್ಕಂಥ ಈ ಒಂದು ಸಾಂಪ್ರದಾಯಿಕ ಕಂಬಳ ಮಹೋತ್ಸವಕ್ಕೆ ಮುಕ್ತಾಯಕ್ಕೆ ಕ್ಷಣಗಣನೆ. ಅದಾದ ಮೇಲೆ ಗ್ರಾಮದ ಒಡೆಯನ ಸನ್ನಿಧಾನದಲ್ಲಿ ರಂಗಪೂಜಾದಿ ಕಾರ್ಯಕ್ರಮಗಳು, ಅದೇ ರೀತಿ ಅದ್ಭುತವಾಗಿ ಹಂಸ ಕ್ಷೀರ ನ್ಯಾಯದಂತೆ ಯಾವುದೇ ಕೋಣಗಳ ಯಜಮಾನರುಗಳಿಗಾಗಲಿ ಕೋಣಗಳಿಗೆ ತೊಂದರೆಯಾಗದಂತೆ ಆರಂಭಿಕ ನಿಶಾನ ಪೀಠದಲ್ಲಿ ಆರಂಭಿಕಕಾರರಾಗಿ ನಿಶಾನೆಯನ್ನು ತೋರಿಸುವಂತ ಕಾಯಕದಲ್ಲಿ ತೊಡಗಿಸಿಕೊಂಡಿರುವಂತ ಇಡೀ ಕರಾವಳಿ ಭಾಗದಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನ ಸಾಂಪ್ರದಾಯಿಕ ಜೋಡುಕೆರೆ ಕಂಬಳದಲ್ಲಿ ತನ್ನ ಚಾಪನ್ನು ಇರಿಸಿಕೊಂಡು ಬಂದಿರುವಂತ ಸನ್ಮಾನ್ಯ ವಿಶ್ವನಾಥ ಪ್ರಭು ಪಳ್ಳಿ ನಿಂಜೂರು ವಿಶ್ವನಾಥ ಪ್ರಭು ಶಿರುವ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಅನಂತ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಬಹುಶಃ ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂತವರು ಸಾಂಪ್ರದಾಯಿಕ ಕಂಬಳ ಮಹೋತ್ಸವದಲ್ಲಿ ಮತ್ತು ಜೋಡುಕೆರೆ ಕಂಬಳದಲ್ಲಿ ಹಸಿರು ನಿಶಾನೆಗಾರರಾಗಿ ಗುರುತಿಸಿಕೊಂಡಿರುವಂತಹ ವಿಶ್ವನಾಥ ಪ್ರಭುಗಳು ಶಿರುವ ಇವರಿಗೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ಕಂಬಳ ಅಭಿಮಾನಿಗಳ ಪರವಾಗಿ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಸುಧಾಕರ್ ಹೆಗಡೆಯವರ ಪರವಾಗಿ ಅನಂತ ಧನ್ಯವಾದಗಳು. ಇದೀಗ ಅದೇ ರೀತಿಯಲ್ಲಿ ಮತ್ತೊಂದು ಬಾರಿ ನಾವು ಹೇಳ್ತಾ ಇದ್ದೇವೆ, ಈ ಗದ್ದೆಯನ್ನ ಕಂಬಳ ಗದ್ದೆಯನ್ನ ಉಳುವಲ್ಲಿ 2 ಟಿಲ್ಲರ್ಗಳನ್ನು ಬಳಸಿಕೊಂಡು ಬಹಳಷ್ಟು ಉಳುವಲ್ಲಿ ಶ್ರಮವನ್ನು ವಹಿಸಿ ಈ ಕಂಬಳ ಗದ್ದೆ ಇರುವಂತಹ ಗಟ್ಟಿಯಾದ ಮಣ್ಣನ್ನ ನಯವಾಗಿ ಮಾಡಲು ಮೆದುವಾಗಿ ಮಾಡಲು ಸಹಕರಿಸಿದಂತ ಮಂಜುನಾಥ ಶೆಟ್ಟಿ ನಡೂರು ಇವರಿಗೆ ತಂತ್ರಾಡಿ ಇವರಿಗೆ ಕಂಬಳ ಮನೆಯವರ ಪರವಾಗಿ ಅನಂತ ಧನ್ಯವಾದಗಳು. ಸಾಕಲ್ದ? ಇನ್ನೊಂದ್ಸರಿ ಹೇಳ್ಕ ಬೇಡ? ಓಕೆ, ಧನ್ಯವಾದಗಳು ಮಂಜುನಾಥ್ ಶೆಟ್ರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ
ಒಂದಷ್ಟು ವೇದಿಕೆ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿರುವಂತ ಮಹತೋಬಾರ ನೀಲಾವರ ಮಹಿಷಮರ್ದಿನಿ ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಧಾರ್ಮಿಕ ಚಿಂತಕರು, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಸುಧೀರ್ ಶೆಟ್ಟಿ ಹೆರಂಜೆ ಇವರಿಗೆ ಹೆರಂಜೆ ದೊಡ್ಡಮನೆ ಕಂಬಳ ಮಹೋತ್ಸವ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಹೆರಂಜೆ ಮನೆತನದ ಪ್ರತಿಯೊಂದು ಕೆಲಸಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಕಿಶೋರ್ ಕುಮಾರ್ ಹೆಗಡೆ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಹೇಳುವುದಿದ್ರೆ ಹೆರಂಜೆ ಕುಟುಂಬದ ಸರ್ವ ಸದಸ್ಯರಿಗೆ, ಕುಟುಂಬದ ಎಲ್ಲ ಹಿರಿಯ ಕಿರಿಯ ಸದಸ್ಯರಿಗೆ, ಮಹಿಳೆಯರಿಗೆ, ಮಾತೆಯಂದಿರಿಗೆ, ಯುವಕರಿಗೆ, ಯುವತಿಯರಿಗೆ ಅನಂತ ಧನ್ಯವಾದ. ಓಕೆ ಸರ್ ಹೇಳಿ. ಒಂದೇ ಹಾ ಅದೇ ರೀತಿಯಲ್ಲಿ ಮನೆಯ ಕೋಣವನ್ನ ಕಂಬಳ ಗದ್ದೆಗೆ ಇಳಿಸುವಲ್ಲಿ, ಪ್ರಾರಂಭಿಕದ ಹಂತದಲ್ಲಿ, ಅಂತಿಮ ಹಂತದಲ್ಲಿ ಇಳಿಸುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತವರು ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರಲ್ಲಿ ಓರ್ವರಾದಂತ ಸನ್ಮಾನ್ಯ ದಶರಥ ಹೆಗಡೆ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳು. ಅದೇ ರೀತಿ ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದಂತ ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರಾದಂಥ ನಿತ್ಯಾನಂದ ಶೆಟ್ಟಿ ಅವರಿಗೆ, ಅದೇ ರೀತಿ ಯುವ ಉದ್ಯಮಿಗಳಾದಂಥ ಯುವರಾಜ್ ಇವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಇದೀಗ ಪಟ್ಟದ ಚಾವಡಿಯಲ್ಲಿ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮ ಪಟ್ಟದ ಚಾವಡಿಯಲ್ಲಿ ನಡೆಯಲಿಕ್ಕಿದೆ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವಂತೆ ಎಲ್ಲ ಕಂಬಳ ಅಭಿಮಾನಿಗಳಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಂಡು ಇದೀಗ ಪಟ್ಟದ ಮನೆಯ ಹೆರಂಜೆ ದೊಡ್ಡಮನೆ ಈ ಒಂದು ಜನ್ನದ ಕಂಬಳದ ಪಟ್ಟದ ಚಾವಡಿಯಲ್ಲಿ ಇದೀಗ ಹೆರಂಜೆ ಮೇಲ್ಮನೆ ಗುಂಡು ಶೆಟ್ಟಿ ಇವರ ಕೊಡುಗೆಯ ರೂಪದಲ್ಲಿ ನೀಡಿದಂತ ಪಟ್ಟದ ಚಾವಡಿಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಬಂಧುಗಳೇ, ಕೆಲವೇ ಕ್ಷಣಗಳಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಹೆರಂಜೆ ದೊಡ್ಡಮನೆ ಕುಟುಂಬದ ಹಿರಿಯರು, ಪೂಜ್ಯನೀಯರು, ಆದರಣೀಯರಾದಂಥ ಕೃಷ್ಣ ಹೆಗಡೆಯವರ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಅಧ್ಯಕ್ಷರು, ರಾಜ್ಯ ಕಂಬಳ ಅಸೋಸಿಯೇಷನ್ನ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸುಧಾಕರ್ ಹೆಗಡೆಯವರು ಮತ್ತು ಹೆರಂಜೆ ದೊಡ್ಡಮನೆ ಎಲ್ಲ ಕುಟುಂಬಸ್ಥರ ಸದಸ್ಯರ ಸಹಭಾಗಿತ್ವದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ಸಾಗಿ ಬರ್ತಾ ಇದೆ. ನಿತ್ಯಣ್ಣ ಚೀಟಿಯಲ್ಲ ದಯವಿಟ್ಟು ಒಂದು ಕೀ ಕಳೆದು ಹೋದವರು ನಮಗೆ ಸಿಕ್ಕಿದೆ. ಅದು ಮನೆಯ ಕೀ ಅಲ್ಲ, ಸೂಟ್ ಕೇಸಿನ ಕೀ ಅಂತ ಕಾಣುತ್ತೆ. ಸಣ್ಣ ಕೀ ಕಳೆದುಕೊಂಡವರು ಅದನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಣ್ಣ ವಾದ್ಯದವರು ಎಲ್ಲಿದ್ದೀರಿ? ವಾದ್ಯ ಮಂಗಳ ವಾದ್ಯ ಮತ್ತು ಡೋಳು ವಾದನ ತಂಡದವರು ಪ್ಲೀಸ್ ಬನ್ನಿ. ವಾದ್ಯದವರು ಮತ್ತೆ ಡೋಳು ವಾದನ ತಂಡ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂತ ಒಂದು ವಿಭಾಗ ಮಂಗಳವಾದ್ಯ ಆದರೆ ಮತ್ತೊಂದು ವಿಭಾಗ ಡೋಳು ವಾದನ. ದಯವಿಟ್ಟು ಬನ್ನಿ ತಂಡದವರು, ಡೋಳು ವಾದನ ತಂಡದವರು ಬನ್ನಿ. ತಮ್ಮನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಾವುಗಳು ಬರೋರಿದ್ದೇವೆ. ಬನ್ನಿ ಅಣ್ಣ. ವಾದ್ಯದವ್ರು ಬಂದ್ರು. ಡೋಳು ವಾದನ ಎಲ್ಲಿ ಹೋದ್ರೇಣ್ಣ? ಅಣ್ಣ ಹಾ ಶಬ್ದ ಕೇಳ್ತಾ ಇದೆ. ಕೀ ಇಲ್ಲೆಲ್ಲ ಸುಧಾಕರ್ ಹೆಗಡೆ ಇರ್ತಾರಿತ್ತಲ್ಲ ಕೀ. ಡೋಳು ವಾದನದವ್ರು ಬನ್ನಿ. ಬಂದ್ರು ಡೋಳು ವಾದನ ತಂಡದವರು ಬಂದ್ರು. ಅವರ ತಂಡಕ್ಕೆ ಸ್ವಾಗತವನ್ನು ಬಯಸಿಕೊಂಡು ವಾದ್ಯದ ತಂಡದವರಿಗೂ ಸಹ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಶುರು ಮಾಡಲ್ಲ ಬೊಮ್ಮನಲ್ಲ ಸುಧಣ್ಣ ಬೊಮ್ಮನಲ್ಲ. ಇದೀಗ
2025ನೇ ಸಾಲಿನ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ನೇತೃತ್ವದಲ್ಲಿ ನಡೆಯುವಂಥ ಹೆರಂಜೆ ಮನೆತನದ ಆರಾಧ್ಯ ಶಕ್ತಿಯಾದಂಥ ಜನ್ನದೇವರ ಕಂಬಳ ಮಹೋತ್ಸವದ ಬಹುಮಾನ ವಿತರಣಾ ಕಾರ್ಯಕ್ರಮ ಸಮಾರೋಪ ಸಮಾರಂಭದತ್ತ ನಾವುಗಳು ಬರಲಿದ್ದೇವೆ. ಇದೀಗ ಬಹುಮಾನ ವಿಜೇತರಿಗೆ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೊದಲಿಗೆ ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಂಡಿರುವಂಥ ಕೋಣಗಳು ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ. ಇವರ ಕೋಣಗಳು 10.63 ಸೆಕೆಂಡುಗಳ ಅಂತರದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಹೆರಂಜೆ ಕಂಬಳ ಮಹೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿಯವರ ಕೋಣಗಳು. ಅಮಿತ್ ಸರ್, ಕೋಚಿಂಗ್ ಶಿಪ್ ಯಾರ್ಡ್ನ ಇಂಜಿನಿಯರಿಂಗ್. ಅಮಿತ್ ಶೆಟ್ರೆ ಎಲ್ಲಿದ್ದೀರಿ? ಸರ್ ಬನ್ನಿ. ಈಗ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಂತವರು ಸಬ್ ಜೂನಿಯರ್ ವಿಭಾಗದಲ್ಲಿ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ ಇವರ ಕೋಣಗಳು. ಬನ್ನಿ. ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಕೊಡಿ, ನಿಲ್ಲಿ. ಸುಧಾಕರ್ ಹೆಗ್ಡೆ. ಸಬ್ ಜೂನಿಯರ್ ಸರ್, ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ 10.63 ಸೆಕೆಂಡುಗಳು. ಹೆರಂಜೆ ಕಂಬಳದಲ್ಲಿ ಪ್ರಥಮ ಸ್ಥಾನವನ್ನು ಸಬ್ ಜೂನಿಯರ್ ವಿಭಾಗದಲ್ಲಿ ಪಡೆದುಕೊಂಡಂತ ಕೋಣಗಳ ಯಜಮಾನರಿಗೆ ಗೌರವದ ನಗದು, ಶಾಶ್ವತವಾದಂತಹ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅಭಿವಂದನೆಗಳು. ಹಾಗೆ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ಶ್ರೀ ಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ. ಶ್ರೀ ಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ 10.71 ಸೆಕೆಂಡುಗಳ ಅಂತರದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಹೆರಂಜೆ ಕಂಬಳದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು. ಕೋಣಗಳ ಯಜಮಾನರಿಗೆ, ಕೋಣಗಳ ಪರಿಚಾರಕರಿಗೆ, ಕೋಣವನ್ನು ಓಡಿಸಿದಂಥವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ, ಅಭಿವಂದನೆ. ಅದೇ ರೀತಿಯಲ್ಲಿ ಮುಂದಿನ ವಿಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಜೂನಿಯರ್ ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಕೋಣಗಳು ಕೋಟಾ ಪಡುಕೆರೆ ರಿಜ್ವನ್ ಬ್ಯಾರಿ. ಇವರ ಕೋಣಗಳು 10.27 ಸೆಕೆಂಡುಗಳ ಅಂತರದಲ್ಲಿ ಜೂನಿಯರ್ ವಿಭಾಗ ಪ್ರಥಮ ಕೋಟಾ ಪಡುಕೆರೆ ರಿಜ್ವನ್ ಬ್ಯಾರಿ 10.27 ಸೆಕೆಂಡುಗಳಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ಕೋಟಾ ಪಡುಕೆರೆ ರಿಜ್ವನ್ ಬ್ಯಾರಿ. ಇವರ ಕೋಣಗಳ ಯಜಮಾನರಿಗೆ, ಕೋಣಗಳ ಪರಿಚಾರಕರಿಗೆ, ಕೋಣಗಳನ್ನು ಓಡಿಸಿದವರಿಗೆ ಹೆರಂಜೆ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ಅನಂತ ಧನ್ಯವಾದಗಳು. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತ ಕೋಣಗಳು ಅಶೋಕ್ ಶೆಟ್ಟಿ, ಅಶ್ವಥ್ ಶೆಟ್ಟಿ, ಹವರಾಲು, ತೋಟದ ಮನೆ, ಕಾವಡಿ. ಜೂನಿಯರ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಕೋಣಗಳು 11.18 ಸೆಕೆಂಡುಗಳ ಅಂತರದಲ್ಲಿ ಹೆರಂಜೆ ಕಂಬಳದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ಅಶ್ವಥ್ ಶೆಟ್ಟಿ, ಹವರಾಲು, ತೋಟದ ಮನೆ, ಕಾವಡಿಯ ಕೋಣಗಳು. ಹೆರಂಜೆ ಕಂಬಳದಲ್ಲಿ ಜೂನಿಯರ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಕೋಣಗಳು ಅಶ್ವಥ್ ಶೆಟ್ಟಿ, ಹವರಾಲು, ತೋಟದ ಮನೆ, ಕಾವಡಿ ಇವರ ಯಜಮಾನತ್ವದ ಕೋಣಗಳು. ಕೋಣಗಳ ಯಜಮಾನರಿಗೆ,
ಕೋಣಗಳ ಪರಿಚಾರಕರಿಗೆ, ಕೋಣವನ್ನು ಓಡಿಸಿದವರಿಗೆ, ಹೆರಂಜ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ವಂದನೆ ವಂದನೆ, ಅಭಿನಂದನೆ ಅಭಿವಂದನೆ. ಯಾಕೋ ಏನೋ ಚಪ್ಪಾಳೆಯ ಕೊರತೆ ಕಂಡು ಬರ್ತಾ ಇದೆ. ಗಟ್ಟಿಯಾದ ಚಪ್ಪಾಳೆ ಮೂಲಕ ಗೌರವಿಸಬೇಕು. ಅದೇ ರೀತಿ ಸೀನಿಯರ್ ವಿಭಾಗ, ಸುಧಾಕರಣ್ಣ, ಸೀನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥ ಕೋಣಗಳು ಹೆರಂಜ ಕಂಬಳದಲ್ಲಿ ಅರ್ಜೀಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ ಕೋಣಗಳು 10.91 ಸೆಕೆಂಡುಗಳ ಅಂತರದಲ್ಲಿ ಹೆರಂಜ ಕಂಬಳದಲ್ಲಿ ಸೀನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥ ಕೋಣಗಳು ಅರ್ಜೀಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರವರ ಕೋಣಗಳು ಅತ್ಯಂತ ವೇಗದ ಓಟದ ಮುಖೇನವಾಗಿ ಹೆರಂಜ ಕಂಬಳದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡು ಕೋಣಗಳ ಯಜಮಾನರಿಗೂ, ಕೋಣಗಳಿಗೂ, ಕೋಣಗಳ ಪರಿಚಾರಕರಿಗೂ, ಕೋಣವನ್ನು ಓಡಿಸಿದವರಿಗೂ ಅನಂತ 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 ಧನ್ಯವಾದಗಳು ಹೆರಂಜ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥ ಕೋಣಗಳು ಕೋಟಗಿಳಿಯಾರು ಹಂಡೀಕೆರೆ ಮನೆ ರಾಘವೇಂದ್ರ ಶೆಟ್ಟರ ಕೋಣಗಳು 11.13 ಸೆಕೆಂಡುಗಳ ಅಂತರದಲ್ಲಿ ದ್ವಿತೀಯ ಸ್ಥಾನವನ್ನು ಸೀನಿಯರ್ ವಿಭಾಗದಲ್ಲಿ ಹೆರಂಜ ಕಂಬಳದಲ್ಲಿ ತನ್ನದಾಗಿಸಿಕೊಂಡಂಥದ್ದು ಕೋಟಗಿಳಿಯಾರು ಹಂಡೀಕೆರೆ ಮನೆ ರಾಘವೇಂದ್ರ ಶೆಟ್ಟಿ. ಕೋಣಗಳ ಯಜಮಾನರಿಗೆ, ಕೋಣಗಳಿಗೆ, ಕೋಣಗಳ ಪರಿಚಾರಕರಿಗೆ, ಕೋಣವನ್ನು ಓಡಿಸಿದವರಿಗೆ ಅನಂತ ಧನ್ಯವಾದಗಳನ್ನು ಹೆರಂಜ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ಈ ಮೂಲಕ ಸಲ್ಲಿಸಿಕೊಂಡಿದ್ದೆವು. ಪ್ರೇಮಕ್ಕ, ಓ ಪ್ರೇಮಕ್ಕ, ಎಲ್ಲಿದ್ರಿ? ಒಂಚೂರು ಕೇಳಬತ್ರಿಯಾ? ಅಲ್ಲಿ ಲೀಸ್ಟ್ ಬರಲಿಲ್ಲ ಇಲ್ಲಿ. ಹಾ, ಪ್ರೇಮಕ್ಕ ಬನ್ನಿ. ಪ್ರೇಮಕ್ಕ ಕೆಳಭಾಗಕ್ಕೆ ಬರಬೇಕು, ಪಟ್ಟದ ಚಾವಡಿಗೆ ಬರಬೇಕು. ವಿಜೇತ ಕೋಣಗಳನ್ನು ಓಡಿಸಿದವರು ಬರಬೇಕು. ಸರಲ್ಲಿ ಅಲ್ಲ, ಇದೊಂದು ಬಹುಮಾನಗಳನ್ನು ಕೊಟ್ಕೊಂಬಲ್ಲ. ನಾನು ಒಂದಿತ್ತಲ್ಲ, ಕೊಟ್ಕೊಂಬ. ನಂತರ ಕೊಡೋದು, ಈಗ ಆತ್ಲೆ. ಹಾ, ಅದೇ ರೀತಿ ಹಲಗೆ ವಿಭಾಗದಲ್ಲಿ ಹೆರಂಜ ಕಂಬಳದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥ ಕೋಣಗಳು ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗರ ಕೋಣಗಳು 10.65 ಸೆಕೆಂಡುಗಳ ಅಂತರದಲ್ಲಿ ಹೆರಂಜ ಕಂಬಳದಲ್ಲಿ ಹಲಗೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥ ಕೋಣಗಳು ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗರ ಕೋಣಗಳು. ಕೋಣಗಳಿಗೆ, ಕೋಣಗಳ ಯಜಮಾನರಿಗೆ, ಕೋಣಗಳ ಪರಿಚಾರಕರಿಗೆ, ಕೋಣಗಳನ್ನು ಓಡಿಸುವವರಿಗೆ ಹೆರಂಜ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ಅನಂತ 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 ಧನ್ಯವಾದಗಳು. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥ ಹಲಗೆ ವಿಭಾಗದಲ್ಲಿ ಹೆರಂಜ ಕಂಬಳದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥ ಕೋಣಗಳು ಅದ್ವಿನ್ ರವಿರಾಜ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ 10.91 ಸೆಕೆಂಡುಗಳ ಅಂತರದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥದ್ದು ಹೆರಂಜ ಕಂಬಳದಲ್ಲಿ ಅದ್ವಿನ್ ರವಿರಾಜ ಶೆಟ್ಟಿ ನೇರ್ಲಕಟ್ಟೆ ಕುಂದಾಪುರ ಇವರ ಯಜಮಾನತ್ವದ ಕೋಣಗಳು. ಕೋಣಗಳ ಯಜಮಾನರಿಗೆ, ಕೋಣಗಳಿಗೆ, ಕೋಣಗಳನ್ನು ಓಡಿಸುವವರಿಗೆ, ಕೋಣಗಳನ್ನು ಕರೆದುಕೊಂಡು ಬರುವಲ್ಲಿ ಅವರ ಪರಿಚಾರಕರಿಗೆ ಹೆರಂಜ ದೊಡ್ಡಮನೆ ಕುಟುಂಬಸ್ಥರ ಪರವಾಗಿ ವಂದನೆ ವಂದನೆ ಅಭಿನಂದನೆ ಅಭಿವಂದನೆ. ಹಾಗೆ ಕೋಣಗಳನ್ನು ಓಡಿಸಿದಂಥವರು ಸರ, ತೆಕ್ಕಟ್ಟೆ ಮೇಲುಗುಡ್ಡು ಮನೆ ಆನಂದ ದೇವಾಡಿಗರ ಕೋಣಗಳನ್ನು ಓಡಿಸಿದವರು ಯಾರು? ತೆಕ್ಕಟ್ಟೆ ಮೇಲ್ಮನೆ ಅಣ್ಣ ಪ್ರೇಮಕ್ಕ ಬನ್ನಿ, ಪ್ರೇಮ ಶೆಟ್ಟಿಯವರು ಬನ್ನಿ. ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗರ ಕೋಣಗಳನ್ನು ಓಡಿಸಿದವರು ಯಾರು? ಸುಧೀರ್ ದೇವಾಡಿಗ ತೆಕ್ಕಟ್ಟೆ ಇವರು. ಸುಧೀರ್ ದೇವಾಡಿಗ ಬಂದರು, ಸುಧೀರಣ್ಣ 8. ಅದೇ ಅದ್ವಿನ್ ರವಿರಾಜಣ್ಣ ನೇಲ್ಕಟ್ಟೆ ಕೊಡ್ಲಾಡಿಯವರ ಕೋಣಗಳು ಓಡಿಸಿದವರು ಯಾರು ಅಣ್ಣ? ಹೆಸರಂತ ಹರೀಶ್ ಉಳ್ಳೂರು ಕಂದಾವರ, ಗಣೇಶ್ ಉಳ್ಳೂರು ಕಂದಾವರ ಕೋಣವನ್ನು ಓಡಿಸಿದಂಥವರು. ಅದ್ವಿನ್ ರವಿರಾಜ್ ಶೆಟ್ಟರ ಕೋಣವನ್ನು ಓಡಿಸಿದವರು ಗಣೇಶ್ ಉಳ್ಳೂರು ಕಂದಾವರ. ತೆಕ್ಕಟ್ಟೆ ಮೇಲುಗುಡ್ಡು ಮನೆ ಆನಂದ ದೇವಾಡಿಗರ ಕೋಣಗಳನ್ನು ಓಡಿಸಿದಂಥವರು ಸುದೀಪ್ ದೇವಾಡಿಗ. ಅದೇ ರೀತಿ ದಿವಂಗತ ಬಾಬಣ್ಣಾಯ್ಕ ಕೊಕ್ಕಣ್ಣೆ ಒಡ್ಡಾಪಿ ಇವರ ಕೋಣಗಳು ಓಡಿಸಿದವರು ಯಾರು? ಶ್ರೀಕಾಂತ್ ಒಳಬೈಲು ಮಾರಾಳಿ. ಆ ಕೊಕ್ಕರ್ಣೆ ಮಾರಾಳಿ ಒಳಬೈಲು ಎಲ್ಲ ಅಲ್ಲೇ, ಬೇರೆ ಎಲ್ಲೂ ಅಲ್ಲದು. ಅದೇ ರೀತಿ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ಒಡ್ಡಾಪಿಯವರ ಕೋಣಗಳನ್ನು ಓಡಿಸಿದಂಥವರು ಶ್ರೀಕಾಂತ್ ಒಳಬೈಲು ಕಂಬಳದ ಕೋಣಗಳ ಓಟಗಾರ. ಸ್ಕಂದ ಆರ್ವಿಶ್ ಪ್ರದೀಪ್ ಉಳ್ಳೂರು ಕಂದಾವರದ ಕೋಣಗಳ ಓಡಿಸಿದವರು ಯಾರು? ಸ್ಕಂದ
ಆರ್ವಿಶ್ ಪ್ರದೀಪ್. ಉಳ್ಳೂರು ಕಂದಾವರ ಕೋಣಗಳನ್ನು ಓಡಿಸಿದವರು ಆರ್ವಿಶ್. ಹೆಸರಂತ ಭರತ್ ಮುದ್ದುಮನೆ. ಕಂಬಳದ ಪ್ರಸಿದ್ಧ ಓಟಗಾರರಲ್ಲಿ ಓರ್ವರು, ಕೋಣಗಳ ಓಟಗಾರರು ಓರ್ವರು. ಪ್ರೇಮಕ್ಕ ಎಲ್ಲಿ ವಾರ ಮನಿಗ್ವಾರ ಸರಿ. ಅದೇ ರೀತಿ ಕೋಟಬಡುಗೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣಗಳು ಓಡಿಸಿದವರು ಯಾರು? ಶ್ರೀಕಾಂತ್ ಒಳಬೈಲು. 2 ಕೋಣಗಳನ್ನು ಓಡಿಸಿ ಇವತ್ತು ಬಹುಮಾನವನ್ನು ಗಳಿಸುವಲ್ಲಿ ಪ್ರಯತ್ನವನ್ನು ಮಾಡಿದಂಥವರು ಶ್ರೀಕಾಂತ್ ಒಳಬೈಲು. ಅದೇ ರೀತಿ ಅಶ್ವಥ್ ಶೆಟ್ಟಿಯ ಹೊರಾಲು ತೋಟದ ಮನೆ ಇವರ ಕೋಣಗಳನ್ನು ಓಡಿಸಿದವರು ಯಾರು? ನಿತಿನ್ ಶೆಟ್ಟಿ, ಅಮಿತ್ ಶೆಟ್ಟಿ, ನವೀನ್, ರವಿರಾಜ್ ಶೆಟ್ಟಿ. ರಾಜ ಸರ್ ಬನ್ನಿ. ರಾಜನ್, ನಿತಿನ್ ಶೆಟ್ಟಿ, ಅಮಿತ್ ಶೆಟ್ಟಿ. ಅದೇ ರೀತಿಯಲ್ಲಿ ದ್ವಿತೀಯ ಸ್ಥಾನ ಅಶ್ವಥ್ ಶೆಟ್ಟಿ ಹವರಾಳು ತೋಟದ ಮನೆ ನೀವು ಓಡಿಸಿದ್ದ? ಓಕೆ. ಅಮಿತಣ್ಣ ಎಲ್ಲಿದ್ರಿ? ಅಮಿತಣ್ಣ. ಅದೇ ರೀತಿ ಸೀನಿಯರ್ ವಿಭಾಗದಲ್ಲಿ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣಗಳು ಓಡಿಸಿದವರು ಯಾರು? ಭರತ್ ನಾಯ್ಕ್ ಮುದ್ದೂರು. ಮುದ್ದು ಮನೆ, ಅಲ್ಲಿಂದ ಸ್ವಲ್ಪ ಈಚೆಗೆ ಮುದ್ದು ಮನೆ. ನಿಮ್ಮದು ಯಾರ್ದು ರಾಘವಣ್ಣ? ರಾಘವೇಂದ್ರ ನಾಯ್ಕ್, ರಾಘವೇಂದ್ರ ಗಿಳಿಯಾರ್. ಕೋಟ ಗಿಳಿಯಾರು ಹಂಡಿಕೆನೆ ರಾಘವೇಂದ್ರ ಶೆಟ್ಟರ್ ಅವರ ಕೋಣಗಳನ್ನು ಓಡಿಸಿದಂಥವರು. ಕೋಣದ ಯಜಮಾನರೂ ರಾಘವೇಂದ್ರ ಶೆಟ್ಟರು, ಕೋಣವನ್ನು ಓಡಿಸಿದವರು ರಾಘವೇಂದ್ರ. ರಾಜ ಅವರು ಕೊಡಿ. ಅದೇ ರೀತಿ ಸನ್ಮಾನ್ಯ ವಿಶ್ವನಾಥ್ ಪ್ರಭುಗಳೇ ವಿಶ್ವನಾಥ ಪ್ರಭುಗಳು ಶಿರ್ವಾ ಆರಂಭಿಕ ನಿಶಾನಗಾರರಾಗಿ ಕರಾವಳಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತ ಸನ್ಮಾನ್ಯ ವಿಶ್ವನಾಥ ಪ್ರಭು ಶಿರ್ವಾ. ಎಸ್ವಿ ಡಿಜಿಟಲ್ಸ್ ಬೈಂದೂರು. ಸೆನ್ಸರ್ನ ಅಳವಡಿಸಿದಂಥವರು ವೆಂಕಟೇಶ್ ಬಡಮನೆ ಬೈಂದೂರು. ಬಹುಮಾನ ವಿತರಣೆಯನ್ನು ಮುಗಿಸ್ತಾ ಇದ್ದೇವೆ ಬಂಧುಗಳೇ. ಪ್ರಶಾಂತ್ ಶೆಟ್ರೆ, ಎಲ್ಲ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಿದ್ದೀರಿ, ಎಲ್ರಿಗೂ ಶಾಲಾಗಿಸಿದ್ದೀರಿ. ಪ್ರಶಾಂತ್ ಕುಮಾರ್ ಶೆಟ್ಟಿ ಅವರಿಗೆ ಗೌರವಾನ್ವಿತ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಸಮಿತಿಯ ಅಧ್ಯಕ್ಷರು ಸುಧಾಕರ್ ಹೆಗಡೆ ಅವರು ಶಾಲನ್ನು ಹಾಕಿ ಗೌರವದ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸುವರೆ ವಿನಂತಿಸ್ತಾ ಇದ್ದೇವೆ. ನಮ್ಮ ಕಂಬಳಕ್ಕೊಂದು ವಿಶೇಷ ಮೆರುಗನ್ನು ತಂದು ಕೊಟ್ಟಿದ್ದೀರಿ ಸರ್. ತಮಗೆ ನೆರೆದಿರುವ ಸರ್ವರ ಪರವಾಗಿ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನೆಯ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮ ಕಂಬಳದ ಯಶಸ್ಸಿನ ರೂವಾರಿಯಾಗಿ ಗುರುತಿಸಿಕೊಂಡಿದ್ದೀರಿ ಸರ್. ತಮಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಶಾಂತ್ ಶೆಟ್ರೆ, ಮುಂದೆಯೂ ಕೂಡ ನಿಮ್ಮ ಸೇವೆಯನ್ನು ನಾವೆಲ್ಲರೂ ಬಯಸ್ತಾ ನಿಮಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸಿ ಜನದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಎನ್ನುವ ಹಾರೈಕೆಯೊಂದಿಗೆ, ಅದೇ ರೀತಿಯಾಗಿ ಸೆನ್ಸರ್ ಅಳವಡಿಕೆಯಲ್ಲಿ ಎಲ್ಲಿಯೂ ಸಹ ಯಾವುದೇ ವ್ಯತ್ಯಾಸವಾಗದ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಸೆನ್ಸರ್ ಮಂಡಳಿಯವರಿಗೂ ಸಹ ಅಭಿವಂದನೆಯನ್ನು ಸಲ್ಲಿಸಿಕೊಂಡು ಇದೀಗ ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರದೊಂದಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೊಂದಿಗೆ ಕಾರ್ಯಕ್ರಮವನ್ನು ಬಹಳಷ್ಟು ಬಿತ್ತರಿಸಿದವರು, ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಜನದೇವರ ಕಂಬಳ ಮಹೋತ್ಸವವನ್ನು ಯೂಟ್ಯೂಬ್ ಮೂಲಕ ತುಳುನಾಡ ಸೇನೆಯ ಮುಖ್ಯಸ್ಥರು ಹರಂಜ ಹೊಸಮನೆ ದಿವಾಕರ್ ಶೆಟ್ಟಿ ಅವರು ಸರ್, ಎಲ್ಲಿದ್ರು ಈ ಕಡೆ ಬರಬೇಕು. ದಿವಾಕರ್ ಶೆಟ್ಟಿ ಅವರು, ಅದೇ ರೀತಿಯಾಗಿ ಅಮಿತ್ ಶೆಟ್ಟಿ ಅವರು
ಅಮಿತ್ ಹೆರಂಜೆ ದೊಡ್ಡಮನೆ ಅಮಿತ್ ರವರು. ದಿವಾಕರ್ ಶೆಟ್ಟಿ ಅವರು ಮತ್ತು ಅಮಿತ್ ಶೆಟ್ಟಿ ಅವರು ಎಲ್ಲಿದ್ರು ಆಗಮಿಸಬೇಕು. ದಾಖಲಾತಿ ವಿಭಾಗದಲ್ಲಿ ನಮ್ಮೊಂದಿಗೆ ಬಹಳಷ್ಟು ಶ್ರಮಿಸಿದವರು ಶ್ರೀಯುತ ಅಮಿತ್ ಶೆಟ್ಟಿ ಅವರು.